ಫೈನಲ್ ಸಮರ ಸಾಕೊಂಡು ಬರಲಿಕ್ಕಿದೆ. ಬಲಿಷ್ಠ ಬಲಾಢ್ಯ ತಂಡಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಳ್ವಾಸ್ ಬಿ ವಿರುದ್ಧವಾಗಿ ದುರ್ಗಾಂಬ ಅಲಂಗಾರ್. ದ್ವಿತೀಯ ಪಂದ್ಯ ಕೂಟಕ್ಕಾಗಿ ಬೆಸೆಂಟ್ ವುಮೆನ್ಸ್ ಕಾಲೇಜ್ ವಿರುದ್ಧವಾಗಿ ಸುಬ್ರಹ್ಮಣ್ಯ ಎ ತಂಡಗಳು. ಬಳಿಕದ ಪಂದ್ಯ ಕೂಟಕ್ಕೆ ಪೂರ್ವ ತಯಾರಿ ಸಿದ್ಧತೆಯನ್ನು ಗಳಿಸಿಕೊಳ್ಳಿ. ಮಧ್ಯ ಫಸ್ಟ್ ಶೂಟ್ ಮೂಲಕ ಪ್ರಥಮ ಅಂಕದ ಗಳಿಕೆ ಆಗ್ತಾ ಇದೆ ಆಳ್ವಾಸ್ ಬಿ ತಂಡಕ್ಕೆ. ತೃತೀಯ ದಾಳಿ ಡು ಆರ್ ಡೈ, ಮಾಡು ಎಲ್ಲವೇ ಮಾಡಿ. ಆಹಾ, ಅದ್ಭುತ ರೀತಿಯಂತ ಕಾರ್ನರ್ ವಿಭಾಗ ಗಳಿಸಿಕೊಳ್ಳುತ್ತಾ ಅಂಕದ ಗಳಿಕೆ ಆಗ್ತಾ ಇದೆ 2-0 ಇನ್ ಫೇವರ್ ಆಫ್ ಆಳ್ವಾಸ್ ಬಿ. ಮಧ್ಯ ಅಂಕದ ಗಳಿಕೆಯನ್ನು ಸಂಪೂರ್ಣವಾಗಿ ಹಿಡಿತವನ್ನು ಗಳಿಸಿಕೊಳ್ಳುವಾಗ 3-0 ಪಂದ್ಯ ಕೂಟವಿದ್ರೆ 3-0 ಇನ್ ಫೇವರ್ ಆಫ್ ಆಳ್ವಾಸ್. ಏಳು ಜನ ಡಿಫೆಂಡರ್ಗಳ ಮಧ್ಯೆ ಮತ್ತೆ ಆರಂಭವನ್ನು ಗಳಿಸಿಕೊಳ್ಳುತ್ತಾ ದಾಳಿಯನ್ನು ಮುಂದುವರಿಸಿಕೊಂಡಂತೆ 3-0 ಇನ್ ಫೇವರ್ ಆಫ್ ಆಳ್ವಾಸ್. ಈ ಪಂದ್ಯಕೂಟದ ಸಂಪೂರ್ಣ ನೇರ ಪ್ರಸಾರವನ್ನು ಪ್ರೈಮ್ ಕರಾವಳಿ ಮೂಲಕ ಛಾಯಾ ಗ್ರಾಹಕರು ಗಳಿಸಿಕೊಳ್ತಾ ಇದ್ದಾರೆ. ಸರ್ವ ಕ್ಯಾಮೆರಾಮನ್ಗಳಿಗೂ ಮತ್ತೊಮ್ಮೆ ಆದರಪೂರ್ವಕವಾಗಿ ಧನ್ಯವಾದಗಳನ್ನು ಗಳಿಸಿಕೊಳ್ಳುತ್ತಾ ಇದರ ಮಧ್ಯ 3 ಪಾಯಿಂಟ್ ಸೂಪರ್ ರೈಟ್ ದಾಖಲಾಗ್ತಾ ಇದೆ. ತೃತೀಯ ದಾಳಿ ಮಾಡಿ ಅಂಕಿಅಂಶ ಪಟ್ಟಿಯಲ್ಲಿ 6-0 ಪಂದ್ಯಕೂಟವಿದೆ 6-0. ಮಧ್ಯೆ ಅದ್ಭುತ ರೀತಿಯಾದಂತಹ ಕಾರ್ನರ್ ವಿಭಾಗ ಪ್ರಥಮ ಅಂಕದ ಗಳಿಕೆ ಆಗ್ತಾ ಇದೆ ದುರ್ಗಾಂಬ ಅಲಂಗಾರ್. 9-1 ಪಂದ್ಯಕೂಟ. ಮಧ್ಯ ಅಂಕದ ಗಳಿಕೆಯನ್ನು ಗಳಿಸಿಕೊಳ್ಳುತ್ತಾ 9-2 ಸ್ಪರ್ಧೆ. ದ್ವಿತೀಯ ಪಂದ್ಯಕೂಟಕ್ಕಾಗಿ ಬೆಸೆಂಟ್ ವಿರುದ್ಧವಾಗಿ ಸುಬ್ರಹ್ಮಣ್ಯ ಎ ತಂಡಗಳು 9-3 ಸುಬ್ರಹ್ಮಣ್ಯ ಹತ್ತು 3 ಸ್ಪರ್ಧಾ ಇದೆ 10-3 ಇನ್ ಫೇವರ್ ಆಫ್ ಆಳ್ವಾಸ್ ಬಿ. ಐವರು ಹತ್ತು 3 ಸ್ಪರ್ಧಾ ಇದೆ. ಆಳ್ವಾಸ್ ಬಿ ಸ್ಪಷ್ಟ 7 ಅಂಕದ ಮುನ್ನಡೆಯಲ್ಲಿದೆ. ಹತ್ತು 3 ಸ್ಪರ್ಧೆ 10-3
ಮಹಿಳಾ ವಿಭಾಗದ 8 ತಂಡಗಳ ಭಾಗವಹಿಸುವಿಕೆಯಲ್ಲಿ ಶ್ರೀನಿಧಿ ಟ್ರೋಫಿ 20-26 ಇದರ ಮಧ್ಯೆ ಶ್ರೀನಿಧಿ ಟ್ರೋಫಿ ಇಲ್ಲವೇ ಮಾಡಿ ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡಂತೆ 11-4 ಸ್ಪರ್ಧೆ. ಅದ್ಭುತ ರೀತಿಯಾದಂಥ ಕಾರ್ನರ್ ವಿಭಾಗ ಅಂಕಗಳನ್ನು ಗಳಿಸಿಕೊಳ್ಳುತ್ತಾ 12-4 12-4 ಸ್ಪರ್ಧೆ ಇದೆ. ದ್ವಿತೀಯ ಪಂದ್ಯ ಕೂಟಕ್ಕಾಗಿ ಬೆಸೆಂಟ್ ಅದೇ ರೀತಿ ಸುಬ್ರಹ್ಮಣ್ಯ ಎ ತಂಡಗಳು, ತೃತೀಯ ಪಂದ್ಯ ಕೂಟಕ್ಕಾಗಿ ವಿಘ್ನೇಶ್ವರ ವಿರುದ್ಧವಾಗಿ ಎಂಯು ಕ್ಯಾಂಪಸ್ ಬಿ ತಂಡಗಳು ಸಿದ್ಧತೆಯನ್ನು ಗಳಿಸಿಕೊಳ್ಳುವಂತೆ ಆಳ್ವಾಸ್ ಎ ವಿರುದ್ಧವಾಗಿ ಶ್ರೀರಾಮ ಪೆರಾಲ್ಸ್ ಎ ತಂಡಗಳು. ಹದಿಮೂರು 5 ಎನ್ನತಕ್ಕಂಥ ಅಂಕಿಅಂಶಗಳ ಪಟ್ಟಿಯಲ್ಲಿ ಸ್ಪರ್ಧೆ ಮತ್ತೆ ಮುಂದುವರಿಕೊಳ್ತಾ ಇದೆ. 13-5 13-5. ಕ್ಷಮಿಸಿ 12-5 12-5 ಸ್ಪರ್ಧೆ. Do or die. Third right. Do or die. ಮಾಡು ಇಲ್ಲವೇ ಮಾಡಿ. ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಮತ್ತೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಈತರ ಮಧ್ಯೆ ಅದ್ಭುತವಾದಂತಹ ಚೈನ್ ಕಾಂಬಿನೇಷನ್ ಪ್ರದರ್ಶನವನ್ನು ತೋರ್ಪಡಿಸಿಕೊಳ್ತಾರೆ. 13-5 ಸ್ಪರ್ಧೆ. 13-5. ಕ್ರಮದೇ ಬೋನಸ್ ಪ್ಲಸ್ ಪಾಯಿಂಟ್ ಅವಳಿ ಅಂಕಗಳ ಗಳಿಕೆಯನ್ನು ಗಳಿಸಿಕೊಂಡಂತೆ 15-5 ಸ್ಪರ್ಧೆ ಇದೆ. ಸ್ಪಷ್ಟ 10 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್ ಬಿ. ಮಧ್ಯೆ ಸ್ಪಷ್ಟ ರೀತಿಯ ಪಾದಚಲನೆಯ ಮೂಲಕ ಅಂಕಗಳನ್ನು ಗಳಿಸಿಕೊಳ್ಳುತ್ತಾ 16-5 ಎನ್ನತಕ್ಕಂಥ ಸ್ಪಷ್ಟ ರೀತಿಯ ಪಾದಚಲನೆಯ ಮೂಲಕ ಮುಂದುವರಿಸಿಕೊಳ್ತಾ ಇದೆ. ವೇದಿಕೆಯ ಎಡಪಾರ್ಶ್ವದಲ್ಲಿ ಚಿನ್ನದ ಬಣ್ಣದ ಹೊಳಪುವ ಶಾಶ್ವತ ಫಲಕಗಳು. ಪ್ರಥಮ ಸ್ಥಾನ ಯಾರಿಗೋ, ದ್ವಿತೀಯ ಸ್ಥಾನ ಯಾರಿಗೋ, ತೃತೀಯ ಬಹುಮಾನವನ್ನು ಗಿಟ್ಟಿಸಿಕೊಳ್ಳುವ ಆ ತಂಡ ಯಾವುದು, ವೈಯಕ್ತಿಕ ಬಹುಮಾನವನ್ನು ಗಳಿಸಿಕೊಳ್ಳುವ ಆ ಆಟಗಾರ್ತಿ ಯಾರು ಎನ್ನುವಂಥ ಸ್ಪರ್ಧೆಯ ಮೇಲೆ ಪ್ರಥಮ ಪಂದ್ಯಾಕೂಟ ಸಾಕೊಂಡು ಬರ್ತಾ ಇದೆ. ಮಧ್ಯೆ ಪ್ರಥಮಾರ್ಧ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪ್ರಥಮಾರ್ಧ ಮುಕ್ತಾಯವನ್ನು ಗಳಿಸಿಕೊಳ್ಳುವಾಗ 17-5 ಎನ್ನತಕ್ಕಂಥ ಅಂಕಿಅಂಶ ಆಧಾರದ ಮೇಲೆ ಸ್ಪರ್ಧೆ ಇದೆ. 17-5 ಇನ್ ಫೇವರ್ ಆಫ್ ಆಳ್ವಾಸ್ ಬಿ. ಅದೇ ರೀತಿ ದ್ವಿತೀಯ ಪಂದ್ಯ ಕೂಟಕ್ಕಾಗಿ ಬೆಸೆಂಟ್ ವಿರುದ್ಧವಾಗ್ತಾ ಇದೆ ಸುಬ್ರಹ್ಮಣ್ಯ ಎ.
ಎಸ ದ್ವಿತೀಯ ಅರ್ಧ ಆರಂಭವನ್ನು ಗಳಿಸಿಕೊಳ್ತಾ ಇದೆ. 17-5 ಸ್ಪಷ್ಟ. ಅವಳಿ ಅಂಕಗಳ ಗಳಿಕೆಯೊಂದಿಗೆ 19-5 19-5. ಅಂತಿಮ ಆಟಗಾರ್ತಿ ಮಾತ್ರ ಏಕಾಂಗಿ ಹೋರಾಟಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ 19-5 ಸ್ಪರ್ಧಾ ಇದೆ. ಇದರ ಮಧ್ಯೆ ಆಲ್ ಔಟಿನ ಲಾಭಾಂಶವನ್ನು ಗಳಿಸಿಕೊಳ್ಳುತ್ತಾ 22-5 ಎನ್ನತಕ್ಕಂಥ ಆಧಾರಗಳ ಮೇಲೆ ಸ್ಪರ್ಧೆ 22-5. ಡುಬ್ಬುಕ್ಕಿಗೆ ಯತ್ನವಾಗಿತ್ತು. ಚೈನ್ ಕಾಂಬಿನೇಷನ್ ಬರ್ತಾ ಇದೆ. ಆಲ್ ಬಾಸ್ ಬಿಗ್ 23-5 ಸ್ಪರ್ಧೆ 23-5 ಇನ್ ಫೇವರ್ ಆಫ್ ಆಲ್ ಬಾಸ್. ಇಪ್ಪತ್ತ 4-5 ಸ್ಪರ್ಧಾ ಇದ್ದಾನೆ 24-5. ದ್ವಿತೀಯ ಪಂದ್ಯ ಕೂಟಕ್ಕಾಗಿ ಬಸೆಂಟ್ ಅದೇ ರೀತಿ ಸುಬ್ರಹ್ಮಣ್ಯ ತಂಡದ ಆಟಗಾರರು ಸಿದ್ಧತೆಯನ್ನು ಗಳಿಸಿಕೊಳ್ಳುವಂತೆ ಪಂದ್ಯಾಕೂಟದ ಸಂಪೂರ್ಣ ನೇರ ಪ್ರಸಾರವನ್ನು ಸಾಕಷ್ಟು ಕ್ರೀಡಾ ವೀಕ್ಷಕರು ವೀಕ್ಷಿಸ್ತಾ ಇದ್ದಾರೆ. ಸರ್ವ ಕ್ರೀಡಾ ವೀಕ್ಷಕರಿಗೆ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಬಚ್ಚಪ್ಪ ವತಿಯಿಂದ ಧನ್ಯವಾದಗಳನ್ನು ಗಳಿಸಿಕೊಳ್ತಾ ಇದ್ದಾವೆ. ಬಜಪೆಯ ಕೇಂದ್ರ ಮೈದಾನದಲ್ಲಿ 7ನೇ ಬಾರಿಗೆ 14ರ ವಯೋಮಿತಿಯ ಬಾಲಕರ ವಿಭಾಗದ ಪಂದ್ಯಾಕೂಟಗಳು ಸಂಪನ್ನವಾದ ಬಳಿಕ 8 ತಂಡಗಳ ಮಹಿಳೆಯರ ವಿಭಾಗದ ಪ್ರಪ್ರಥಮ ಬಾರಿಗೆ ಈ ಒಂದು ಪಂದ್ಯಾಕೂಟವನ್ನು ಯಶಸ್ವಿ ಸಂಯೋಜಕರು ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಬಜ್ಪಾ ಹಮ್ಮಿಕೊಂಡಿದೆ. ಸ 7-26 ಸ್ಪರ್ಧೆ 26-7 ಇನ್ ಫೇವರ್ ಆಫ್ ಆಳ್ವಾಸ್ ಬಿ 26-7. ಇಬ್ಬರು ಡಿಫೆಂಡರ್ಗಳ ಮಧ್ಯೆ ಅದ್ಭುತವಾದಂಥ ಟ್ಯಾಕಲ್. ಟೀಮ್ ಕಾಂಬಿನೇಷನ್ ಬರ್ತಾ ಇದೆ ಖಂಡಿತವಾಗ್ಲೂ. 8-26 ಸ್ಪರ್ಧೆ 26-8. ಅಂತಿಮ 5 ನಿಮಿಷಗಳು, ಲಾಸ್ಟ್ 5 ಮಿನಿಟ್ಸ್.
ಮಧ್ಯ ಚೀನಾದ Do or ತಂಡ die. Third Third right. right. Do or die. ಮಾಡು ಇಲ್ಲವೇ ಮಾಡಿ 26 9. ತೃತೀಯ ದಾಳಿ ಮುಂದುವರಿಸಿಕೊಳ್ಳುತ್ತಾ ಸ್ವಲ್ಪ ಔಟ್ ಮುಖಾಂತರ ಇಪ್ಪತ್ತ 9 ಸ್ಪರ್ಧಾ 28-9. ಅಂತಿಮ 4 ನಿಮಿಷಗಳು, ಕೊನೆಯ 4 ನಿಮಿಷಗಳು. ಬೆಸೆಂಟ್ ಅದೇ ರೀತಿ ಸುಬ್ರಹ್ಮಣ್ಯ ತಂಡಗಳು ದಯವಿಟ್ಟು ಪ್ರವೇಶ ದ್ವಾರದ ಬಳಿ ಬರುವಂತಹ ದ್ವಿತೀಯ ಪಂದ್ಯಾಕೂಟಕ್ಕಾಗಿ 28-9 ಎನ್ನತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಸ್ಪರ್ಧೆ ಇದೆ. ಬಹಳಷ್ಟು ಮುನ್ನಡೆಯನ್ನು ಗಳಿಸಿಕೊಳ್ತಾ ಇದೆ ಆಳ್ವಾಸ್ ಬಿ. Do or die. Third right. ತೃತೀಯ ದಾಳಿ 28-9. ಏಕಪಕ್ಷೀಯವಾಗಿ ಪಂದ್ಯಾಕೂಟ ಮುಂದುವರಿಸಿಕೊಳ್ತಾ ಇದೆ. ಇದರ ಮಧ್ಯೆ ಕಾರ್ನರ್ ವಿಭಾಗದ ಲೋಪದೋಷ ಅಂಕಗಳನ್ನು ಗಳಿಸಿಕೊಳ್ಳುತ್ತಾ Do or die. Third right. ಥರ್ಡ್ ರೈಡ್ ಕಾರ್ನರ್ ವಿಭಾಗದ ಲೋಪದೋಷ. ಸ್ಪರ್ಧೆ ಇದರ ಮಧ್ಯೆ ಅದ್ಭುತ ರೀತಿಯಾದಂತಹ ಕಾರ್ನರ್ ವಿಭಾಗ 29-9 ಸ್ಪರ್ಧೆ ಇದರ ಮಧ್ಯೆ ಅದ್ಭುತ ರೀತಿಯ 9 ಎನ್ನತಕ್ಕಂಥ ಅಂಕಿಅಂಶ ಆಧಾರಗಳ ಮೇಲೆ ಸ್ಪರ್ಧೆ. ಅಂತಿಮ 2 ನಿಮಿಷಗಳು, ಲಾಸ್ಟ್ 2 ಮಿನಿಟ್ಸ್. ದಯವಿಟ್ಟು ದ್ವಿತೀಯ ಪಂದ್ಯಾಕೂಟಕ್ಕಾಗಿ ಬೆಸೆಂಟ್ ಅದೇ ರೀತಿ ಸುಬ್ರಹ್ಮಣ್ಯ ಎ ಮೂವತ್ತ 9 ಮಧ್ಯೆ ಪ್ರಥಮ ಪಂದ್ಯಾಕೂಟ ಸಂಪನ್ನವನ್ನು ಗಳಿಸಿಕೊಳ್ತಾ ಇದೆ. ಆಳ್ವಾಸ್ ಬಿ ಪಂದ್ಯಾಕೂಟವನ್ನು ಜಯಿಸಿಕೊಳ್ತಾ ಇದೆ. ಅಭಿನಂದನೆಗಳದೇ ರೀತಿ ದುರ್ಗಾಂಬ ಅಲಂಗಾರ್ ತಂಡಕ್ಕೂ ಮತ್ತೆ ಅವಕಾಶಗಳ ಮಧ್ಯೆ ಪಂದ್ಯಾಕೂಟವಿದೆ. ಕಾರಣ ಇದು ಲೀಗ್ ಮಾದರಿಯ ಪಂದ್ಯಾಕೂಟ. ಬನ್ನಿ ಬೆಸೆಂಟ್ ಅದೇ ರೀತಿ ಸುಬ್ರಹ್ಮಣ್ಯ ಎ. I've had to bury. ಬೆಸೆಂಟ್ ಸುಬ್ರಹ್ಮಣ್ಯ ಬರ್ಲಿ
ಬೆಸೆಂಟ್ ಸುಬ್ರಹ್ಮಣ್ಯ, ದಯವಿಟ್ಟು ತಂಡಗಳು ಬನ್ನಿ. ದಯವಿಟ್ಟು ಎರಡು ತಂಡಗಳು ಬೆಸೆಂಟ್ ಸುಬ್ರಹ್ಮಣ್ಯ. ಎಸ 8 ತಂಡಗಳ ಭಾಗವಹಿಸುವ ಪೈಕಿ ದ್ವಿತೀಯ ಪಂದ್ಯಕೂಟಕ್ಕಾಗಿ ಪ್ರಥಮ ತಂಡದ ಆಗಮನವಾಗ್ತಾ ಇದೆ. ದ ಟೀಮ್ ಬೆಸೆಂಟ್ ಕಾಲೇಜ್ ಮಂಗಳೂರು. ಆಟಗಾರರಿಗೆ ಉಪಹಾರದ ವ್ಯವಸ್ಥೆ ಕೂಡ ತಯಾರಾಗಿದೆ. ದಯವಿಟ್ಟು ಉಪಹಾರವನ್ನು ಸ್ವೀಕರಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆ ಹಿಂಭಾಗದಲ್ಲಿ ಉಪಹಾರದ ವ್ಯವಸ್ಥೆ ಕೂಡ ತಯಾರಾಗಿದೆ. ಆಟಗಾರರು ಸುಬ್ರಹ್ಮಣ್ಯ ಉಪಹಾರವನ್ನು ಸ್ವೀಕರಿಸಬೇಕು. ಹೊಸ 8 ತಂಡಗಳ ಭಾಗವಹಿಸುವ ಪೈಕಿ ದ್ವಿತೀಯ ಪಂದ್ಯಕೂಟಕ್ಕೆ ಬೆಸೆಂಟ್ ತಂಡಕ್ಕೆ ಟಕ್ಕರ್ ಕೊಡುವಂತ ಮತ್ತೊಂದು ತಂಡದ ಆಗಮನವಾಗ್ತಾ ಇದೆ. ದ ಟೀಮ್ ಸುಬ್ರಹ್ಮಣ್ಯ ಎ. ಸುಬ್ರಹ್ಮಣ್ಯ ಬಲಬಲ ಓಡೆ ಓಡೆ ಜಾಗ್ವಾ ಜಾಗ್ವಾ ಬಜಪ ಬಜಪ ಕಬಡ್ಡಿ G1 JS
ಕೂಟದ ತೃತೀಯ ಪಂದ್ಯ ಕೂಟಕ್ಕಾಗಿ ಪ್ರಥಮ ಕರೆಯನ್ನು ರಮಣಿಸಿಕೊಳ್ತಾ ಇದ್ದಾವೆ. ವಿಘ್ನೇಶ್ವರ ವಿರುದ್ಧವಾಗಿ ಎಂಯು ಕ್ಯಾಂಪಸ್ ಬಿ ತಂಡಗಳು. ಅದೇ ರೀತಿ ಮುಂದಿನ ವೀಕ್ಷಕ ವಿವರಣೆಗೆ ಧ್ವನಿ ಬದಲಾವಣೆಯೊಂದಿಗೆ ಗಮನಿಸಿಕೊಳ್ತಾ ಇದ್ದಾವೆ ಅರುಣ್ ಶೆಟ್ಟಿ ಕೆಂಚಾರ್. ರೈಡ್ ರೋಡ್ ಎಂಬ ತೀರ್ಪುಗಾರರಿಂದ ಅಂಕಿಅಂಶ ಪಟ್ಟಿಯಲ್ಲಿ 1 ಬಂತು. ಕೂಟದ 3ನೇ ಪಂದ್ಯಕ್ಕೆ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ವಿಘ್ನೇಶ್ವರ ವಿರುದ್ಧವಾಗಿ ಎಂಯು ಕ್ಯಾಂಪಸ್. ಎರಡು ಬಲಿಷ್ಠ ತಂಡಗಳ ಮಧ್ಯೆ ಕೂಟದ ಎಸ್ ದಾಳಿಗಾರ್ತಿಯ ಬಂಧನ. ಅಯಸ್ಕಾಂತದ ಪವರ್ನ ಹಸ್ತದಲ್ಲಿ ದಾಳಿಗಾರ್ತಿಗಳ ಎರಡು ಬಲಿಷ್ಠ ತಂಡಗಳ ಮಧ್ಯೆ ಕೂಟದ ದಾಳಿಗಾರ್ತಿಯ ಬಂಧನ. ಅಯಸ್ಕಾಂತದ 6 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ. ಅತ್ತ ಬಂಧನ ಇತ್ತ ಬಂಧನ. ಎಸ್ ರೈಟ್ ಔಟ್. 6 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ. ಅತ್ತ ಬಂಧನ ಇತ್ತ ಬಂಧನ. ಎಸ್ ಸುಬ್ರಹ್ಮಣ್ಯ ವಿರುದ್ಧವಾಗಿ ಬೆಸೆಂಟ್. ಮುಂದಿನ ಸ್ಪರ್ಧೆಗಾಗಿ ವಿಘ್ನೇಶ್ವರ ವಿರುದ್ಧ ಭಾಗ ಎಂಯು ಕ್ಯಾಂಪಸ್. ಈ ತಂಡದ ಮಹಿಳಾ ಆಟಗಾರ್ತಿಯರು ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ ಎಂಬ ಕರೆಯನ್ನು ರವಾನಿಸಿಕೊಳ್ತಾ ಇದೆ 3ನೇ ಪಂದ್ಯಕ್ಕಾಗಿ. ರಾಜ್ಯದ 7 ಬಲಿಷ್ಠ ತಂಡಗಳ ಮಧ್ಯೆ ಲೀಗ್ ಮಾದರಿಯ ಶ್ರೀನಿಧಿ ಟ್ರೋಫಿ 2026ರ ಚಾಂಪಿಯನ್ ಪಟ್ಟದ ಈ ಸ್ಪರ್ಧಾಕೂಟದಲ್ಲಿ ಭಾಗವಹಿಸುವಂತ 8 ಬಲಿಷ್ಠ ಮಹಿಳಾ ತಂಡಗಳ ಪಾಲ್ಗೊಳ್ಳುವಿಕೆಯಲ್ಲಿ ಈ ದಿನದ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯದ ಕೂಟದ ದ್ವಿತೀಯ ಪಂದ್ಯದಲ್ಲಿ ನಾವಿದ್ದೇವೆ. ಬೆಸೆಂಟ್ ವಿರುದ್ಧವಾಗಿ ಸುಬ್ರಹ್ಮಣ್ಯ. ಬೋನಸ್ ಥರ್ಡ್ ರೈಡ್ ಮಾಡು ಇಲ್ಲವೇ ಮಾಡಿ. ಕರೋ ಯಾಮರೋ ಇಲ್ಲಿ ಅವಸರದ ನಿರ್ಧಾರ. ಕಾರ್ನರ್ನ ಆಟಗಾರ್ತಿಯಿಂದ ಮಾಡು ಇಲ್ಲವೇ ಮಾಡಿ. ಕರೋ ಯಾಮರೋ ಇಲ್ಲಿ ಅವಸರ. 3-3 ಎಂಬ ಸಮಾನ ಅಂಕಗಳೊಂದಿಗೆ ಚುರುಕಿನ ಪಾದಚಲನೆ. ಎಸ್ ಕೊನೆಗೂ ಹೊರದಬ್ಬಿದ ದಾಳಿಗಾರ್ತಿ. 4-3. 4 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ. ಇಲ್ಲಿ ಬಕಪಕ್ಷಿಯಂತೆ ಕಾದು ಕುಳಿತಂತ ಕಾರ್ನರ್ನ ಆಟಗಾರ್ತಿ. 4 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ. 4-4. ಇಲ್ಲಿ ಬಕಪಕ್ಷಿಯಂತೆ ಕಾದು ಕುಳಿತ ಎಸ್ 4 ಡಬಲ್ ಅಂಕಗಳು 6-4. ಎಸ್
ಸೆಂಟರ್ ಲೈನ್ ಸಮೀಪದಲ್ಲಿ ದಾಳಿಗಾರ್ತಿಯ ಬಂಧನ 7-4. Yes. Center line is 3 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ, ಯಶಸ್ವಿ ದಾಳಿ 8-4. ಯಶಸ್ವಿದೆ. ಬೋನಸ್ +1 8-6. yes. ಮತ್ತೆ ಸೂಪರ್ ಟೆಕಲ್ ಆನ್ ಆಗಿದೆ. 3 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ. ಸೂಪರ್ ಟೆಕಲ್ ಆನ್ ಆಗಿದೆ. ದ್ವಿತೀಯ ಪಂದ್ಯಾಟ ಸಾಗ್ತಾ ಇದೆ. ಆರು ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ. ಮತ್ತೆ ಸೂಪರ್ ಟೆಕಲ್ ಆನ್ ಆಗಿದೆ. 8-6. ಸ್ಪಷ್ಟ 2 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಸೂಪರ್ ರಾಯ್ 5 ಅಂಕಗಳು. ಸೂಪರ್ ರಾಯ್ 13-7 ಕ್ಷಮಿಸಿ 13-6. ಪಂದ್ಯಕೂಟವನ್ನು ಮುಂದುವರಿಸಿ ಮತ್ತೆ ದಾಳಿಯಲ್ಲಿ 13-6. ಮುಂದಿನ ಪಂದ್ಯಕ್ಕಾಗಿ ವಿಘ್ನೇಶ್ವರ ವಿರುದ್ಧವಾಗಿ MU ಕ್ಯಾಂಪಸ್ ತಾವುಗಳು ಮುಂದಿನ ಪಂದ್ಯಕ್ಕಾಗಿ ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ ಎಂಬ ಕರೆಯನ್ನು ರವಾನಿಸಿಕೊಳ್ತಾ ಇದೆ. ಇಲ್ಲಿ ದಾಳಿಗಾರ್ತಿಯ ಬಂಧನವಾಗಿದೆ. ಆರು ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ. ಚುರುಕಿನ ಪಾದ ಚಲನೆಯಲ್ಲಿ ಯಶಸ್ವಿ ದಾಳಿ 15-6. 15-6. ಇನ್ನು ಕೂಡ ಪಂದ್ಯ ಜೀವಂತವಾಗಿದೆ. ಪ್ರಥಮಾರ್ಧ ಮುಗಿದಿಲ್ಲ, ಲೆಕ್ಕಾಚಾರದ ಸಮಯ ಬಂದಿಲ್ಲ. 2 ತಂಡದಲ್ಲಿ ಸ್ಟಾರ್ ಆಟಗಾರ್ತಿಯರು, ಬಲಿಷ್ಠನೇ ಆಟಗಾರ್ತಿಯರು ಹೊಂದಿರುವಂತಹ 2 ತಂಡಗಳ ಮಧ್ಯೆ ಲೀಗ್ ಮಾದರಿಯ ದ್ವಿತೀಯ ಪಂದ್ಯ ಬೋನಸ್. ಪ್ರಥಮಾರ್ಧ ಮುಗಿದಿದೆ. ಪ್ರಥಮಾರ್ಧ ಮುಗಿದಾಗ 15-7. ಸ್ಪಷ್ಟ 8 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಕೂಟದ ದ್ವಿತೀಯ ಪಂದ್ಯಾಟದಲ್ಲಿ ನಾವಿದ್ದೇವೆ. Super
15-7 ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು ದ್ವಿತೀಯ ಸುತ್ತಿನ ಪಂದ್ಯಾಟ ಚಾಲನೆಯಾಗಿದೆ. 15-7ರಲ್ಲಿ ಪಂದ್ಯಾಟವನ್ನು ಕಂಡುಕೊಳ್ತಾ ಇದ್ದೇವೆ. ಪ್ರಧಾನ ತೀರ್ಪುಗಾರರ ಬಲಪಾರ್ಶ್ವದಲ್ಲಿ ಸುಬ್ರಹ್ಮಣ್ಯ, ಎಡಪಾರ್ಶ್ವದಲ್ಲಿ ಬೆಸೆಂಟ್. ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು 8 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ದ್ವಿತೀಯ ಸುತ್ತಿನ ಪಂದ್ಯಾಟ 15-7. ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ದಾಳಿಗಾರ್ತಿ ಡೂ ಆರ್ ಡೈ. ಬಿಡು 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 ಅಮ್ಮ, ಬಿಡು ಬಿಡು. ಥರ್ಡ್ ರೈಟ್, ಡೂ ಆರ್ ಡೈ. ಎಸ್, ಅವಸರದ ನಿರ್ಧಾರ. ಕಾರ್ನರ್ನ ಆಟಗಾರ್ತಿಯ ಅವಸರದ ನಿರ್ಧಾರದಲ್ಲಿ 9-15 ಸ್ಪಷ್ಟ 6 ಅಂಕಗಳ ಮುನ್ನಡೆಯಲ್ಲಿ ಬೆಸೆಂಟ್ ಬೆನ್ನಟ್ಟಿ ಬರ್ತಾ ಇದೆ. ಎಸ್, ಬೋನಸ್ +1 ಅವಲಿ ಅಂಕಗಳು 17-9. ಬೋನಸ್ +1 ಅಂಕದೊಂದಿಗೆ 17-9ರಲ್ಲಿ ಮತ್ತೆ ದಾಳಿಯಲ್ಲಿ ಎದೆ ಸಂಖ್ಯೆ 11ರಲ್ಲಿ ಗುರುತಿಸಿಕೊಂಡಂತ ಆಟಗಾರ್ತಿ. ಎಸ್, ಕಾರ್ನರ್ನ ಆಟಗಾರ್ತಿ ಬಕ್ಕ ಪಕ್ಷಿಯಂತೆ ಕಾದು ಕಾರ್ನರ್ನ ಆಟಗಾರ್ತಿ. ಅಂಕಿಅಂಶ ಪಟ್ಟಿಯಲ್ಲಿ 10-17, 10-17. ಎಸ್, ಕಾರ್ನರ್ನ ಆಟಗಾರ್ತಿ 10-17, 10-17. ಯಶಸ್ವಿ ದಾಳಿ 11-17. ಕೊನೆಯ 5 ನಿಮಿಷ ಎಂಬ ಲೆಕ್ಕಾಚಾರದ ಸಮಯ ಚಾಲನೆಯಾಗಿದೆ. 11-17. ತೀರ್ಪುಗಾರರ ಅವಲಿ ಅಂಕಗಳೆಂಬ ಸಂದೇಶ 19-11, 19-11. ಸ್ಪಷ್ಟ 8 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಎಸ್. ಮುಂದಿನ ಪಂದ್ಯಕ್ಕೆ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ವಿಘ್ನೇಶ್ವರ ವಿರುದ್ಧವಾಗಿ ಎಂಇಒ ಕ್ಯಾಂಪಸ್ 4 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ ಕಂಡುಕೊಂಡಿದ್ದೇವೆ. 20-11ರಲ್ಲಿ 20-11. ಕೊನೆಯ 4 ನಿಮಿಷ ಎಂಬ ಸಂದೇಶ. ಯಶಸ್ವಿ ದಾಳಿ. ಕಾರ್ನರ್ನ ಆಟಗಾರ್ತಿಯ ತಪ್ಪು ನಿರ್ಧಾರ. ಹೆಚ್ಚುವರಿ ಅಂಕ 12-20. ಹನ್ನೆರಡು 20ರಲ್ಲಿ 5 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ. 12-20 ಸ್ಪಷ್ಟ 8 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ವಿಶ್ರಾಂತಿಗಾಗಿ ಮನವಿ. ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟವನ್ನು ಪ್ರತಿನಿಧಿಸಿದ ಆಟಗಾರ್ತಿಯರ ಪಾಲ್ಗೊಳ್ಳುವಿಕೆಯಲ್ಲಿ ಶ್ರೀನಿಧಿ ಟ್ರೋಫಿ 2026ರಲ್ಲಿ ಬಜೆಪೆಯ ಪುಣ್ಯದ ಮಣ್ಣಲ್ಲಿ ನಡೆದಿರುವ 8 ತಂಡಗಳ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಾಟದಲ್ಲಿ ನಾವಿದ್ದೇವೆ.
ಕೂಟದ ದ್ವಿತೀಯ ಪಂದ್ಯಾಟದಲ್ಲಿದ್ದೇವೆ. ಕೂಟದ ಮೂರನೇ ಪಂದ್ಯಾಟಕ್ಕೆ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ವಿಘ್ನೇಶ್ವರ ವಿರುದ್ಧವಾಗಿ ಎಂಯು ಕ್ಯಾಂಪಸ್. ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು 12-20. ಥರ್ಡ್ ರೈಟ್, ಡು ಆರ್ ಡೈ, ಮಾಡು ಇಲ್ಲವೇ ಮಡಿ. ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ದಾಳಿಗಾರ್ತಿ. ರನ್ನಿಂಗ್ ಹ್ಯಾಂಡ್ ಟಚ್ ಮುಖೇನವಾಗಿ ಯಶಸ್ವಿ ದಾಳಿ. ಮತ್ತೊಂದು ಅಂಕಗಳ ಜೋಡಣೆ. 21-12, 21-12. ರಡ್ ಒಂಜಿ ರಡ್. ಲೆಕ್ಕಾಚಾರದ ಸಮಯ ತೀರ್ಪುಗಾರರ ಮಂಡಳಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. 21-12ರಲ್ಲಿ ದ್ವಿತೀಯ ಪಂದ್ಯಾಟದಲ್ಲಿ ನಾವಿದ್ದೇವೆ. ಕೊನೆಯ 2 ನಿಮಿಷ, ಕೊನೆಯ 2 ನಿಮಿಷ ಎಂಬ ಸಂದೇಶ. ಕೊನೆಯ 2 ನಿಮಿಷ ಎಂಬ ಸಂದೇಶ ಬರುವಾಗ ಥರ್ಡ್ ರೈಟ್, ಮಾಡು ಇಲ್ಲವೇ ಮಾಡಿ. ಎಸ್ ದಾಳಿಯನ್ನು ಮುಂದುವರಿಸಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕೊನೆಯ 1 ನಿಮಿಷ, ಗೋಲ್ಡನ್ ಟೈಮ್. ಥರ್ಡ್ ರೈಟ್, ಕೊನೆಯ 1 ನಿಮಿಷ, ಥರ್ಡ್ ರೈಟ್. ಒಂದು ಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮತ್ತೊಂದು ಅಂಕಗಳ ಜೋಡಣೆಯಾಗಿದೆ. 23-12, 23-12. ಎಸ್, ಸೀಮಾರೇಖೆ ಸ್ಪರ್ಶದೊಂದಿಗೆ ಎಸ್ ಗೆದ್ದ ತಂಡಕ್ಕೆ ಮುಂದಿನ ಪಂದ್ಯಾಟಕ್ಕೆ ಸ್ವಾಗತ. ಸೋತ ತಂಡಕ್ಕೆ ಇನ್ನೂ ಕೂಡ ಅವಕಾಶ ಇದೆ. ಇದು ಲೀಗ್ ಮಾದರಿಯ ಪಂದ್ಯಾಟವಾಗಿರುತ್ತದೆ. ಮುಂದಿನ ಪಂದ್ಯಾಟಕ್ಕಾಗಿ ಬನ್ನಿ, ಪ್ರವೇಶ ದ್ವಾರಕ್ಕೆ ಬನ್ನಿ. ವಿಘ್ನೇಶ್ವರ ವಿರುದ್ಧವಾಗಿ ಎಂಯು ಕ್ಯಾಂಪಸ್ ಬನ್ನಿ. ಬನ್ನಿ ಬನ್ನಿ, ಟೀಮ್ ಬರಲಿ. ವಿಘ್ನೇಶ್ವರ ವಿರುದ್ಧವಾಗಿ ಎಂಯು ಕ್ಯಾಂಪಸ್ ಬನ್ನಿ ಬನ್ನಿ. ಮಹಿಳಾ ಆಟಗಾರ್ತಿಯರು ದಯವಿಟ್ಟು ಬನ್ನಿ. ಎಂಯು ಕ್ಯಾಂಪಸ್ ವಿರುದ್ಧವಾಗಿ
ಸುದರ್ಶನ್ ತಮ್ಮ ತಂಡವನ್ನು ಕರೆದುಕೊಂಡು ಬನ್ನಿ ಬನ್ನಿ. ಸುದರ್ಶನ್ ಇವರ ಗರಡಿಯಲ್ಲಿ ಪಲಕಿದಂತ ವಿಘ್ನೇಶ್ವರ. ಸುದರ್ಶನ್ ತಮ್ಮ ತಂಡವನ್ನು ಕರೆದುಕೊಂಡು ಬನ್ನಿ. ನಿಮ್ಮನ್ನು ಸ್ವಾಗತಿಸಲು ಈಗಾಗಲೇ ಬ್ಯಾಂಡಿನವರು ಒಲಗದವರು ಕಾಯ್ತಾ ಇದ್ದಾರೆ. ಸ್ವಲ್ಪ ಜೋರ್. ಎಸ್ ತಂಡ ಆಗಮನವನ್ನು ಕಂಡುಕೊಳ್ತಾ ಇದ್ದೇವೆ. ಟೀಮ್ MU ಕ್ಯಾಂಪಸ್ ಬನ್ನಿ. ತಮ್ಮ ಇಷ್ಟ ದೇವತೆಗಳನ್ನು ಮನಸ್ಸಾರೆ ಸ್ಮರಿಸಿಕೊಂಡು ತನ್ನ ಆಗಮನವನ್ನು ಕಂಡುಕೊಳ್ತಾ ಇದ್ದೇವೆ. MU ಕ್ಯಾಂಪಸ್ ಈಗಾಗಲೇ MU ಕ್ಯಾಂಪಸ್ ಪೂರ್ವ ತಾಲೀಮು ಸಿದ್ಧತೆ ನಡೆದು ಇದೀಗ ತಾಯಿ ತಂಡಕ್ಕೆ ಟಕ್ಕರ್ ನೀಡಬಲ್ಲ ತಂಡ ಆಗಮನವನ್ನು ಕಂಡುಕೊಳ್ತಿದ್ದೇವೆ. ಟೀಮ್ ವಿಘ್ನೇಶ್ವರ. ವಿಘ್ನೇಶ್ವರ ಕ್ರೀಡಾಭಿಮಾನಿಗಳೇ, ಪ್ರಸ್ತುತ ವಿಘ್ನೇಶ್ವರ ತಂಡದ ತರಬೇತುದಾರ ಸುದರ್ಶನ್ ಥ್ರೋ ಎಸೆತಗಾರಿಕೆ ವಿಭಾಗದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದರೆ ಅದು ಮಂಗಳೂರು ಕಂಡ ಶ್ರೇಷ್ಠ ತರಬೇತುದಾರರಾಗಿರುವ ಸುದರ್ಶನ್ ಇವರ ಈ ದಿನ ಕಬಡ್ಡಿ ತರಬೇತಿಯಲ್ಲಿ ತನ್ನ ವಿಘ್ನೇಶ್ವರ ಎಂಬ ತಂಡವನ್ನು ಕಟ್ಟಿಕೊಂಡು ಬಜಪೆಯ ಪುಣ್ಯದ ಮಣ್ಣಲ್ಲಿ ನಡೆದಂತ ಶ್ರೀನಿಧಿ ಟ್ರೋಫಿ 2026ಕ್ಕೆ ತನ್ನ ತಂಡವನ್ನು ಕಟ್ಟಿಕೊಂಡು ಬಂದಿರ್ತಾರೆ. ಆ ಸುದರ್ಶನ್ ಥ್ರೋ ವಿಭಾಗದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದಂತ ಮಂಗಳೂರು ಕಂಡ ಅತಿ ಅನುಭವದ ತರಬೇತರ ವಿಘ್ನೇಶ್ ತಂಡದ ಈ ದಿನದ ತರಬೇತಿ ಆಗಿರುವ ಸುದರ್ಶನ್ ಇವರಿಗೆ ಒಂದು ಗಟ್ಟಿ ಚಪ್ಪಾಳೆ ಮೂಲಕ ಆ ಸುದರ್ಶನ್ ಪ್ರಸ್ತುತ SDM ಕಾಲೇಜಿನ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಲ್ಲದೆ ಬಜಪೆ ಪರಿಸರದ ಕಬಡ್ಡಿ ಪಂದ್ಯಾಟದಲ್ಲೂ ಅತಿ ಹೆಚ್ಚು ತೀರ್ಪುಗಾರರಿಗೆ ನಮ್ಮೊಂದಿಗೆ ಸಹಕರಿಸಿದಂತ ಸುದರ್ಶನ್. ಪ್ರಸ್ತುತ MU ಕ್ಯಾಂಪಸ್ನ ತರಬೇತುದಾರರ ಬಗ್ಗೆ ಹೇಳುವುದಾದ್ರೆ ಅಥ್ಲೀಟ್ ನಗಲಿ NIS ಈ ಸಂಸ್ಥೆಯ ತರಬೇತುದಾರರಿಗೆ ಯಶವಂತ್ ಕೂಡ ಅನೇಕ ತರಬೇತಿ ನೀಡಿ ಅನೇಕ ಮಕ್ಕಳು ರಾಷ್ಟ್ರ ಮಟ್ಟಕ್ಕೆ
ಒಂದು ಪ್ರತಿನಿಧಿಸುವಂತ ತರಬೇತರಾಗಿರುವ ಯಶವಂತ್, ನಿಮ್ಮ ಸೇವೆಯನ್ನು ಕೂಡ ಈ ಪಂದ್ಯಗಳು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಪ್ರಥಮ ದಾಳಿ ವಿಘ್ನೇಶ್ವರ ಎಂಇ ಕ್ಯಾಂಪಸ್ ವಿರುದ್ಧವಾಗಿ ಪ್ರಥಮ ದಾಳಿಯನ್ನು ಮುಂದುವರಿಸಿಕೊಂಡು ಪ್ರಸ್ತುತ ಈ ಪಂದ್ಯಾಟದಲ್ಲಿ ಶ್ರೀದೇವಿ ಭಜನಾ ಮಂದಿರದ ಗೌರವಾಧ್ಯಕ್ಷರಾಗಿದ್ದು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಸೇಸಪ್ಪ ಅಮೀನ್ ಕೆಂಜಾರು ಈ ಪಂದ್ಯಾಟದ ವೀಕ್ಷಣೆಯಲ್ಲಿ ತಾವನ್ನು ಪ್ರಧಾನ ವೇದಿಕೆ ಮೇಲೆ ಪ್ರೀತಿಯಿಂದ ಆಹ್ವಾನಿಸ್ತಿದ್ದೇವೆ. ಸೇಸಪ್ಪನ್ನ ಮಾರ್ಗದರ್ಶಕರಾಗಿ ಹಿರಿಯರಾಗಿ ಸಂಘಟಕ ಮಿತ್ರರಾಗಿರುವ ನಮ್ಮಂಥ ಕರ್ಮರನ ಸೇಸಪ್ಪನ್ನ ಶ್ರೀದೇವಿ ಭಜನಾ ಮಂದಿರದ ಮಾಜಿ ಗೌರವಾಧ್ಯಕ್ಷರಾಗಿರುವ ಸೇಸಪ್ಪ ಅಮೀನ್ ದಯವಿಟ್ಟು ನೀವು ಪ್ರಧಾನ ವೇದಿಕೆ ಮೇಲೆ ಬರಬೇಕು. ಯಶಸ್ವಿ ದಾಳಿ. ಎಸ್, 1 2 3 ಅಂಕಗಳು. ಎಸ್, ಅಂಕಿ ಪಟ್ಟಿಯಲ್ಲಿ 4-1. ತಮ್ಮನ್ನು ಪ್ರೀತಿಯಿಂದ ಪ್ರಧಾನ ವೇದಿಕೆ ಮೇಲೆ ಆಹ್ವಾನಿಸಿದೆ. ಎಸ್, ಅವಲಿ ಅಂಕಗಳು 3-4. ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು ಕೊಂಚಾಡಿ ಪರಿಸರದ ಒಬ್ಬ ಅನುಭವಿ ಕಬಡ್ಡಿ ಆಟಗಾರ್ತಿ, ಇಂದು ವಿಘ್ನೇಶ್ವರ ತಂಡವನ್ನು ಪ್ರತಿನಿಧಿಸುವ ಆಟಗಾರ್ತಿಯಾಗಿರುವಂತ ಮತ್ತೊಂದು ಯಶಸ್ವಿ ದಾಳಿ. ಯಶಸ್ವಿ ಹಿಡಿತ. ಆರು 3ರಲ್ಲಿ 4 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. 6-3. ಒಂದು ಭಾಗದಲ್ಲಿ ವಿಘ್ನೇಶ್ವರ ಆದರೆ 6-3. ಇದೇ ಸಂಖ್ಯೆ 2ರಲ್ಲಿ ಗುರುತಿಸಿಕೊಂಡಂತ ಆಟಗಾರ್ತಿ ಯಶಸ್ವಿ ದಾಳಿಯನ್ನು ಮುಂದುವರಿಸಿಕೊಂಡು 6-3. ಪ್ರಧಾನ ವೇದಿಕೆಯಲ್ಲಿರುವ ಸೇಸಪ್ಪನವರಿಗೆ ಸಾಲು ಓದಿಸಿ ಸನ್ಮಾನಕ್ಕೆ ನೀಡಿ ಗೌರವಿಸಬೇಕಾಗಿ ಸಂಘಟಕ ಮಿತ್ರರಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಯಶಸ್ವಿಗಳೊಂದಿಗೆ ಮತ್ತೊಂದು ಅಂಕಗಳ ಹೆಚ್ಚುವರಿಯಾಗ್ತಾ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಒಂದು ಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎಸ್, ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು ಎಸ್ 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 ಎಸ್
ಅಯಸ್ಕಾಂತದ ಪವರ್ನ ತಲಪಾಡಿಯ ತಾರೆ ಮಾಡು ಇಲ್ಲವೇ ಮಾಡಿ ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ದಾಳಿಕಾರ್ತಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಎಸ್ ಅವಲಿ ಅಂಕಗಳು ನಮ್ಮ ಈ ಮುಖ್ಯ ವೇದಿಕೆಯಲ್ಲಿ ಹಿರಿಯರಾಗಿರುವಂಥ ಶ್ರೀಯುತ ಸೇಸಪ್ಪ ಮೀನ್ ಕೆಂಜಾರ್ ಶ್ರೀದೇವಿ ಭಜನಾ ಮಂದಿರ ಕರ್ಮರ್ ಇವರು ನಮ್ಮ ಮುಖ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಇವರನ್ನು ಮುಖ್ಯ ವೇದಿಕೆಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ನಿಧಿ ಇವರು ಶಾಲನ್ನು ಹಾಕಿ ಆತ್ಮೀಯವಾಗಿ ಗೌರವಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿಶ್ರಾಂತಿಗೆ ಮನವಿ ಮಾಡುವಾಗ 8-5 ಸ್ಪಷ್ಟ 3 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ನಾವಿದ್ದೇವೆ. ಎಂಟು 5ರಲ್ಲಿ ಕೂಟದ ದ್ವಿತೀಯ ಪಂದ್ಯಾಟದಲ್ಲಿ ನಾವಿದ್ದೇವೆ. 8-5 ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಜನ ಡಿಫೆಂಡರ್ಗಳ ಮಧ್ಯೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಯಶಸ್ವಿ ದಾಳಿ ಎಸ್ ಮತ್ತೊಂದು ಅಂಕಗಳ ಜೋಡಣೆ 6-9. ಎಸ್ ದಾಳಿಯನ್ನು ಮುಂದುವರಿಸಿಕೊಂಡು ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ 6-9. ಕೂಟದ 3ನೇ ಪಂದ್ಯಾಟದಲ್ಲಿ ನಾವಿದ್ದೇವೆ. ಕೂಟದ 4ನೇ ಪಂದ್ಯಕ್ಕಾಗಿ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ಆಲ್ಬಾಸ್ ಎ ವಿರುದ್ಧವಾಗಿ ಶ್ರೀರಾಮ್ ಮುಂದಿನ ಪಂದ್ಯಕ್ಕೆ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ಆಲ್ವಾಸ್ ಎ ವಿರುದ್ಧವಾಗಿ ಶ್ರೀರಾಮ್ ಫ್ರೆಂಡ್ಸ್ ಸುಳ್ಯ. ಮುಂದಿನ ಪಂದ್ಯ ತಮ್ಮದಾಗಿರುತ್ತೆ. ತಾವುಗಳು ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ ಎಂಬ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಕ್ಕಾಗಿ ಆಲ್ವಾಸ್ ಎ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯ. ತಾವುಗಳು ಮುಂದಿನ ಪಂದ್ಯಕ್ಕೆ ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ ಎಂಬ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಅಂಕಿಅಂಶ ಪಟ್ಟಿಯಲ್ಲಿ ವಿಘ್ನೇಶ್ವರವ 10, ಎಂಯು ಕ್ಯಾಂಪಸ್ 6. ಸ್ಪಷ್ಟ 4 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಕೂಟದ 3ನೇ ಪಂದ್ಯಾಟದಲ್ಲಿ ನಾವಿದ್ದೇವೆ. ಲೀಗ್ ಮಾದರಿಯ ಪಂದ್ಯಾಟವಾಗಿರುವ ಯಾರು ಚಾಂಪಿಯನ್ ಆಗಬಹುದು, ಯಾರು ರನ್ನರ್ಸ್ ಆಗಿರಬಹುದು, ತೃತೀಯ ಸ್ಥಾನವನ್ನು ಯಾರು ಅಲಂಕರಿಸಬಹುದು, 4ನೇ ಸ್ಥಾನಕ್ಕೂ ಯಾರು ಕೂಡ ತೃಪ್ತಿ ಪಟ್ಟುಕೊಳ್ಳಬಹುದು. ಕೊನೆಯ ಆಟಗಾರ್ತಿ ಯಶಸ್ವಿ ದಾಳಿಯನ್ನು ಮುಂದುವರಿಸಿಕೊಂಡು ಯಜ್ಞೇಶ್ವರ ಅಂಕಣದಲ್ಲಿ ಅಂಕದ ಬೇಟೆಗಾಗಿ ಇಲ್ಲಿ ಯಜ್ಞೇಶ್ವರ ಅಂಕಣದಲ್ಲಿ
14-7 ಸ್ಪಷ್ಟ 7 ಅಂಕಗಳ ಮುನ್ನಡೆಯಲ್ಲಿ ವಿಘ್ನೇಶ್ವರ. ಪ್ರಥಮಾರ್ಧ ಮುಗಿದಾಗ 14-7 ಸ್ಪಷ್ಟ 7 ಅಂಕಗಳ ಮುನ್ನಡೆಯಲ್ಲಿ ವಿಘ್ನೇಶ್ವರ. ಇನ್ನು ಕೂಡ ಪಂದ್ಯ ಜೀವಂತವಾಗಿದೆ. ಎಂತೆಂಥ ಪಂದ್ಯಾಟಗಳು ಗೆದ್ದಂತ ಇತಿಹಾಸ ನಮ್ಮಲ್ಲಿದೆ, ಎಂತೆಂಥ ಪಂದ್ಯಾಟಗಳು ಸೋತಂತ ಉದಾಹರಣೆ ಕೂಡ ನಾವು ನೋಡಿದ್ದೇವೆ. ಲೀಗ್ ಮಾದರಿಯ ಪಂದ್ಯಾಟವಾಗಿರುವ ಚಾಂಪಿಯನರ್ ಆಗಬಹುದು, ರನ್ನರ್ಸ್ ಕೂಡ ಯಾರಾಗಬಹುದು, ತೃತೀಯ ಸ್ಥಾನವನ್ನು ಅಲಂಕರಿಸಬಹುದು. 4ನೇ ಸ್ಥಾನಕ್ಕೆ ಯಾರು ತೃಪ್ತಿಪಟ್ಟುಕೊಳ್ತಾರೆ ನಿರೀಕ್ಷೆಯಲ್ಲಿ ಶ್ರೀನಿಧಿ ಟ್ರೋಫಿ 2026ರ ಚಾಂಪಿಯನ್ ಪಟ್ಟದ 8 ತಂಡಗಳ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಾಟದಲ್ಲಿ ನಾವಿದ್ದೇವೆ. ಮುಂದಿನ ಪಂದ್ಯಕ್ಕಾಗಿ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ಆಲ್ವಾಸ್ ಎ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯ. ಎಸ್ ತಪ್ಪು ಮಾಡಿದ್ಯಾ, ಕಾರ್ನರ್ನ ಆಟಗಾರ್ತಿ ತಪ್ಪು ಮಾಡಿದ್ಯಾ. ಎಸ್ ದೊಡ್ಡ ಬೇಟೆಯ ಬಂತನ. ಎಸ್ ಕಾರ್ನರ್ನ ಆಟಗಾರದಿಂದ ಕೊಂಚ ಮಟ್ಟಿನ ತಪ್ಪು. ಅಂಕಿಅಂಶ ಪಟ್ಟಿಯಲ್ಲಿ 18-9. ರಲ್ಲಿ ಕೂಟದ 3ನೇ ಪಂದ್ಯಾಟದಲ್ಲಿ ನಾವಿದ್ದೇವೆ. 4ನೇ ಪಂದ್ಯಕ್ಕೆ ಕರೆ ರವಾನಿಸಿದ್ದೇವೆ. ಆಲ್ವಾಸಿಯ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯ. ತಾವುಗಳು ಮುಂದಿನ ಪಂದ್ಯಕ್ಕಾಗಿ ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ ಎಂಬ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಶ್ರೀರಾಮ ವಿರುದ್ಧವಾಗಿ ಸುಳ್ಯ. ಬೋನಸ್ 10-18 10-18. ಎಸ್ ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು ಎದೆ ಸಂಖ್ಯೆ 5ರಲ್ಲಿ ಗುರುತಿಸಿಕೊಂಡ ಆಟಗಾರ್ತಿ ವಿಘ್ನೇಶದ ಪರವಾಗಿ 5 ಜನ ಡಿಫೆಂಡರ್ಗಳ ಮಧ್ಯೆ ಎದೆ ಸಂಖ್ಯೆ 5ರ ದಾಳಿಯನ್ನು ಮುಂದುವರಿಸಿಕೊಂಡು ವಿಶ್ರಾಂತಿಗಾಗಿ ಮನವಿ. ವಿಘ್ನೇಶ್ವರ ವಿಶ್ರಾಂತಿಗಾಗಿ ಮನವಿ. ಆಟಗಾರ್ತಿಯ ಬದಲಾವಣೆ 0-3 ಔಟ್ 1-0 ಇನ್. ಬನ್ನಿ ಬನ್ನಿ. ಎಸ್ 10-18ರಲ್ಲಿ ಬೋನಸ್ ಥರ್ಡ್ ರೈಟ್. 3ನೇ ದಾಳಿ ಮಾಡು ಇಲ್ಲವೇ ಮಾಡಿ ಕರೋ ಯಾ ಮರೋ.
ಕೊನೆಯ 5 ನಿಮಿಷ. ಕೊನೆಯ 5 ನಿಮಿಷ ಎಂಬ ಸಂದೇಶ. ಕೊನೆಯ 5 ನಿಮಿಷ ದಾಳಿಯಲ್ಲಿ ಥರ್ಡ್ ರೈಟ್. ದಾಳಿಯನ್ನು ಮುಂದುವರಿಸಿ 5 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ. ಹದಿನೆಂಟು 12. ದೊಡ್ಡ ಬೇಟೆಯ ಬಂತನ. ಕೊನೆಯ 4 ನಿಮಿಷ. ಕೊನೆಯ 4 ನಿಮಿಷ ಎಂಬ ಸಂದೇಶ. 19-12. 19-12ರಲ್ಲಿ ಕೂಟದ 3ನೇ ಪಂದ್ಯಾಟದಲ್ಲಿ 4ನೇ ಪಂದ್ಯಾಟಕ್ಕೆ ಆಲ್ವಾಸಿಯ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯ. ಆರು ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ. ಬೋನಸ್. ಕೊನೆಯ 3 ನಿಮಿಷ. ಕೊನೆಯ 3 ನಿಮಿಷ ಎಂಬ ತೀರ್ಪು. ತೀರ್ಪುಗಾರರ ಮಂಡಲದ ಕೊನೆಯ 3 ನಿಮಿಷ ಎಂಬ ತೀರ್ಪು. ಇನ್ನೇನೋ ಲೆಕ್ಕಾಚಾರದ ಸಮಯ. ಅವಸರದ ನಿರ್ಧಾರ. ಮತ್ತೆ ವಿಶ್ರಾಂತಿಗಾಗಿ ಮನವಿ. ತರಬೇತುದಾರನ ವಿಶ್ರಾಂತಿಗಾಗಿ ಮನವಿ. ಅಂಕಿಅಂಶ ಪಟ್ಟಿಯಲ್ಲಿ 19-14. 19-14. ಅಭಿಮಾನಿಗಳು ಹೊಂದಿರುವ ಆಟ ಇದ್ರೆ ಅದು ಫುಟ್ಬಾಲ್. ಮಾಡು ಇಲ್ಲವೇ ಮಾಡಿ. ಥರ್ಡ್ ರೈಟ್. ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ಬಿಡು 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 ಸಹೋದರಿಯನ್ನು ಬಿಡು. ಹದಿನೈದು 19. ತೀರ್ಪುಗಾರರ ತೀರ್ಪು ಬಂದಾಯ್ತು. ಕೊನೆಯ 2 ನಿಮಿಷ. 20-15. ಕೊನೆಯ 2 ನಿಮಿಷ ಎಂಬ ತೀರ್ಪುಗಾರನಿಂದ ಸಂದೇಶ ಬಂದಿದೆ. ಕೊನೆಯ 2 ನಿಮಿಷ ಎಂಬುದು 20-15. ಬೋನಸ್ 21. ಎಸ್ 21-16. 22-16. ಕೊನೆಯ 1 ನಿಮಿಷ. ಗೋಲ್ಡನ್ ಟೈಮ್. ಮುಂದಿನ ಸ್ಪರ್ಧೆಗಾಗಿ ಬನ್ನಿ. ಆಲ್ವಾಸಿಯ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯ. ಪ್ರವೇಶ ದ್ವಾರಕ್ಕೆ ಬನ್ನಿ.
ಲೆಕ್ಕಾಚಾರದ ಸಮಯ ತೀರ್ಪುಗಾರರ ಮಂಡಳಿಯಿಂದ ಬಂದಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸಮಯ ತೀರ್ಪುಗಾರರ ಮಂಡಳಿಯಿಂದ ಬಂದಿದೆ. ಗೆದ್ದದ ತಂಡಕ್ಕೆ ಮುಂದಿನ ಪಂದ್ಯಕ್ಕೆ ಸ್ವಾಗತ. ಈ ಸೋದದ ತಂಡಕ್ಕೆ ಪುಣ್ಯದ ಮಣ್ಣು ಇನ್ನೂ ಕೂಡ ಅವಕಾಶವಿದೆ. 23ರಲ್ಲಿ 19. ಮುಂದಿನ ಪಂದ್ಯಕ್ಕಾಗಿ ಬನ್ನಿ. ಆಳ್ವಾಸ್ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯ. ಎಸ್, ಇದೀಗ ತಂಡ ಆಗಮನವನ್ನು ಕಟ್ಟಿಕೊಳ್ತಾ ಇದ್ದೇವೆ. ಟೀಮ್ ಆಳ್ವಾಸ್ ಎ. Slots. Slots.
Jeevan, Jeevan, JS. Jeevan, ಬನ್ನಿ JS. ಶ್ರೀರಾಮ ಫ್ರೆಂಡ್ಸ್ ಸುಲ್ಯ ಟೀಮ್ ಬರ್ಲಿ ಬನ್ನಿ ಸುಲ್ಯ ಬಲೆ ಸುಲ್ಯ ಬಲೆ ಶ್ರೀರಾಮ ಸುಲ್ಯ ಬನ್ನಿ Jeevan, JS. ಈಗಾಗಲೇ ಆಲ್ವಾಸ್ ಎ ತಂಡ ಪೂರ್ವ ತಾಲೀಮು ಸಿದ್ಧತೆಯೊಳಗಡೆ ಈ ತಂಡಕ್ಕೆ ಟಕ್ಕರ್ ನೀಡಬಲ್ಲ ತಂಡ ಆಗಮನವನ್ನು ಕಂಡುಕೊಳ್ತಾ ಇದ್ದೇವೆ. ಶ್ರೀ ರಾಮ ಫ್ರೆಂಡ್ಸ್ ಸುಲ್ಯ ಬನ್ನಿ ಸುಲ್ಯ ತಂಡ ಬಲಿಷ್ಠ ತಂಡಗಳ ಬಾಹುಬಲಿಯಲ್ಲಿ ಇದೀಗ 8 ತಂಡಗಳ ಪೈಕಿ ಆಲ್ವಾಸ್ ವಿರುದ್ಧವಾಗಿ ಸೆಣಸಾಡುವ ತಂಡ ಆಗಮನವನ್ನು ಕಂಡುಕೊಳ್ತಾ ಇದ್ದೇವೆ. ಶ್ರೀ ರಾಮ ಫ್ರೆಂಡ್ಸ್ ಸುಲ್ಯ ಅಮಲಿ ತಂಡಗಳು ಕೂಡ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಪ್ರತಿಷ್ಠಾ ಆಟಗಾರ್ತಿಯರ ಪಾಲ್ಗೊಳ್ಳುವಿಕೆಯಲ್ಲಿ ಇದೀಗ 2 ತಂಡಗಳ ಬಲಿಷ್ಠ ತಂಡಗಳ ಮಧ್ಯೆ ಸೆಣಸಾಟ ಹೈ ವಾಲ್ಟೇಜ್ ಆಗುವ ಲಕ್ಷಣಗಳನ್ನು ಕಂಡುಕೊಳ್ಳುವ 2 ಬಲಿಷ್ಠ ತಂಡಗಳ ಮಧ್ಯೆ ಕಬಡ್ಡಿ ಪಂದ್ಯಾಟ ಕೂಟದ 4ನೇ ಪಂದ್ಯಾಟದಲ್ಲಿ ಆಲ್ವಾಸ್ ಎ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ಸುಲ್ಯ
ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ಗೆದ್ದ ತಂಡ ಆಲ್ವಾಸ್ ಅಂಕಣವನ್ನು ಆಯ್ದುಕೊಂಡಿದೆ. ಇದೀಗ ಎರಡು ಬಲಿಷ್ಠ ತಂಡಗಳ ಮಧ್ಯೆ ಸೆಣಸಾಟ. ಒಂದು ಭಾಗದಲ್ಲಿ ಆಲ್ವಾಸ್ ಆದ್ರೆ ಈ ಭಾಗದಲ್ಲಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯ. ಎಸ್, ಪ್ರಥಮ ದಾಳಿಯನ್ನು ಮುಂದುವರಿಸಲು ಆಲ್ವಾಸಿನ ಅಂಕಣದಲ್ಲಿ ಶ್ರೀರಾಮ ಸುಳ್ಯದ ಪರವಾಗಿ ಪ್ರಥಮ ದಾಳಿ. ಖಾತೆ ಶುಭಾರಂಭಿಸಿದ ಲೇಖನಿಗೆ ಚಲಾವಣೆಯನ್ನು ಕಂಡುಕೊಂಡಿದ್ದೇವೆ. ದಾಳಿಯನ್ನು ಮುಂದುವರಿಸಿಕೊಂಡು ಸುನೀತಾ ಆಲ್ವಾಸಿನ ಮಾಜಿ ಆಟಗಾರ್ತಿ, ಅದಲ್ಲದೆ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಪಡೆದಂತ ಆಟಗಾರ್ತಿ. ಇದೀಗ ಸುಳ್ಯದ ಪರವಾಗಿ ದಾಳಿಯಲ್ಲಿ 1-0 ಮುಖೇನವಾಗಿ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಕರೋ ಯಾಮರು. ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ದಾಳಿಗಾರ್ತಿ ಯಶಸ್ವಿ ದಾಳಿ. 1-1, ಎರಡು ತಂಡಗಳು 1-1 ಮುಖೇನವಾಗಿ ಮತ್ತೆ ದಾಳಿಯಲ್ಲಿ ಆಲ್ವಾಸಿನ ಪರವಾಗಿ ಅವಳಿ ಅಂಕಗಳು 3 ಅಂಕಗಳು. ಎಸ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಂಡು 5-1 ಎಸ್ ಸೂಪರ್ ಟ್ಯಾಕಲ್ 3-5 ಮತ್ತೆ ದಾಳಿಯಲ್ಲಿ ಸುಳ್ಯದ ಪರವಾಗಿ ಎದೆ ಸಂಖ್ಯೆ 8ರಲ್ಲಿ ಗುರುತಿಸಿಕೊಂಡ ಆಟಗಾರ್ತಿ. ಎರಡು ತಂಡದಲ್ಲೂ ಸ್ಟಾರ್ ಆಟಗಾರ್ತಿ, ಬಲಿಷ್ಠನೇ ಆಟಗಾರ್ತಿಯನ್ನು ಹೊಂದಿರುವಂತಹ ಎರಡು ತಂಡಗಳು. ಎಸ್ ದಾಳಿಗಾರ್ತಿಯ ಬಂಧನ 7-2. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 7-2. ಅವಳಿ ಅಂಕಗಳು ಎಸ್ 3 ಅಂಕಗಳೊಂದಿಗೆ 11-3 11-3.
14-12. ಮತ್ತೊಂದು ಅಂಕಗಳ ಜೋಡಣೆ 13-4. Third right. Do or die. ಮಾಡು ಇಲ್ಲವೇ ಮಾಡಿ. ವಿಶ್ರಾಂತಿಗಾಗಿ ಮನವಿ 5-14 5-14. ಮುಂದಿನ ಪಂದ್ಯಕ್ಕಾಗಿ ಆಲ್ಬಾಸ್ ಬಿ ವಿರುದ್ಧವಾಗಿ ವಿಘ್ನೇಶ್ವರ ಕಲ್ಲಡ್ಕ ಬಿ. ತಾವುಗಳು ಮುಂದಿನ ಪಂದ್ಯಕ್ಕಾಗಿ ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ. ಮುಂದಿನ ಪಂದ್ಯಕ್ಕೆ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ಆಲ್ವಾಸ್ ಬಿ ವಿರುದ್ಧವಾಗಿ ವಿಘ್ನೇಶ್ವರ ಕಲ್ಲಡ್ಕ. ಮುಂದಿನ ಪಂದ್ಯಕ್ಕಾಗಿ ತಮಗಿದು ಪ್ರಥಮ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ದಾಳಿಯನ್ನು ಮುಂದುವರಿಸಿಕೊಂಡು ಬೋನಸ್. ಹದಿನೈದು 5. ಐದು ಜನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಂಡು 15-5 16-5. ಎಸ್ ದಾಳಿಗಾರ್ತಿಯ ಬಂಧನ 17-5. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಹದಿನೆಂಟು 5 18-5. ಯಶಸ್ವಿ ದಾಳಿ ಮತ್ತೊಂದು ಅಂಕಗಳ ಜೋಡಣೆ 6-18. ಆರು 18 18-6. ಸ್ಪಷ್ಟ 12 ಅಂಕಗಳ ಮುನ್ನಡೆಯಲ್ಲಿ
ಆಲ್ವಾಸ್ ಇನ್ನು ಕೂಡ ಪಂದ್ಯ ಜೀವಂತವಾಗಿದೆ. ಎಸ್, ಕೊನೆಗೂ ದಾಳಿಗಾರ್ತಿಯ ಬಂಧನ. ಸೂಪರ್ ಟ್ಯಾಕಲ್. ಸೂಪರ್ ಟ್ಯಾಕಲ್. ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಬಸ್ ಹಮ್ಮಿಕೊಂಡಂತ 14ರ ವಯೋಮಿತಿಯ ಬಾಲಕರ ವಿಭಾಗದಲ್ಲಿ ಸಂಪನ್ನಗೊಂಡು ಮಹಿಳಾ ತಂಡಗಳ ಪಂದ್ಯಾಕೂಟ ಸಾಗಿಕೊಂಡು ಬರ್ತಾ ಇದೆ. ಈ ಒಂದು ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ಅತಿಥಿ ಅಭ್ಯಾಗತರಾಗಿ ಆಗಮಿಸಿಕೊಳ್ತಾ ಇದ್ದಾರೆ ಮನೀಶ್ ಶೆಟ್ಟಿ ಎಕ್ಕಾರು. ದಯವಿಟ್ಟು ಭವ್ಯ ವೇದಿಕೆಯನ್ನು ಅಲಂಕರಿಸುವಂತೆ ಕೇಳಿಕೊಳ್ತಾ ಇದ್ದಾರೆ. ಪ್ರಸ್ತುತ ಜಾಗ್ವಾರ್ ತಂಡದ ಮಾಜಿ ಕಬಡ್ಡಿ ಆಟಗಾರ, ಒಂದು ಕಾಲದಲ್ಲಿ ಜಾಗ್ವಾರ್ ತಂಡದ ಜಂಪಿಂಗ್ ಖ್ಯಾತಿಯ ಮನೀಶ್.
ಸೂಪರ್ ಟಕ್ಕಲ್ ಆನ್ ಆಗಿದೆ. ನಾಲ್ಕು ಅಂಕಗಳು ಸೂಪರ್ ರೈಡ್. 4 ಅಂಕಗಳೊಂದಿಗೆ ಸೂಪರ್ ರೈಡ್ ನೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 25-9. ಎಸ್ ಆಟಗಾರ್ತಿಯ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೇವೆ. 0-3 ಔಟ್, 0-5 ಔಟ್. ಆಟಗಾರ್ತಿಯ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೇವೆ. ಶ್ರೀರಾಮ ಸುಲ್ಯದ ಪರವಾಗಿ ಲೆಕ್ಕಾಚಾರದಲ್ಲಿ ತಂಡದ ಕಪ್ತಾನರ ಜೊತೆ ಸಹ ಆಟಗಾರ್ತಿಯರ ಲೆಕ್ಕಾಚಾರ ಇದೀಗ ಅಂಕಿಅಂಶ ಪಟ್ಟಿಯಲ್ಲಿ 25-9. ಮತ್ತೆ ದಾಳಿಯಲ್ಲಿ ಸುನೀತಾ. ಎಸ್ ದಾಳಿಯಲ್ಲಿ ಸುನೀತನನ್ನು ಪರಿಚಯಿಸ್ತಾ ಇದ್ದೇವೆ. ಇಪ್ಪತ್ತ 25-9. ಮುಂದಿನ ಪಂದ್ಯಕ್ಕಾಗಿ ಆಳ್ವಾಸ್ ಬಿ ವಿರುದ್ಧವಾಗಿ ವಿಘ್ನೇಶ್ವರ. ಎಸ್ 1 ಅಂಕಗಳ ಜೋಡಣೆ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಾಡಿ. ಮುಂದಿನ ಪಂದ್ಯಕ್ಕಾಗಿ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ಆಳ್ವಾಸ್ ಬಿ ವಿರುದ್ಧವಾಗಿ ವಿಘ್ನೇಶ್ವರ. ಮುಂದಿನ ಪಂದ್ಯಾಟ ತಮ್ಮದಾಗಿರುತ್ತದೆ. ದಯವಿಟ್ಟು ಮುಂದಿನ ಪಂದ್ಯಕ್ಕಾಗಿ ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ. ವಿಘ್ನೇಶ್ವರ ವಿರುದ್ಧವಾಗಿ ಆಳ್ವಾಸ್ ಬಿ. ಎಸ್ ದಾಳಿಯನ್ನು ಮುಂದುವರಿಸಿಕೊಂಡು ಎಸ್ ದಾಳಿಗಾರ್ತಿಯ ಬಂಧನ. ಐದು ಜನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಂಡು 28-10 ದ್ವಿತೀಯ ಸುತ್ತಿನ ದ್ವಿತೀಯ ಕೂಟದ 5ನೇ ಪಂದ್ಯಕ್ಕಾಗಿ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ಆಳ್ವಾಸ್ ಬಿ ವಿರುದ್ಧವಾಗಿ ವಿಘ್ನೇಶ್ವರ. ಇಪ್ಪತ್ತ 28-10. ಕೊನೆಯ 4 ನಿಮಿಷ ಸಂದೇಶ ರವಾನೆಯಾಗಿದೆ. ಲೆಕ್ಕಾಚಾರದ ಸಮಯ ಚಾಲನೆಯಾಗಿದೆ. ಶ್ರೀರಾಮ ಸುಲ್ಯ ವಿಶ್ರಾಂತಿಗೆ ಮನವಿ ಮಾಡುವ ಅವಕಾಶ ಮುಗಿದಿದೆ. ಎಸ್ ದಾಳಿಯನ್ನು ಮುಂದುವರಿಸಿಕೊಂಡು ಮತ್ತೊಂದು ಅಂಕಗಳ ಜೋಡಣೆ ಸುಲ್ಯ ತಂಡಕ್ಕೆ.
ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಶ್ರೀಯುತ ಉಮನಾಥ್ ಕೋಟ್ಯಾನ್ ಸರ್ ಆಗಮಿಸ್ತಾ ಇದ್ದಾರೆ. ಈ ಒಂದು ಪಂದ್ಯದ ಮುಖ್ಯ ವೇದಿಕೆಯತ್ತ ಶ್ರೀಯುತ ಉಮನಾಥ್ ಕೋಟ್ಯಾನ್ ಸರ್ ಇವರನ್ನು ಆತ್ಮೀಯವಾಗಿ ಜಾಗುವಾರ್ ಸ್ಪೋರ್ಟ್ಸ್ ಕ್ಲಬ್ನ ಸರ್ವ ಸದಸ್ಯರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಕೊನೆಯ ಒಂದು ನಿಮಿಷ ಎಂಬ ಸಂದೇಶ ಲೆಕ್ಕಾಚಾರದ ಸಮಯ. ಕೊನೆಯ 1 ನಿಮಿಷ, ಲಾಸ್ಟ್ 1 ಮಿನಿಟ್, ಗೋಲ್ಡನ್ ಟೈಮ್. ಗೆದ್ದ ತಂಡಕ್ಕೆ ಮುಂದಿನ ಪಂದ್ಯಾಟಕ್ಕೆ ಸ್ವಾಗತ. ಈ ಸೋತ ತಂಡಕ್ಕೆ ಪುಣ್ಯದ ಮಣ್ಣಲ್ಲಿ ಹೋರಾಡಿದ ಸವಿ ನೆನಪು. ಬಂಡ್ ಮುಂದಿನ ವಿದ್ಯಮಾನದಲ್ಲಿ ದೀಕ್ಷಿತ್. ಜಾಗುವಾರ್ ಸ್ಪೋರ್ಟ್ಸ್ ಕ್ಲಬ್ದ ಈ ಒಂಜಿ 7ನೇ ವರ್ಷದ ಕಬಡ್ಡಿ ಪಂದ್ಯಾಕೂಟದ ಈ ಒಂಜಿ ಮುಖ್ಯ ವೇದಿಕೆ ಚಾವಡಿದ ಬಾಮಡು ನಮ್ಮೊಟ್ಟಿಗೆ ನಮ್ಮ ಪೆರ್ಮೆದ ಶಾಸಕರು ಜಾಗುವಾರ್ ಸ್ಪೋರ್ಟ್ಸ್ ಕ್ಲಬ್ಗೂ ಮ್ಯಾಟ್ ಬರಡು ನನಗೆ ಮುಖ್ಯ ಕಾರಣ ಕರ್ತರಾಯನಂಚಿನ ನಮ್ಮ ಮೋಕ್ಯದ ವ್ಯಕ್ತಿ ಮಾತ್ರ ತಂದೆ ಜಾಗುವಾರ್ ಸ್ಪೋರ್ಟ್ಸ್ ಕ್ಲಬ್ ಒವೇ ಒಂಜಿ ಎಡ್ಡೆ ಕಾರ್ಯ ಮಲ್ತಂಡ ಅಂಡಲ ಐತ ಜೊತೆಟ್ಟು ಜಾಗುವಾರ್ ಸ್ಪೋರ್ಟ್ಸ್ದ ಮಾತಾ ಜವನಿಯರಿಗೆ ಬೆರಿಬಿಟ್ಟದು ಪ್ರೋತ್ಸಾಹ ಕೊರ್ಪಿನಂಚಿನ ಮಮಲ್ಲ ಮನಸ್ಸದ ವ್ಯಕ್ತಿ ನಮ್ಮ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಪೆರ್ಮೆದ ಶಾಸಕರಾಯನಂಚಿನ ಉಮನಾಥ್ ಕೋಟ್ಯಾನ್ ಸರ್ ನಮ್ಮ ಚಾವಡಿದ ಬಾಮಡು ಗೌರವಪೂರ್ವಕವಾದ ಈ ಒಂಜಿ ಪೀಠನು ಅಲಂಕಾರ ಮಲ್ದೇರು ಅರೆಗೆ ನಮ್ಮ ಜಾಗುವಾರ್ ಸ್ಪೋರ್ಟ್ಸ್ ಕ್ಲಬ್ದ ಸದಸ್ಯರು ಕರಾವಳಿ ಕಾಲೇಜ್ ನೀರ್ಮಾರ್ಗದ ಫಿಸಿಕಲ್ ಡೈರೆಕ್ಟರ್ ಆಯನಂಚಿನ ಅರುಣ್ ನೀರ್ಮಾರ್ಗ ಮೇರೆ ಬತ್ತದ ಶಾಲು ಪಾಡ್ದು ಸ್ಮರಣಿಕೆನು ಕೊಡ್ದು ಮೋಕೆಡಿ ಒಂಜಿ ಲೇಸಿಗೆ ಎದುಕೊನೋಡು ಪಂದ ಭಿನ್ನಾಯ್ತೊಂದುಲ್ಲ. ಪೆರ್ಮೆದ ಶಾಸಕರು ಅಭಿವೃದ್ಧಿದ ಒಂಜಿ ಮಮಲ್ಲ ಕಾನೂನು ಪತೊಂದು ಈ ಕ್ಷೇತ್ರನು ಬುಲೆಪಾವಡು ಈ ಕ್ಷೇತ್ರಡು ಒಂಜಾತ್ ಅಭಿವೃದ್ಧಿ ಕಾರ್ಯಲೋನೆ ಮಲ್ಪೋಡು ಪಂಪಿನ ಒಂಜಿ ಕಾನೂನು ಪತೊಂದು ಮುಂದುವರಿಯೊಂದು ನಂಚಿನ ನಮ್ಮ ನೆಚ್ಚಿನ ಶಾಸಕರು ಈ ಜಾಗುವಾರ್ ಸ್ಪೋರ್ಟ್ಸ್ದ ಈ ಒಂಜಿ ಕಬಡ್ಡಿ ಪಂದ್ಯಾಟನ ಉದ್ದೇಶಿಸದು ಒಂಜಿ ರೆಡ್ಡ ಪಾತ್ರ ನಮ್ಮ ದುಂಬುಗದಿ ಓಡೊಂದು ಭಿನ್ನಾಯ್ತೊಂದುಲ್ಲ. ಸರಿ ಆರೆ ಯಾನ ಪಾತೆರುಜಿ ಗೊಬ್ಬು ನಕುಲು ಗೊಬ್ಬೊಂದು ಪಡು ಒಂದೇ ನಮ್ಮ ಸಂತೋಷ ಪಂಪಿನ ಒಂಜಿ ಪಾತೆರನ್ನು ಪನೊಂದುಲ್ಲೇರು ಅಂಚಾದು ಪುನಗ ನನ್ನ ದುಂಬಗ ರೆಡ್ಡ ಟೀಮಲ್ಲ ನಮ್ಮ ವೆಲ್ಕಮ್ ಮಲ್ಪುಗ ಐತ ಒಟ್ಟಿಗೆ ಶಾಸಕರು ಅಕಲೆಗೆ ಶುಭ ಹಾರೈಕೆಯನ್ನು ಮಲ್ಪಡೊಂದು ಭಿನ್ನಯ ಎಂಕಲ್ನ ಎಸ್ ದಯವಿಟ್ಟು ಬನ್ನಿ. ವಿಘ್ನೇಶ್ವರ
ದಯವಿಟ್ಟು ಬನ್ನಿ, ನಿಮಗಾಗಿ ನಮ್ಮ ಕ್ಷೇತ್ರದ ಶಾಸಕರು ಕಾಯ್ತಾ ಇದ್ದಾರೆ. ದಯವಿಟ್ಟು ಬನ್ನಿ. ಹಸ್ತಲಾಘವ ಮಾಡಲು ಎರಡು ತಂಡಗಳಿಗೂ ನಮ್ಮ ಕ್ಷೇತ್ರದ ಶಾಸಕರು ಕಾಯ್ತಾ ಇದ್ದಾರೆ. ದಯವಿಟ್ಟು ಬನ್ನಿ. ವಿಘ್ನೇಶ್ವರ ವಿರುದ್ಧವಾಗಿ ಆಳ್ವಾಸ್. ಬನ್ನಿ ವಿಘ್ನೇಶ್ವರ, ಟೀಮ್ ಬರ್ಲಿ, ಟೀಮ್ ಬರ್ಲಿ. ಆಗಮನವನ್ನು ಕಟ್ಟಿಕೊಳ್ತಾ ಇದ್ದೇವೆ. ವಿಘ್ನೇಶ್ವರ ವಿರುದ್ಧವಾಗಿ ಆಳ್ವಾಸ್ ಬಿ. ದಯವಿಟ್ಟು ಆಳ್ವಾಸ್ ಬಿ ತಂಡದ ಆಟಗಾರ್ತಿಯರು ದಯವಿಟ್ಟು ಬನ್ನಿ. ನಿಮಗಾಗಿ ನಮ್ಮದ ಕ್ಷೇತ್ರದ ಶಾಸಕರು ಕಾಯ್ತಾ ಇದ್ದಾರೆ. ಹಸ್ತಲಾಘವ ಮಾಡಲಿಕ್ಕಿದೆ. ದಯವಿಟ್ಟು ಆಳ್ವಾಸ್ನ ಬಿ ತಂಡದ ಆಟಗಾರ್ತಿಯರು ದಯವಿಟ್ಟು ಬನ್ನಿ, ಬನ್ನಿ ಬನ್ನಿ. ದ್ವಿತೀಯ ಪಂದ್ಯಾಟವನ್ನು ಆಡುತ್ತಿದ್ದೀರಾ, ದಯವಿಟ್ಟು ಬನ್ನಿ. ಕರೆಯುವುದೇ ನಮ್ಮ ಕಾಯಕವಲ್ಲ, ಕಾಯಿಸುವುದು ನಿಮ್ಮ ಧರ್ಮವಲ್ಲ. ನಮ್ಮ ಕರೆಗೆ ಸ್ಪಂದನೆ ನೀಡಿ ದಯವಿಟ್ಟು ಬನ್ನಿ. ಆಳ್ವಾಸ್ ಕ್ರೀಡಾ ಕ್ಷೇತ್ರದಲ್ಲಿ ದೊಡ್ಡ ಹೆಸರು. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಷ್ಟ್ರ ಮಟ್ಟವಲ್ಲದೆ ಭಾರತ ದೇಶವನ್ನೇ ಪ್ರತಿಷ್ಠಿತ ಆಟಗಾರ್ತಿಯನ್ನು ಹೊಂದಿದ್ದ ತಂಡ ನಿಮ್ಮದು. ನೀವು ಈ ರೀತಿ ಮಾಡುವುದು ಸರಿಯಲ್ಲ. ದಯವಿಟ್ಟು ಬನ್ನಿ. ನಿಮ್ಮ ತರಬೇತುದಾರರು ಇಲ್ಲಿದ್ದಾರೆ, ನೀವು ಅವರನ್ನು ಕಾಯಬೇಡಿ, ನಿಮ್ಮನ್ನು ಅವರು ಕಾಯ್ತಾ ಇದ್ದಾರೆ. ದಯವಿಟ್ಟು ಬನ್ನಿ. ಟೀಮ್ ಬರ್ಲಿ, ಬರ್ಲಿ, ಟೀಮ್ ಬರ್ಲಿ. ಆಳ್ವಾಸ್ ಆಗಮನವನ್ನು ಕಟ್ಟಿಕೊಳ್ತಾ ಇದ್ದೇವೆ. ಟೀಮ್ ಆಳ್ವಾಸ್ ಬಿ. ಆಟಗಾರ್ತಿ ಲೈನ್ ಅಪ್ ಮಾಡಿಕೊಳ್ಳಿ. ಶಾಸಕರು ನಿಮಗಾಗಿ ಹಸ್ತಲಾಘವದ ಮೂಲಕ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಆಳ್ವಾಸ್ ನಾಡು ಅದರ ಜೊತೆ ತರಬೇತುದಾರರು ಲೈನ್ ಅಪ್ ಮಾಡಿಕೊಳ್ಳಿ. ಸಂಘಟಕರು ಜಾಗ್ವಾರ್ನ ಎಲ್ಲ ತಂಡದ ಆಟಗಾರರು
ಮುಂದಿನ ವಿದ್ಯಮಾನದಲ್ಲಿ ದೀಕ್ಷಿತ್. ಎರಡು ತಂಡಗಳು ಕೂಡ ಲೈನಪ್ ಮಾಡಿಕೊಳ್ಳಿ. ತಮಗೆಲ್ಲ ಶುಭಾಶಯದೊಂದಿಗೆ ಈ ಒಂದು ಪಂದ್ಯಾಕೂಟಕ್ಕೆ ತಮಗೆ ಶುಭ ಹಾರೈಕೆ ಮಾಡಲಿಕ್ಕೆ ನಮ್ಮ ಶಾಸಕರು ಆಗಮಿಸ್ತಾ ಇದ್ದಾರೆ. ರಾಜ್ಯ ಕಂಡಂಥ ಹೆಮ್ಮೆಯ ತಂಡ ಶ್ರೀಮತಿ ಹಂಸಾವತಿ ಇವರ ಗರಡಿಯಲ್ಲಿ ಪಳಗಿದಂಥ ಜೈನ ಕಾಶಿಯ ಮೂಡಬಿದ್ರೆಯ ಆಳ್ವಾಸ್ ಮೂಡಬಿದ್ರೆ ಒಂದೆಡೆಯಲ್ಲಿ, ಆದರೆ ಶ್ರೀರಾಮ ವಿದ್ಯಾಕೇಂದ್ರ ಇಂತಹ ವಿದ್ಯಾಕೇಂದ್ರವನ್ನು ನಮ್ಮ ರಾಜ್ಯಕ್ಕೆ ನೀಡಿದಂಥ ಕಲ್ಲಡ್ಕದ ವಿಘ್ನೇಶ್ವರ ಒಂದು ಕಡೆಯಲ್ಲಿ, ಅದೇ ರೀತಿಯಾಗಿ ನಮ್ಮ ತೀರ್ಪುಗಾರರ ಮಂಡಳಿ ಕೂಡ ಅಂಕಣದಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಶುಭ ಹಾರೈಕೆಯನ್ನು ಶುಭಾಶಯಗಳನ್ನು ಹಸ್ತಲಾಗದ ಮೂಲಕವಾಗಿ ನಮ್ಮ ನೆಚ್ಚಿನ ಶಾಸಕರು ನೀಡ್ತಾ ಇದ್ದಾರೆ. ಎಷ್ಟೇ ಕೆಲಸ ಇದ್ದರೂ ಕೂಡ ಬಿಡುವು ಮಾಡಿಕೊಂಡು ಜಾಗ್ವಾರ ತಂಡದ ಮೇಲಿನ ಪ್ರೀತಿಯಿಂದ ಆಗಮಿಸಿ ಈ ಒಂದು ಪಂದ್ಯಾಕೂಟದಲ್ಲಿ ತಮಗೆಲ್ಲರಿಗೂ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮೆಲ್ಲರ ನೆಚ್ಚಿನ ಶಾಸಕರಿಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಸಲ್ಲಿಸ್ತಾ ಅಭಿನಂದಿಸ್ತಾ ಇದ್ದೇನೆ. ಸರ್, ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿದ್ದೀರಾ. ತಮ್ಮ ಬರುವಿಕೆಯಿಂದ ಈ ಒಂದು ಪಂದ್ಯಾಕೂಟ ಸಂಪೂರ್ಣವಾಗಿ ಸಂಪನ್ನಗೊಂಡಿದೆ ಎಂಬ ಮಾತನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಧನ್ಯವಾದಗಳು ದೀಕ್ಷಿತ್ರವರೇ. ಕೂಟದ 5ನೇ ಪಂದ್ಯಾಟದಲ್ಲಿ ನಾವಿದ್ದೇವೆ. ಮ್ಯಾಚ್ ನಂಬರ್ 5 ಆಲ್ಬಸ್ ವರ್ಸಸ್ ವಿಘ್ನೇಶ್ವರ. ಇದೀಗ ಎರಡು ಬಲಿಷ್ಠ ತಂಡಗಳ ಮಧ್ಯೆ ಸೆಣಸಾಟವನ್ನು ಕೂಟದ ಪ್ರಥಮ ಪಂದ್ಯಾಟದಲ್ಲಿ ವಿಜಯದ ಮಾಲೆಯನ್ನು ತನ್ನದಾಗಿಸಿದ ಆಲ್ವಾಸ್ ಆದರೆ ಕೂಟದ 3ನೇ ಪಂದ್ಯಾಟದಲ್ಲಿ ವಿಜಯದ ಮಾಲೆಯನ್ನು ತನ್ನದಾಗಿಸಿಕೊಂಡಂತ ವಿಘ್ನೇಶ್ವರ. ಇದೀಗ ಯಾರ ತಂಡ ವಿಜಯದ ಮಾಲೆಯನ್ನು ವಿಜಯಲಕ್ಷ್ಮಿ ತಂಡ ಕೊರಳಿಗೆ ಹಾಕಿಕೊಳ್ಳುತ್ತಮ್ಮ ನಿರೀಕ್ಷೆಯಲ್ಲಿ ಆಲ್ವಾಸ್ ವಿರುದ್ಧವಾಗಿ ವಿಘ್ನೇಶ್ವರ ಅಂಕಣವನ್ನು ತೀರ್ಪುಗಾರರ ಮಂಡಳಿಗೆ. ಪ್ರಥಮ ದಾಳಿಯನ್ನು ಮುಂದುವರಿಸಿಕೊಂಡು ಪ್ರಥಮ ದಾಳಿಯಲ್ಲಿ ಆಲ್ವಾಸ್ ಪರವಾಗಿ ಬೋನಸ್ ಖಾತೆಯನ್ನು ತೆರೆದ ಲೇಖನಿಗೆ ಚಲಾವಣೆಯನ್ನು ಕಂಡುಕೊಂಡೆ ಆಲ್ವಾಸ್. ತಮ್ಮ ಬತ್ತಲಿಕೆ ಮುಂದೆ ತೋರಿಸಿದಂತ ಆಟಗಾರ್ತಿ ಬೋನಸ್. ಒಂದು ಅಂಕಗಳೊಂದಿಗೆ ಎರಡು ಬಂತು. ಮತ್ತೆ ಪ್ರಥಮ ದಾಳಿಯಲ್ಲಿ ಅಂಕವನ್ನು ಸಂಪಾದಿಸಿದ ಚಾಣಾಕ್ಷ ದಾಳಿಗಾರ್ತಿ ಇದೀಗ ತಮ್ಮ ವೈಯಕ್ತಿಕ ದ್ವಿತೀಯ ದಾಳಿಯನ್ನು ಮುಂದುವರಿಸಿಕೊಂಡು 2-1 ಯಶಸ್ವಿ. ದ್ವಿತೀಯ ದಾಳಿಯನ್ನು ಮುಂದುವರಿಸಿಕೊಂಡು 2-1 ಯಶಸ್ವಿ. 2-2 ಬೋನಸ್ 3-2. ಆರು ಜನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಂಡು ಎದೆ ಸಂಖ್ಯೆ 2ರ ದಾಳಿಗಾರ್ತಿ 3-2 ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು 1 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಕೂಟದ 5ನೇ ಪಂದ್ಯಾಟದಲ್ಲಿ ನಾವಿದ್ದೇವೆ. 8 ತಂಡಗಳ ಲೀಗ್ ಮಾದರಿಯ ಪಂದ್ಯಾಟ. ಅಲ್ಲಿ ಕಾರ್ನರ್ ವಿಭಾಗದ ಕೊಂಚ ತಪ್ಪು, ಎದುರಲ್ಲಿ ತಂಡಕ್ಕೆ ಅಂಕ 4-2.
ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು ಇದೇ ಸಂಖ್ಯೆ 32 ಗುರುತಿಸಿದ ಆಳ್ವಾಸ್ ನಾಟಗಾರ್ತಿ. 4 ಬೋನಸ್ 5-2. ರೈಟ್ ಮಾಡು ಇಲ್ಲವೇ ಮಾಡಿ. ಎಸ್ ಮತ್ತೊಂದು ಅಂಕಗಳ 3-5 3-5. ಮೂರು ಐದು. ಆರು ಮೂರು. ಆರು ಮೂರು. ಆರು ಜನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಂಡು 6-3ರಲ್ಲಿ ಸ್ಪಷ್ಟ 3 ಅಂಕಗಳ ಹಸ್ತದಲ್ಲಿ ದೋಷ. 7-3 ಮತ್ತೊಂದು ಅಂಕಗಳ ಜೋಡಣೆ ಆಳ್ವಾಸ್ ತಂಡದ ಪರವಾಗಿ. 7-3. ಬಕಪಕ್ಷಿಯಂತೆ ಕಾದುಕೊಳ್ಳದ ಸೆಕೆಂಡ್ ಮ್ಯಾಚ್. ಬಂಧನ 8-3. 4 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ. ನಾಲ್ಕು ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ. ಕೊನೆಗೂ ದಾಳಿಗಾರ್ತಿಯ ಬಂಧನ. ಅಯಸ್ಕಾಂತದ ಪವರ್ನ ಹಸ್ತದಲ್ಲಿ. ದಾಳಿಯನ್ನು ಮುಂದುವರಿಸಿಕೊಂಡು 6 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ. ಎದೆ ಸಂಖ್ಯೆ 2ರಲ್ಲಿ ಗುರುತಿಸಿಕೊಂಡ ಆಟಗಾರ್ತಿಯಿಂದ. 8-4. ವಿಶ್ರಾಂತಿಗಾಗಿ ಮನವಿ. ರೈಟ್ 3ನೇ ದಾಳಿ. ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನ ಬಲದೊಂದಿಗೆ ದಾಳಿಗಾರ್ತಿಯ ಬಂಧನ. 6-8.
4 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ. 8-6. ಎರಡು ತಂಡದಲ್ಲೂ ಸ್ಟಾರ್ ಆಟಗಾರ್ತಿಯರು ಯಾವ ಸಮಯದಲ್ಲೂ ಪಂದ್ಯಾಟವನ್ನು ಚಿತ್ರಣವನ್ನು ಬದಲಾಯಿಸಬಲ್ಲಂತ ದಾಳಿಗಾರ್ತಿಯರಿದ್ದಾರೆ. ಆ ಎಷ್ಟೇ ಬಲಿಷ್ಠ ದಾಳಿಗಾರ್ತಿಯನ್ನು ಹಿಡಿಯಬಲ್ಲ ಹಿಡಿತಗಾರರು, ದಾಳಿಗೊದ ಹಿಡಿತಕ್ಕೂ ಸೈ ಎನಿಸಿಕೊಂಡ ಸವ್ಯಸಾಚಿಗಳು ಅರ್ಥಾತ್ ಆಲ್ರೌಂಡರ್ ಹೊಂದಿರುವಂತಹ ಎರಡು ತಂಡಗಳು. ಒಂದು ಭಾಗದಲ್ಲಿ ವಿಘ್ನೇಶ್ವರ ಆದರೆ ಮತ್ತೊಂದು ಭಾಗದಲ್ಲಿ ಆಲ್ವಾಸ್ ಬಿ. ಮತ್ತೆ ವಿಶ್ರಾಂತಿಗಾಗಿ ಮನವಿ. 8-6. 8-6ರಲ್ಲಿ ಸ್ಪಷ್ಟ 2 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಪ್ರಥಮಾರ್ಧ ಮುಗಿದಿಲ್ಲ, ಲೆಕ್ಕಾಚಾರದ ಸಮಯ ಬಂದಿಲ್ಲ, ಇನ್ನು ಕೂಡ ಪಂದ್ಯ ಜೀವಂತವಾಗಿದೆ. ಇಂಟು 6. ದಾಳಿಯನ್ನು ಮುಂದುವರಿಸಿಕೊಂಡು 8-6. ಮತ್ತೆ ದಾಳಿಯಲ್ಲಿ 8-6ರಲ್ಲಿ ಪ್ರಥಮಾರ್ಧ ಮುಗಿದಿಲ್ಲ, ಲೆಕ್ಕಾಚಾರದ ಸಮಯ ಬಂದಿಲ್ಲ. ತಪ್ಪು ಮಾಡಿದ್ಯಾ. 9-6 ಮತ್ತೊಂದು ಅಂಕಗಳ ಜೋಡಣೆ. 9-6. ಮೂರನೇ ದಾಳಿ ಮಾಡು ಇಲ್ಲವೇ ಮಡಿ. ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ದಾಳಿಗಾರ್ತಿ 3 ಜನ. ಮೂರನೇ ದಾಳಿಯಲ್ಲಿ 5 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ. ದಾಳಿಗಾರ್ತಿಯ ಬಂಧನ. ಡಬಲ್ ಡಿಜಿಟಲ್ 10-6. ಮತ್ತೆ ದಾಳಿಯಲ್ಲಿ ಎದೆ ಸಂಖ್ಯೆ 2ರ ವಿಘ್ನೇಶ್ವರದ ಪರವಾಗಿ ಆಲ್ವಾಸ್ನ ಅಂಕಣದಲ್ಲಿ ಅಂಕದ ಬೇಟೆಗಾಗಿ ಮತ್ತೊಂದು ಚುರುಕಿನ ಪಾದ ಚಲನೆ ಮುಖ್ಯವಾಗಿ ಮತ್ತೊಂದು ಅಂಕಗಳ ಜೋಡಣೆ. ಪ್ರಥಮಾರ್ಧ ಮುಗಿದಿದೆ. ಪ್ರಥಮಾರ್ಧ ಮುಗಿದಾಗ 11-6. 11-6. ಪ್ರಥಮಾರ್ಧ ಮುಗಿದಾಗ ದ್ವಿತೀಯ ಸುತ್ತಿನ ಪಂದ್ಯಾಟ ಚಾಲನೆಯಾಗಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 11-6ರಲ್ಲಿ ಮುಂದಿನ ಪಂದ್ಯಾಟಕ್ಕಾಗಿ ದುರ್ಗಾಂಬ ಅಲಂಗಾರ ವಿರುದ್ಧವಾಗಿ MU ಕ್ಯಾಂಪಸ್ ಮುಂದಿನ ಸ್ಪರ್ಧೆ ತಮ್ಮದಾಗಿರುತ್ತದೆ. ತಾವುಗಳು ಮುಂದಿನ ಪಂದ್ಯಕ್ಕಾಗಿ ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ ಎಂಬ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ದುರ್ಗಂಬ ಅಲಂಗಾರ ವಿರುದ್ಧವಾಗಿ MU ಕ್ಯಾಂಪಸ್ ಪ್ರಸ್ತುತ ಈ ಪಂದ್ಯದ ವೀಕ್ಷಣೆ ನಮ್ಮೊಂದಿಗಿದ್ದಾರೆ. ಶಿಕ್ಷಕಿಯಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಧಾರೆ ಎರೆದುಕೊಟ್ಟಂತ ಸಂಧ್ಯಾ ಟೀಚರ್ ಪ್ರಸ್ತುತ ಶ್ರೀ ನಿರಂಜನ ಸ್ವಾಮಿ ಪಾಲಿಟೆಕ್ನಿಕ ಶಿಕ್ಷಕಿಯಾಗಿರುವಂತ ಸಂಧ್ಯಾ ಈ ಪಂದ್ಯದ ವೀಕ್ಷಣೆ ತಮ್ಮನ್ನು ಪ್ರಧಾನ ವೇದಿಕೆ ಮೇಲೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ ಮೇಡಮ್. ಪ್ರಧಾನ ವೇದಿಕೆ ಮೇಲೆ ಪ್ರೀತಿಯಿಂದ ಆಹ್ವಾನಿಸಿದವರು ಸಂಘಟಕ ಮಿತ್ರ ಸಂತೋಷ್ ಪ್ರಧಾನ ವೇದಿಕೆ ಮೇಲೆ ಕರೆದುಕೊಂಡು ಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಅಂಕಿಅಂಶ ಪಟ್ಟಿಯಲ್ಲಿ 11-6ರಲ್ಲಿ
ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳುತ್ತಾ ಕೂಟದ ಮುಂದಿನ ಪಂದ್ಯಾಟಕ್ಕಾಗಿ ದುರ್ಗಂಬ ಅಲಂಕಾರ ವಿರುದ್ಧವಾಗಿ ಎಂಯು ಕ್ಯಾಂಪಸ್ ಮುಂದಿನ ಪಂದ್ಯಾಟ ತಮ್ಮದಾಗಿರುತ್ತದೆ. ತಾವುಗಳು ಮುಂದಿನ ಪಂದ್ಯಾಟ ಸ್ಪರ್ಧೆಗಾಗಿ ಮ್ಯಾಚ್ ನಂಬರ್ 6 ಮುಂದಿನ ಸ್ಪರ್ಧೆಗಾಗಿ ತಯಾರಾಗಬೇಕಾಗಿ ತಮ್ಮಲ್ಲಿ ಪ್ರಥಮ ಕರೆ ರವಾನಿಸಿಕೊಳ್ತಾ ಇದ್ದಾವೆ. ಹಸ್ತದಲ್ಲಿ ದೋಷ ಕಾರ್ನರ್ನ ಆಟಗಾರ್ತಿಯ ಹಸ್ತದಲ್ಲಿ ದೋಷದಿಂದಾಗಿ ಮತ್ತೊಂದು ಅಂಕಗಳ ಜೋಡಣೆ ಆಗ್ತಾ ಇದೆ ವಿಘ್ನೇಶ್ವರ ಪರವಾಗಿ 7-11. ಏಳು 11ರಲ್ಲಿ ಪ್ರಥಮ ಪಂದ್ಯಾಟದಲ್ಲಿ ವಿಜಯದ ಮಾಲೆಯನ್ನು ತನ್ನದಾಗಿಸ ಆಲ್ವಾಸ್ ಬಿ. ಆದರೆ ಮೂರನೇ ಪಂದ್ಯಾಟದಲ್ಲಿ ವಿಜಯದ ಮಾಲೆಯನ್ನು ತನ್ನದಾಗಿಸಿದ ವಿಘ್ನೇಶ್ವರ. ಕೂಟದ 5ನೇ ಪಂದ್ಯಾಟದ ವಿಜಯದ ಮಾಲೆಯನ್ನು ತನ್ನ ಪಾಲಿಗೆ ಯಾರ ಪಾಲಿಗೆ ಬೋಲಿಸ್ತಾರೆ ಎಂಬ ನಿರೀಕ್ಷೆಯಲ್ಲಿ ಆಲ್ವಾಸ್ ವಿರುದ್ಧವಾಗಿ ವಿಘ್ನೇಶ್. ಮುಂದಿನ ಪಂದ್ಯಾಟಕ್ಕಾಗಿ ದುರ್ಗಮ್ಮ ಅಲಂಕಾರ ವಿರುದ್ಧವಾಗಿ ಎಂಯು ಕ್ಯಾಂಪಸ್. ತಾವುಗಳು ಮುಂದಿನ ಸ್ಪರ್ಧೆ ತಮ್ಮದಾಗಿರ್ತದೆ. ಇಲ್ಲಿ ಬಿಡು ಸಹೋದರಿ ಬಿಡು. ಥರ್ಡ್ ರೈಟ್ ಮೂರನೇ ದಾಳಿ ಮಾಡುವುದಿಲ್ಲವೇ ಮಾಡಿ ಕರೋ ಯಾಮರು ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ದಾಳಿಗಾರ್ತಿ. ದಾಳಿಗಾರ್ತಿಯ ಬದ್ದನ 12-8. ಐದು ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ. ಹನ್ನೆರಡು 8 ಮುಂದಿನ ಸ್ಪರ್ಧೆಗಾಗಿ ಕರೆ ರವಾನಿಸಿದ್ದೇವೆ. ದುರ್ಗಮ್ಮ ಅಲಂಕಾರ ವಿರುದ್ಧವಾಗಿ ಎಂಯು ಕ್ಯಾಂಪಸ್. ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಚ್ಪೆ ಮೊಕಲ್ನ ಮುತಾಲಿಕೆಟ್ ನಡಪುನಂಚಿನ ಬೋನಸ್ ಶ್ರೀನಿಧಿ ಟ್ರೋಫಿ 2026 ಯೋಜಿ ಪಂದ್ಯಾಕೂಟಗೂ ನಮ್ಮ ಜೊತೆಟು ಪುನಾರು ಸುಂಕದಕಟ್ಟೆ SNS ಪಾಲಿಟೆಕ್ನಿಕ್ ಉನ್ನತ ಶಿಕ್ಷಕರಾಯಣಂಚಿನ ಶ್ರೀಮತಿ ಸಂಧ್ಯಾ ನಮ್ಮ ಮುಖ್ಯ ವೇದಿಕೆಡುಲ್ಲೆರು 10 ಜನ ಜೋಕುಲೆಗೆ ತನ್ನ ತಾನು ಕಲ್ತಿನೇ ದಾದೊಂಡು ಅವೇನು ವಿದ್ಯಾರ್ಜನೆ ಮಲ್ಪುನಂಚಿನ ಶಿಕ್ಷಕಿ ಅಂಚಾದ ಪುನಗಾರಿಗೆ ಮೋಕೆಡಿ ಒಂಜಿ ಲೇಸಿಗೆ ಎದುಕೊಂದೊಂದುಲ್ಲ ಮೇರೆಗೆ ಶ್ರೀಯುತ ಸಂತೋಷ್ ಮೇರೆ ಸ್ಮರಣಿಕೆಯನ್ನು ಕೊರ್ದು ಅರ್ತಿ ಬೀರ್ತಿದೆ ಈ ಒಂದು ಲೇಸಿಗೆ ಎದುಕು ನೋಡು ಪಂದ್ಯ ಭಿನ್ನ ಐತೊಂದುಲ್ಲ. ಯಶಸ್ವಿ ದಾಳಿ ಮತ್ತೊಂದು ಅಂಕಗಳ ಜೋಡಣೆ
ಡಬಲ್ ಡಿಜಿಟಲ್ 10-13 10-13ರಲ್ಲಿ ಎಸ್ 10-13ರಲ್ಲಿ 6 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ. ವಿಜಯಲಕ್ಷ್ಮಿ ಬಳಿ ಸೆಂಟರ್ ಲೈನ್ ಸನಿಹದಲ್ಲಿ ದಾಳಿಗಾರ್ತಿಯ ಬಂಧನ. ಯಶಸ್ವಿಯಾಗಿದೆ. ಪಂದ್ಯಾಟದ ಚಿತ್ರವನ್ನು ಬದಲಾಯಿಸಲಾಗಿದೆ. ಕೂದಲೆಲೆ ಅಂತರದಲ್ಲಿ ದಾಳಿಗಾರ್ತಿಯ ಬಂಧನ. 10-14 10-14. ಹತ್ತು 14 ಲೆಕ್ಕಾಚಾರದ ಸಮಯ ಇನ್ನೂ ಕೂಡ ಬಂದಿಲ್ಲ. ಇನ್ನೂ ಕೂಡ ಪಂದ್ಯ ಜೀವಂತವಾಗಿದೆ. ಥರ್ಡ್ ರೈಟ್ ಕೊನೆಯ 5 ನಿಮಿಷ. 3ನೇ ದಾಳಿ ಮಾಡು ಇಲ್ಲವೇ ಮಾಡಿ. ಎಸ್ ಸೂಪರ್ ಟ್ಯಾಕಲ್. ಅವಲಿ ಅಂಕಗಳು 12-15 12. ಎಸ್ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 16-12. ಕೊನೆಯ 4 ನಿಮಿಷ. ಅವಲಿ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 17-12 17-12. ಸಂಪತ್ ಮುಂದಿನ ಪಂದ್ಯಕ್ಕಾಗಿ ದುರ್ಗಮ್ಮ ಅಲಂಗಾರ್ ವಿರುದ್ಧವಾಗಿ ಎಂಯು ಕ್ಯಾಂಪಸ್ ಈ ತಂಡದ ಆಟಗಾರ್ತಿಯರು ದಯವಿಟ್ಟು ಪ್ರವೇಶ ದ್ವಾರಕ್ಕೆ ಬನ್ನಿ. ಥರ್ಡ್ ರೈಟ್ ಮಾಡುವಿಲ್ಲವೇ ಮಾಡಿ. ಒಂದು ಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮತ್ತೊಂದು ಭಾಗದಲ್ಲಿ ಕೊನೆಯ 3 ನಿಮಿಷ. ಬನ್ನಿ. ಮತ್ತೆ ವಿಶ್ರಾಂತಿಗಾಗಿ ಮನವಿ. ವಿಘ್ನೇಶ್ವರದ ಪರವಾಗಿ ವಿಶ್ರಾಂತಿಗಾಗಿ ಮನವಿ. ಅಂಕಿಅಂಶ ಪಟ್ಟಿಯಲ್ಲಿ 12-21 ಒಂಜಿ ರಡ್ಡು ವಂಚಿ. ಮುಂದಿನ ಪಂದ್ಯಕ್ಕಾಗಿ ಬನ್ನಿ. ದುರ್ಗಂಬ ವಿರುದ್ಧವಾಗಿ ಎಂಯು ಕ್ಯಾಂಪಸ್.
ಎಸ್, ಅಂತಿಮ 2 ನಿಮಿಷಗಳ ಪಂದ್ಯಾಕೂಟ ಮಾತ್ರ ಬಾಕಿ. 19-22 ಎನ್ನತಕ್ಕಂತಹ ಸ್ಪರ್ಧೆ. 2 ಬಲಿಷ್ಠ ಬಲಾಢ್ಯ ತಂಡಗಳು ಒಂದು ಕಡೆ ಆಳ್ವಾಸ್ ಬಿ ವಿರುದ್ಧವಾಗ್ತಾ ಇದೆ. ವಿಘ್ನೇಶ್ವರ ಸಾಯಂಕಾಲದ ಹೊತ್ತಿನಲ್ಲಿ ಕ್ರೀಡಾ ಪ್ರೇಕ್ಷಕರ ಮೆರಗಿನ ದಂಡೆ ಆವರಿಸಿಕೊಳ್ತಾ ಇದೆ ಶ್ರೀನಿಧಿ ಟ್ರೋಫಿ 2026 ಪಂದ್ಯಾಕೂಟದ ನೇರ ಪ್ರಸಾರವನ್ನು ಪ್ರೈಮ್ ಕರಾವಳಿ ಮೂಲಕ ಸಾಕಷ್ಟು ಕ್ರೀಡಾ ವೀಕ್ಷಕರು ವೀಕ್ಷಿಸ್ತಾ ಇದ್ದಾರೆ. ಸರ್ವ ವೀಕ್ಷಕ ವರ್ಗಕ್ಕೂ ಮತ್ತೊಮ್ಮೆ ಧನ್ಯವಾದಗಳನ್ನು ಗಳಿಸಿಕೊಳ್ತಾ ಇದ್ದಾವೆ. ಬೋನಸ್ ಲಾಭದೊಂದಿಗೆ ಗಳಿಸಿಕೊಳ್ಳುವಾಗ ವಿಶ್ರಾಂತಿಯ ಕೋರಿಕೆ. 23-14 ಸ್ಪರ್ಧೆ ಇದೆ. ಅದೇ ರೀತಿ ಕುಡಿದ 6ನೇ ಪಂದ್ಯಾಕೂಟಕ್ಕಾಗಿ ದುರ್ಗಾಂಬ ವಿರುದ್ಧವಾಗಿ ಎಂಯು ಕ್ಯಾಂಪಸ್ ಬಿ ತಂಡಗಳು. ಪಂದ್ಯಾಕೂಟ ಸಂಪನ್ನವಾಗುವ ಮುನ್ನ ದಯವಿಟ್ಟು ಪ್ರವೇಶ ದ್ವಾರಕ್ಕೆ ಬರುವಂತೆ. ಸಂಜೆಯ ಹೊತ್ತಿನಲ್ಲಿ ಅತಿಥಿ ಅಭ್ಯಾಗತರು ಭವ್ಯ ವೇದಿಕೆಯನ್ನು ಕೂಡಿಕೊಳ್ಳಿಕ್ಕಿದ್ದಾರೆ. ಅದ್ಭುತ ರೀತಿಯ ಯೋಚನೆಯೊಂದಿಗೆ ಶ್ರೀನಿಧಿ ಟ್ರೋಫಿ 20-26 ಸಾಕೊಂಡು ಬರ್ತಾ ಇದೆ. ಶೈನ್ ಕಾಂಬಿನೇಷನ್ ಆಳ್ವಾಸ್ ಬಿ ವಿರುದ್ಧ. ಆರು ಜನ ಆಟಗಾರ್ತಿಯರು ಬೋನಸ್ ಆನ್ ಆಗುವ ಲಕ್ಷಣಗಳ ಮಧ್ಯೆ ಎಷ್ಟು ಅಂಕಗಳ ಕೂಡುವಿಕೆ, ತೀರ್ಪುಗಾರ ತೀರ್ಮಾನಕ್ಕೆ ಕಾಯಬೇಕಾಗ್ತಾ ಇದೆ. ನಾಲ್ಕಂಕಗಳ ಸೂಪರ್ ರೈಡ್ ಮುಖೇನ ಗಳಿಸಿಕೊಳ್ಳುವಾಗ ತರ ಮಧ್ಯೆ ಏಕಾಂಗಿ ಪ್ರಯತ್ನ, ಬೋನಸ್ +2 ಪಾಯಿಂಟ್. ಅದ್ಭುತ ರೀತಿಯಾದಂತ ಆಟ ಕಂಡುಕೊಳ್ತಾ ಇದೆ ಜರ್ಸಿ ನಂಬರ್ 5. ಅಂಕಿಅಂಶ ಪಟ್ಟಿಯಲ್ಲಿ 28-17 ಪಂದ್ಯಾಕೂಟವಿದೆ. 28-17 ಇನ್ ಫೇವರ್ ಆಫ್ ಆಳ್ವಾಸ್ ಬಿ. ಮಧ್ಯ ಪಂದ್ಯಾಕೂಟ ಸಂಪನ್ನವನ್ನು ಕಂಡುಕೊಳ್ತಾ ಇದೆ.
ಬಂಧುಗಳ ಕೂಟದ 6ನೇ ಪಂದ್ಯ ಕೂಟಕ್ಕೆ ಪ್ರಥಮ ತಂಡದ ಆಗಮನವಾಗ್ತಾ ಇದೆ. ಟೀಮ್ MU ಕ್ಯಾಂಪಸ್. ದ್ವಿತೀಯ ತಂಡದ ಆಗಮನವಾಗ್ತಾ ಇದೆ. MU ಕ್ಯಾಂಪಸ್ ತಂಡಕ್ಕೆ ಟಕ್ಕರ್ ಕೊಡುವಂತ ತಂಡ ದುರ್ಗಾಂಬ ಅಲಂಕಾರ್. ಕಬಡ್ಡಿ ಜಾಗ್ಬಾರ್ ಬಜ್ಬಾರ್ ಕಬಡ್ಡಿ ಕ್ಯಾಂಪಸ್ ಅಲಂಕಾರ್. ಕ್ಯಾಂಪಸ್ ಅಲಂಕಾರ್. Remixed by DJ. ಸ್ಪರ್ಧೆಯಲ್ಲಿ MU ಕ್ಯಾಂಪಸ್ ವಿರುದ್ಧವಾಗಿ ದುರ್ಗಾಂಬ ಅಲಂಕಾರ್ ತಂಡಗಳು ಮಹಿಳಾ ವಿಭಾಗದ ಲೀಗ್ ಮಾದರಿಯ ಪಂದ್ಯಾಕೂಟಗಳಲ್ಲಿ ತಾವು ಗಳಿತವೆ. ತದನಂತರದ 7th ಮ್ಯಾಚ್ ಬಿಟ್ವೀನ್ ಆಳ್ವಾಸ್ ಸುಬ್ರಹ್ಮಣ್ಯ ತಂಡಗಳು ಸಿದ್ಧತೆಯನ್ನು ಗಳಿಸಿಕೊಳ್ಳುವಂತೆ. ಫೋಟೋಗ್ರಾಫರ್ ಜಾಗ್ವಾರ್ ಸ್ಪೋರ್ಟ್ಸ್ ಅಟ್ಟನಮಲ್ದಿ ನಚ್ಚಿನ ಈ ಒಂಜಿ ಕಬಡ್ಡಿದಲ್ಲಿ ಎಸಿಗೆ ನಮ್ಮೊಟ್ಟಿಗೆ ವೈಫೈ ಒಂದೆತ ಮಾಲಕೇರ ವೈಫೈ ಕಂಪ್ಯೂಟರ್ಸ್ ಒಂದೆತ ಮಾಲಕೇರ ನಂಚಿನ ಶ್ರೀಯುತ ಹೇಮಚಂದ್ರ ನಮ್ಮೊಟ್ಟಿಗೆ ಶ್ರೀಯುತರನ ಆತ್ಮೀಯವಾದ ಈ ಒಂಜಿ ಲೇಸಿಗೆ ಎದುಕೊಂಡೊಂದಿಲ್ಲ ಮೇರೆಗೆ ಕಾರ್ತಿಕ್ ಮೇರೆ ಸ್ಮರಣಿಕೆಯನ್ನು ಕೊರದು ಆತ್ಮೀಯವಾದ ಈ ಒಂಜಿ ಲೇಸಿಗೆ ಸ್ವಾಗತ ಮಲ್ಪಡೊಂದು ಭಿನ್ನಾಯಿತು ಅಂದಿಲ್ಲ. ಇಸ 3-2 ಸ್ಪರ್ಧಾ ಇದೆ. ಸ್ಪಷ್ಟ ಒಂದು ಅಂಕದ ಮುನ್ನಡೆಯಲ್ಲಿ MU ಕ್ಯಾಂಪಸ್. ಮಧ್ಯ ಅದ್ಭುತ ರೀತಿಯಾದಂತಹ ಪಾದಚಲನೆ ಅಂಕದ ಗಳಿಕೆಯನ್ನು ಗಳಿಸಿಕೊಳ್ಳುವಾಗ ಸ್ಪಷ್ಟ 4-2 ಎನ್ನತಕ್ಕಂಥ ಅಂಕಿಅಂಶ ಪಟ್ಟಿಯಲ್ಲಿ 4-2 ಸ್ಪರ್ಧಾ ಇದೆ. ಅಂಚನೆ ನಮ್ಮೊಟ್ಟಿಗೆ ಯೋಜಿ ಲೇಸಿಡ್ ವೇದಿಕೆ ಡುಪ್ಪನಾರಿ ಹಿರಿಯರ ನೆಂಚಿನ
ಶ್ರೀಯುತ ಗಂಗಾಧರ್ ಶೆಟ್ಟಿ ಮೇರೆಲ್ಲ ಈ ಒಂದು ಲೇಸಿಗೆ ಮೋಕೆಡೆ ಎದುಕೊನೊಂದುಲ್ಲ ಮೇರೆಗೆ ಶ್ರೀಯುತ ಮಹೇಶ್ ಮೇರೆ ಶಾಲು ಅಂಚನೆ ಸ್ಮರಣಿಕೆಯನ್ನು ಕೊರದು ಆತ್ಮೀಯವಾದ ಗೌರವಿಸುವುದು ಪಂದ ಭಿನ್ನಾಯ್ತು ಒಂದುಲ್ಲೆ ತೃತೀಯ ದಾಳಿ ಡು ಆಡಾಯ್ ಮಾಡು ಎಲ್ಲವೇ ಮಾಡಿ ಅದ್ಭುತ ರೀತಿಯಂತದ ಕವರ್ಸ್ ವಿಭಾಗದ ಮೂಲಕ ಅಂಕಗಳನ್ನು ಸ್ಪಷ್ಟಪಡಿಸಿಕೊಳ್ಳುವಾಗ 5-2 ಸ್ಪರ್ಧೆ ಇದೆ 5-2. ಸಮ ಅಂಕಗಳು ಎರಡೂ ತಂಡಗಳಿಗೆ 6-3 ಸ್ಪರ್ಧೆ 6-3. ಬೆಳಗ್ಗೆ ಆರಂಭವಾದಂತಹ ಪಂದ್ಯಕೂಟ 12 ಬೆಳಕಿಗೆ ಪರಿವರ್ತನೆಯನ್ನು ಕಾಣಸಿಗುವಾಗ ಕೂಟದ 6ನೇ ಪಂದ್ಯಕೂಟದಲ್ಲಿ ದುರ್ಗಾಂಬ ಅಲಂಗಾರ್ ವಿರುದ್ಧವಾಗಿ ಎಂಯು ಕ್ಯಾಂಪಸ್. ಮಧ್ಯೆ ಡಿಫೆಂಡರ್ಗಳ ಕೈಚಳಕವನ್ನು ಗಳಿಸಿಕೊಳ್ಳುವಾಗ ಥರ್ಡ್ ರೈ ಡು ಆರ್ ಡೈ ಮಾಡು ಎಲ್ಲವೇ ಮಾಡಿ ಅಂಕಗಳನ್ನು ತರಲೇಬೇಕಾದ ಒತ್ತಡಗಳ ಮಧ್ಯೆ ದಾಳಿಗಾರ್ತಿ ದಾಳಿಯನ್ನು ಮುಂದುವರಿಸಿಕೊಂಡಂತ ಈತರ ಮಧ್ಯೆ ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ ಅಂಕಗಳು 6-5 6-5 ಇನ್ ಫೇವರ್ ಆಫ್ ಎಂಯು ಕ್ಯಾಂಪಸ್. 6-5 ಸ್ಪರ್ಧೆ. ಮಧ್ಯೆ ಬೋನಸ್ ಪ್ಲಸ್ ಪಾಯಿಂಟ್ ಅವಳಿ ಅಂಕಗಳನ್ನು ಗಳಿಸಿಕೊಳ್ಳುವಾಗ 8-5 ಸ್ಪರ್ಧೆ. ಕೂಟದ 7ನೇ ಪಂದ್ಯಕೂಟಕ್ಕಾಗಿ ಆಳ್ವಾಸ್ ಎ ವಿರುದ್ಧವಾಗಿ ಸುಬ್ರಹ್ಮಣ್ಯ ತಂಡಗಳು ಸಿದ್ಧತೆಯನ್ನು ಗಳಿಸಿಕೊಳ್ಳುವಂತೆ ಪಂದ್ಯಕೂಟ ಮುಕ್ತಾಯವಾದ ತರುವಾಯ ಎರಡೂ ತಂಡಗಳಿದರ ಮಧ್ಯೆ ಶ್ರೇಷ್ಠ ಮಟ್ಟದ ಡಿಫೆಂಡ್ ಕೂಡ ಬರ್ತಾ ಇದೆ. ಎಂಟು 6 ಸ್ಪರ್ಧೆ ಇದೆ 8-6. ಮಧ್ಯೆ ಅಂಕಗಳನ್ನು ಜೋಡಣೆಯನ್ನು ಗಳಿಸಿಕೊಳ್ಳುವಾಗ ವಿಶ್ರಾಂತಿಯ ಕೋರಿಕೆ 8-7 8-7 ಇನ್ ಫೇವರ್ ಆಫ್ ಎಂಯು ಕ್ಯಾಂಪಸ್. ಎಂಟು 7 ಸ್ಪರ್ಧೆ ಇದೆ 8-7 ಇನ್ ಫೇವರ್ ಆಫ್ ಎಂಯು ಕ್ಯಾಂಪಸ್. ಮಧ್ಯೆ
ಅದ್ಭುತ ರೀತಿಯಾದಂಥ ಆಟಗಳ ಮಧ್ಯೆ ಅಂಕಗಳನ್ನು ಗಳಿಸಿಕೊಳ್ಳುವಾಗ 10-7ರಲ್ಲಿ ಸ್ಪರ್ಧೆ 10-7. ಮಧ್ಯೆ ಬೋನಸ್ ಪ್ಲಸ್ ಪಾಯಿಂಟ್ ಅವಳಿ ಅಂಕಗಳ ಗಳಿಕೆ. ತೃತೀಯ ದಾಳಿ ಮಾಜು ಎಲ್ಲವೇ ಮಾಡಿ ಡು ಆರ್ ಡೈ. ಐಬರು ಡಿಫೆಂಡರ್ಗಳ ಮಧ್ಯೆ ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡಂತೆ ಅದ್ಭುತ ರೀತಿಯಾದಂಥ ಕಾರ್ನರ್ ವಿಭಾಗ ಅಂಕಗಳನ್ನು ಗಳಿಸಿಕೊಳ್ಳುವಾಗ 13-7ರಲ್ಲಿದೆ 13-7. ಮಧ್ಯೆ ಪ್ರಥಮಾರ್ಧ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪ್ರಥಮಾರ್ಧ ಮುಕ್ತಾಯವನ್ನು ಗಳಿಸಿಕೊಳ್ಳುವಾಗ 13-7ರಲ್ಲಿ ಸ್ಪರ್ಧೆ 13-7. ಸ್ಪಷ್ಟ 6 ಅಂಕದ ಮುನ್ನಡೆಯಲ್ಲಿ ಎಂಯು ಕ್ಯಾಂಪಸ್. ಅದೇ ರೀತಿ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಬಜ್ಪೆ ಹಮ್ಮಿಕೊಂಡಂತಹ ಈ ಒಂದು ಅದ್ಭುತ ರೀತಿಯಾದಂತಹ ಶ್ರೇಣಿಧಿ ಟ್ರೋಫಿ 2026 ಈ ಒಂದು ಪಂದ್ಯಾಕೂಟಕ್ಕೆ ನಮ್ಮೊಂದಿಗೆ ಸಂಪೂರ್ಣ ಸಹಕಾರವನ್ನು ನೀಡುವಲ್ಲಿ ಜವನೇರ್ ಪೆರಾರ ರಿಜಿಸ್ಟರ್ ಅದೇ ರೀತಿ ಆಂಬುಲೆನ್ಸ್ನ ವ್ಯವಸ್ಥೆಯನ್ನು ನೀಡಿಕೊಟ್ಟಂತ ಈ ಒಂದು ಕೂಟಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಗಳಿಸಿಕೊಳ್ತಾ ಇದ್ದಾವೆ. ಇದರ ಮಧ್ಯೆ ದ್ವಿತೀಯಾರ್ಧ ಆರಂಭವನ್ನು ಗಳಿಸಿಕೊಳ್ಳುವಾಗ 13-7ರಲ್ಲಿದೆ ಸ್ಪರ್ಧೆ 13-7 13-7. ಮಧ್ಯೆ ಸೂಪರ್ ಟೆಕಲ್ ಆನ್ ಆಗಿದೆ. 3 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಂಡಂತೆ ಅವಳಿ ಅಂಕಗಳ ಗಳಿಕೆ. ಅಂತಿಮವಾಗಿ ಉಳಿದುಕೊಂಡಂತಹ ದಾಳಿಗಾರ್ತಿ ಇದರ ಮಧ್ಯೆ 16-7 16-7ರಲ್ಲಿ ಸ್ಪರ್ಧೆ.
ಅದೇ ರೀತಿ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ವಜ್ ಹಮ್ಮಿಕೊಂಡಂತಹ ಶ್ರೀನಿಧಿ ಟ್ರೋಫಿ 2026 ಒಂದು ಅದ್ದೂರಿಯ ಕಬಡ್ಡಿ ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಈ ಒಂದು ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ ಪಡುಪೆರಾರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಅಮಿತಾ ಮೋಹನ್ ಶೆಟ್ಟಿ ಪಡೀಲ್. ದಯವಿಟ್ಟು ಭವ್ಯ ವೇದಿಕೆಯನ್ನು ಕೂಡಿಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ಅತಿಥಿ ಅಭ್ಯರ್ಥಿಗಳಿಗೆ ಆಧಾರಪೂರ್ವಕವಾಗಿ ಒಂದು ಪಂದ್ಯಾಕೂಟಕ್ಕೆ ಸ್ವಾಗತವನ್ನು ವಹಿಸಿಕೊಳ್ತಾ ಇದ್ದಾವೆ. ತಡ್ರಾಯ್ ಡು ಆರ್ ಡೈ, ಮಾಡು ಇಲ್ಲವೇ ಮಾಡಿ. 21-7 ಸ್ಪರ್ಧಾ 21-7 ಇದರ ಮಧ್ಯ ಬೋನಸ್ ಪ್ಲಸ್ ಪಾಯಿಂಟ್. ಪಂದ್ಯಾಕೂಟದ ಸಂಪೂರ್ಣ ಹಿಡಿತವನ್ನು ಗಳಿಸಿಕೊಳ್ತಾ ಇದೆ. 23-7 ಎನ್ನತಕ್ಕಂಥ ಸ್ಪರ್ಧಾ. ಅಂತಿಮ 5 ನಿಮಿಷಗಳು, ಲಾಸ್ಟ್ 5 ಮಿನಿಟ್ಸ್. ರೈತ ಕೂಟದ 7ನೇ ಪಂದ್ಯಾಕೂಟಕ್ಕಾಗಿ ಆಳ್ವಾಸ್ ಎ ವಿರುದ್ಧವಾಗಿ ಸುಬ್ರಹ್ಮಣ್ಯ ತಂಡಗಳು. ಇಪ್ಪತ್ತ 4-7 ಸ್ಪರ್ಧೆ ಇದೆ. 24-7. The point leading between MU campus ಮಧ್ಯೆ ದಾಳಿಗಾರ್ತಿಯ ಬಂಧನವಾಗ್ತಾ ಇದೆ. ಅಂತಿಮ 4 ನಿಮಿಷಗಳ ಆಟ ಮಾತ್ರ, ಲಾಸ್ಟ್ 4 ಮಿನಿಟ್ಸ್. ಅದ್ಭುತ ರೀತಿಯಾದಂತ ಆಂಕಲ್ ಹೋಲ್ಡ್ ಬರ್ತಾ ಇದೆ. ಮಧ್ಯ ಸೂಪರ್ ಟ್ಯಾಕಲ್ ಮೂಲಕ ಅವಳಿ ಅಂಕಗಳನ್ನು ಗಳಿಸಿಕೊಳ್ಳುವಾಗ 25-9 ಸ್ಪರ್ಧಾ 25-9. So, 25-9 ಸ್ಪರ್ಧಾ 25-9. ತರ ಮಧ್ಯೆ ಏಕಾಂಗಿ ಪ್ರಯತ್ನ ಸಫಲತೆಯನ್ನು ಗಳಿಸಿಕೊಳ್ತಾ ಇದೆ. ಅಂಕಗಳ ಜೋಡಣೆಯನ್ನು ಗಳಿಸಿಕೊಳ್ಳುವಾಗ 26-9 ಸ್ಪರ್ಧಾ 26-9. ಅಂತಿಮ 3 ನಿಮಿಷಗಳ ಪಂದ್ಯಾಕೂಟ, ಲಾಸ್ಟ್ 3 ಮಿನಿಟ್ಸ್. ಅದೇ ರೀತಿ ಉದ್ಘೋಷಕರಾಗಿರುವಂತಹ ಅರುಣ್ ಶೆಟ್ಟಿ ಕೆಂಚಾರ್ ಎಲ್ಲಿದ್ರು ದಯವಿಟ್ಟು ಬಂದು ಬಿಡಿ. ಅರುಣ್ ಶೆಟ್ಟಿ ಕೆಂಚಾರ್. ಮಧ್ಯೆ ಅವಳಿ ಅಂಕಗಳನ್ನು ಗಳಿಸಿಕೊಳ್ಳುವಾಗ 26-11 ಎನ್ನತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಸ್ಪರ್ಧಾ ಇದೆ. 26-11.
ಅಂತಿಮ 2 ನಿಮಿಷಗಳು, ಲಾಸ್ಟ್ ಮಿನಿಟ್. ಮಧ್ಯೆ ಅಂಕಗಳು ಜೋಡಣೆಯಾಗುವಾಗ 27-12 ಸ್ಪರ್ಧೆ. 27-12. ಅಂತಿಮ ಗೋಲ್ಡನ್ ಮಿನಿಟ್ ಆರ್ಮೋನುಗಳಿಸಿಕೊಳ್ತಾ ಇದೆ. ಅಂತಿಮ ನಿಮಿಷದಲ್ಲಿ ಪಂದ್ಯಾಕೂಟ. 28-12 ಸ್ಪರ್ಧೆ. 28-12. Match number 7 between Alvas A Subramania. ಮಧ್ಯೆ ಅವಳಿ ಅಂಕಗಳ ಅಭಾಂಶವನ್ನು ಗಳಿಸಿಕೊಳ್ಳುವಾಗ 30-12 ಸ್ಪರ್ಧಾ. 30-12. ಇದರ ಮಧ್ಯೆ ಪಂದ್ಯಾಕೂಟ ಮುಕ್ತಾಯ. MU ಕ್ಯಾಂಪಸ್ ತಂಡ ಪಂದ್ಯಾಕೂಟವನ್ನು ಜಯಿಸಿಕೊಳ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಅದೇ ರೀತಿ ಮ್ಯಾಚ್ ನಂಬರ್ 7 ಆಲ್ವಾಸ್ ಎ ಸುಬ್ರಹ್ಮಣ್ಯ. ಎಸ್ ಬನ್ನಿ, ಆಳ್ವಾಸ್ ಐ ಸುಬ್ರಹ್ಮಣ್ಯ.
TNA. Song. Remixed by DJ. Office. All. ಎಸ್ ಪಂದ್ಯಾಟದಲ್ಲಿ ಇಷ್ಟರವರೆಗೆ ನಮಗೆ ಪ್ರಥಮ ಚಿಕಿತ್ಸೆಯನ್ನು ಸಹಕರಿಸಿದಂಥ ಚೈತನ್ಯ ಕುಡುಮೂರು ನಿಮ್ಮ ಸೇವೆಯನ್ನು ಕೊಂಡಾಡಿದ್ದೇವೆ. ತಾವು ಪ್ರಧಾನ ವೇದಿಕೆ ಮೇಲೆ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮ ಚಿಕಿತ್ಸೆಯಲ್ಲಿ ಪ್ರಸ್ತುತ ಆದರ್ಶ್ ಹಾಸ್ಪಿಟಲ್ ಉಡುಪಿಯಲ್ಲಿ ಫಿಸಿಯೋಥೆರಪಿ ಆಗಿ ಕಾರ್ಯನಿರ್ವಹಿಸಿ ಇಂದು ನಮ್ಮ ಕಬಡ್ಡಿ ಪಂದ್ಯಾಟದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವ ಚೈತನ್ಯ ಪ್ರಧಾನ ವೇದಿಕೆಯ ಮೇಲೆ ಹೋಗಿ ತಾವೊಂದು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಎಸ್ ಮುಂದಿನ ಪಂದ್ಯಕ್ಕೆ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ವಿಘ್ನೇಶ್ವರ ವಿರುದ್ಧವಾಗಿ ದುರ್ಗಾಂಬ ಅಲಂಕಾರ್ ಮುಂದಿನ ಸ್ಪರ್ಧೆಗಾಗಿ ತಮ್ಮದಾಗಿರುತ್ತದೆ. ಎರಡು ತಂಡದ ತರಬೇತುದಾರ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ವಿಘ್ನೇಶ್ವರ ವಿರುದ್ಧವಾಗಿ ದುರ್ಗಾಂಬ ಅಲಂಕಾರ್. ಎಸ್ ಮುಂದಿನ ಸ್ಪರ್ಧೆಗಾಗಿ ವಿಘ್ನೇಶ್ವರ ವಿರುದ್ಧವಾಗಿ ದುರ್ಗಾಂಬ ಅಲಂಕಾರ್ ತಂಡದ ತರಬೇತುದಾರರು ತಮ್ಮ ತಂಡವನ್ನು ಮುಂದಿನ ಸ್ಪರ್ಧೆಗಾಗಿ ಅಣಿಗೊಳಿಸಿ ಎಂಬ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ.
ಕೊನೆಯ 3 ನಿಮಿಷ ಎಂಬ ಸಂದೇಶ ರವಾನೆ ಆಗ್ತಾ ಇದೆ. ಯಶಸ್ವಿ ದಾಳಿಯೊಂದಿಗೆ ಇಪ್ಪತ್ತು 4 ಸ್ಪಷ್ಟ 16 ಅಂಕಗಳ ಮುನ್ನಡೆಯಲ್ಲಿ ಆಲ್ವಾಸ್. ಥರ್ಡ್ ರೈಡ್. ಇಪ್ಪತ್ತ 4 ಮುಂದಿನ ಸ್ಪರ್ಧೆಗಾಗಿ ವಿಘ್ನೇಶ್ವರ ವಿರುದ್ಧವಾಗಿ ದುರ್ಗಾಂಬ ಅಲಂಕಾರ್. ಆರು ಜನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಂಡು ಬೋನಸ್. ಎಸ್, ಗೆದ್ದದ್ದು ತಂಡಕ್ಕೆ ಮುಂದಿನ ಪಂದ್ಯಕ್ಕೆ ಸ್ವಾಗತ. ಈ ಪಂದ್ಯಕೂಟದಲ್ಲಿ ಸುಬ್ರಹ್ಮಣ್ಯ ತಂಡ ಪ್ರಸ್ತುತ ಇನ್ನು ಮುಂದಿನ ಪಂದ್ಯಕ್ಕೆ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ವಿಘ್ನೇಶ್ವರ ವಿರುದ್ಧವಾಗಿ ದುರ್ಗಾಂಬ ಅಲಂಕಾರ್. ದಯವಿಟ್ಟು ಬನ್ನಿ. ವಿರುದ್ಧವಾಗಿ ದುರ್ಗಾಂಬ ಅಲಂಕಾರ್.
ಎಸ್ ತಂಡ ಆಗಮನವನ್ನು ಕಟ್ಟಿಕೊಳ್ತಾ ಇದ್ದೇವೆ. ಟೀಮ್ ಎಸ್ ತಂಡ ಆಗಮನವನ್ನು ಕಟ್ಟಿಕೊಳ್ತಾ ಇದ್ದೇವೆ. ಕೂಟದ ಮುಂದಿನ ಸ್ಪರ್ಧೆಗಾಗಿ ಟೀಮ್ ವಿಘ್ನೇಶ್ವರ ಕಲ್ಲಡ್ಕ. ಎಸ್ ತಂಡ ಬರ್ರಿ, ಟೀಮ್ ಬರ್ಲಿ. ಈಗಾಗಲೇ ವಿಘ್ನೇಶ್ವರದ ಅಂಕಣದಲ್ಲಿದೆ. ತಂಡಕ್ಕೆ ಟಕ್ಕರ್ ನೀಡಬಲ್ಲ ತನ್ನ ಆಗಮನ ಶ್ರೀ ದುರ್ಗಾಂಬ ಅಲಂಕಾರ್. ಬನ್ನಿ. G1 JS. ಎಸ್ ಕ್ರೀಡಾಭಿಮಾನಿಗಳೇ, ದುರ್ಗಾಂಬ ಅಲಂಕಾರ್ ತಂಡದಲ್ಲಿ 0-8-0 ಈ ಸಮವಸ್ತ್ರಧಾರಿ ಇಷ್ಟರವರೆಗೆ ಕಬಡ್ಡಿ ಪಂದ್ಯಾಟದಲ್ಲಿ ಅತಿ ಕಿರಿಯ ಆಟಗಾರ್ತಿ, ಪ್ರಸ್ತುತ 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದ ಕಿರಿಯ ಆಟಗಾರ್ತಿ ಶ್ರದ್ಧಾ ತಮ್ಮ ವಸ್ತವನ್ನು ಮೇಲೆ ಮಾಡಿ 0-8-0. ಈ ಬಾಲೆಗೆ ಒಂದು ಗಟ್ಟಿ ಚಪ್ಪಾಳೆಯ ಮೂಲಕ ಆಶಯ. ಏಕೆಂದ್ರೆ 8ನೇ ತರಗತಿ ಅರ್ಥಾತ್ ಒಂದು 13 ವರ್ಷದ ಚಿಕ್ಕ ಮಗು ಈ ಕಬಡ್ಡಿ ಪಂದ್ಯ ದೊಡ್ಡ ತಂಡದಿಂದ ಸೆಣಸಾಡುವುದನ್ನು ನೋಡಿದ್ದೇವೆ. ಅತಿ ಕಿರಿಯ ಆಟಗಾರ್ತಿ ಇದ್ರೆ ಅದು ಶ್ರದ್ಧಾ. ಮುಂದೊಂದು ದಿನ ದೊಡ್ಡ ಮಟ್ಟಿನ ಹೆಸರನ್ನು ನಮ್ಮ ದೇಶಕ್ಕೆ ತರಲೆಂಬ ಆಶಯದೊಂದಿಗೆ ಶ್ರೀನಿಧಿ ಟ್ರೋಫಿ 2026ರ ಅತಿ ಕಿರಿಯ ಆಟಗಾರ್ತಿ ಗುರುತಿಸಿಕೊಂಡ ಆಟಗಾರ್ತಿ ಇದೀಗ ದಾಳಿಯನ್ನು ಮಾಡುತ್ತಿರುವಂತ ಶ್ರದ್ಧಾ ಪ್ರಸ್ತುತ 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಿರುವಂತ ವಿದ್ಯಾರ್ಥಿಯಾಗಿರುತ್ತಾರೆ. ಪ್ರಸ್ತುತ ವಿಘ್ನೇಶ್ವರ ಅಂಕಣದಲ್ಲಿ ದಾಳಿಯಲ್ಲಿ ಮುಂದುವರಿಸಿಕೊಂಡು ಇಂದು ಸನ್ಮಾನ ಪಡೆದಿರುವಂತಹ ಭಾರತ ದೇಶವನ್ನು ಪ್ರತಿಷ್ಠಿತ ಕಬಡ್ಡಿ ಆಟಗಾರ್ತಿ ಧನಲಕ್ಷ್ಮಿ ಈಗಾಗಲೇ ನಮ್ಮೊಂದಿಗೆ ಸೇರಿದ್ದಾರೆ. ಭಾರತ ದೇಶವನ್ನು ಪ್ರತಿಷ್ಠಿತ ಕಬಡ್ಡಿ ಆಟಗಾರ್ತಿ ಧನಲಕ್ಷ್ಮಿ ಈಗಾಗಲೇ ನಮ್ಮೊಂದಿಗೆ ಸೇರಿದ್ದಾರೆ. ಪಡೆದಿರುವಂತಹ ನಮ್ಮ ಧನಲಕ್ಷ್ಮಿ ಈಗಾಗಲೇ ನಮ್ಮೊಂದಿಗೆ ಪ್ರಧಾನ ವೇದಿಕೆ ಮೇಲೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆಗಾಗಿ ಎರಡು ತಂಡಗಳ ಕಪ್ತಾನರು ದಯವಿಟ್ಟು ಗಮನಿಸಿ. ಶ್ರೀರಾಮ
ಫ್ರೆಂಡ್ಸ್ ಸುಳ್ಯ ವಿರುದ್ಧವಾಗಿ ಬೆಸೆಂಟ್ ಈ ತಂಡಗಳು ಮುಂದಿನ ಸ್ಪರ್ಧೆ ತಮ್ಮದಾಗಿರುತ್ತದೆ. ತಾವುಗಳು ಮುಂದಿನ ಸ್ಪರ್ಧೆಗೆ ತಯಾರಾಗಿ ಎಂಬ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಶ್ರೀರಾಮ ಫ್ರೆಂಡ್ಸ್ ಸುಳ್ಯ ವಿರುದ್ಧವಾಗಿ ಬೆಸೆಂಟ್ ಮುಂದಿನ ಸ್ಪರ್ಧೆಗೆ ತಯಾರಾಗಿ ಎಂಬ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಇದೀಗ ದಾಳಿಯಲ್ಲಿ ವಿಘ್ನೇಶ್ವರದ ಪರವಾಗಿ ಅಲಂಕಾರ್ ಅಂಕಣದಲ್ಲಿ ಅಂಕ ಬೇಟೆಗಾಗಿ ಯಶಸ್ವಿ ದಾಳಿ. ಬೋನಸ್ ಪ್ಲಸ್ ವಿಘ್ನೇಶ್ವರದ ಪರವಾಗಿ 5 ಅಲಂಕಾರ್ ಅಂಕಣದಲ್ಲಿ ಅಂಕ ಬೇಟೆಗಾಗಿ ಯಶಸ್ವಿ ದಾಳಿ. ಬೋನಸ್ ಪ್ಲಸ್ ಚುರುಕಿನ ಪಾದಚಲನೆಯಲ್ಲಿ ದಾಳಿ. ಚಲನೆಯಲ್ಲಿ ದಾಳಿ. ಈ ನಮ್ಮ ಪಂದ್ಯಕೂಟದ ವೀಕ್ಷಣೆಯಲ್ಲಿದ್ದಾರೆ ಹೃದಯ ಶ್ರೀಮಂತಿಗೆ ಕೊಡುಗೆ ದಾನಿ. ಈ ನಮ್ಮ ಪಂದ್ಯಕೂಟದ ವೀಕ್ಷಣೆಯಲ್ಲಿದ್ದಾರೆ ಹೃದಯ ಶ್ರೀಮಂತಿಗೆ ಕೊಡುಗೆ ದಾನಿ ಎಂಬ ಸಂಘಟನೆಯನ್ನು ಕಟ್ಟಿಕೊಂಡು ನಾವು ಏನಾದರೂ ಊರಿಗೆ ಸಾಧನೆ ಮಾಡಬೇಕು, ಸಾಧನೆ ಊರಿಗೆ ಕೊಡುಗೆ ಕೊಡಬೇಕೆಂಬ ಹಿನ್ನೆಲೆಯಲ್ಲಿ ಜವನೇರ್ ಪರರ ಎಂಬ ಸಂಘಟನೆಯನ್ನು ಕಟ್ಟಿಕೊಂಡು ಊರಿಗೆ ಒಂದು ದೊಡ್ಡ ಕೊಡುಗೆ ನೀಡಿದಂತ ಸೇವೆ ಎದುರಿದ ಆಂಬ್ಯುಲೆನ್ಸ್ ಸೇವೆಯನ್ನು ಮಾಡಿದಂತ ಜವನೇರ್ ಪೆರರದ ಅಧ್ಯಕ್ಷರಾಗಿರುವಂತ ಮೋಹನ್ ಶೆಟ್ಟಿ ಈ ಪಂದ್ಯದ ವೀಕ್ಷಣೆಯಲ್ಲಿದ್ದರೆಂಬ ಸಂದೇಶ ರವಾನೆಯಾಗಿದೆ. ದಯವಿಟ್ಟು ಪ್ರಧಾನ ವೇದಿಕೆ ಮೇಲೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಜವನೇರ್ ಪೆರರದ ಅಧ್ಯಕ್ಷರಾಗಿದ್ದ ಮೋಹನ್ ಶೆಟ್ಟಿ ಪ್ರೀತಿಯಿಂದ ಸಂಘಟಕರು ಅವರನ್ನು ಕರೆದುಕೊಂಡು ಹೋಗಬೇಕಾಗಿ ನಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂದು ಭಾವಿಸಿದ ಹೃದಯ ಶ್ರೀಮಂತಿಗೆ ಕೊಡುಗೆ ದಾನಿ. ಅವರದೊಂದು ಕನಸಿತ್ತು, ಪೆರಾರದಲ್ಲಿ ಜವನೇರ್ ಪೆರಾರನ್ನು ಕಟ್ಟಿಕೊಂಡು ಊರಿಗೆ ಏನಾದರೂ ಕೊಡಬೇಕೆಂಬ ಹಿನ್ನೆಲೆಯಲ್ಲಿ ಈ ಪಂದ್ಯಕೂಟಕ್ಕೂ ನಮಗೆ ಆಂಬುಲೆನ್ಸ್ ಅನ್ನು ಕೊಡುಗೆಯನ್ನು ಕೊಡಿದಂತ ಜವನೇರ್ ಪೆರಾರದ ಆಂಬುಲೆನ್ಸ್ ಇಂದಿನ ಪಂದ್ಯಾಟಕ್ಕೆ ನಮಗಾಗಿ ಕೊಟ್ಟಿದ್ದಾರೆ. ಮುಂದಿನ ಸ್ಪರ್ಧೆಗಾಗಿ ಶ್ರೀರಾಮ ಫ್ರೆಂಡ್ಸ್ ಪಂದ್ಯಾಟಕ್ಕೆ ನಮಗಾಗಿ ಕೊಟ್ಟಿದ್ದಾರೆ. ಪ್ರೆಸೆಂಟ್ ಕಾಲೇಜ್ ದಯವಿಟ್ಟು ಮುಂದಿನ ಸ್ಪರ್ಧೆಗಾಗಿ ಶ್ರೀರಾಮ ಫ್ರೆಂಡ್ಸ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ 13. ಎಸ್ ಜಿಗಿತ ನೆಗೆತ ಕುಣಿತ. ಕಬಡ್ಡಿ ಅಂಕಣದಲ್ಲಿ ತಕ್ಕದಿನಿತ ಅಂಕಣದಲ್ಲಿ 11 3 11-3. ಜಾಗ್ವಾರ್ ತಂಡದ ಪ್ರಸಾದ್, ಜಾಗ್ವಾರ್ ತಂಡದ ಪ್ರಸಾದ್, ಜೂನಿಯರ್ ಪ್ರಸಾದ್ ಅರ್ಥಾತ್ ಎಬಿಎಸ್ ದಯವಿಟ್ಟು ವೀಕ್ಷಕ ವೇದಿಕೆಯಲ್ಲಿರುವ ಮೋಹನ್ ಶೆಟ್ಟಿ ಇವರಿಗೆ ಜಾಗ್ವಾರ್ನ ನಿಖಿಲ್ ಸಾಲು ಓದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಪಾದ ಚಲನೆಗೆ ಯಶಸ್ವಿ ದಾಳಿ. 16-3.
ಮುಂದಿನ ಸ್ಪರ್ಧೆಗಾಗಿ ಶ್ರೀರಾಮ ಪ್ರಿನ್ಸುಲ್ಯ ವಿರುದ್ಧವಾಗಿ ಬೆಸೆಂಟ್ ಕಾಲೇಜಿನ ಮಹಿಳಾ ಆಟಗಾರ್ತಿಯರು ಮುಂದಿನ ಸ್ಪರ್ಧೆ ತಮ್ಮದಾಗಿದ್ದ ತಾವುಗಳು ತಯಾರಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ. SSS ವಿದಾಲಿ ಕೊನೆಯ 5 ನಿಮಿಷ ಸಂದೇಶ ರವಾನೆಯಾಗಿದೆ ತೀರ್ಪುಗಾರರಿಂದ. ಬೋನಸ್ +1 6. ಎರಡು ತಂಡಗಳಿಗೆ ಸಮಾನ ಅಂಕಗಳು ಮಧ್ಯ ದಾಳಿಯಲ್ಲಿ. ಮತ್ತೆ ವಿಶ್ರಾಂತಿಗಾಗಿ ಮನವಿ. ಆಟಗಾರ್ತಿಯ ಬದಲಾವಣೆಯಲ್ಲಿ ಮತ್ತೆ ದಾಳಿ 24-7. ಕೊನೆಯ 3 ನಿಮಿಷ ಸಂದೇಶ ರವಾನೆಯಾಗಿದೆ ತೀರ್ಪುಗಾರರ ಮಂಡಳಿಯಿಂದ. ಏದೇ ಸಂಖ್ಯೆ 2ರಲ್ಲಿ ಗುರುತಿಸಿದ ಆಟಗಾರ್ತಿಯಲ್ಲಿ ಮತ್ತೆ ದಾಳಿಯಲ್ಲಿ ಯಜ್ಞೇಶ್ವರದ ಪರವಾಗಿ ಅಯಸ್ಕಾಂತದ ಪವರ್ ನಾಸ್ತದಲ್ಲಿ ದಾಳಿಗಾರ್ತಿಯ ಕಾಲುಗಳು ಬಂಧನ. ಇದರೊಂದಿಗೆ 9 ಕೊನೆಯ 2 ನಿಮಿಷ. MV ಕ್ಯಾಂಪಸ್ನ ತರಬೇತುದಾರರಾದ ಯಶವಂತ್ ದಯವಿಟ್ಟು
ತೀರ್ಪುಗಾರರ ಮಂಡಳಿಗೆ ಒಮ್ಮೆ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತದೆ. MV ಕ್ಯಾಂಪಸ್ನ ತರಬೇತುದಾರರಾದ ಯಶವಂತ್. ಮುಂದಿನ ಸ್ಪರ್ಧೆಗಾಗಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯ ವಿರುದ್ಧವಾಗಿ ಬೆಸೆಂಟ್ ಕಾಲೇಜ್ ಮುಂದಿನ ಸ್ಪರ್ಧೆ ತಮ್ಮದಾಗಿರುತ್ತೆ. ತಾವುಗಳು ಮಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ನ ತರಬೇತುದಾರರಾದ ಯಶವಂತ್. ಕೊನೆಯ 1 ನಿಮಿಷ ಗೋಲ್ಡನ್ ಟೈಮ್. ಕೊನೆಯ 1 ನಿಮಿಷ ಎಂಬ ಸಂದೇಶ ರವಾನೆಯಾಗಿದೆ. ಮುಂದಿನ ಸ್ಪರ್ಧೆಗಾಗಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯ ವಿರುದ್ಧವಾಗಿ ಬೆಸೆಂಟ್ ಕಾಲೇಜ್. ತಾವುಗಳು ಪ್ರವೇಶ ದ್ವಾರಕ್ಕೆ ಬನ್ನಿ ಎಂಬ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಕೊನೆಯ ಲೆಕ್ಕಾಚಾರದ ಸಮಯ ಚಾಲನೆಯಾಗಿದೆ. ಗೆದ್ದ ತಂಡಕ್ಕೆ ಮುಂದಿನ ಪಂದ್ಯಾಟಕ್ಕೆ ಸ್ವಾಗತ. ಈ ಸೋತ ತಂಡಕ್ಕೆ ಪುಣ್ಯದ ಮಣ್ಣಲ್ಲಿ ಹೋರಾಡಿದ ಸವಿ ನೆನಪು. ಲೀಗ್ ಮಾದರಿಯ ಪಂದ್ಯಾಟವಾಗಿರುವ ಇನ್ನೂ ಕೂಡ ಅವಕಾಶವಿದೆ. ಒಂದು ಭಾಗದಲ್ಲಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯವನ್ನು ಪರಿಚಯಿಸಿದೆ. ಒಂದು ಭಾಗದಲ್ಲಿ ಬೆಸೆಂಟ್ ಕಾಲೇಜ್. ಎರಡು ಬಲಿಷ್ಠ ತಂಡಗಳ ಮಧ್ಯೆ ಸೆಣಸಾಟದಲ್ಲಿ ಇದೀಗ ಪ್ರಸ್ತುತ ಕೂಟದ ಅದೇ ರೀತಿ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಬಜೆಟ್ ಹಮ್ಮಿಕೊಂಡಂತ ಶ್ರೇಣಿಧಿ ಟ್ರೋಫಿ 2026 ಎಂದು ಅದ್ದೂರಿಯ ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಮೋಹನ್ ಸುವರ್ಣ ಕಾವೂರು ಅತಿಥಿ ಅಭ್ಯಾಗತರು ಆಗಮಿಸಿಕೊಳ್ತಾ ಇದ್ದಾರೆ. ಆತ್ಮೀಯವಾಗಿ
ಭವ್ಯ ವೇದಿಕೆಗೆ ಸ್ವಾಗತ. ಬೋನಸ್ +1 ಅವಳಿ ಅಂಕಗಳನ್ನು ಗಳಿಸಿಕೊಳ್ಳುವಾಗ ಸ್ಪರ್ಧೆ ಅಂತಿಮ 4 ನಿಮಿಷಗಳು ಮಾತ್ರ. ಲಾಸ್ಟ್ 4 ಮಿನಿಟ್ಸ್. 21-10, 21-10. Again bonus plus point. ಅವಳಿ ಅಂಕಗಳನ್ನು ಗಳಿಸಿಕೊಳ್ಳುವಾಗ ಸ್ಪರ್ಧೆ 23-10 23-10. ಅಂತಿಮ 3 ನಿಮಿಷಗಳು. ಲಾಸ್ಟ್ 3 ಮಿನಿಟ್ ಎಂಬ ಕರೆ ಬರ್ತಾ ಇದೆ. ನಾಲ್ವರು ಡಿಫೆಂಡರ್ಗಳ 23-10 ಎನ್ನತಕ್ಕಂಥ ಅದರಗಳ ಮಧ್ಯ ಸ್ಪರ್ಧೆ ಇದೆ. 23-9. ಅಬ್ಬಬ್ಬಬ್ಬ ಅಯ್ಯಸ್ಕಾಂತ ಅಂಕಿಅಂಶ ಪಟ್ಟಿಯನ್ನು ಗಳಿಸಿಕೊಳ್ಳುವಾಗ 24-10 24-10. ಮುಂದಿನ ಪಂದ್ಯಾಕೂಟಕ್ಕಾಗಿ ಸುಬ್ರಹ್ಮಣ್ಯದ ರೀತಿ ಶ್ರೀರಾಮ್ ಸುಲ್ಯ, ಬಳಿಕದ ಪಂದ್ಯಾಕೂಟಕ್ಕೆ ಆಳ್ವಾಸ್ ಬಿ ವಿರುದ್ಧವಾಗಿ MU ಕ್ಯಾಂಪಸ್ ತಂಡದ ಆಟಗಾರ್ತಿಯರು ತಯಾರಾಗುವಂತೆ ಮತ್ತೊಮ್ಮೆ ಕರೆಯನ್ನು ವ್ಯಕ್ತಪಡಿಸಿಕೊಳ್ತಾ ಇದ್ದಾವೆ. ಸ್ಪರ್ಧೆಯನ್ನು 26-10 26-10 ಇನ್ ಫೇವರ್ ಆಫ್ ಶ್ರೀರಾಮ್. ಅಂತಿಮ ಗೋಲ್ಡನ್ ಮಿನಿಟ್ ಆರಂಭವನ್ನು ಗಳಿಸಿಕೊಳ್ತಾ ಇದೆ.
ಇದರ ಮಧ್ಯೆ ಪಂದ್ಯಾಕೂಟ ಸಂಪನ್ನಗೊಳ್ತಾ ಇದೆ. ಶ್ರೀರಾಮ್ ಸುಳ್ಯ ಪಂದ್ಯಾಕೂಟವನ್ನು ಜಯಿಸಿಕೊಳ್ತಾ ಇದೆ. ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಅದೇ ರೀತಿ ಮುಂದಿನ ಪಂದ್ಯಾಕೂಟಕ್ಕಾಗಿ ಸುಬ್ರಹ್ಮಣ್ಯ, ಅದೇ ರೀತಿ ಶ್ರೀರಾಮ್ ಸುಳ್ಯ. Friends I've had to bury. Honey, what's your hurry? ಕೂಟದ 9ನೇ ಪಂದ್ಯಾಕೂಟಕ್ಕೆ ಪ್ರಥಮ ತಂಡದ ಆಗಮನವಾಗ್ತಾ ಇದೆ. ಶ್ರೀರಾಮ್ ಸುಳ್ಯ Friends I've had to ಸುಳ್ಯ ಸುಳ್ಯ ಶ್ರೀರಾಮ್ ಶ್ರೀರಾಮ್ ಸುಳ್ಯ ಶ್ರೀರಾಮ್ ಸುಳ್ಯ ತಂಡಕ್ಕೆ ಟಕ್ಕರ್ ಕೊಡುವಂತ ಮತ್ತೊಂದು ತಂಡದ ಆಗಮನ. ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ಪರ್ಧಾ ಆರಂಭವನ್ನು ಗಳಿಸಿಕೊಳ್ತಾ ಇದೆ. ಶ್ರೀರಾಮ್ ಸುಳ್ಯ ವಿರುದ್ಧವಾಗಿ ಸುಬ್ರಹ್ಮಣ್ಯ ತಂಡಗಳು. ಬಳಿಕದ ಪಂದ್ಯಾಕೂಟಕ್ಕಾಗಿ ಆಳ್ವಾಸ್ ಬಿ ವಿರುದ್ಧವಾಗಿ ಎಂಯು ಕ್ಯಾಂಪಸ್.
ಜಾಗುವಾರ್ ಸ್ಪೋರ್ಟ್ಸ್ ಕ್ಲಬ್ದ ವೇದಿಕೆಡೆ ನಮ್ಮೊಟ್ಟಿಗೆ ರಿತೇಶ್ ಅನ್ನೆ, ಲೋಕೇಶ್ ಅನ್ನೆ, ಪ್ರದೀಪ್ ಅನ್ನೆ ಅಂಚನೆ ಗಣ್ಯರ್ನ ಕೊಲು ಮಸ್ತ್ ಜನ ಒಲ್ಲೇರು. ಅವೇ ರೀತಿಡು ನಮ್ಮ ಈ ಒಂಜಿ ಜಾಗುವಾರ್ ಸ್ಪೋರ್ಟ್ಸ್ ಕ್ಲಬ್ದ ಒಂಜಿ ಮ್ಯಾಚ್ ಆವಡು ನನ್ನಗ ಬರಿ ಮಲ್ಲ ಸಹಕಾರ ಮಲ್ದಿನಾರು ನಮ್ಮ ಮಂಜು ಪ್ರಸಾದ್ ಕೆಂಜಾರ್ ಮೇರ್ಲ ವೇದಿಕೆಡೆ ಉಪಸ್ಥಿತರುಳ್ಳೇರೆ ಮೇರೆಗೆ ಮೋಕ್ಯದ ಸ್ವಾಗತವನ್ನು ಬೈಕೊಂದುಲ್ಲ. ನನ್ನ ಕೆಲವೇ ಪೊರ್ತುಡು ಸಮಾರೋಪ ಸಮಾರಂಭ ಪಣಗ ಸಮಾರೋಪ ಸಮಾರಂಭತ್ತೆ ಈ ಒಂಜಿ ಮುಖ್ಯ ವೇದಿಕೆಡೆ ಸಮಾರಂಭ ನಡಪರೆ ಉಂಡು. ಅದು ಪುನಗ ಮಾತಾ ಗಣ್ಯರ್ಲ ಬತ್ತ ಸೇರೊಂದುಲ್ಲೇರು ನಿಕಲಿಗೆ ಮಾತೆರೆಗಳ ಮೋಕ್ಯದ ಸ್ವಾಗತ. 3-0 ಸ್ಪರ್ಧಾ ಇದೆ. 3-0 ಇನ್ ಫೇವರ್ ಆಫ್ ಶ್ರೀರಾಮ್ ಸುಳ್ಯ. 8 ತಂಡಗಳ ಭಾಗವಹಿಸುವಿಕೆಯ ಪೈಕಿ ಇನ್ನು ಲೀಗ್ ಮಾದರಿಯ ಕೆಲವೇ ಪಂದ್ಯಾಕೂಟಗಳ ಬಳಿಕ ಸೆಮಿಫೈನಲ್ ಪಂದ್ಯಾಕೂಟಗಳು ಉತ್ಸಾಹಗೊಂಡು ಬರಲಿಕ್ಕಿದೆ. ಅದರ ಮುನ್ನ ಭವ್ಯ ವೇದಿಕೆಯಲ್ಲಿ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಸಭಾ ಕಾರ್ಯಕ್ರಮವು ಕೂಡ ಜರುಗಲಿಕ್ಕಿದೆ. ಮಧ್ಯೆ ಅಂಕದ ಗಳಿಕೆಯಾಗುವಾಗ 7-0 ಪಂದ್ಯಾಕೂಟ 7-0. ಆಲ್ ಔಟಿನ ಲಾಭಾಂಶವನ್ನು ಗಳಿಸಿಕೊಳ್ಳುವಾಗ 10-0 ಪಂದ್ಯಾಕೂಟವಿದೆ. 10-0. ಬೋನಸ್ +2 ಸೂಪರ್ ರೈಡ್ ಕಂಡುಕೊಳ್ತಾ ಇದೆ. ಅದ್ಭುತ ರೀತಿಯಾದಂತಹ ಚೈನ್ ಕಾಂಬಿನೇಷನ್ ಇದರ ಮಧ್ಯೆ ಶ್ರೀರಾಮ್ ಸುಳ್ಯ ಅದ್ಭುತ ರೀತಿಯಾದಂತಹ ಕಾಂಬಿನೇಷನ್ ಟ್ಯಾಕಲ್ಗಳು ಬರ್ತಾ ಇದೆ. ಅಂಕಿಅಂಶ ಪಟ್ಟಿ ಗಮನಿಸಿಕೊಳ್ಳುವಾಗ 16-0 ಪಂದ್ಯಾಕೂಟ 16-0. ಅದ್ಭುತ ರೀತಿಯಾದಂಥ ಕಬರ್ಸ್ ವಿಭಾಗ ಇದರ ಮಧ್ಯೆ ಅಂಕಗಳನ್ನು ಗಳಿಸಿಕೊಳ್ಳುವಾಗ 16-0 16-0.
ಬಸ್ ಬಿ ಅದೇ ರೀತಿ ನ್ಯೂ ಕ್ಯಾಂಪಸ್. ಕ್ರಮದೇ ಪ್ರಥಮ ಅಂಕದ ಜೋಡಣೆಯಾಗ್ತಾ ಇದೆ. ಅಂಕಗಳನ್ನು ಗಳಿಸಿಕೊಳ್ಳುವಾಗ 22-1 ಸ್ಪರ್ಧಾ. ಮತ್ತೆ ಅವಳಿ ಅಂಕಗಳ ಗಳಿಕೆ 23-3 ಸ್ಪರ್ಧಾ ಇದೆ. 23-3. ಬೋನಸ್ ಅಂಕದ ಲಭ್ಯವಾಗ್ತಾ ಇದೆ. ಬೋನಸ್ ಅಂಕಗಳನ್ನು ಗಳಿಸಿಕೊಳ್ಳುವಾಗ 24-3 ಸ್ಪರ್ಧೆ. 24-3 ಇನ್ ಫೇವರ್ ಆಫ್ ಶ್ರೀರಾಮ್. ಪಟ್ಟಣ ಪಂಚಾಯತ್ ಅಂಚನೆ ಶ್ರೀಯುತ ರಿತೇಶ್ ಶೆಟ್ಟಿ ಎಕ್ಕಾರು ಉಪಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ. ಶ್ರೀ ಮಹೇಶ್ ಪೂಜಾರಿ ಅಧ್ಯಕ್ಷರು, ನವಚೇತನ ಯುವಕ ಮಂಡಲ ರಿಜಿಸ್ಟರ್ಡ್ ತಾರಿಕಂಬಳ. ಶ್ರೀ ಪ್ರದೀಪ್ ಸುವರ್ಣ ಬಜ್ಪೆ ಭಾರತೀಯ ಜನತಾ ಪಾರ್ಟಿದ ಮುಖಂಡರು. ಶ್ರೀ ದೇವಪ್ರಸಾದ್ ಶೆಟ್ಟಿ ಅಧ್ಯಕ್ಷರು ಯುವ ಬಂಟರ ಸಂಘ ಬಜ್ಪೆ ವಲಯ. ಅಂಚನೆ ನಮ್ಮೊಟ್ಟಿಗೆ ಜೊತೆ ಒಂದು ಪುನಶ್ಚೇತನ ವೇದಿಕೆ ಅಂಚನೆ ವೇದಿಕೆಡ್ ಶ್ರೀ ಮಂಜು ಪ್ರಸಾದ್ ಕೆಂಜಾರ್ ಅಧ್ಯಕ್ಷರು ತುಳುನಾಡ ಜವಣೇರು ಬಜ್ಪೆ. ವೇದಿಕೆಡತ್ತಿನ ಅಂಚೆತ್ತಿನ ಮಾತೇರಲ್ಲ ಆತ್ಮೀಯವಾದ ಸ್ವಾಗತ ಮಲ್ತೊಂದು ಮಾತಗಣ್ಯರಿಗ್ಲ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಜ್ಪೆದ ಬತ್ತಿದ್ದು ಶಾಲದ ಗೌರವ ನಮ್ಮ ಸಂದಾಯ್ತ ಮಲ್ತೊಂದುಲ್ಲ. ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಜ್ಪೆ
ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ದ ಮುಖಾಂತರ ಸಹಭಾಗಿತ್ವ ನಡೆತೊಂದಪ್ಪನ ಶ್ರೀನಿಧಿ ಟ್ರೋಫಿ 2020 ವೇದಿಕೆಡುಪ್ಪನ ಚೆತ್ತಿನ ಮಾತ ಗಣ್ಯರನ್ನ ಉಪಸ್ಥಿತಿನ ಗೌರವಿಸ ಒಂದು ನಡದುಮುಗ ವೇದಿಕೆಡುತ್ತನ ಚೆತ್ತಿನ ಮಾತೆರೆಗ್ಲ ಶಾಲದ ಮಾನಾದಿಗೆಯನ್ನು ಸಂದಾಯಿತ ಮನ್ಪೊಡಪಣದ ಜಾಗ್ವರ್ ಸ್ಪೋರ್ಟ್ಸ್ ಕ್ಲಬ್ ಸಂಸ್ಥೆದ ಪದಾಧಿಕಾರಿಗಳ ವಿನಂತಿ ಮಲ್ತೊಂದಲ್ಲ ಅಂಚನೆ ಇನ್ನಿತ ದಿನ ವಿಶೇಷವಾದ ನಮ್ಮೊಟ್ಟಿಗೆ ಭಾರತೀಯ ರಾಷ್ಟ್ರೀಯ ಕಬಡ್ಡಿ ತಂಡನ ಪ್ರತಿನಿಧಿಸಾಯನ ಚೆತ್ತಿನ ಕುಮಾರಿ ಧನಲಕ್ಷ್ಮಿ ಪೂಜಾರಿ ನಮ್ಮೊಟ್ಟಿಗೆ ವೇದಿಕೆಡುಳ್ಳರು ಅವರಿ ಅಪ್ರತಿಮ ಕಬಡ್ಡಿ ಕ್ಷೇತ್ರ ಸಾಧನೆ ಮಂತನ ನಮ್ಮ ಈ ತುಳುನಾಡು ಜಿಲ್ಲೆ ತುವಿನ ಚೆತ್ತಿನ ಒಂಜಿ ಪೆರ್ಮೆದ ಪುಗಾರ್ತೆದ ಅವರಿ ಕಬಡ್ಡಿ ಕ್ರೀಡಾಪಟುವಾದುಲ್ಲೇರು ಅರೆಗೊಂಜಿ ಜೋರಾದ ಕೈತಾಟಿದೊಟ್ಟಿಗೆ ಅವ್ರನ್ನ ಉಪಸ್ಥಿತಿಯನ್ನು ಗೌರವಿಸೋದಿಲ್ಲ ಅಂಚನೆ ವೇದಿಕೆ ನಮ್ಮ ಭವಿತ್ ಕುಲಾಲ್ ಮೆರೆಗ್ಲ ನಮ್ಮ ಗೌರವನ ಸಂದಾಯಿತ ಮನ್ಪರಲ್ಲ ಐತೊಟ್ಟಿಗೆ ವಿಶೇಷವಾದ ಸಾಂಸ್ಕೃತಿಕ ಕ್ಷೇತ್ರ ನಿರಂತರವಾದ ನೃತ್ಯಲ್ಪ ಗಂಟೆ ನಿರಂತರವಾದ ಭರತನಾಟ್ಯ ಪ್ರದರ್ಶನ ಮಂತನ ಚಿತ್ತಿನ ರೆಮೋನಾ ಇವೆಟಾ ಪೆರೇರ ಮೆರೆಗ್ಲ ಇನ್ನಿತ ದಿನ ಮಧ್ಯಾಹ್ನ ನಮ್ಮ ಗೌರವಾರ್ಪಣೆನ ಸಲ್ಲಿಕೆ ಮಂತದ ಅಂಚನೆ ಶ್ರೀ ರಾಬಿನ್ ರೊಸಾರಿಯೋ ಒಂಜಿ ದೇಶ ಕಾತನ ಚಿತ್ತಿನ ವೀರ ಯೋಧೆ ನಿವೃತ್ತ ಸೈನಿಕರ ಅರೆಗ್ಲ ಇನ್ನಿತ ದಿನ ಈ ವೇದಿಕೆದ ಮುಖಾಂತರ ಗೌರವಾರ್ಪಣೆನ ಸಲ್ಲಿಕೆ ಮನ್ಪರಂಡು ಅಂಚನೆ ನಮ್ಮೊಟ್ಟಿಗೆ ಶಂಕರ್ ದಾಸ್ ಗೌರವಾಧ್ಯಕ್ಷರು ಜಾಗ್ವರ್ಸ್ ಪ್ಲಸ್ ಕ್ಲಬ್ ಬಶ್ಪೆ ಉಪಸ್ಥಿತರಿರುಳ್ಳೇರು ಅಂಚನೆ ವಿಶ್ವರಾಜ್ ಕಜೆ ಉಪಸ್ಥಿತಿನ ಗೌರವಿಸೋದಿಲ್ಲ ಅಂಚನೆ ವೇದಿಕೆಡತನ ಚೆತ್ತಿನ ಮಾತ ಗಣ್ಯರನ್ನು ಉಪಸ್ಥಿತಿನ ಗೌರವಿಸೋ ನನ್ನ ದುಂಬುಗು ಶಾಲದ ಮಾನಾದಿಗದ ಮುಖಾಂತರ ಮಾತೇರಲ್ಲ ಎದುಕೊಂಡು ಬಂದ ವಿನಂತಿನ ಮಲ್ತೊಂದಿಲ್ಲ ವೇದಿಕೆ ನಮ್ಮ ಮೋಹನ್ ಸುವರ್ಣ ಕಾವೂರು ಮೇರ್ಲ ಜೊತೆ ಅದು ಲೇರ ಮಾತೆರೆಗ್ಲ ಶಾಲದ ಮಾನಾದಿಗೆನ ಸಂದಾಯಿತ ಮನ್ಪೊಡು ಬಂದು ಜಾಗ್ವರ್ ಸಂಸ್ಥೆದ ಪದಾಧಿಕಾರಿಗಳ ವಿನಂತಿ ಮಂತೊಂದಲ್ಲ ವಿಶೇಷವಾದ ಶ್ರೀ ಲೋಕೇಶ್ ಪೂಜಾರಿ ಅಧ್ಯಕ್ಷರು ಬಶ್ಪೆ ಪಟ್ಟಣ ಪಂಚಾಯತ್ ನಮ್ಮೊಟ್ಟಿಗೆ ಜೊತೆ ಆದುಲ್ಲ ಯಾರಿಗೆ ಶಾಲದ ಮಾನಾದಿದೊಟ್ಟಿಗೆ ಆತ್ಮೀಯ ಚೆತ್ತಿನ ಸ್ವಾಗತನ ಈ ವೇದಿಕೆಗೆ ಸಲ್ಲಿಕೆ ಮಂತೊಂದಿಲ್ಲ ಬಶ್ಪೆ ಪಟ್ಟಣ ಪಂಚಾಯತಿದ ಒಂದು ಪ್ರಥಮ ಪ್ರಜೆ ನಿರಂತರವಾದ ಭಾರತೀಯ ಜನತಾ ಪಾರ್ಟಿದ ನಾಯಕಿಯಾದ ಈ ಭಾಗದ ಚಿರಪರಿಚಿತವಾದ ಪುನಂಚಿತ್ತಿನ ವ್ಯಕ್ತಿ ಅಂಚನೆ ವೇದಿಕೆ ನಮ್ಮೊಟ್ಟಿಗೆ ಶ್ರೀ ರಿತೇಶ್ ಶೆಟ್ಟಿ ಕೌನ್ಸಿಲರ್ ಬಶ್ಪೆ ಪಟ್ಟಣ ಪಂಚಾಯತ್ ಈ ಭಾಗದ ಸಹಕಾರಿ ಕ್ಷೇತ್ರ ತನ್ನನ್ನು ತಾನು ಗುರುತಿಸೋನಂಚಿನಾರು ಭಾರತೀಯ ಜನತಾ ಪಾರ್ಟಿದ ಮುಖಾಂತರ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜನಸೇವೆಯನ್ನು ಮಂತನಾರು ನಮ್ಮ ರಿತೇಶ್ ಅಣ್ಣೆ ಅರೆಗ್ಲ ಆತ್ಮೀಯ ಬೇನಂಚಿತ್ತಿನ ಸ್ವಾಗತನ ಈ ವೇದಿಕೆಗೆ ಸಂದಾಯಿತ ಮಲ್ತೊಂದಿಲ್ಲ ವೇದಿಕೆಡು ಮೋಹನ್ ಸುವರ್ಣ ಕಾವೂರು ನಮ್ಮೊಟ್ಟಿಗೆ ಈ ಕ್ರೀಡಾಕೂಟಗೆ
ರಿಜಿಸ್ಟರ್ಡ್ ಕುಡ್ಲ ಸಹಭಾಗಿತ್ವ ನಡಪನ ಸೆತ್ತಿನ ಆ ಕಬಡ್ಡಿ ಪಂದ್ಯಾಕೂಟ ಯಶಸ್ವಿಯಾದ ಸಂಪನ್ನ ಒಂದು ಅಂಡ ಸಭಾ ಸಂಪ್ರದಾಯದಂಚನೆ ದೀಪ ಪ್ರಜ್ವಲನದೊಟ್ಟಿಗೆ ವೇದಿಕೆಡೆ ನಮ್ಮ ಉದೀಪನದ ಬುಲ್ಪದ ಹೆಸರನ್ನು ದಿಂಚವರೆಲ್ಲ ವೇದಿಕೆಡುಪನ ಅಂಚೆತ್ತಿನ ಮಾತ ಗಣ್ಯರ ಜೊತೆ ಆದ ದೀಪ ಪ್ರಜ್ವಲನ ನಡಪಾದಕರುಡು ನಮ್ಮೊಟ್ಟಿಗೆ ಬಶ್ವ ಪಟ್ಟಣ ಪಂಚಾಯತ್ ಗುರುಕಾರ್ಲು ಲೋಕೇಶ್ ಪೂಜಾರಿ ನಮ್ಮೊಟ್ಟಿಗುಲ್ಲೇರು ಅರ್ನೊಟ್ಟಿಗೆ ವೇದಿಕೆಡ್ತಿನ ಮಾತೆರ್ಲ ಜೊತೆ ಆದ ದೀಪ ಪ್ರಜ್ವಲನೆ ನಡಪಾದ ಈ ಚಾವಡಿಗೆ ಈ ವೇದಿಕೆಗೆ ಬುಲ್ಪದ ಹೆಸರನ್ನು ದಿಂಜಾವಡು ಪಂಡದ ವಿನಂತಿ ಮಲ್ತೊಂದಲ್ಲ ಅಂಚನೆ ವೇದಿಕೆಡ್ತನ ಅಂಚೆತ್ತಿನ ರಿತೇಶ್ ಶೆಟ್ರು ಮಾತೆರ್ಲ ಜೊತೆ ಅವಡು ಬಂದು ವಿನಂತಿ ಮಲ್ತೊಂದಲ್ಲ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಶ್ಪ ನಿರಂತರವಾದ ಕಬಡ್ಡಿ ಕ್ರೀಡೆಗೆ ಉತ್ತೇಜನ ಕೊರೊಂದು ಐತ ಒಟ್ಟಿಗೆ ಅಂಡರ್ ಆರ್ಮ್ ಕ್ರೀಡೆಡ್ಲ ತನ್ನ ಚಾಕೆ ಚಕ್ಯತೆಯನ್ನು ಪ್ರದರ್ಶನ ಮಂತೊಂದು ಕ್ರೀಡಾ ಚಟುವಟಿಕೆ ಅಂತ ಬಂದಾಗ ಬಶ್ಪ ಪರಿಸರ ನೆಗೆತ್ತು ತೋಜನ ಅಂಚಿತ್ತಿನ ಒಂಜಿ ಸಂಸ್ಥೆ ಆದ ನಮ್ಮ ಲತ್ತು ಪ್ರಾಯದ ಬೆಚ್ಚನೆತ್ತೆರದ ಜವಣೆರನ ಸಂಘಟನಾತ್ಮಕವಾದ ಕ್ರೀಡಾ ಚಟುವಟಿಕೆ ನಿರತರಾದ ಪೋಡು ಪನ್ಪೋನ ಅಂಚಿತ್ತಿನ ಒಂದು ಆಶಯದ ಒಟ್ಟಿಗೆ ನಿರಂತರವಾದ ಈ ಭಾಗದ ಕ್ರೀಡಾ ಚಟುವಟಿಕೆನ ಆಯೋಜನೆ ಮಾಡ್ಕೊಂಡಪ್ಪನ ಅಂಚೆತ್ತಿನ ಬಾರಿ ಪುಗಾರ್ತೆ ಬಕ್ಕ ಪೆರ್ಮತ್ತನ ಅಂಚೆತ್ತಿನ ಸಂಸ್ಥೆ ಅಂಚ ಅದು ಬಂದುಲ ಕ್ರೀಡೆ ಅಂದ್ ಬಂದಾಗ ಅಲ್ಪ ಜಾತಿ ಭೇದದ ತಡಮೆ ನಂಗೆ ಖಂಡಿತವಾದ ಪೂಜಿ ಅಂಚ ಅದು ಮಾತೆರ್ಲ ಜೊತೆ ಅದು ಒಗ್ಗಟ್ಟಾದ ಈ ಕ್ರೀಡಾ ಚಟುವಟಿಕೆ ಜೊತೆ ಅಪ್ಪಿನ ಅಂಚೆತ್ತಿನ ಒಂಜಿ ಈ ಬರ್ತು ದೀಪ ತುಡಾರ್ ಅರ್ಲಾದ ಈ ವೇದಿಕೆ ಬೊಲ್ಪು ದೈಸಿರ ನಮ್ಮ ದಿಂಜ ಬಂದುಲ್ಲ ಶ್ರೀನಿಧಿ ಟೋಫಿ 2020 ಆಜಿ ಅರ್ಥಪೂರ್ಣವಾದ ಉದೀಪನ ಮಲ್ತೊಂದಲ್ಲ ವೇದಿಕೆ ಅಡತನ ಅಂಚೆತ್ತಿನ ಮಾತೆರ್ಲ ಜೊತೆ ಆದ ತಂದು ಈ ಲೇಸಿಗೆ ಬಲ್ಪದ ಹೆಸರನ್ನು ದಿಂಜ ಬಂದು ಭಿನ್ನಾಯ ಮಲ್ತೊಂದಲ್ಲ ಸುಲ್ಮೇಲು ಅಂಚೆ ನಮ್ಮೊಟ್ಟಿಗೆ ವೇದಿಕೆ ಭಿನ್ನರಾದ ಶ್ರೀ ರಿತೇಶ್ ಶೆಟ್ಟಿ ಎಕ್ಕಾರ್ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವೇದಿಕೆ ಬರಡು ಬಂದು ವಿನಂತಿ ಮಲ್ತೊಂದಲ್ಲ ಆತ್ಮೀಯವಾದ ವೇದಿಕೆ ಸ್ವಾಗತ ಮಲ್ತೊಂದಲ್ಲ ರಿತೇಶ್ ಶೆಟ್ಟಿ ಎಕ್ಕಾರ್ ಅಂಚೆ ನಮ್ಮೊಟ್ಟಿಗೆ ಸುಪ್ರೀತಾ ಶೆಟ್ಟಿ ಕೆಂಜರ್ ನಮ್ಮ ಬಸವಪಟ್ಟಣ ಪಂಚಾಯತ್ ಕೌನ್ಸಿಲರ್ ಅರೆಗ್ಲ ಆತ್ಮೀಯ ಬ್ಯಾನ್ ಅಂಚೆತನ ಸ್ವಾಗತನ ವೇದಿಕೆ ಸಲ್ಲಿಕೆ ಮಲ್ತೊಂದಲ್ಲ ಅಂಚೆನೆ ವೇದಿಕೆ ಜೊತೆ ಒಂದಪ್ಪನ ಅಂಚೆತನ ಅಂಚೆನೆ ಶ್ರೀಯುತ ದಿನೇಶ್ ಕುಕ್ಯಾನ್ ಎಕ್ಕಾರ್ ಭಾರತೀಯ ಜನತಾ ಪಾರ್ಟಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಅಂಚೆನೆ ಗೋಕುಲ್ ಬಶ್ಪೆ ವೇದಿಕೆ ಬರಡು ಬಂದು ವಿನಂತಿ ಅರೆಗ್ಲ ಆತ್ಮೀಯ ಬ್ಯಾನ ಸ್ವಾಗತ ವೇದಿಕೆ ಜೊತೆ ಒಂದು ಉಪನಂಚಿತನ ಮಾತಗಣ್ಯರೆಗ್ಲ ಶಾಲು ಪಾರ್ದಿ ಎದುಕೊಂಡು ಬಂದು ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಶ್ಪೇನ್ ಎತ್ತ ಪದಾಧಿಕಾರಿಗಳ ವಿನಂತಿ ಮಂತೊಂದಲ್ಲ ವೇದಿಕೆ ಜೊತೆ ಒಂದು ಉಪನಾರು ನಮ್ಮ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಯುವ ಮೋರ್ಚಾದ ಉಪಾಧ್ಯಕ್ಷರು ಯುವ ನಾಯಕರಾದ ಉಪನಂಚಿತನ ರಿತೇಶ್ ಶೆಟ್ಟಿ ಎಕ್ಕಾರ್ ಸೇರಿದಿನ ಮಾತೆಯರ್ನ ಪರವಾದ ಈ ವೇದಿಕೆಗೆ ಆತ್ಮೀಯ ಬ್ಯಾನಂಚಿತನ ಸ್ವಾಗತನ ಸಲ್ಲಿಕೆ ಮಂತೊಂದಲ್ಲ ಸೇರೊಂದು ಪಂಚೆತ್ತಿನ ಮಾತ ಕ್ರೀಡಾಭಿಮಾನಿ ಬಂಧುಲೆ ಬಕ್ಕರ ಆತ್ಮೀಯವಾದ ಸ್ವಾಗತನ ಸಲ್ಲಿಕೆ ಮಲ್ತೊಂದು ಆತ್ಮೀಯ ಬಂಧುಗಳೇ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಶ್ಪೆ ಶ್ರೀನಿಧಿ ಟ್ರೋಫಿ 2026 ಸತತ 7 ವರ್ಷಗಳಿಂದ ನಿರಂತರವಾಗಿ ಈ ಬಶ್ಪೆಯ ಕೇಂದ್ರ ಭಾಗದಲ್ಲಿ ಕಬಡ್ಡಿ ಪಂದ್ಯಾಕೂಟವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡುವಂಥ ಸಂಸ್ಥೆ ಜಾಗ್ವಾರ್. ಕೇವಲ ಕಬಡ್ಡಿ ಕ್ರೀಡೆ ಮಾತ್ರ ಆಯೋಜನೆ ಅಲ್ಲ, ಅದರೊಂದಿಗೆ ಕ್ರೀಡಾಪಟುಗಳಿಗೆ ಒಂದು ಗೌರವವನ್ನು ಸಲ್ಲಿಸುವ ಮುಖಾಂತರ ಕ್ರೀಡೆಗೆ ಒಂದು ಉತ್ತೇಜನವನ್ನು ನೀಡಬೇಕೆನ್ನುವಂಥ ನಿಟ್ಟಿನಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ ಒಂದು ಗೌರವಾರ್ಪಣೆ ಕಾರ್ಯಕ್ರಮವನ್ನು ಕೂಡ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಹಾಗಾಗಿ ಇಂದಿನ ಈ ವೇದಿಕೆಯಲ್ಲಿ ಶ್ರೀನಿಧಿ ಟ್ರೋಫಿ 2026
ನಮ್ಮ ಸನ್ಮಾನದ ಗೌರವ ಪೀಠಕ್ಕೆ ಸೇರಿರುವ ಎಲ್ಲ ಕ್ರೀಡಾಭಿಮಾನಿ ಬಂಧುಗಳ ಪರವಾಗಿ ಕ್ರೀಡಾಪಟುಗಳ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಬಡ್ಡಿ ಪಂದ್ಯಾಟ ಸಂದರ್ಭದಲ್ಲಿ ಕ್ರೀಡಾ ಕ್ಷೇತ್ರದ ಅಪೂರ್ವ ಸಾಧನೆಗೆ ವಿಶ್ವಕಪ್ ವಿಜೇತ ಭಾರತದ ರಾಷ್ಟ್ರೀಯ ತಂಡದ ಕಬಡ್ಡಿ ಆಟಗಾರ್ತಿ ಕುಮಾರಿ ಧನಲಕ್ಷ್ಮಿ ಪೂಜಾರಿ ಇವರನ್ನು ಸನ್ಮಾನದ ಗೌರವ ಪೀಠಕ್ಕೆ ಸೇರುವ ಎಲ್ಲರ ಜೋರಾದ ಕೈಚಪ್ಪಾಳೆಯೊಂದಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರೇ, ಮಂಗಳೂರು ಸುರತ್ಕಲ್ನ ಇಡ್ಯಾ ಗ್ರಾಮದ ಶ್ರೀ ನಾರಾಯಣ ಪೂಜಾರಿ ಮತ್ತು ಶ್ರೀಮತಿ ಶಶಿಕಲಾ ದಂಪತಿಗಳ ಮಗಳಾದ ಕುಮಾರಿ ಧನಲಕ್ಷ್ಮಿ ಪೂಜಾರಿ ಇವರು ಮೂಡಬಿದ್ರೆಯ ಆಳ್ವಾಸ್ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡಿರುವವರು. ಬಾಂಗ್ಲಾದೇಶದ ಢಾಕಾದಲ್ಲಿ ಜರುಗಿದ 2025ನೇ ಸಾಲಿನ ಮಹಿಳಾ ಕಬಡ್ಡಿ ವಿಶ್ವಕಪ್ ಪಂದ್ಯಾಕೂಟದಲ್ಲಿ ನಮ್ಮ ರಾಷ್ಟ್ರೀಯ ತಂಡವನ್ನು ಪ್ರತಿನಿಧಿಸಿದ ದಕ್ಷಿಣ ಭಾರತದ ಏಕೈಕ ಪ್ರತಿನಿಧಿಯಾದಂಥ ತಾವು ನಮ್ಮ ಭಾರತ ದೇಶವು ವಿಶ್ವ ಚಾಂಪಿಯನ್ ಆಗಲು ತಾವು ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡಿರುವಿರಿ. ಹಾಗೆ ಗೋಲ್ಡ್ ಮೆಡಲ್ ಇನ್ ಸೆಕೆಂಡ್ ವುಮೆನ್ ವರ್ಲ್ಡ್ ಕಪ್ ಕಬಡ್ಡಿ ಚಾಂಪಿಯನ್ಶಿಪ್ ಹೆಲ್ಡ್ ಎಟ್ ಢಾಕಾ ಬಾಂಗ್ಲಾದೇಶ್ 2025 selected for Women's Asian Games 2026 preparatory training camp, selected for Senior India Women's Kabaddi Coaching Camp 2025, attended in 2 times Indian World Cup Kabaddi Preparation Camp 2025, participated in 72 Senior National Kabaddi Championship held at Telangana 2026, ಹಾಗೆ participated in All India Federation Cup Maharashtra, participated in Senior National Level Kabaddi Championship Haryana, participated 38th National Games Haridwara Uttarakhand 2025, participated in 70th Senior National Kabaddi Championship held at Punjab. ನಿರಂತರವಾಗಿ ಕ್ರೀಡಾ ಕ್ಷೇತ್ರದ ಅಪೂರ್ವ ಸಾಧನೆಯ ಸೇವೆಯನ್ನು ಗಮನಿಸಿ ಪ್ರೀತಿಪೂರ್ವಕವಾಗಿ ಗೌರವಾಧಾರದೊಂದಿಗೆ ಈ ಸನ್ಮಾನ ಪತ್ರವನ್ನು ತಮಗೆ ಅರ್ಪಿಸ್ತಾ ಇದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಸ್ಪೆ ಬಂದಲು ವಿಶೇಷವಾದ ನಮ್ಮ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರತ್ ರಾಜ್ಯ ಮಾತ್ರತ್ ದೇಶ ಒಂಜಿ ಪೆರ್ಮೆ ಪಡೆಪಿನಂಚಿತ್ತಿನ ಕ್ರೀಡಾ ಕ್ಷೇತ್ರದ ಸಾಧನೆ ಮಂತನಾರು ನಮ್ಮ ಭಾರತ ದೇಶದ ಆ ತಿರಂಗ ಧ್ವಜದಾದವಂಡು ಅವೆನ್ನು ಮೇಯ್ಕ್ ಪೊದ್ದುನಂಚಿತ್ತಿನ ಸಾಧನೆ ಕ್ರೀಡಾ ಕ್ಷೇತ್ರಡ್ ಕಬಡ್ಡಿ ವಿಶ್ವಕಪ್ ವಿಜೇತ ತಂಡಡ್ ನಮ್ಮ ಊರ್ದ ತುಳುನಾಡ್ದ ಒರ್ತಿ ಪೆರ್ಮೆದ ಪೊಣ್ಣು ಮಗಲು ಧನಲಕ್ಷ್ಮಿ ಪೂಜಾರಿ ಉಲ್ಲಲನ್ನು ಪಂಡ ಅವು ನಮಕ್ ಮಾತೆರೆಗಳ ಸೇರಿನಂಚಿತ್ತಿನ ಗೌರವ ಅಂದು ಪನೊಂದರೆಗೊಂಜಿ ಜೋರೈನ ಕೈತಾಟಿದ ಒಟ್ಟಿಗೆ ಈ ಗೌರವ ನರೆಗೆ ಸಲ್ಲಿಕೆ ಮಲ್ತೊಂದಲ್ಲ ವೇದಿಕೆ ಎಡತನಂಚಿತ್ತಿನ ಮಾತ ಗಣ್ಯರ್ಲ ಜೊತೆ ಆದತ್ತೊಂದು ಸನ್ಮಾನನ ಸಲ್ಲಿಕೆ ಮನ್ಪಡು ಪಣದ ವಿನಂತಿ ಮಲ್ತೊಂದಲ್ಲ. ನಿರಂತರವಾದ ಅರ್ನ ಈ ಕ್ರೀಡಾ ಸಾಧನೆ ಅರೆಗೆ ಬಿರಿತಾಂಗನ ಕೊರನಂಚಿತ್ತಿನ ಅರ್ನ ಪಪ್ಪ ಅಮ್ಮ ಶ್ರೀ ನಾರಾಯಣ ಪೂಜಾರಿ ಬೊಕ್ಕ ಶ್ರೀಮತಿ ಶಶಿಕಲಾ ದಂಪತಿಲ ಕೊಡುಗೆನ ವಿಶೇಷವಾದ ಸ್ಮರಣೆ ಮಲ್ತೊಂದು ನಿರಂತರವಾದ ಅಕಲ ಸಹಕಾರ ನೆಂಪು ಮಲ್ತೊಂದು ಅಂಚನೆ ಈ ಕಬಡ್ಡಿ ಚಾಂಪಿಯನ್ಶಿಪ್ ಪಡೆಪಿನಲ್ಪ ಅರೆಗೆ ಪೂರ್ಣ ರೀತಿಯ ಸಹಕಾರ ಕೊರನಂಚಿತ್ತಿನ ಡಾಕ್ಟರ್ ಎಂ ಮೋಹನ್ ಆಳ್ವೇರ ನೇತೃತ್ವದ ಆಳ್ವಾಸ್ ಶಿಕ್ಷಣ ಸಂಸ್ಥೆದ ಕೊಡುಗೆ ಬಕ್ಕಲ್ತ ದೈಹಿಕ ಶಿಕ್ಷಕಿಯರ್ನ ಅವೊಂಜಿ ವಿಶೇಷವಾದ ಚಿತ್ತಿನ ತರಬೇತಿಯನ್ನ ಸ್ಮರಣೆ ಮಲ್ತೊಂದು ಈ ವೇದಿಕೆಡ್ ವಿಶೇಷವಾದರೆಗೆ ಗೌರವನು ಮಾನಾದಿಗೆ ನಮ್ಮ ಸಂದಾಯಿತ ಮಲ್ತೊಂದುಲ್ಲ. ವೇದಿಕೆಡ ತನಂಚಿತ್ತಿನ ಮಾತೆಲ್ಲ ಜೊತೆ ಆದತ್ತೊಂದು ಶಾಲದ ಗೌರವದೊಟ್ಟಿಗೆ ಅರೆಗೆ ಗೌರವನ ಸಲ್ಲಿಕೆ ಮನ್ಪಡು ಪಣದ ವಿನಂತಿ ಮಲ್ತೊಂದಿಲ್ಲ. ಕುಮಾರಿ ಧನಲಕ್ಷ್ಮಿ ಪೂಜಾರಿ ಮೂಲತಃ ನಮ್ಮ ಸುರತ್ಕಲ್ ಭಾಗದ ಪ್ರತಿಭೆ ವಿಶೇಷವಾದ ಅರ್ನ ಕ್ರೀಡಾ ಸಾಧನೆ ನಿರಂತರವಾದ ಈ ಪಡ ಪನ್ಪನಂಚಿತ್ತಿನ ಆಶಯದ ಒಟ್ಟಿಗೆ ಈ ವೇದಿಕೆಡೆಗೆ ಗೌರವನ ಸಂದಾಯಿತ ಮಲ್ತೊಂದಿಲ್ಲ. ಶ್ರೀನಿಧಿ ಟ್ರೋಫಿ 2020 ಆಜಿ ಈ ವೇದಿಕೆಡೆ ಹಾರಾರ್ಪಣೆದೊಟ್ಟಿಗೆ ನೆಂಪುದ ಕಾಣಿಕೆಯನ್ನು ಸಲ್ಲಿಕೆ ಮಲ್ಪನೆತ್ತೊಟ್ಟಿಗೆ ಫಲವಸ್ತನ ಪ್ರಧಾನ ಮಲ್ಪನೆತ್ತೊಟ್ಟಿಗೆ ಅಂಚನೆ ವಿಶೇಷವಾದ ನಿರಂತರವಾದ ಕಬಡ್ಡಿ ಕ್ಷೇತ್ರ ಕೊರನಂಚಿತ್ತಿನ ಸಾಧನೆ ಇಂಚನೆ ಮುಂದುವರಿಯೊಂದು ಪಡು ಪನ್ಪನಂಚಿತ್ತಿನ ಆಶಯನ ದುಂಬುದಿಡ್ಡೊಂದು ಈ ವೇದಿಕೆಡೆ ಸನ್ಮಾನ ಪತ್ರನ ಪ್ರದಾನ ಮಂತೊಂದು ಅರ್ನ ಕ್ರೀಡಾ ಸಾಧನೆಗೆ ಉರ್ಬು ಮೇದಿನ ದಿಂಜಾದ ಉತ್ತೇಜನ ನಮ್ಮ ಕೊರೊಂದಲ್ಲ ಸೇರೊಂದು ಉಪನಂಚಿತ್ತಿನ ಮಾತೆರ್ಲೊಂಜಿ ರಡ್ಡು ಕೈನ ಒಟ್ಟು ಮಲ್ತೊಂಜಿ ಜೋರಾದ ಕೈತಾಟಿದೊಟ್ಟಿಗೆ ಅಭಿನಂದನೆ ಸಲ್ಲಿಕೆ ಮಲ್ಪಡು. ಅಭಿನಂದನೆಲು ಕುಮಾರಿ ಧನಲಕ್ಷ್ಮಿ ಪೂಜಾರಿ ಮೆರೆಗ. ಶ್ರೀನಿಧಿ ಟ್ರೋಫಿ 2020 ವೇದಿಕೆಡೆ ಗೌರವದ ಸನ್ಮಾನನ ಸ್ವೀಕಾರ ಮಲ್ತನ ಅನ್ಸೆತ್ತಿನ
ನಮ್ಮ ಕ್ರೀಡಾ ಕ್ಷೇತ್ರದ ಅಪ್ರತಿಮ ಯುವ ಸಾಧಕಿ ಕುಮಾರಿ ಧನಲಕ್ಷ್ಮಿ ಪೂಜಾರಿ ಈ ವೇದಿಕೆಡ್ ತನ್ನ ಮನಸ್ಸದ ಪಾತ್ಯರನ್ನು ಈ ವೇದಿಕೆಡ್ ಸೇರಿದ ಮಾತೇನ ದುಂಬದಿಕ್ಕ ದೇವಡು ಪಣದ ಎರಡು ವಿನಂತಿ ಮಲ್ತೊಂದಿಲ್ಲ. ವೇದಿಕೆಡು ಪುನಃ ಮಾತಾ ಗಣ್ಯ ವ್ಯಕ್ತಿನ ಕಲೆ ದುಂಬಗ್ ನಮಸ್ಕಾರ ಮಲ್ತಂದು ಅಂಚೆನೆ ಸೇರಿದನ ಮಾತೆರೆಗ್ಲ ನಮಸ್ಕಾರ ಮಲ್ತಂದು ಮಸ್ತ್ ಖುಷಿ ಆಂಡಿನಿ. ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ದಕ್ಲಿನಿ ಏನನ್ನು ಇಡಲೈತೆ ಸನ್ಮಾನ ಮಲ್ತಾರೆ. ಈ ಸನ್ಮಾನಗೆ ಅನ್ನಿಕಲೆಗೆ ಏಪೋಗ್ಲ ಆಭಾರಿ ಅದು ಪನ್ಪೆ ಇನ್ನಿತ ದಿನ ಏನು 2000 ಹೆಂಗಿತ್ತೆ ಸ್ಟೇಜ್ ಕುಲ್ಲ ನೆನಪನ್ 2016ಗೆ ಏನು ಮೂಲೆ ಕಬಡ್ಡಿ ಮ್ಯಾಚಿಗೆ ಒಬ್ಬದಿತ್ತೇನು ಇನ್ನು ಮೂಲು ಹೆಂಗೆ ಸನ್ಮಾನ ಅವೊಂದುಂಡು ಖಂಡಿತವಾದ್ಲ ಭಾರಿ ಲಾಯ್ಕದ ಟೂರ್ನಮೆಂಟ್ ಮಲ್ತಿದ್ದಾರೆ. ಯಾಕಮ್ಮ ಒಂದು ಗ್ರೌಂಡ ಫೆಸಿಲಿಟಿ ಆದಿಪ್ಪು ಮಾತ ರೀತಿ ಎಡ್ಡೆ ಆಯ್ತು ನಮ್ಮೂಲು ನನಾತ್ ಮಲ್ಲ ಟೂರ್ನಮೆಂಟ್ ನಿಕಲ್ನ ಕೈಟ್ ಮನ್ಪುಲೆಕ್ಕ ಆವಡಿಂದು ಪಂದಕ್ಕೇನೊನ್ವೇನು ಅಂಚೆನೆ ಬೊಕ್ಕ ಮಸ್ತ್ ಜನ ಸ್ಪೋರ್ಟ್ಸ್ ಅಕ್ಕಲೆ ಉಳ್ಳಾರು. ಎನ್ನಲ್ಲ ಒಂಜಿ 15 ವರ್ಷದ ಜರ್ನಿ ಮಸ್ತ್ ಅಪ್ ಆ್ಯಂಡ್ ಡೌನ್ಸ್ ಆಂಡ್ ನಮ್ಮ ಹಾರ್ಡ್ ವರ್ಕ್ ಮಂತನ ಖಂಡಿತವಾದ್ಲ ಒಂಜ ದಿನ ಖಂಡಿತವಾದ್ಲ ಸಾಧನೆ ಮಲ್ಪ ಎಂದು ಪನ್ಪುನ ಪಾತೆರೆನ ಪನ್ಪ್ಯಾನ್ ಈ ಅವಕಾಶ ಕೊರ್ನೇಕ್ ಮಾತೆರೆಗ್ಲ ಧನ್ಯವಾದ ಅಂತ. ಥ್ಯಾಂಕ್ ಯು ಮಾತೆರೆಗೆ. ಸೊಲ್ಮೇಲು ವಿಶೇಷವಾದ ಕುಮಾರಿ ಧನಲಕ್ಷ್ಮಿ ಪೂಜಾರಿ ಬಾರಿ ಬರ್ಲದ ಪಾತೆರದೊಟ್ಟಿಗೆ ನಮ್ಮ ಯುವ ಕ್ರೀಡಾಪಟುಲೆಗೆ ಒಂಜಿ ಉತ್ತೇಜನ ಕೊರ್ಪುನ ಚೆತ್ತಿನ ಪ್ರೋತ್ಸಾಹದಾಯಕ ಬಾಯಿನ ಚೆತ್ತಿನ ಪಾತೆರ ನಮ್ಮ ಮಾತೆರನ ತುಂಬ ದಿಕ್ಕದಿಯರು ಅರ್ನ ಪಾತೆರಗೆ ಸೊಲ್ಮೆ ಸಂದಾಯಿತ ಮಲ್ತಂದು ತೆರೆತಗ್ಗ ಒಂದು ಪಿರೋರು ಒಂಜಿ ಜೋರೈನ ಕೈತಾಟಿದ ಗೌರವನ ಯಾಚನೆ ಮಲ್ತಂದು ಅರೆಗೆ ಅಭಿವಂದನೆ ಸಲ್ಲಿಕೆ ಮಲ್ತೊಂದಿಲ್ಲ. ಹಾಗೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಶ್ರೀ ಬಾಲಕೃಷ್ಣ HN ಪೊಲೀಸ್ ನಿರೀಕ್ಷಕರು ಆರಕ್ಷಕ ಠಾಣೆ ಬಶ್ವೆ ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ಸೇರಿರುವಂತಹ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಅವರನ್ನು ಆತ್ಮೀಯವಾಗಿ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಶ್ಪೆ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಆಯೋಜನೆ ನಡೀತಾ ಇರುವಂಥ ಈ ಕ್ರೀಡಾಕೂಟಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಸಲ್ಲಿಸ್ತಾ ಶಾಲಿನ ಗೌರವದೊಂದಿಗೆ ಜಾಗ್ವಾರ್ ಸಂಸ್ಥೆಯ ಪದಾಧಿಕಾರಿಗಳು ಅವರನ್ನು ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಸಂತೋಷ್ ಪೆರ್ಮದ ವೇದಿಕೆ ಬಂದು ಶಾಲು ಹಾಕಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರು, ವಿಶೇಷವಾಗಿ ಯಾವುದೇ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡುವರೆ ಎಲ್ಲ ರೀತಿಯ ಸಹಕಾರ ನಮಗೆ ನಿರಂತರವಾಗಿ ಬೇಕಾಗ್ತದೆ. ನಮ್ಮ ಬಶ್ಪೆಯ ಆರಕ್ಷಕ ಠಾಣೆ ಅನ್ನುವಂಥದ್ದು ನಮ್ಮ ಈ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಶ್ಪೆ ಆಯೋಜನೆ ಮಾಡುವಂಥ ಈ ಕ್ರೀಡಾಕೂಟಕ್ಕೆ ಪೂರ್ಣ ರೀತಿಯ ಒಂದು ಸಹಕಾರವನ್ನು ನೀಡಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಗೌರವಾನ್ವಿತ ಬಾಲಕೃಷ್ಣ HN ಪೊಲೀಸ್ ನಿರೀಕ್ಷಕರು ಆರಕ್ಷಕ ಠಾಣೆ ಬಶ್ಪೆ ತಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಸೊಲ್ಮೇಲು ನಮ್ಮೊಟ್ಟಿಗೆ ವೇದಿಕೆ ಹಿಡಿದು ನಮ್ಮ ಬಶ್ವೆ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಸುಪ್ರೀತಾ ಶೆಟ್ಟಿ ಕರ್ಮಾರ್ ತುರ್ತು ಕಾರ್ಯಕ್ರಮ ನಿಮಿತ್ತ ವಿರಮಿಸುವ ಒಂದಲ್ಲೇ ರೇಣ ವೇದಿಕೆ ಎದ್ದು ಬಿಡ್ತು ಕೊರೊಂದಿಲ್ಲ. ಅಂಚೆನೆ ನಮ್ಮ ವೇದಿಕೆ ಹಿಡಿದು ಸನ್ಮಾನ ಸ್ವೀಕಾರ ಮಾಡ್ತೇನೆ ಕುಮಾರಿ ಧನಲಕ್ಷ್ಮಿ ಪೂಜಾರಿ ಅರೆಗ್ಲ ಒಂಜಿ ತುರ್ತು ಕಾರ್ಯಕ್ರಮ ಎತ್ತಿನಿರ್ತಾವರ ಅರ್ಲ ವೇದಿಕೆ ಹಿಡಿದು ವಿರಮಿಸುವ ಒಂದಲ್ಲೇ ರೇಣ್ಲ ವೇದಿಕೆ ಹಿಡಿದು ಬಿಡ್ದು ಕೊರೊಂದಿಲ್ಲ. ಸೊಲ್ಮೇಲು ಸನ್ಮಾನದ ಗೌರವಾರ್ಪಣೆದ ಕಾರ್ಯಕ್ರಮವನ್ನು ದುಂಬತ್ತೊಂದು ನನ್ನ ದುಂಬುಗಿ ವೇದಿಕೆಡು ಸನ್ಮಾನದ ಗೌರವ ಪೀಠಗೆ ಆತ್ಮೀಯವಾದ ಸ್ವಾಗತ ಮಲ್ತೊಂದಲ್ಲ. ಶ್ರೀ ರಾಬಿನ್ ರೊಜಾರಿಯೋ ದಯವಿಟ್ಟು ಸನ್ಮಾನದ ಗೌರವ ಪೀಠವನ್ನು ತಾವು ಅಲಂಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಶ್ಪೆ ಶ್ರೇಣಿದು ಟ್ರೋಫಿ 2026 ಕಬಡ್ಡಿ ಪಂದ್ಯಾಟದ ಸಂದರ್ಭದಲ್ಲಿ ದೇಶ ಕಾಯ್ದ ನಿವೃತ್ತ ಸೈನಿಕ ಶ್ರೀ ರಾಬಿನ್ ರೊಜಾರಿಯೋ ಇವರಿಗೆ ಹೃದಯ ಸ್ಪರ್ಶಿಯಾಗಿ ಅಭಿನಂದಿಸಿ ನೀಡುತ್ತಾ ಇರುವಂಥ ಸನ್ಮಾನ ಪತ್ರ. ಗೌರವಾನ್ವಿತರೆ, ನಮ್ಮ ದೇಶ ಭಾರತ, ಈ ಭರತ ಭೂಮಿಯಲ್ಲಿ ನಾವೆಲ್ಲ ಜನ್ಮ ತಾಳಿದ್ದೇವೆ ಎಂಬುದೇ ಪುಣ್ಯ. ಭಾರತ ಮಾತೆಯ ಪುಣ್ಯ ಮಡಿಲಲ್ಲಿ ಹುಟ್ಟಿದ ನಾವೆಲ್ಲರೂ ಧನ್ಯರು. ಭಾರತ ದೇಶದ ಪ್ರಜೆಗಳನ್ನು ಸದಾ ಗಡಿ ಭಾಗಗಳಲ್ಲಿ ನಿಂತು ರಕ್ಷಿಸುತ್ತಿರುವ ತಮ್ಮ ವೀರ ಯೋಧರು ನಮ್ಮ ದೇಶದ ಶಕ್ತಿ. ನಮ್ಮ ಊರಿನ ವೀರ ಯೋಧ ಶ್ರೀ ರಾಬಿನ್ ರೊಜಾರಿಯೋ ನಮ್ಮ ದೇಶಕ್ಕಾಗಿ ದುಡಿದು ಈಗ ನಿವೃತ್ತರಾಗಿರುತ್ತಾರೆ. ಇವರು 2003ನೇ ಇಸವಿಯಲ್ಲಿ ಭಾರತೀಯ ಸೇನೆಗೆ ಸೇರಿರುತ್ತಾರೆ. ಸತತ 2003ರಿಂದ 2024ರವರೆಗೆ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ದೆಹಲಿ, ರಾಜಸ್ಥಾನ್, ಅಸ್ಸಾಂ, ಜಮ್ಮು ಕಾಶ್ಮೀರ, ಪಂಜಾಬ್, ಹಿಮಾಚಲ ಪ್ರದೇಶದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ದೇಶ ಸೇವೆಗೋಸ್ಕರ ಸೇವೆಯನ್ನು ಸಲ್ಲಿಸಿರುವಂಥ ಇವರು ಪಡುಪೆರಾರ ವರಕಲದ ನಿವಾಸಿ. ಇವರ ತಂದೆ ಲೊರೈನ್ಸ್ ರೊಜಾರಿಯೋ, ತಾಯಿ ಪೌಲಿನ್ ರೊಜಾರಿಯರವರು 4 ಮಂದಿ ಮಕ್ಕಳಲ್ಲಿ ಇವರು 3ನೇವರು. ಇವರ ಶಿಕ್ಷಣವು ಸೈಂಟ್ ಜೋಸೆಫ್ ಶಾಲೆ ಬಶ್ಪೆಯಲ್ಲಿ ನಡೆಸಿ
ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ BA ಪದವೀಧರರಾಗಿ ಧರ್ಮಪತ್ನಿ ಡೋರಾ ಡಿಸೋಜಾ ಇವರೊಂದಿಗೆ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟು ಪುತ್ರ ರಿಯಾನ್ರೊಂದಿಗೆ ಸುಖಮಯವಾದ ಜೀವನವನ್ನು ನಡೆಸುತ್ತಾ ಇದ್ದಾರೆ. ಭಾರತೀಯ ಸೇನೆಯಲ್ಲಿನ ತಮ್ಮ ಸುದೀರ್ಘ ಸೇವೆಯನ್ನು ಗೌರವಿಸಿ ಪ್ರೀತಿಪೂರ್ವಕವಾಗಿ ಗೌರವ ಆಧಾರದೊಂದಿಗೆ ಈ ಸನ್ಮಾನ ಪತ್ರವನ್ನು ತಮಗರ್ಪಿಸ್ತಾ ಇದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಸ್ಪೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ಜೊತೆಯಾಗಿ ಇವರಿಗೆ ಸನ್ಮಾನದ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪೇಟವನ್ನ ತೊಡಿಸುವುದರ ಮುಖಾಂತರ ಹಾರಾರ್ಪಣೆಯೊಂದಿಗೆ ವಿಶೇಷವಾದ ನೆನಪಿನ ಕಾಣಿಕೆಯನ್ನ ನೀಡುವುದರ ಮುಖಾಂತರ ಈ ವೇದಿಕೆಯಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ರಾಬಿನ್ ರೊಸಾರಿಯೋ. ಹಲೋ ಸೇರಿದಿನ ಮಾತೆಲ್ಲ ರಾಬಿನ್ ರೊಸಾರಿಯೋ ಮೇರೆ ಕೊಂಚ ರಡ್ಡು ಕೈ ಬಟ್ಟು ಮಲ್ತು ಜೋರ ಏನ ಕೈತಾಟಿ ಕೊರಡು ಬಂದಕ್ಕೆ ಏನೊಂದಲ್ಲ ಸೋಲ್ ಮೇಲು. ಹಾಗೆ ಸನ್ಮಾನವನ್ನ ಮುಂದುವರಿಸ್ತಾ ಇದ್ದೇವೆ. ಕೊನೆ ಒಂದು ಸನ್ಮಾನ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಕ್ರೀಡಾ ಕ್ಷೇತ್ರದ ಸಾಧಕರು ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಸ್ಪೆ ಶ್ರೀನಿಧಿ ಟ್ರೋಫಿ 2026 ಕಬಡ್ಡಿ ಪಂದ್ಯಾಟದ ಸಂದರ್ಭದಲ್ಲಿ ಪ್ರತಿಭಾವಂತ ಕ್ರೀಡಾಪಟು ಶ್ರೀ ಭವಿತ್ ಕುಮಾರ್ ಇವರಿಗೆ ಹೃದಯ ಸ್ಪರ್ಶೆಯಾಗಿ ಅಭಿನಂದಿಸಿ ನೀಡುತ್ತಾ ಇರುವಂಥ ಸನ್ಮಾನ ಪತ್ರ. ಶ್ರೀ ಭವಿತ್ ಕುಮಾರ್ ಇವರು ಸನ್ಮಾನದ ಗೌರವ ಪೀಠವನ್ನು ಅಲಂಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ರಾಷ್ಟ್ರೀಯ ಮಟ್ಟದ ನೆಟ್ಬಾಲ್ ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡಿರುವ ಪ್ರತಿಭಾವಂತ ಕ್ರೀಡಾಪಟು ಶ್ರೀ ಭವಿತ್ ಕುಲಾಲ್ ರವರನ್ನ ಸನ್ಮಾನಿಸುವಲ್ಲಿ ಅಪಾರ ಸಂತೋಷ ಮತ್ತು ಹೆಮ್ಮೆಯನ್ನು ಪಡುತ್ತಾ ಇದ್ದೇವೆ. ಶ್ರೀ ಭವಿತ್ ಕುಮಾರ್ ಇವರು 6/1/2004 ಜನಿಸಿದ್ದು ತಂದೆ ಶ್ರೀ ಜನಾರ್ದನ್ ಕುಲಾಲ್ ಮತ್ತು ತಾಯಿ ಶ್ರೀಮತಿ ಸೀತಾ ಅವರ ಪುತ್ರರಾಗಿ ಇವರ ಯಶಸ್ಸಿನ ಹಿಂದೆ ಅವರ ಇಬ್ಬರು ಹಿರಿಯ ಸಹೋದರರಾದ ಶಶಾಂಕ್ ಮತ್ತು ನಿಶಾಂತ್ ಅವರ ಪ್ರೋತ್ಸಾಹ ಮತ್ತು ಬೆಂಬಲ ಮಹತ್ತರವಾಗಿದೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ಅನ್ಸಾರ್ ಇಂಗ್ಲಿಷ್ ಮೀಡಿಯಂ ಶಾಲೆ ಬಸ್ಪೆಯಲ್ಲಿ ಪೂರ್ಣಗೊಳಿಸಿದ್ದು ಪೂರ್ವ ವಿಶ್ವವಿದ್ಯಾಲಯ ಶಿಕ್ಷಣವನ್ನು ಸೈಂಟ್ ಅಲೋಷಿಯಸ್ ಕಾಲೇಜ್ ಮಂಗಳೂರಿನಲ್ಲಿ ಪಡೆದಿರುತ್ತಾರೆ. ಪದವಿ ಶಿಕ್ಷಣವನ್ನು SDM ಕಾಲೇಜ್ ಮಂಗಳೂರಿನಲ್ಲಿ ಪೂರ್ಣಗೊಳಿಸಿ ಪ್ರಸ್ತುತ SDM ಕಾಲೇಜ್ ಮಂಗಳೂರಿನಲ್ಲಿ ಅಂತಿಮ ವರ್ಷದ MBA ಅಧ್ಯಯನವನ್ನು ಮಾಡುತ್ತಿದ್ದಾರೆ. ನೆಟ್ಬಾಲ್ ಕ್ರೀಡೆಯಲ್ಲಿ ಇವರ ಸಾಧನೆಗಳು ಅತ್ಯಂತ ಶ್ಲಾಘನೀಯವಾಗಿದ್ದು 2022ರಲ್ಲಿ ಬೆಳಗಾವಿಯಲ್ಲಿ ನಡೆದ ಜೂನಿಯರ್ ರಾಜ್ಯ ಮಟ್ಟದ ನೆಟ್ಬಾಲ್ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕವನ್ನು ಪಡೆದಿರುತ್ತಾರೆ. 2024 ತುಮಕೂರಿನಲ್ಲಿ ನಡೆದ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ನೆಟ್ಬಾಲ್ ಟೂರ್ನಮೆಂಟ್ನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಗಳಿಸಿರುತ್ತಾರೆ. 2025ರಲ್ಲಿ ಹರಿಯಾಣದಲ್ಲಿ ನಡೆದ ಫಾಸ್ಟ್ 5 ಸೀನಿಯರ್ ನ್ಯಾಷನಲ್ ನೆಟ್ಬಾಲ್ ಟೂರ್ನಮೆಂಟ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ. 2025ರಲ್ಲಿ ಮೈಸೂರಿನಲ್ಲಿ ನಡೆದ ದಸರಾ CM ಕಪ್ನಲ್ಲಿ ಚಿನ್ನದ ಪದಕವನ್ನು ಪಡೆದ ಸಾಧಕರು. ಸೀನಿಯರ್ ಸ್ಟೇಟ್ ನೆಟ್ಬಾಲ್ ಟೂರ್ನಮೆಂಟ್ನಲ್ಲಿ 2 ಬಾರಿ ಚಿನ್ನದ ಪದಕ ವಿಜೇತರು. ತುಮಕೂರಿನಲ್ಲಿ 2026ರಲ್ಲಿ ನಡೆದ ಕರ್ನಾಟಕ ರಾಜ್ಯ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಇವರು ಪಡೆದಿರುತ್ತಾರೆ. ಇವರು ಮಂಗಳೂರು ವಿಶ್ವವಿದ್ಯಾಲಯವನ್ನು 3 ಬಾರಿ ಪ್ರತಿನಿಧಿಸಿರುವುದು ಅವರ ನಿರಂತರ ಸಾಧನೆ ಮತ್ತು ಕ್ರೀಡಾ ನಿಷ್ಠೆಗೆ ಸಾಕ್ಷಿಯಾಗಿದೆ. ಇವರು ನೆಟ್ಬಾಲ್ ಮಾತ್ರವಲ್ಲದೆ ವಾಲಿಬಾಲ್ ಕ್ರೀಡೆಯಲ್ಲಿಯೂ ಕೂಡ ಓರ್ವ ಅತ್ಯುತ್ತಮ ಪ್ರತಿಭೆಯಾಗಿದ್ದು ಬಹುಮುಖ ಕ್ರೀಡಾಪಟುವಾಗಿ ಗುರುತಿಸಿಕೊಂಡಿದ್ದಾರೆ. ಭವಿತ್ ಕುಮಾರ್ ಅವರ ಸಾಧನೆಗಳು ಪರಿಶ್ರಮ, ಶಿಸ್ತು, ದೃಢ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಇವರು ಅನೇಕ ಯುವ ಕ್ರೀಡಾಪಟುಗಳಿಗೆ ಪ್ರೇರಣೆಯಾಗಿದ್ದು ಸಂಸ್ಥೆ ಮತ್ತು ಸಮಾಜಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಇವರ ಮುಂದಿನ ಭವಿಷ್ಯ ಹಾಗೆ ಜೀವನ ಇನ್ನಷ್ಟು ಯಶಸ್ಸು ಗಳಿಸಲಿ ಎನ್ನುವಂಥ ಹಾರೈಕೆಯೊಂದಿಗೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಸ್ಪೆ ಈ ಸನ್ಮಾನ ಗೌರವ ಪತ್ರವನ್ನು ತಮಗೆ ಅರ್ಪಿಸ್ತಾ ಇದ್ದೇವೆ. ಸೇರಿರುವಂಥ ಎಲ್ಲರೂ ಕೂಡ ಒಂದು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಅವರಿಗೆ ಈ ವೇದಿಕೆಯಲ್ಲಿ ಗೌರವವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಸ್ಪೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮಂಗಳೂರು ಆಯೋಜನೆ ನಡೆಯುತ್ತಿರುವಂಥ ಈ ವೇದಿಕೆಯಲ್ಲಿ ಭವಿತ್ ಕುಲಾಲ್ ಇವರಿಗೆ ಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಅವರ ಕ್ರೀಡಾ ಕ್ಷೇತ್ರದ ನಿರಂತರ ಸಾಧನೆಗಾಗಿ ಅವರು ನೀಡ್ತಾ ಇರುವಂಥ ಸಾಧನೆಯನ್ನು ಗುರುತಿಸಿ ಗೌರವಿಸ್ತಾ ಪೇಟದ ಧಾರಣೆಯೊಂದಿಗೆ ಹಾರಾರ್ಪಣೆಯ ಗೌರವದೊಂದಿಗೆ ಕ್ರೀಡಾ ಬದುಕು ಕ್ರಿಯಾಶೀಲವಾಗಿರಲಿ ಎನ್ನುವಂಥ ಆಶಯದೊಂದಿಗೆ ವೇದಿಕೆಯಲ್ಲಿ ಸನ್ಮಾನ ಪತ್ರವನ್ನು ಅರ್ಪಿಸಿ ಅವರ ಕ್ರೀಡಾ ಬದುಕಿಗೆ ಒಂದು ಬೆಳಕನ್ನು, ಶಕ್ತಿಯನ್ನು ನೀಡುವಂಥ ಪ್ರಾಂಜಲ ಪ್ರಯತ್ನವನ್ನು ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ. ಭವಿತ್ ಕುಮಾರ್ ಅವರು ಮಾಡ್ತಾ ಇರುವಂಥ
ವೇದಿಕೆಯಲ್ಲಿ ಸನ್ಮಾನ ಪತ್ರವನ್ನು ಅರ್ಪಿಸ್ತಾ ವೇದಿಕೆಯಲ್ಲಿ ಈ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಸೇರುವಂತೆ ಎಲ್ಲರೂ ಕೂಡ ಒಂದು ಜೋರಾದ ಕೈ ಚಪ್ಪಾಳೆಯನ್ನು ನೀಡಬೇಕು ಅಂತ ವಿನಂತಿಸ್ತಾ ವಂದನೆಗಳು, ಅಭಿವಂದನೆಗಳು. ಹಲೋ ಸಲ್ಮೇಲು ಅಂಚೆ ನಮ್ಮ ಊಲೊಂಜಿ ಕ್ರೀಡಾಕೂಟ ಯಶಸ್ವಿ ಅವಡಂದಂಡ ಐಕೆ ದೈಹಿಕ ಶಿಕ್ಷಕರನ್ನ ತಂಡ ಬಾರಿ ಅಗತ್ಯವಾದ ಪುಣು ಐತೊಟ್ಟಿಗೆ ತೂಪನಂಚಿತ್ತಿನ ಕ್ರೀಡಾ ಪ್ರೇಕ್ಷಕರಿಗೊಂಜಿ ಶಕ್ತಿ ದಿಂಜವನು ಉರ್ಬು ಉಮೇದನ ಕುರ್ಪನಂಚಿತ್ತಿನ ಒರಿ ಅಗ್ರ ಪಂಥದ ವ್ಯಕ್ತಿಯರನ್ನು ಕಂಡ ವೀಕ್ಷಕ ವಿವರಣಾಗಾರ್ಯರು ನಮ್ಮ ಕೈತಲ್ದ ಊರ್ದಾರೆ ಅರುಣ್ ಶೆಟ್ಟಿ ಕೆಂಜರ್ ವೇದಿಕೆ ಬತ್ತೊಂದು ಜಿಲ್ಲೆ ಗೌರವವನ್ನು ಸ್ವೀಕಾರ ಮಾಡ್ಕೊಡು ಅರುಣನ್ನ ದೇಮಲ್ತದ ಅರುಣ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮಾಡ್ತಂದಲ್ಲ. ಅರುಣ್ ಶೆಟ್ಟಿ ಕೆಂಜರ್ ಅರುಣ್ ಶೆಟ್ಟಿ ಕೆಂಜಾರ್ ನಿರಂತರವಾದ ಕಬಡ್ಡಿ ಕ್ರಿಕೆಟ್ ಇಂಚ ಮಾತ ಕ್ರೀಡೆತ ವೀಕ್ಷಕ ವಿವರಣೆಗಾರರು ಅಂಚೆ ನಮ್ಮ ಜಿಲ್ಲೆ ನಡಪನಂಚಿತ್ತಿನ ಕೆಸರುಗದ್ದೆ ಕ್ರೀಡಾಕೂಟ ಆದಪ್ಪು ಕಂಬಳದ ಕೂಟ ಆದಪ್ಪು ಇಂಚ ಮಾತ ಕಡಿಟ್ಲ ತನ್ನ ಬಯನಂಚಿತ್ತಿನ ಒಂಜಿ ದಿವ್ಯೋಜ್ವಲ ಸ್ವರತ್ತ ಒಟ್ಟಿಗೆ ಪ್ರೇಕ್ಷಕರಿಗೆ ಬೋರ ಹೊಂದಿಲಕ ಒಂಜಿ ನಿರಂತರವಾದ ಒಂಜಿ ಆ ಕ್ರೀಡಾಕೂಟಕ್ಕೆ ಶಕ್ತಿ ದಿಂಜವನ್ನ ಒಂಜಿ ವ್ಯಕ್ತಿ ನಮ್ಮ ಅರುಣ್ ಶೆಟ್ಟಿ ಕೆಂಜಾರ್ ಅಂಚೆರವರಿ ಮಾಜಿ ಕಬಡ್ಡಿ ಕ್ರೀಡಾಪಟುಲ ಅಂದ್ ವೇದಿಕೆ ನಂಚಿದ್ದೇನೆ ಮಾತಾಡೋರಿಗೆ ಒಂಜಿ ಗೌರವನ ಸಲ್ಲಿಕೆ ಮನ್ಪಡ ಬಣ್ಣದ ವಿನಂತಿ ಮಾಡ್ತಂದಲ್ಲ. ನಮ್ಮ ಜಿಲ್ಲೆ ನಡಪು ನಂಚಿತ್ತಿನ ಬೇತೆ ಬೇತೆ ಕೆಸರುಗದ್ದೆ ಕ್ರೀಡಾಕೂಟ ಆದುಪ್ಪು ಅತ್ತದಂಡ ಜನಪದ ಗೊಬ್ಬುಲ ಆದುಪ್ಪು ತುಳುನಾಡದ ಆಚಾರ ವಿಚಾರ ಸಂಬಂಧಪಟ್ಟ ನಂಚಿತ್ತಿನ ಬೇತೆ ಬೇತೆ ಕ್ರೀಡಾಕೂಟಗೆ ಒಂಜಿ ಉತ್ತೇಜನ ಕೊರ್ಪ ನಂಚಿತ್ತಿನ ವ್ಯಕ್ತಿತ್ವ ನಮ್ಮ ಅರುಣ್ ಶೆಟ್ಟಿ ಕೆಂಜಾರ್ ಮೇರೆಗೆ ಮಾನಾದಿಗೆ ನಮ್ಮ ಸಲ್ಲಿಕೆ ಮಾಡ್ತಂದಲ್ಲ. ಯೋಗೀಶ್ ಆಳ್ವ ನವರಂಗ ಅರೇಂಜರ್ಸ್ ಪೆರಾರ ವೇದಿಕೆ ಬತ್ತದ ಆಸೀನರವಡು ನಮ್ಮೊಟ್ಟಿಗೆ ಜೊತೆಯವಡು ಅತಿಥಿಲಾದ ಯೋಗೀಶ್ ಆಳ್ವ ನವರಂಗ ನಮ್ಮ ಈ ಕೋರ್ಟ್ ತಯಾರು ಮಲ್ಪ ಡ್ರೆಸ್ಸದ ಅಂಚೆನೆ ಪೂರ ವ್ಯವಸ್ಥೆಯನ್ನು ಮಂತು ಕೊಡ್ತಿನಾರು ದಯಮಲ್ತದ ಯೋಗೀಶ್ ಅಣ್ಣ ಸ್ಟೇಜಿ ಬರೋಡು ಬಂದು ವಿನಂತಿ ಮಲ್ತೊಂದು ಯಾರಿಗೊಂಜಿ ಶಾಲದ ಗೌರವವನ್ನು ಸಲ್ಲಿಕೆ ಮನ್ಪಡು. ಸೊಲ್ಮೇಲು ಗೌರವ ಅರ್ಪಣೆದ ಲೇಸಿನ ಮುಗಿತೊಂದು ನರದೊಂಬಗು ವೇದಿಕೆ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮನ ಉದ್ಘಾಟನೆ ಮಲ್ಪ ಉದ್ಘಾಟಕರಾದ ನಮ್ಮೊಟ್ಟಿಗೆ ಜೊತೆ ಹೊಂದಿನಾರು ಶ್ರೀ ಲೋಕೇಶ್ ಪೂಜಾರಿ ಅಧ್ಯಕ್ಷರು ಬಸ್ಪೆ ಪಟ್ಟಣ ಪಂಚಾಯತ್ ಇಂಜಪ್ಪ ನಡತಿನ ಚಿತ್ತಿನ ಚುನಾವಣೆ ವಿಜೇತರಾದ ಬಸ್ಪೆ ಪಟ್ಟಣ ಪಂಚಾಯತ್ ಸುರೂತ ಅಧ್ಯಕ್ಷೀಯ ಗಾದಿನ ಅಲಂಕಾರ ಮಲ್ತಿನ ಚಿತ್ತಿನ ಅವರೇ ನಾಯಕರ್ಲಂದು ಈ ವೇದಿಕೆ ಈ ಕಬಡ್ಡಿ ಕ್ರೀಡಾಕೂಟಕ್ಕೆ ಶುಭ ಹಾರೈಕೆನ ಉದ್ಘಾಟನೆದ ಪಾತ್ಯರನ್ನು ಸೇರ್ತಿನ ಮಾತೇನ ತುಂಬ ದಿಕ್ಕದಿಯೋಡು ಬಂದು ಲೋಕೇಶ್ ಕನ್ನಡ ವಿನಂತಿ ಮಲ್ತೊಂದಲೆ. ಈ ಗ್ರಾಮದ ದೈವ ದೇವರಿನ ದುಮ್ಮುದಿದು 7ನೇ ವರ್ಷದ ಶ್ರೀನಿಧಿ ಟ್ರೋಫಿ 2026 ಈ ಒಂಜಿ ಪಂದ್ಯಾಕೂಟಡು ಕಾಂಡೆ ಹಿಡಿದು ಇದಮುಟ್ಟ ಸೇಡ್ದಿರಂಚಿತ್ತಿನ ಮಾತೆರೆಗಳ ಅಂಚೆನೆ ಈ ಒಂಜಿ ಸಭಾ ಕಾರ್ಯಕ್ರಮಡು ಉಪಸ್ಥಿತಿ ಉಪ್ಪುಣ ಅಂಚಿತ್ತನ ಸಭಾಧ್ಯಕ್ಷರು ಅಂಚೆನೆ ಅನ್ಯ ಜವಾಬ್ದಾರಿತ್ತಿನ ಅಂಚಿತ್ತನ ಮಾತ ಗೌರವಣಿತ ವ್ಯಕ್ತಿಲೆಗೆ ಒಂದಿಸ ಒಂದು ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ಇಂದೆತ್ತ ಒಂಜಿ ಉದ್ದಿಪನೇ ಮಲ್ಪುಣಂಚೆತ್ತನ ಒಂಜಿ ಭಾಗ್ಯ ಎಂಕ್ಲೆಗೆ ಬಚ್ಪೆದ ಮಾತೆರೆಗಳ ತೆಗೆದನು. ಇನಿ ಶ್ರೀನಿಧಿ ಟ್ರೋಫಿ ನಮ್ಮ ಕರಿಡ 7 ವರ್ಷೋಡ್ದಿಂಚಿ ಕಬಡ್ಡಿ ಪಂದ್ಯ ಆಟವನ್ನು ಮಲ್ತೊಂದುಲ್ಲ. ಈ ಶ್ರೀನಿಧಿ ಪಂಡ ಬಚ್ಪೆ ಶ್ರೀ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಶ್ರಣ್ಯರ್ನ ಮಗೆ ಜಾಗ್ವಾರ್ ಈ ತಂಡೋಡು ಹಲವು ಕಡೆಟ್ಟು ಬೋದು ಬೇತೆ ಬೇತೆ ರೀತಿದ
ತನ್ನ ಗೊಬ್ಬುನು ಬಚ್ಪೆ ಜಾಗ್ವಾರ್ ತಂಡೋಗು ತುಷ್ಪಾದು ಕೊಡ್ತೀನಿ ಅಂಚೆತ್ತನ ಒಂಜಿ ವ್ಯಕ್ತಿ ಸರಳ ಸಜ್ಜನಿಕೆಯ ವ್ಯಕ್ತಿ ಆದಿತ್ತಿನ ಅಂಚೆತ್ತನ ಶ್ರೀನಿಧಿ ಇನ್ನು 7 ವರ್ಷೋಡ್ದಿಂಚಿಲ್ಲ ನಮ್ಮನ್ನು ಬಿಡ್ದು ಪೋಯಿನ ಅಂಚೆತ್ತನ ಅರೆ ನೆನಪು ದೀಪುನ ಅಂಚೆತ್ತನ ನಮ್ಮ ಜಾಗ್ವಾರ್ ತಂಡ ಮಲ್ತದನು ಎಡೆಡ್ಡೆ ನಮ್ಮ ಈ ಮಣ್ಣದ ಗೊಬ್ಬುದಾದ ಉಂಡ ಅವನು ಒರ್ಪುಣ ಅಂಚಿತ್ತಿನೆಟ್ಟು ಜಾಗ್ವಾರ್ ತಂಡ ಭಾರಿ ಹಲವಾರು ವರ್ಷೋಡ್ದಿಂಚಿ ಈ ಒಂಜಿ ಪ್ರಯತ್ನ ಮಲ್ತದು ಈ ಗೊಬ್ಬುಲೇನು ನಡಪ ಒಂದು ಬರೋದುಂಡು ಕಬಡ್ಡಿ ಈತ ಮಲ್ಲ ಒಂಜಿ ಕಬಡ್ಡಿ ಮಲ್ಪುಣ ಬಣ್ಣಗ ಅತ್ತು ಸುಲಭವಾಯಿನಂಚಿತ್ತಿನ ವಿಷಯ ಅತ್ತು ಆ ಕಬಡ್ಡಿ ಮಲ್ಪೊಡದಂಡ ಐತ ಪಿರವುಡುಪ್ಪುಣಂಚಿತ್ತಿನ ಪರಿಶ್ರಮದಾದ ಐತ ಬಗ್ಗೆ ಡಕ್ಲಿಗೆ ಹಲವಾರು ಒತ್ತಡಲು ಇತ್ತುಂಡಲ ಕಬಡ್ಡಿ ಒಂಜಿ ಉಂತ ಒಂದೆ ಮನ್ಪೋಡು ಪನ್ಪುಣಂಚಿತ್ತಿನ ಚಲೊಟ್ಟು ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ದಕುಲು ಬರೀ ಉತ್ತಮ ರೀತಿಡ್ ಈ ಸರಿಲ ಮಲ್ತೊಂದುಲ್ಲೇರು ಒಂಜಿ ಹಲವಾರು ಒಂಜಿ ಬಡ ವ್ಯಕ್ತಿಲ್ನಕ್ಲೆಗ್ ಕ್ರೀಡೆಗ್ ಬೋಡಾಪುಣಂಚಿತ್ತಿನ ಪ್ರೋತ್ಸಾಹ ಕೊರ್ಪುಣಂಚಿತ್ತಿನಕ್ಲೆಗ್ ಒಂಜಿ ಸಹಾಯದಾನ ಕೊರ್ಪುಣಂಚಿತ್ತಿನಲ್ಲ ಭಾರಿ ವರ್ಷೋಡ್ದಿಂಚಿ ಈ ಕ್ಲಬ್ ದಕುಲು ಮಲ್ತೊಂದುಲ್ಲೇರು ಈಗ ಭಾರಿ ಒಂಜಿ ಪೆರ್ಮೆ ಆಪಿನಿದಾದ ಅಂದ ಕೆಂಡ ಒವ್ವೇ ಒಂಜಿ ಮ್ಯಾಚ್ ಅಥವಾ ಒಂಜಿ ಕಾರ್ಯಕ್ರಮ ಮನ್ಪೊಡ್ಡ ಐತ ಮುತಾಲಿಕೆ ಭಾರಿ ಮುಖ್ಯಗೆ ನಮ್ಮ ಈ ಸರಿದ ಅಧ್ಯಕ್ಷರು ಸಸಂಗ್ ಕುಲಾಲ್ ಮೇರೆ ನಿಜವಾದ ಈ ಒಂಜಿ ವೇದಿಕೆಡು ಅಧ್ಯಕ್ಷ ಸ್ಥಾನೋಡು ಕುಲ್ಲೊಡಿತ್ತನು ಅಂದ್ರೆ ಯಾನು ಎಕಡೆ ಇಂಚೆ ಆಲೋಚನೆ ಮಲ್ಪಡು ಮೇರೆ ದಾಯ ಕುಲ್ದುಜೇರು ಮೂಲ ಒಂದು ಅಪಗ ಆ ಒಂಜಿ ಕ್ಲಬ್ ಸ್ಪೋರ್ಟ್ಸ್ ಕ್ಲಬ್ ದಾದ ಉಂಡ ಈ ಒಂಜಿ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ನೆತ್ತ ಅಧ್ಯಕ್ಷರು ಮಾತೇರ್ನ ಒಟ್ಟಿಗೂ ಸದಸ್ಯರ ಲೆಕ್ಕನೇ ಅದು ಉಳ್ಳೇರತ್ತ ಇಂದು ನಿಜವಾಯಿನಂಚೆತ್ತಿನ ಒಂಜಿ ಮೆಚ್ಚುಗೆಗೆ ಕಾರಣ ಆಪುಣಂಚೆತ್ತಿನ ಒಂಜಿ ವಿಷಯ ಅಂದಪ ನೋಡಿ ಒವ್ವೇ ಒಂಜಿ ಎಂಕುಲ್ಲ ಒಂಜಿ ಹಲವಾರು ತಂಡೋಲೇಡು ಮಾತ ಬೇತೆ ಬೇತೆ ಸಂಘ ಸಂಸ್ಥೆಲೇಡು ಮಾತ ಅಧ್ಯಕ್ಷ ಅಂಡಲ್ಲ ಆ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸುವ ಉಂಡು ಅಂಡ ಆರೋಗ್ಯ ಈ ವಿಷಯದ ಬಗ್ಗೆ ಬಾರಿ ಅದು ಉಳ್ಳೆ ಧನ್ಯವಾದ ಪನ್ಪೆ ದಯ ಪನ್ನಗ ನೆತ್ತ ಪಿರವುಡು ದಾದ ಮಾತ ಭಂಗ ಉಂಡು ಪಂಡದ ಅರೆ ಗೊತ್ತುಂಡು ಆರು ಒಂಜಿ ಸಾಮಾನ್ಯ ಒಂಜಿ ಸದಸ್ಯ ಅದು ಬತ್ತದು ಇನಿ ಅಧ್ಯಕ್ಷ ಅದು ಬಾರಿ ಪೊರ್ಲ ರೀತಿಡು ಈ ಒಂಜಿ ಇನ್ನಿತ್ತ ಗೇಮ್ಸ್ ಲೇನು ನಡಪವನೆಟ್ಟು ಅರಿನಾರು ತೊಡಗಿಸದೇರು ಕಾಂಡೇಡ್ದಿಂಚಿ ಒಂಜಿ 14 ವರ್ಷದ ಉಲಾಯಿದ ವಯೋಮಿತಿದ ಉಲಾಯಿದಕ್ಲನ ಕಬಡ್ಡಿ ಆಂಡು ಬಾರಿ ಪೊರ್ಲ ರೀತಿಡು ಯಶಸ್ವಿ ಆಂಡು ಐಡ್ದು ಬೊಕ್ಕ ಮಹಿಳಾ ತಂಡೋಲು ಹಿಡ್ದು ಒಂಜಿ ಆತು ಕಬಡ್ಡಿದ ಗೇಮ್ಸ್ ಲೇನಿಂಕುಲು ವೀಕ್ಷಣೆ ಮಲ್ತ ಮೂಲಕೊಲ್ದು ಎಡ್ಡೆ ರೀತಿಡು ಗೊಬ್ಬರು ಒಂಜಿ ಕಾಲೋಡು ಕಬಡ್ಡಿ ಪಂಡ ಗಂಡು ಕಲೆ ಎಂದು ಬನ ಒಂತೀನಿ ದುಮ್ಮುದಾಕೊಲು ಅಂಡ ಇನಿ ಅಂಚತ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಈ ಕಬಡ್ಡಿ ಆನು ಪೊಣ್ಣು ಪಂಪಿನ ಪರಿಭೇದ ಇಜ್ಜಂದೆ ಗೊಬ್ಬುಣಂಚೆತ್ತಿನ ಈ ಕಬಡ್ಡಿ ಇನಿ ರಾಷ್ಟ್ರ ಮಟ್ಟೋಡು ನಮ್ಮ ತುಳುನಾಡದ ಒಂಜಿ ಪೊಣ್ಣು ರಾಷ್ಟ್ರ ಮಟ್ಟೋಡು ಬೋದು ಕಬಡ್ಡಿಡು ಗೊಬುದು ಆ ಒಂಜಿ ವಿಶ್ವಕಪ್ ಗೆಲ್ಪುಣಂಚೆತ್ತಿನ ಆ ಟೀಮ್ ದೊಟ್ಟು ಉಳ್ಳೇರು ಪಂಡ ನಂಗೆ ಖಂಡಿತವಾದ್ಲ ಪೆರ್ಮೆ ಇತ್ತೆ ಅರೆಗೆ ಮಾನದಿಗೆ ಮಲ್ತ ನಮ್ಮ ಮೂಲ ಗೌರವನು ಕೊರಿಯ ಈ ಗೌರವನು ಕೊರ್ನಾಗ ಆರು ಒಂಜಿ ಪಾತೆರ ಬಂಡೇರು ಯಾನ್ 2014 ಮುಂದುವೆ ಬಚ್ಪೆದ ಈ ಕೇಂದ್ರ ಮೈದಾನಡು ಜಾಗ್ವಾರ್ ದಕುಲು ಮಲ್ತಿನ ಅಂಚೆತ್ತಿನ ಈ ಕಬಡ್ಡಿ ಯಾನು ಗೊಬುದೆ ಇಂದು ನಂಗೆ ಕುಡೊಂಜಿ ಪೆರ್ಮೆ ಖಂಡಿತವಾದ್ಲ ಇನಿ ಇತ್ತೆ ಈತ್ ಮಹಿಳಾ ತಂಡೋಲು ಬತ್ತದು ನಮ್ಮ ಗೊಬೊಂದುಲ್ಲ ನನ್ನೊಂದು ದಿನ ನಿಕುಲ್ಲ ಇಂದುವೇ ಒಂಜಿ ಅಂತೋಗು ಪೋಪಾರ ಪನ್ಪಿನ ವಿಶ್ವಾಸ ಎಂಕ್ಲೆ ಖಂಡಿತವಾದ್ಲ ಉಂಡು ಪೋವಡ್ಲ ನಮ್ಮ ಪ್ರತಿ ಒಂಜಿ ಚಟುವಟಿಕೆಲೆಡು ಉಪ್ಪು ಅಂಡ ಗೇಮ್ಸ್ಗಳ ಆತೆ ಮಾನ್ಯತೆ ಕೊರಡು ಕಬಡ್ಡಿಗೆ ಅತಿ ಹೆಚ್ಚು ಕೊರಡು ನಮ್ಮ ದಯಕ್ಕೆ ಎನ್ನಗ ಕಬಡ್ಡಿ ಪನ್ಪುಣಂಚೆತ್ತಿನವು ಶಾರೀರಿಕ ಒಂಜಿ ವ್ಯಾಯಾಮದ ರೀತಿ ಇಡ್ತು ಉಂಡಲ್ಲ ಅವು ಭಾರಿ ಎಡ್ಡೆ ನಂಚೆತ್ತಿನ ಗೊಬ್ಬು ನಮ್ಮ ದುಮ್ಮುದಕುಲು ಮಾತ ಬಣ್ಣಂಕಾಯಿ ಬಜಿಲ್ ಪಾಡ್ ತಿಂದದು ಗೊಬ್ಬುದಿನಂಚೆತ್ತಿನ ಈ ಕಬಡ್ಡಿ ಐಟೊಂಜಿ ಆತ ತಾಕತ್ತುಲು ಬೋಡು ಆ ತಾಕತ್ತು ಬರ್ಪುಣಂಚೆತ್ತಿನ ಒಂಜಿ ಗೊಬ್ಬುಂದು ಅಂಚ ಎಂಕ್ ಕುಡೊಂಜಿ ವೆಂಜ ಖುಷಿಯಿಂದ ಕೆಂಡ ಬಚ್ಪೇಡು ಎನ್ನನೆ ಯಾನೇ ವಾರ್ಡ್ ಉಂತದು ವಿನ್ನಾತೆನ ಅವಳು ಭವಿತ್ ಕುಲಾಲ್ ರಾಜ್ಯ ಮಟ್ಟೋಗು ಪೋದು ರಾಷ್ಟ್ರ ಮಟ್ಟೋಗು ನನದುಂಬುಗು ಪ್ರತಿನಿಧಿಸವನಂಚೆತ್ತಿನ ಒಂಜಿ ಮುನ್ಸೂಚನೆಯನ್ನು ಕೊರೊಂದುಲ್ಲೇರು ಅರೆ ಇನಿ ಹಲವಾರು
ಗೋಲ್ಡ್ ಮೆಡಲ್ ಏನು ಪುರ ಪಡೆಯಿರಿ ನಮ್ಮ ಗುರುತಿಸವನೆಟ್ಟು ಪಿರಬುರ್ರೆ ಬಲ್ಲಿಗೆ ಏಪಲ ನಮ್ಮ ಊರ್ದ ನಮ್ಮ ಜೋಕುಲು ಒವ್ವೇ ಒಂಜಿ ಕ್ರೀಡೆಡು ರಾಜ್ಯ ಮಟ್ಟಗೂ ಜಿಲ್ಲಾ ಮಟ್ಟಗೂ ಆಡಿಪ್ಪಾಡು ರಾಜ್ಯ ಮಟ್ಟಗೂ ಆಡಿಪ್ಪಾಡು ರಾಷ್ಟ್ರ ಮಟ್ಟಗೂ ಆಡು ಉಪ್ಪಾಡು ಅಪ್ಪ ನಮ್ಮ ಗುರುತಿಸವನಂಚೆತ್ತನ ಕೆಲಸ ಮಲ್ಪೋಡು ಇನಿ ಎಲ್ಲಿಯ ವಿಷಯ ಅತ್ತು ನಮ್ಮ ಬಜ್ಪೆಗೆ ಒಂಜಿ ಖುಷಿ ಆವೋಡು ಬಜ್ಪೆದ ಒಂಜಿ ಬಾಲೆ ಬಾರಿ ಒಂಜಿ ರಾಜ್ಯ ಮಟ್ಟೋಡು ಅಂಚೆನೆ ರಾಜ್ಯ ಮಟ್ಟದ ಒಲಿಂಪಿಕ್ಸ್ ತಂಡೋಡ್ಲ ಗೊಬುದು ಚಿನ್ನದ ಪದಕೊಲೆಯನ್ನು ಮಾತ ಗೆಂದದೇರು ಪಂಡ ನಮ್ಮ ಖಂಡಿತವಾದ್ಲ ಖುಷಿ ಪಡೆ ಓಡ್ನೇಕ್ ಏಪೋಗಲ ನಂಕೊಂಜಿ ಖುಷಿ ಅಂಚಿನ ಭವಿತೀನಿ ಭವಿತ್ ಕುಲಾಲೀನಿ ಬತ್ತದ ಈತ್ ಒಂಜಿ ಮಾನದಿಗೆ ದೇತೋನಕ ನಂಗೆ ಬಾರಿ ಖುಷಿ ಆಪೋಣ ದಯ ಖುಷಿ ಆಪೋಣಕ್ಕೆ ಅನ್ನಕ ನಮ್ಮೂರ್ದ ಬಾಲೆ ಪನ್ಪಣ ಒಂಜಿ ವಿಶೇಷವಾಯಿನ ಅಂಚೆತ್ತನ ಕಾಲಾಜಿ ಐಟ್ಲ ಎಂಕು ವಿಶೇಷವಾಯಿನ ಅಂಚೆತ್ತನ ಕಾಲಾಜಿ ದಯಕ್ಕೆ ಅನ್ನಕ ಎನ್ನ ವಾರ್ಡದ ಬಾಲೆ ಎನ್ನ ಒಟ್ಟುಗೂ ಪಾಪ ಬರೋಂದಿತ್ತಿನ ಅಂಚೆತ್ತಿನ ಬಾಲೆ ಇನಿ ಬಾರಿ ಒಂಜಿ ಸಾಧನೆ ಮಂತದೇರು ಪಣ್ಣಗ ಎಂಕ್ ಮಸ್ತ್ ಖುಷಿ ಆಪುಂಡು ಅರಿಗೆ ದೇವೇರು ಈ ವೇದಿಕೆಡು ರಾಷ್ಟ್ರ ಮಟ್ಟೋಡು ಆರು ಗೊಬುದು ರಾಷ್ಟ್ರ ಮಟ್ಟೋಡು ಮಿಂಚಿದ ಬತ್ತದಲ್ಲ ಅಂದುವೇ ಜಾಗ್ವಾರ್ ತಂಡದ ಹಾಕಲು ಸನ್ಮಾನ ಮನ್ಪುಣ ಅಂಚೆತ್ತನ ಆ ಭಾಗ್ಯನ ಅಪ್ಪೆ ಉಳ್ಳಾಲ್ದಿ ಸಾರದೆ ಕೊರಡು ಪಂಡದು ಯಾನರಿಗೆ ಪ್ರಾರ್ಥನೆ ಮನ್ಪ ಈ ಮೂಲಕ ಅಂಚೆನೆ ಕುಡೊಂಜಿ ನಮ್ಮ ದೇಶದ ರಕ್ಷಣೆಗಾದ ದೇಶ ಕಾಪುನಂಚೆತ್ತಿನ ಒಂಜಿ ಯೋಧೆ ನಮ್ಮನೆ ಊರ್ದಾರ್ ಪೆರಾರೋಡು ಪುಟುದು ಸೈಂಟ್ ಜೋಸೆಫ್ ಕಾಲೇಜಿಡ್ ಯಾರ ವ್ಯಾಸಂಗ ಮಲ್ತದು ದೇಶ ಸೇವೆ ಮಲ್ದಿನಂಚೆತ್ತಿನ ವ್ಯಕ್ತಿ ಅಕಲೆಗೆ ಏಪಲ ನಮ್ಮ ವಿಶೇಷವಾಯಿನಂಚೆತ್ತಿನ ಗೌರವ ಕೊರ್ಪ ಖಂಡಿತ ಸರ್ ಇರೆಗೆ ವಿಶೇಷವಾಯಿನಂಚೆತ್ತಿನ ಒಂಜಿ ಗೌರವ ಉಂಡು ದಯಕ್ಕೆ ಎನ್ನಗ ನಮ್ಮ ದೇಶದ ಭದ್ರತೆದ ದೃಷ್ಟಿಡು ತೊಂಡ ನಮ್ಮ ರಾಷ್ಟ್ರವನ್ನು ಕಾಪುನಂಚೆತ್ತಿನ ಯೋಧರಿಗೆ ಅಂಚೆತ್ತಿನ ಯೋಧರು ಹಿಡ್ದು ಮಲ್ಲ ಇನಿ ಎಂಚ ನಮ್ಮ ರೈತರಿಗೆ ನಮ್ಮ ಬೆಂಬಲ ನಮ್ಮ ದೇಶದ ರೈತರಿಗೆ ವಿಶೇಷವಾಯಿನಂಚೆತ್ತಿನ ಬೆಂಬಲ ಕೊರಪ ಎಂಚನ ಅವೇ ರೀತಿಡು ನಮ್ಮ ದೇಶವನ್ನು ಗಡಿಕಾಪುನಂಚೆತ್ತಿನ ಯೋಧರಿಗೆ ನಮ್ಮ ಮಾತೆರ್ನ ಪರವಾದಲ ಆರ್ ಮಲ್ದಿನ ಆರ್ನ ಸೇವೆಗೆ ವಿಶೇಷವಾಯಿನಂಚೆತ್ತಿನ ಒಂಜಿ ಗುರುತಿಸಾದ ಇನಿ ಮಾನದಿಗೆ ಮಲ್ತಿದ್ದೇರು ಅರೆಗೆ ಆರ್ನ ನನದ ಜೀವನಗೂ ನನ್ನ ಸಮಾಜಗೂ ಯೋಧರಾಯರೆ ಪೋಪಿನಕ್ಲೆಗೆ ಮಾತೆರೆಗಳಾರ ಪ್ರೋತ್ಸಾಹ ಕೊರ್ಪೇರು ಆರ್ನ ಅರೆಡ ಒಂಜಿ ಆತು ವಿಷಯಗಳನ್ನು ತೆರೆಯೋಳಿ ನಮ್ಮ ಊರ್ದ ಆ ವ್ಯಕ್ತಿಗೆ ನಮ್ಮ ವಿಶೇಷವಾಯಿನಂಚೆತ್ತಿನ ಗೌರವ ಸಂದಾಯಿತ ಮಲ್ತದ ಅರೆಗಳ ವಿಶೇಷವಾಯಿನಂಚೆತ್ತಿನ ಧನ್ಯವಾದ ಅಂಚೆನೆ ಜಾಗ್ವರ್ ಈ ಫೋರ್ಸ್ ಕ್ಲಬ್ದ ನಮ್ಮ ಮಾತ ಸದಸ್ಯರಡಲ ಒಂಜಿ ವಿನಂತಿ ದಯಕೆಂಡ ನಮ್ಮ ಇನಿ ಪ್ರಾರಂಭ ಮಲ್ತದ ನಂಗೆ ಕಷ್ಟ ಆಪುಣ್ ಒವ್ವೇ ಒಂಜಿ ಈತು ಮಲ್ಲ ಕಾರ್ಯಕ್ರಮ ಮಲ್ಪುಣಕ್ಕ ಮಸ್ತ್ ಕೆಲವೊಂಜಿ ರೀತಿದ ಅಡೆತಡೆಯಲ್ಲಿ ಮಾತ ಬರ್ಪುಣು ಒಂದು ಸಹಜ ಬರ್ಸ ಬರ್ಪುಂಡು ಬೊಲ್ಲ ಬರ್ಪುಂಡು ಪೋಪುಂಡು ಬಕ್ಕ ಶಾಂತತೆಡು ಉಪ್ಪುಂಡು ಅಂಚನೆ ಒವೇ ಕಾರಣಗುಲ ನಮ್ಮ ಒಗ್ಗಟ್ಟು ಕೂಡ ಒಂದೇ ಬಚ್ಪೆದ ಈ ಮಣ್ಣುಡು ಜಾಗ್ವಾರ್ದಕುಲು ನನಾತು ಕಾಲ ವಿಶೇಷವಾಯಿನಂಚೆತ್ತಿನ ಇಂಚೆತ್ತಿನ ಕಬಡಿನು ಕ್ರಿಕೆಟ್ ಆಡು ಬೇತೆ ಬೇತೆ ಗೊಬ್ಬವನಂಚೆತ್ತಿನ ಒಂಜಿ ಕಾರ್ಯಕ್ರಮಡು ನಿಕುಲು ತೊಡಗುಡೋಡು ಅಪ್ಪೆ ಶಾರದಾಂಬೆ ನಿಖಿಲೆಗೆ ಪ್ರತಿ ಮಾತ ಸದಸ್ಯರಿಗೆಲ್ಲ ಎಡ್ಡೆ ಬುದ್ಧಿಗಜ್ಜೆ ಕೊಡ್ದು ನಿಖಿಲೆ ಕೈಕಾರಿಗೆ ಚೈತನ್ಯ ಕೊಡ್ದು ಈ ಒಂಜಿ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ದ ಮಾತ ತಂಡದ ಸದಸ್ಯರಿಗೆಲ್ಲ ಆ ದೇವೇರ್ನ ಅನುಗ್ರಹ ಪಡೆದು ಪನದು ನನ್ನ ದುಂಬುಗಳ ಈ ಒಂಜಿ ಕ್ರೀಡಾಕೂಟೋಡು ಭಾಗಿಯಾಪಿನಂಚೆತ್ತನ ಒಂಜಿ ಅವಕಾಶ ಆ ದೇವೇರ್ ನಂಗೆ ಮಾತೇರೆಲ್ಲ ಕೊರಡು ಪಂಡದು ಎನ್ನ ರೆಡ್ಡ ಪಾತಿರನು ಉಂತ ಒಂದಲ್ಲೇ ಸೊಲ್ಮೇಲು ಶ್ರೀ ಲೋಕೇಶ್ ಪೂಜಾರಿ ಅಧ್ಯಕ್ಷರು ಬಸ್ಪೆ ಪಟ್ಟಣ ಪಂಚಾಯತ್ ನಮ್ಮ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಅನ್ಸುತ್ತೇನೆ ಈ ಕ್ರೀಡಾಕೂಟಾಗ ಒಂದು ಜಡ್ಡ ರೀತಿದ ಶ್ಲಾಘನೆದ ಪಾತ್ಯಾರದೊಟ್ಟಿಗೆ ಈ ಗೊಬ್ಬುಗೆ ಬಿಡುವಲದ ಎಡ್ಡಪ್ಪನ ಬೈಕೇರ ಯಾರನ್ನ ಪಾತ್ಯಾರಾಗ ಸೊಲ್ಮೇನ ಸಂದಾಯ್ತ ಮಲ್ತೊಂದು ನನ್ನ ತುಮಗ ವೇದಿಕೆ ಇಡುತ್ತೆ ಅನ್ಸುತ್ತಿನ ಮಾತ ಗಣ್ಯರನ ಪರವಾದ ನಮ್ಮ ಬಸ್ಪೆ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಆದಪ್ಪನ ಅನ್ಸುತ್ತೇನ ಗೌರವಾನ್ವಿತ ರಿತೇಶ್ ಶೆಟ್ರ್ ಒಂಜಿ ಅಧ್ಯಕ್ಷೀಯ ನೆಲೆಟ್ ಒಂಜಿ ರೆಡ್ಡು ಪಾತ್ಯಾರ ಸೇರ್ತಿನ ಮಾತೇನ ತುಂಬದಿಕ್ಕ ದಿಯೋಡು ಬಂದಡ ವಿನಂತಿನ ಮಲ್ತೊಂದುಲ್ಲ ನೋಡಿ ಮುಂದಿನ ಪಂದ್ಯಕೂಟಕ್ಕಾಗಿ ಆಳ್ವಾಸ್ ಬಿ ಅದೇ ರೀತಿ ಎಂಯು ಕ್ಯಾಂಪಸ್ ತಂಡದ ಆಟಗಾರ್ತಿಯರು ದಯವಿಟ್ಟು ಕ್ರೀಡಾ ಮೈದಾನದ ಒಳಭಾಗದಲ್ಲಿ ಒಮ್ಮೆ ಲೈನ್ ಅಪ್ ಮಾಡುವಂತೆ ಕೇಳಿಕೊಳ್ತಾ ಇದ್ದಾವೆ. ಜಾಗ್ವಾರ್ ತಂಡ ನಡೆಸ್ತಿರುವಂಥ ಶ್ರೀನಿಧಿ ಟ್ರೋಫಿ 2026ದ ಈ ಸಭಾ ಕಾರ್ಯಕ್ರಮದ ವೇದಿಕೆ ಇಡುಪುನಂದಿನ ಎಂಗ್ಲ ಪಟ್ಟಣಾದ್ಯಂತ ಪ್ರಥಮ ಪ್ರಜೆ ಎನ್ನ ಸಹೋದರಿ ಲೋಕೇಶರೇ ವೇದಿಕೆ ಇಡುಪುನಂದಿನ ಮಾತಾ ಗಣ್ಯರೇ ಸೇರಿದಿನಂದಿನ ಬಂಧುಲೆ ಕ್ರೀಡಾಪಟುಕುಲೆ
ಯಾನು ಸುರುಕಾದ ಜಾಗ್ವಾರ್ ತಂಡ ಅಭಿನಂದನೆ ಕೊರೊಂದಿಲ್ಲ ಬಾರಿ ಶೋಕದ ಕ್ರೀಡಾಕೂಟನ ಆಯೋಜನೆ ಮಲ್ದರು ಏಪಲ ಜವನಿಯರ್ನ ಕ್ರೀಡಾಕೂಟ ಕಬಡ್ಡಿನ ಮಲ್ಪ ಅಂತ ಈ ಸಾರಿ ಹೊಸತ್ತಾದ ಮಲ್ತದು ಜೋಕುಲೆಗಲ ಮಹಿಳೆಯರೆಗಲ ಪಂಡದು ಕ್ರೀಡೆನ ಆಯೋಜನೆ ಮಾಡಿದ ನಿಜವಾದ ಎಡ್ಡೆ ವಿಷಯ ಆಯ್ತಾ. ಒಟ್ಟಿಗೆ ನಮ್ಮ ಕ್ರೀಡೆ ಸಾಧನೆ ಮಲ್ದಿನಂಜಿನ ಜೋಕುಲೇನು ಸನ್ಮಾನ ಮಲ್ಪನಂಜಿನ ಕೆಲಸವನ್ನು ಮಲ್ತಾರೆ ನಿಜವಾದ ಜನಕುಲು ಪ್ರೇರಣೆ ಬನ್ಪೆ ಭವಿತ್ ಎಂಗ್ ತಿಕ್ವೆ ಏಪಲ್ ನಿಜ ಕರೆಕ್ಟ್ ಈತ ಎಂಗ್ಲು ಉಲ್ಲ ಆಂಡ ಕ್ರೀಡೆ ಈತ ಮಿತ್ತು ಬೋತೆ ಬನ್ಪೆ ನಂಗೆ ಕೇನಾನೆ ಗೊತ್ತ ನಿಜವಾದ ಎಂಜಿನ ಗೊತ್ತು ಜನಕುಲು ನಮ್ಮ ಸಮಾಜ ಉಪ್ಪುನಂಜಿನ ಕ್ರೀಡಾ ಪಟುಕುಲು ನಾವು ಏನೆಲ್ಲ ಅವ್ರು ಗುರುತಿಸುವನಂಜಿನ ಕೆಲಸ ಮಲ್ತಂದಂಡ ಅಕ್ಲೆಗೆ ಕುಡಲವಂತೆ ಎನ್ಕರೇಜ್ ಆಪಡು ಕುಡಲವಂತೆ ಎಂಗ್ಲು ಸಾಧನೆ ಮಲ್ಪಡು ಎಂಗ್ಲ ಸಾಧನೆ ಮಲ್ತಂಡ ಎಂಗ್ಲ ಜನಕುಲು ಎಂಗ್ಲ ನೆರೆಕರೆತಕಲು ಗುರುತಿಸೋರು ಬನ್ಪಿರಂಜಿನ ಒಂಜಿ ಭಾವನೆ ಬರ್ಬಿಡ ಅಕ್ಲೆಗ್ಲ ಒಂದು ಇಂಟ್ರೆಸ್ಟ್ ನಿಜವಾದ ಎಂಗ್ಲ ಹೆಮ್ಮೆ ಎಂಗ್ಲ ಊಡ್ದ ಹುಡುಗೆ ಈತ ಮಲ್ಲ ಸಾಧನೆ ಮಲ್ದೆ ಎಂದು ಖಂಡಿತವಾದಲ್ಲ ನನಾತ್ ಸಾಧನೆ ಮಲ್ಮ ಶಕ್ತಿನ ನೀ ಕಾಪೆ ಕಟಿಲ್ದಪ್ಪೆ ಕೊರಡೊಂದು ನಟೊಂದು ಧನಲಕ್ಷ್ಮಿ ಪೂಜಾರ್ಲಂಚನೆ ಭಾರಿ ಸಾಧನೆ ಮಲ್ದಿನಾರು ನಮ್ಮ ರಾಷ್ಟ್ರೀಯ ತಂಡೊಡುಗೊಬ್ಬುದು ನಮ್ಮ ತುಳುನಾಡಿಗೆ ಪುದರ್ನ ಕಂದಿನಂಚಿನ ಪೊಣ್ಣು ಇಂಚಿನ ಸಾಧನೆ ತೂಂಡನೆ ನಮ್ಮ ಒರಿನ ಈ ಜೋಕುಲಿತ್ತ ಗೊಬ್ಬೊಂದುಲ್ಲ ಮಹಿಳೆಯರನಾದು ಜೋಕುಲ್ನಾದು ಪಕಲೆಗೆ ಎಂಗಳೊಂಜಿ ಸಾಧನೆ ಮಲ್ಪೊಡುವನ್ ಅಂಜಿನ ಭಾವನೆ ಬರ್ಪುಂಡು. ಇನ್ನಿ ಈ ಪ್ರೋ ಕಬಡ್ಡಿ ಪೂರ ಬತ್ತಿ ನಡ್ಬೇಕು ಅಂತೆ ನಮ್ಮ ಕಬಡ್ಡಿಲ ಅಂತೆ ಶ್ರೀಮಂತ ಕ್ರೀಡೆ ಆಯ್ತಾನೆ ಇದ್ದಿಂದಂಡ ಒಂಜಿ ಟೈಮ್ಡು ಕಬಡ್ಡಿ ಗೊಬ್ಬನಾಗ ಒಂಜಿ ಮ್ಯಾಚ್ ಗೊಬ್ಬುದನ ఆయన ಕೈಕಾರ ಪೊಲಿಯುನ ಇದ್ದಿಂದ ನಾ ಮಣ್ಣದ ನೆಲಟ್ಟು ಗೊಬ್ಬುದನಾಗ ఆయన ಕೆತ್ತೆ ಬೋಪಿನ ಇಂಚಿನ ಪುರ ಇತ್ತು ఆయన ಒಂಜಿ ಡಾಕ್ಟರ್ನ ಬರಿಟ್ಟಿದ್ರು ಅಡೆಮುಟ್ಟದ ಪರಿಸ್ಥಿತಿ ಒಂಜಿ ದಿನ ಗೊಬ್ಬಿಯಂದಂಡ 4 ದಿನ ಲಕ್ಕೆರೆ ಜಂದಿನ ಪರಿಸ್ಥಿತಿ ಅಂಡ ಇನ್ನಿತ ಜೋಕುಲೆಗೆ ಆ ಬೇನೆ ಗೊತ್ತು ಪಂದ ಸಾಧನೆ ಮಲ್ಪೆರೆ ನಿಕ್ಲೆ ಒಂಜಿ ಎಡ್ಡೆ ವೇದಿಕೆ ಇಂಚಿನ ಕ್ರೀಡಾಕೂಟಲು ಬಂದ್ಬಿನಿ ದುಂಬು ಇಂಚಿನ ಒಲ್ಲ ಲೈಟಿಂಗ್ ಬಾರ್ದು ನೈಟ್ ಹೊನಲು ಬೆಳಕಿನ ಬಂದಾಗ ದಾಲಜ್ಜಿ ಒಲ್ಲದಲ್ಲ ಇಂಟರ್ನ್ಯಾಷನಲ್ ಮ್ಯಾಚ್ ನಡಿಂಚ ಮ್ಯಾಟ್ ಬಾರ್ದು ತೂದು ಗೊಬ್ಬಿನ ತೂದು ಪಂಡಿತ್ತೆ ನಿಜವಾದಲ್ಲ ಜೋಕುಲೆಗೆ ಸಾಧನೆ ಮಲ್ಪೆರಲೆ ವೇದಿಕೆಲ್ಲ ಜಾಸ್ತಿ ಆತನು ಜನಕುಲೆಗೆ ಇಂಟ್ರೆಸ್ಟ್ ಜಾಸ್ತಿ ಆತನು ನಮ್ಮ ಕ್ರೀಡೆ ಸೌತ್ ಕೆಂಡೋಡ್ದು ಕಬಡ್ಡಿಂದ ಮಾತಾ ಕ್ರೀಡೆಲ್ಲ ನಮ್ಮ ಮಕ್ಕಳು ಮಿತ್ತು ಬೋತಿನಗಳು ಬಾರಿ ಕಮ್ಮಿ ಅಂಡ ಇತ್ತೈತೆ ಕಬಡ್ಡಿ ನಮ್ಮ ಮಕ್ಕಳಂತೆ ಬಾರಿ ಪುದರ್ಕನ ಒಂದು ಪ್ರೋ ಕಬಡ್ಡಿ ಹಿಡ್ದ ಹತ್ರ ಅದರ ರಾಷ್ಟ್ರೀಯ ತಂಡೊಡ್ಲ ಆಯ್ಕೆಯಾದ ಕಾರ್ಲದಾರಲ್ಲ ಹತ್ತಿರ ಮಹಿಳಾ ತಂಡದ ಕೆಲವು ಜನ ಪೋಯಿರು ನಿಜವಾದ ಇನ್ನು ನಮ್ಮ ಊರುಗು ಪೆರ್ಮೆ ಇಂಚಿನ ಈ ಕ್ರೀಡಾಕೂಟಲು ನಡತನ್ನ ಮಾತ್ರ ಅಕ್ಲೆಗೊಂಜಿ ವೇದಿಕೆ ದಿಕ್ಕುಡು ಅಕ್ಲೆಗೆ ಅಕ್ಲನ ಶಕ್ತಿ ಪ್ರದರ್ಶನಗೊಂಜಿ ವೇದಿಕೆ ಹಾಪುಡು ಇಂಚಿನ ವೇದಿಕೆ ಮಲ್ತುಕೊರಂಜಿನ ಜಾಗ್ವಾರ್ ತಂಡದ ಅಕ್ಲೆಗೆ ಕುಡರ ಅಭಿನಂದನೆ ಪನೊಂದು ನನ್ನ ಮಿತ್ತುಗಳ ನಿಗಲು ಇಂಚಿನ ಮಲಮಲ್ಲ ಕ್ರೀಡಾಕೂಟವನ್ನು ಮಲ್ಪನ ಶಕ್ತಿನ ಅಪ್ಪೆ ಕಟಿಲ್ದಪ್ಪೆ ಉಲ್ಲಾಲ್ದಿ ಕೊರಡೊಂದು ಪನೊಂದು ಮಾತರೆಗಳ ಶುಭನ ಪನೊಂದು ಎರಡು ಪಾತ್ರ ಮುಕ್ತ ಅಲ್ಪೆ ಜೈ ಹಿಂದ್ ಜೈ ಕರ್ನಾಟಕ. ಸೊಲ್ಮೇಲೆ ಈ ಕ್ರೀಡಾಕೂಟಗ ಗುರುಕಾರ್ಮದಲ್ಲಿ ಟೆಡ್ಡೆಬ್ಬದ ಪಾತ್ರನ ಸಲ್ಲಿಕೆ ಮಲ್ತೇನೆ ಅನ್ಸಿತ್ತು ನಮ್ಮ ಬಸವಪಟ್ಟಣ ಪಂಚಾಯತ್ ಕೌನ್ಸಿಲರ್ ಶ್ರೀಯುತ ರಿತೇಶ್ ಶೆಟ್ರಿಗೆ ಇರ್ನ ಪಾತ್ರಾಗ ಸೊಲ್ಮೇನ ಸಂದಾಯಿತ ಮಲ್ತೊಂದು ಆತ್ಮೀಯರ ವಿಶೇಷವಾದ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಸ್ಬೇಕಾರೆ 7 ವರ್ಷದ ನಿರಂತರವಾದ ಈ ಜಾಗೇಡ್ ಕಬಡ್ಡಿ ಪಂದ್ಯಾಕೂಟನ ಆಯೋಜನೆ ಮಲ್ತೊಂದುಂಡು ಆಯ್ತು. ಒಟ್ಟಿಗೆ ದಿವಂಗತ ಶ್ರೀನಿಧಿ ಆಸರಣ್ಣ ನಮ್ಮ ಅವರಿ ಕಬಡ್ಡಿ ಕ್ರೀಡಾಪಟುವಾದತ್ತೊಂದು ನಿರಂತರವಾದ ಕಬಡ್ಡಿ ಕ್ರೀಡೆಯನ್ನು ತನ್ನ ಉಸುಲಾದ ದೀದು ನಿರಂತರವಾದ ಕಬಡ್ಡಿ ಕ್ರೀಡೆದೊಟ್ಟಿಗೆ ಬದುಕನ್ನು ಕಟ್ಟನಂಚೆತ್ತಿನ ಎಲ್ಯ ಪ್ರಾಯದ ಹುಡುಗಿ ಆ ದೇವರನ್ನ ಪಾದ ಸೇರಿದು ಇನಿಕನಗ ಕೆಲವು ವರ್ಷ ಕರೆಂಡಲ್ಲ ಆರ್ನ ನೆನಪು ಚಿರಾಯುವಾದ ಪೊಡು ನಮ್ಮೊಟ್ಟಿಗೆ ಎತ್ತಿನಂಚಿನ ಈ ಸಂಸದೊಟ್ಟಿಗೆ ಎತ್ತಿನಂಚೆತ್ತಿನ ಒಡನಾಟ ಏಪಲ ಅಂಚನೆ ಇಪ್ಪೋಡು ಪನ್ಪನಂಚೆತಿ ನಾವು ನೆಂಪಾದ ಒರಿಯೋಡು ಪನ್ಪನಂಚೆತಿ ನೆಲೆಟ್ ಅರ್ನ ಪೊದರ್ಡು ಶ್ರೀನಿಧಿ ಟ್ರೋಫಿ 2025 ಈ ವರ್ಷಕ್ಕೆ 7ನೇ ವರ್ಷ ನಿರಂತರವಾದ ನಮ್ಮ ಆಯೋಜನೆ ಮಂತೊಂದುಲ್ಲ ಅಂಚಾದ ಆ ಕರೆದು ಬತ್ತಿನ ಆತ್ಮಗ ಭಗವಂತೆ ಚಿರಶಾಂತಿನ ನಿರಂತರವಾದ ಕೊರಡು ಪನ್ಪನಂಚೆತಿನ ಆಶಯದ ಒಟ್ಟಿಗೆ ಅರ್ನ ನೆಂಪು ಮಲ್ತೊಂದು ಸಭಾ ಕಾರ್ಯಕ್ರಮದ ಅಕೇರಿದ ಭಾಗ ಬರೋದಿಲ್ಲ ಅಂಚನೆ ನಿರಂತರವಾದ ನಡಪನಂಚೆತಿನ ಕಬಡ್ಡಿ ಈ ಪಂದ್ಯಾಕೂಟಡು ಪಾಲ್ದೆತ್ತನಂಚೆತಿನ ಅಂಜೋಕಲ್ನ ಬಕ್ಕ ಪಂಜೋಕಲ್ನ ಮಾತ ಕ್ರೀಡಾಪಟುಲೆಗೆ ಅಭಿನಂದನೆ ಅಂಚನೆ ಶುಭ ಹಾರೈಕೆದ ಪಾತಿರಣ ಸಲ್ಲಿಕೆ ಮಲ್ತೊಂದು ನಮ್ಮ ಭಾರತ ದೇಶ ಅಂದ್ ಪನ್ನಗ ಹಾಕಿ ಬೊಕ್ಕ ಕಬಡ್ಡಿ ಕ್ರೀಡೆ ಅಂದ್ ಪನ್ನಗ ನಂಗೆ ವಿಶೇಷವಾಯಿನ ಒಲವುಂಡು ದಾಗಿನ ಕೆಂಡ ಅವು ನಮ್ಮ ದೇಶದ ಕ್ರೀಡೆ ಅಂಚಾದ ಅಟ್ ರಡ್ಡೆಟ್ಲ ನಮ್ಮ ನಿರಂತರವಾದ ಒಂದು ಯಶಸ್ಸದ ದಾಪಕಾಲನ ದೀವೊಂದುಲ್ಲ ಮಸ್ತ್ ಜನ ಕಬಡ್ಡಿ ಪಟುಕಲು ನಮ್ಮ ಈ ಜಿಲ್ಲೆ ಹಿಡಿದು ರಾಜ್ಯ ರಾಷ್ಟ್ರ ಮಟ್ಟಗೆ ಪೋಂದುಪ್ಪು ನಂಚಿತ್ತಿನ ಒಂದು ಪೆರ್ಮೆದ ವಿಚಾರ ಇತ್ತೇನೆ ನಮ್ಮ ರಿತೇಶ್ ಶೆಟ್ಟಿ ಲೋಕೇಶ್ ಅನ್ನೆ ಪನ್ನಂಚನೆ ಮಾತಗಡಟ್ಲ ಇಂಚಿತ್ತಿನ ಕಬಡ್ಡಿ ಪಂದ್ಯಾಕೂಟ ಆಯೋಜನೆ ಆಯ್ನೆಟ್ ಅವೇತು ಕಬಡ್ಡಿ ಪಟುಕುಲು ನಮ್ಮ
ಮಲ್ಲ ಹಂತಸ್ತಿನ ಅಲಂಕಾರ ಮನ್ಪುಲೆಕ್ಕ ಆತ ನಂಚಾದ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ಒಂಜಿ ಕಬಡ್ಡಿ ಪಂದ್ಯಾಕೂಟನ ಆಯೋಜನೆ ಮನ್ಪೇರಂದಾಂಡ ಐಟ್ ಬಾರಿ ಮಲ್ಲ ಮಟ್ಟದ ಖರ್ಚುಂಡು ಮಸ್ತ್ ಜನನ ಒಟ್ಟುಪಾಡು ನಂಚಿತ್ತಿನ ಬಾರಿ ಮಲ್ಲ ಮಟ್ಟದ ಕೆಲಸ ಉಂಡು ಅವೇನು ಮಾತೆಲ್ಲ ಯಶಸ್ವಿ ಆದ ಮಲ್ದಿನಿ ಸಂಸ್ಥೆಗೆ ಸೊಲ್ಮೇನ ಸಂದಾಯಿತ ಮಲ್ತೊಂದು ನನ್ನ ದುಂಬುಗು ಸಭಾ ಸಂಪ್ರದಾಯದ ಅಂಚನೆ ಈ ವೇದಿಕೆಡ್ ಇತ್ತಿನ ಅಂಚೆತ್ತಿನ ಮಾತ ಗಣ್ಯರಿಗಳ ಸೊಲ್ಮೇನ ಸಂದಾಯಿತ ಮಲ್ಪೇರೆ ಬಯಕ್ವೆ ವೇದಿಕೆಡ್ತ ಅಂಚೆತ್ತಿನ ಮಾತ ಗಣ್ಯರ್ಲ ತೀರ್ತುಬೋದು ಶುಭ ಹಾರೈಕೆ ಮನ್ಪಡು ನಮ್ಮ ರಡ್ಡು ತಂಡಗಳ ವಿಶ್ವನ್ ಪುಡ ಬಂದಕ್ಕೆ ಏನೊಂದಲ್ಲ ಉದ್ಘಾಟನಾ ಮಂತ್ರ ಅಂಚೆತ್ತಿನ ಲೋಕೇಶ್ ಪೂಜಾರ್ಲು ಅಂಚೆನೆ ವೇದಿಕೆಡ್ತಿನ ರಿತೇಶ್ ಶೆಟ್ರು ಮಾತೆರ್ಲ ತೀರ್ತುಬೋದು ಶುಭ ಹಾರೈಕೆ ಮನ್ಪಡ ಬಂದು ವಿನಂತಿ ಮಲ್ತೊಂದಲ್ಲ ಅಂಚೆನೆ ವೇದಿಕೆಡ್ ನಮ್ಮ ಬಶ್ಪೆ ಪೊಲೀಸ್ ನಿರೀಕ್ಷಕರು ಆರಕ್ಷಕ ಠಾಣೆ ಬಶ್ಪೆ ಶ್ರೀಯುತ ಬಾಲಕೃಷ್ಣ ಎನ್ ತಮಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾತೆಲ್ಲ ಜೊತೆಯಾದ ಸೊಲ್ಮೇನ ಸಂದಾಯಿತ ಮನ್ಪಡು ಅಂಚೆನೆ ಬಶ್ಪೆ ಭಾರತೀಯ ಜನತಾ ಪಾರ್ಟಿದ ಮುಖಂಡರು ಪ್ರದೀಪ್ ಸುವರ್ಣರು ಅಂಚೆನೆ ರಿತೇಶ್ ಶೆಟ್ಟಿ ಎಕ್ಕಾರ್ ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಭಾರತೀಯ ಜನತಾ ಪಾರ್ಟಿದ ಯುವ ಮೋರ್ಚಾದ ನಾಯಕಿಯರು ದಯಮಲ್ತದ ಮಾತೆಲ್ಲ ಜೊತೆಯಾದ ಶುಭ ಹಾರೈಕೆನ ಸಲ್ಲಿಕೆ ಮನ್ಪಡು ಅಂಚೆನೆ ದಿನೇಶ್ ಕುಕ್ಯಾನ್ ಮೇಲೆಕ್ಕಾರ್ ಭಾರತೀಯ ಜನತಾ ಪಾರ್ಟಿದ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಶಂಕರ್ ದಾಸ್ ಗೌರವ ಅಧ್ಯಕ್ಷರು ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ನಮ್ಮ ರಡ್ಡು ತಂಡದ ಕ್ರೀಡಾಪಟುನ ಕ್ಲೇಗ್ಲ ಶುಭ ಹಾರೈಕೆಯನ್ನು ಸಲ್ಲಿಕೆ ಮನ್ಪಡು ಬಂದು ಭಿನ್ನಯ ಮಲ್ತೊಂದಲ್ಲ. ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬಶ್ಪೆ ಆಯೋಜನೆ ನಡತೊಂದೊಪ್ಪನಂಚೆತ್ತಿನ ಈ ಕ್ರೀಡಾಕೂಟ ವಿಶೇಷವಾದ ಮಾತಗಣ್ಯರ್ಲ ನಮ್ಮೊಟ್ಟಿಗೆ ಜೊತೆ ಆತೇರಿ ನಿಕಲ ಉಪಸ್ಥಿತಿನ ಪಿರವರ ಗೌರವಿಸ ಒಂದು ಸೊಲ್ಮೇಲು ಅಂಚೆನೆ ನಮ್ಮ ತೀರ್ಪುಗಾರರನ್ನ ತಂಡ ಉಂಡು ಗುರುಕುಲ ದುಪ್ಪನಂಚಿತಿನ ಪುಂಡಲಿ ಕೊಟ್ಟಾರಿ ಸರ್ ಅಂಚನೆ ಪ್ರಣೀತ್ ಸರ್ ಅಂಚನೆ ಮಾತ ಇಡೀ ದೈಹಿಕ ಶಿಕ್ಷಕರನ್ನ ತಂಡಗಳ ಸೊಲ್ಮೇನ ಸಂದಾಯಿತ ಮಲ್ತಂದು ನನ್ನ ದುಂಬುಗು ಕಬಡ್ಡಿ ಪಂದ್ಯಾಕೂಟಗೂ ವೇದಿಕೆಯನ್ನು ಪುರ್ದುಕೊರೊಂದಲ್ಲ ವೇದಿಕೆ ಅಂಚೆತ್ತಿನ ಮಾತೆರೆಗ್ಲ ಧನ್ಯವಾದನು ಸೊಲ್ಮೇನ ಸಂದಾಯಿತ ಮಲ್ತಂದು ನನ್ನ ದುಂಬುಗು ಕಬಡ್ಡಿ ಕ್ರೀಡೆ ಮಾತೆಲ್ಲ ನಿರಂತರವಾದ ಪ್ರೋತ್ಸಾಹ ಮನ್ಪಡು ಮಾತೆರೆಗ್ಲ ಸೊಲ್ಮೇಲು ಅರುಣ್ ಶೆಟ್ಟಿ ಕೆಂಜಾರ್ ಇರೆಗ ಹಸ್ತಾಂತರ ಮಲ್ತೊಂದಲ್ಲ ಸೊಲ್ಮೇಲು. ಎಸ್ ಇಷ್ಟರವರೆಗೆ ಮಿತ್ತ ಚಾಬಡ್ಡಿ ಪೊರ್ಲು ಸ್ವರಬಕ್ಕ ಕೊರಿನೆಂಚಿನ ನಮ್ಮ ಆತ್ಮೀಯ ಮಿತ್ರ ನೆಂಚಿನ ನಿತೇಶ್ ಶೆಟ್ಟಿ ಸೃಷ್ಟ್ರಾವ್ಯದ ಕಂಠದ ಧ್ವನಿಯ ಒಡೆಯ ನೆಂಚಿನ ನಮ್ಮ ಊರ ತಂದೆ ಪರ ರಾಜ್ಯ ತಂದೆ ಬಾನ ಬಂಡಿಡು ಪೋಪಿನಂಚಿನ ಪರ್ಲ ಪರ ದೇಶೋಡ್ಲ ಮಲ್ಲ ಪುಗಾರ್ತೆ ಪಡೆಂಚಿನ ಕಂಚಿನ ಕಂಠದ ನಿರೂಪಕ್ಕೆ ಬಂದ್ಬಿಡಿ ನಮ್ಮ ಎಕ್ಕರದ ನಿತೇಶ್ ಶೆಟ್ಟಿ ಎಕ್ಕರ್ ಬೇರೆ ಗುಂಜಿ ತುಳುನಾಡು ವರ್ಮೆಲ ಬರೆಯಾಗ ಆತ ಪುಗಾಡ್ತೇನೆ ಪಡೆಯನಂಚಿನ ವ್ಯಕ್ತಿ ತನ್ನ ಕಂಠ ಸಿದಿಟ್ಟು ಒಂಜಾತ್ ಕಾರ್ಯಕ್ರಮನು ಪುರ್ಲು ಮಲ್ತು ಕೊರಿನಂಚಿನ ವ್ಯಕ್ತಿ ಒಂಜಾತ್ ಕಾರ್ಯಕ್ರಮಗೂ ಮೆರುಗು ಕೊರಿನಂಚಿನ ವ್ಯಕ್ತಿ ನಮ್ಮ ನಿತೇಶ್ ಶೆಟ್ಟಿ ಎಕ್ಕಾರ್ ಮೆರೆಗೆ ಶಾಲ್ದ ಮಾನಾದಿಗೆ ಅಂಚನೆ ಸ್ಮರಣಿಕೆಯನ್ನು ಕೊಡ್ದು ಈ ಒಂಜಿ ಲೇಸಿದ ಮೋಕೆಡ್ ಗೌರವನು ಸಂದಾಯಿತ ಮಲ್ತೊಂದುಲ್ಲ. ಥ್ಯಾಂಕ್ ಯು. ಇರ್ನ ಸಮಯವನ್ನು ಕೊರ್ದು ಈ ಒಂಜಿ ವೇದಿಕೆಡ್ ಈ ಒಂಜಿ ಕಾರ್ಯಕ್ರಮನು ನಿರೂಪಣೆ ಮಲ್ತು ಕೊರ್ನ ನಿತೇಶ್ ಅನ್ನ ಇರೆಗೆ ಸೋಲೈತು ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಪಂದ್ಯಕೂಟವನ್ನು ಮುಂದುವರಿಸಿಕೊಂಡು ಒಂದು ಭಾಗದಲ್ಲಿ ಎಂಯು ಕ್ಯಾಂಪಸ್ ಬಿ ವಿರುದ್ಧ ಬಗ್ಗೆ ಆಲ್ವಾಸ್ ಬಿ ಎಸ್ ಪಂದ್ಯಾಟಕ್ಕೆ ಕ್ಷಣಗಣನೆ ಆರಂಭ ಕಂಡುಕೊಂಡಿದ್ದೇವೆ. ತೀರ್ಪುಗಾರರ ಪಂದ್ಯಾಟದ ವಿಸಿಲ್ ಮೊಳಗಿದೆ. ಎಸ್ ಪ್ರಥಮ ದಾಳಿ SSV ಅಂಕವನ್ನು ತೆರೆದ ಲೇಖನಿಗೆ ಚಲಾವಣೆ ಅನ್ಕೊಂಡು 1-0 ಮುಖ್ಯವಾಗಿ ಎರಡು ಬಲಿಷ್ಠ ತಂಡಗಳ ಮಧ್ಯೆ ಸೆಣಸಾಟವನ್ನು ಕಂಡುಕೊಳ್ತಾ ಇದ್ದೇವೆ. 1-0 ಮುಖ್ಯವಾಗಿ ಈ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಶ್ರೀಯುತ ರಕ್ಷಿತ್ ಪೂಜಾರಿ ಕರಂಬಾರ್, ಮಹಾಲಕ್ಷ್ಮಿ ಕರಂಬಾರ್ ತಂಡದ ಒಬ್ಬ
ಮಹಾನ್ ವ್ಯಕ್ತಿ. ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ರಕ್ಷಿತ್ ಕರ್ಬಾರ್ ಪ್ರಸ್ತುತ ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಮಹಾಲಕ್ಷ್ಮಿ ತಂಡವನ್ನು ಮುನ್ನಡೆಸಿಕೊಂಡು ಚೆಂಡು ಮತ್ತು ದಾಂಡುಗಳ ಸಮರದಲ್ಲಿ ಮಹಾಲಕ್ಷ್ಮಿ ತಂಡದ ಮುನ್ನಡೆಸುವ ಒಬ್ಬ ಮಾಲಕರಾಗಿರುವಂತಹ ನಮ್ಮ ಆತ್ಮೀಯ ಮಿತ್ರರು ಎಸ್ ಮುಂದಿನ ಸ್ಪರ್ಧೆಗಾಗಿ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ಆಲ್ವಾಸ್ ಎ ವಿರುದ್ಧವಾಗಿ ಬೆಸೆಂಟ್ ಮುಂದಿನ ಸ್ಪರ್ಧೆ ತಮ್ಮದಾಗಿರ್ತಾ ಇದೆ. ತಾವುಗಳು ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ ಎಂಬ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಆಲ್ವಾಸ್ ಎ ವಿರುದ್ಧವಾಗಿ ಬೆಸೆಂಟ್. ನಮ್ಮೊಟ್ಟಿಗೆ ರಕ್ಷಿತ್ ಪೂಜಾರಿ ಕರ್ಮಾರ್ ಮಹಾಲಕ್ಷ್ಮಿ ಕರ್ಮಾರ್ದ ಒಂಜಿ ಮಮಲ್ಲ ಬ್ಯಾಕ್ ಬೋನ್ ಉಂದೆ ಬನೊಲಿ ವೇದಿಕೆಡುಲ್ಲೆರು ಮೆರೆಗೆ ಮೋಕ್ಯದ ಸ್ವಾಗತವನ್ನು ಮಲ್ತೊಂದು ಮೆರೆಗೆ ಶಾಲ್ದ ಮಾನಾದಿಗೆ ಅಂಚನೆ ಸ್ಮರಣಿಕೆ ಪುಷ್ಪನು ಕೊರ್ದು ಆತ್ಮೀಯವಾದಿ ಒಂಜಿ ಲೇಸಿಗೆ ಎದುಕೊಂಡೊಂದುಲ್ಲೆರು ನಮ್ಮ ಜಾಗುವಾರ್ದ ಅಧ್ಯಕ್ಷರು. ನಾಲ್ಕು ಜನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಂಡು ಯಶಸ್ವಿ ದಾಳಿ. ಮುಂದಿನ ಸ್ಪರ್ಧೆಗಾಗಿ ಆಲ್ವಾಸ್ ಎ ವಿರುದ್ಧವಾಗಿ ಬೆಸೆಂಟ್. ಮುಂದಿನ ಸ್ಪರ್ಧೆಗಾಗಿ ತಾವುಗಳು ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ ಎಂಬ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಆಲ್ವಾಸ್ ಎ ವಿರುದ್ಧವಾಗಿ ಬೆಸೆಂಟ್. ಎಸ್ ಹೋರಾಟ ಸೆಂಟರ್ ಲೈನ್ ಸನಿಹದಲ್ಲಿ ದಾಳಿಗಾರ್ತಿಯ ಬಂಧನದೊಂದಿಗೆ 6-0. ಅವಲ್ಲಿ ಡಿಫೆಂಡರ್ಗಳ ಮಧ್ಯೆ ದಾಳಿ ಆರಂಭ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮತ್ತೆ ಪಂದ್ಯಕೂಟವನ್ನು ಮುಂದುವರಿಸಿಕೊಂಡು ಮುಂದಿನ ಸ್ಪರ್ಧೆಗಾಗಿ ಆಲ್ವಾಸ್ ಎ ವಿರುದ್ಧವಾಗಿ ಬೆಸೆಂಟ್ ಕಾಲೇಜಿನ ಆಟಗಾರ್ತಿಯರು ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ. ಲೀಗ್ ಮಾದರಿಯ ಕೊನೆಯ ಪಂದ್ಯಾಟಕ್ಕಾಗಿ ತಾವುಗಳು ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ. ಆಲ್ವಾಸ್ ಎ ವಿರುದ್ಧವಾಗಿ ಬೆಸೆಂಟ್ 11-0 ಮುಖೇನವಾಗಿ
ಎಸ್ ಬಕ ಪಕ್ಷಿಯಂತೆ ಕಾದು ಕುಳಿತಂತ ಕಾರ್ನರ್ ಆಟಗಾರ್ತಿ ಪ್ರಥಮಾರ್ಧ ಮುಗಿದಿದೆ. ಪ್ರಥಮಾರ್ಧ ಮುಗಿದಾಗ 12 ಎಚ್ಚೆತ್ತುಕೊಳ್ಳಬೇಕು ಎಂಯು ಕ್ಯಾಂಪಸ್, ವರ್ಚಸ್ಸು ಉಳಿಸಿಕೊಳ್ಳಬೇಕು ಆಲ್ವಾಸ್. ಮುಂದಿನ ಸ್ಪರ್ಧೆಗಾಗಿ ಆಲ್ವಾಸಿಯ ವಿರುದ್ಧವಾಗಿ ಬೆಸೆಂಟ್ ಕಾಲೇಜ್ ಲೀಗ್ ಮಾದರಿಯ ಕೊನೆಯ ಪಂದ್ಯಾಟ ತಮ್ಮದಾಗಿರುತ್ತೆ. ತಾವುಗಳು ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ. ಆಲ್ವಾಸ್ ಬೆಸೆಂಟ್. ಜಾಗುವಾರ್ ಸ್ಪೋರ್ಟ್ಸ್ ಕ್ಲಬ್ ಹಟ್ಟನೆ ಮಲ್ದಿನ ಈ ಒಂಜಿ ಕಬಡ್ಡಿ ಪಂದ್ಯಾಕೂಟೋಡು ಎನ್ಮ ತಂಡಲು ಬರೋಡು ನಾನಗ ಆ ಎನ್ಮ ತಂಡದಲ ಸಂಪೂರ್ಣ ಸಹಕಾರ ನಮ್ಮ ಒಟ್ಟಿಗೆ ಇತ್ತಡು ನಿಖಲ್ನ ಆ ಸಹಕಾರನು ಜಾಗುವಾರ್ ಏಪಲ ಮದ ಪೂಜಿತ ಯಾಗಂದು ಪನ್ನಗ ಪೊನ್ನೂಲಿನ ಒಂಜಿ ಟೀಮು ಎನ್ಮ ಟೀಮುನು ಒಂಜಿ ಮೂಲು ಗೊಬ್ಬವಡುಂದು ಪನ್ನಗ ಆ ಬಂಗ ಬೈದಿನ ಕಲಿಗೆ ಗೊತ್ತುಂಡು ದೇಗಂದು ಪನ್ನಗ ಆ ಎನ್ಮ ಟೀಮುಲ ನಮ್ಮೊಟ್ಟು ಸಹಕಾರ ಮಲ್ದಿನ ಹಿಡ್ದಾತ್ರ ಇನ್ನಿತ್ತ ದಿನ ಈತ ಮಲ್ಲ ಒಂಜಿ ಪೊರ್ಲುದ ಒಂಜಿ ಕಬಡ್ಡಿ ಪಂದ್ಯಾಟ ಆಯೋಜನೆ ಆಂಡು ಅಂಚಾದು ಪುನಗ ಐಕೊಂಜಿ ಮುಖ್ಯ ಸಹಕಾರ ಮಲ್ದಿನಾರು ಫಿಸಿಕಲ್ ಡೈರೆಕ್ಟರ್ ನೆಂಚಿನ ಶ್ರೀಯುತ ಶ್ರೇಯಸ್ ಮೇರೆ ದಯಮಲ್ತೆ ವೇದಿಕೆಗೆ ಬರಡುಂದು ಭಿನ್ನಾಯ ಮಲ್ತೊಂದುಲ್ಲ. ಯಶಸ್ವಿ ದಾಳಿ ಅವಲಿ ಅಂಕಗಳು 15-3. ಮುಂದಿನ ಸ್ಪರ್ಧೆಗೆ ಕರೆ ರವಾನಿಸಿದ್ದೇವೆ. ದಯವಿಟ್ಟು ತಂಡಗಳು ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ. ಬೋನಸ್+1 ಅವಲಿ ಅಂಕಗಳು. ಮುಂದಿನ ಸ್ಪರ್ಧೆಗಾಗಿ ಆಲ್ವಾಸ್ ಎ ಬೆಸೆಂಟ್ ಕಾಲೇಜ್ ಅವುಗಳು ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಂಡು ಪ್ರವೇಶ ದ್ವಾರಕ್ಕೆ ಬನ್ನಿ. ಬೋನಸ್ ಕೊನೆಯ 3 ನಿಮಿಷ. ಪ್ರೆಸೆಂಟ್ ಮುಂದಿನ ಸ್ಪರ್ಧೆ ತಮ್ಮದಾಗಿರುತ್ತದೆ. ದಯವಿಟ್ಟು ಬನ್ನಿ. ಮುಂದಿನ ಸ್ಪರ್ಧೆಗೆ ತಾವುಗಳು ತಯಾರಾಗಿ ಎಂಬ ಪ್ರಥಮಾರ್ಧ ಮುಗಿಯುವಾಗಲೇ ನಾವು ನಿಮಗೆ ಕರೆಯನ್ನು ರವಾನಿಸಿದ್ದೇವೆ. ಕರೆಯುವುದೇ ನಮ್ಮ ಕಾಯಕವಲ್ಲ, ಕಾಯಿಸುವುದು ನಿಮ್ಮ ಧರ್ಮವಲ್ಲ. ನಮ್ಮ ಕರೆಗೆ ಸ್ಪಂದನೆ ನೀಡಿ. ಆಲ್ವಾಸ್ ಎ ಪ್ರೆಸೆಂಟ್ ನಾಲ್ಕು ಜನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಂಡು 17-6 17-6 17 ಆಚಿ. ಕೊನೆಯ 2 ನಿಮಿಷ. ನಮ್ಮ ಮುಖ್ಯ ವೇದಿಕೆಡೆ ರೆಡ್ ಟೀಮುನು ಲೆತ್ತೊಂದು ಬರ್ತದೆ. ಒಂಜಿ ಕಬಡ್ಡಿದ ಕೂಟ ಪುರ್ಲಾವಡು ನನಗ ಸಹಕಾರ ಮಲ್ದಿನಾರೆ. ನಮ್ಮ ದುರ್ಗಾಂಬ ಮುಲ್ಪದ ಫಿಸಿಕಲ್ ಡೈರೆಕ್ಟರ್ ನೆಂಚಿನ ಶ್ರೀಯುತ ಶ್ರೇಯಸ್, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಕಾಲೇಜ್ ಅಂಚನೆ ಅಳ್ವಾಸ್ ಕಾಲೇಜ್ ಇಂಚ ಸುಮಾರು ಕಾಲೇಜ್ ಅವಾರ್ಡ್ ಅತ್ತಡ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಆದಪ್ಪು ಅಲ್ಪಾರ್ದು ಶುರುವಾದ ಪ್ರೌಢಶಾಲೆ ಆದಪ್ಪು ಅಲ್ಪ ಕಬಡ್ಡಿ ಮಲ್ಲ ಪುಗಾರ್ತೆಯನ್ನು ಪಡೆಯೊಂದು
ಫಿಸಿಕಲ್ ಎಜುಕೇಷನ್ ಮಲ್ತದು ಅಲ್ಪಾರ್ದ ಬೊಕ್ಕ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆದ ಇನ್ನಿತ್ತ ದಿನ ರೆಡ್ ಟೀಮನ್ನು ಲೆತೊಂಬತ್ತದು ಸಹಕಾರ ಮಲ್ದಿನಾರೆ ಶ್ರೇಯಸ್ ಬೆರೆಗೆ ಮೋಕ್ಯದ ಗೌರವದ ಶಾಲು ಅಂಚನೆ ಸ್ಮರಣಿಕೆನೆ ಕೊಡ್ದು ನಮ್ಮ ಸಂಸ್ಥೆ ಹಿಡ್ದು ಗೌರವಿಸ ಹೊಂದಿಲ್ಲ ಈರ್ನ ಸಹಕಾರನು ಎಂಕುಲು ಏಪಲ ಮದ ಪೂಜ ಸರ್ ನನಾತೆ ಸಹಕಾರ ಈರ್ನ ಎಂಕಲ್ನೊಟ್ಟಿಗೆ ಒಪ್ಪಾಡು ಪಂದು ಪನೊಂದು ಇರಗೆ ಒಂದಿಸ ಹೊಂದಿಲ್ಲ. ಮುಂದಿನ ಸ್ಪರ್ಧೆಗಾಗಿ ಬೆಸೆಂಟ್ ವಿರುದ್ಧವಾಗಿ ಆಳ್ವಾಸ್ ತಂಡದ ಆಟಗಾರ್ತಿಯರು ದಯವಿಟ್ಟು ಬನ್ನಿ. ಕೊನೆಯ 1 ನಿಮಿಷ ಗೋಲ್ಡನ್ ಟೈಮ್ ಎಂಬ ಸಂದೇಶ ಬರವಣಿಯಾಗಿದೆ. ದಯವಿಟ್ಟು ಅಮೂಲಿ ತಂಡದ ನಾಯಕಿಯರು, ತಂಡದ ತರಬೇತುದಾರರು ದಯವಿಟ್ಟು ಪ್ರವೇಶ ದ್ವಾರಕ್ಕೆ ಬನ್ನಿ. ಲೀಗ್ ಮಾದರಿಯ ಕೊನೆಯ ಪಂದ್ಯಾಟದಲ್ಲಿದ್ದೇವೆ. ಈ ಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರೈಟ್, 3ನೇ ದಾಳಿ ಮಾಡು ಇಲ್ಲವೇ ಮಾಡಿ ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ದಾಳಿ. ಮತ್ತೊಂದು ಅಂಕಗಳ ಜೋಡಣೆ ಅಂಕಿಅಂಶ ಪಟ್ಟಿಯಲ್ಲಿ 7-19 7-19 ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಗೆದ್ದಂತ ತಂಡಕ್ಕೆ ಮುಂದಿನ ಪಂದ್ಯಕ್ಕೆ ಸ್ವಾಗತ. ಲೀಗ್ ಮಾದರಿಯ ಕೊನೆಯ ಪಂದ್ಯಕ್ಕೆ ಬನ್ನಿ. ಆಳ್ವಾಸ್ ವಿರುದ್ಧವಾಗಿ ಬೆಸೆಂಟ್ ಕಾಲೇಜ್ ದಯವಿಟ್ಟು ಬನ್ನಿ. ಹಲೋ ಚೆಕ್, ಹಲೋ 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 ಚೆಕ್. ನಮ್ಮ ಊರ್ದ ಪೆರ್ಮೆದ ಕಬಡ್ಡಿ ಕ್ರೀಡಾಪಟು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ ದಿನಾಂಚಿನ ಒಂಜಿ ಮಮಲ್ಲ ಪ್ರತಿಭೆ ಕೆಂಜಾರ್ದ ಶಿವರಾಜ್ ಕೆಂಜಾರ್ ನಮ್ಮೊಟ್ಟಿಗೆ ಉಲ್ಲೇರೆ ದಯಮಾಲ್ತ ಮೇರೆ ವೇದಿಕೆಗೆ ಬರಡುಂದ ಭಿನ್ನಾಯ ಮಲ್ತೊಂದುಲ್ಲ. ಮಂಗಳೂರು ವಿಶ್ವವಿದ್ಯಾನಿಲಯನ ಒಂಜಿ ಪ್ರತಿನಿಧಿಸವನು ಪನ್ಪಿನ ಅತಿ ಎಲ್ಲಿಯ ವಿಷಯ ಅತ್ತು ಈರ್ನ ಕಬಡ್ಡಿದ ಸಾಧನೆಯನ್ನು ಎಂಕಲು ಗುರುತಿಸಾದ ಅಂಚಾದ ಪುನಗ ಶಿವರಾಜ್ ಕೆಂಜಾರ್ ದಯಮಾಲ್ತ ವೇದಿಕೆಗೆ ಬರಡು ಎಂಗಲ್ನ ಗೌರವವನ್ನು ಸ್ವೀಕಾರ ಮಲ್ಪಡೊಂದು ಭಿನ್ನಾಯ ಮಲ್ತೊಂದುಲ್ಲ. ಬಂಧುಗಳ 12 ತಂಡಗಳ ಭಾಗವಹಿಸುವ ಪೈಕಿ ಲೀಗ್ ಮಾದರಿ ಅಂತಿಮ ಪಂದ್ಯಾಕೂಟದಲ್ಲಿ ತಾವು ಗಳಿಸಿದ ಆಳ್ವಾಸ್ ವಿರುದ್ಧವಾಗಿ ಬೆಸೆಂಟ್ ಕಾಲೇಜು ತಂಡಗಳ ಮಧ್ಯ ಅಂತಿಮ ಹಣಾಹಣಿ ಸಾಗಿ ಬರಲಿಕ್ಕಿದೆ. ಬಚ್ಚುಫಯ ಕ್ರೀಡಾ ಮೈದಾನ ಸಾಕ್ಷಿಯನ್ನು ಕಂಡುಕೊಳ್ಳಿಕ್ಕಿದೆ. ಶ್ರೀನಿಧಿ ಟ್ರೋಫಿ 2026ರ ಲೀಗ್ ಮಾದರಿಯ ಪಂದ್ಯಾಕೂಟದ ಅಂತಿಮ ಪಂದ್ಯಾಕೂಟ. ತದನಂತರದಲ್ಲಿ 2 ಸೆಮಿಫೈನಲ್ ಬಳಿಕ 1 ಫೈನಲ್ ಮುಕ್ತಾಯವನ್ನು ಕಂಡುಕೊಳ್ಳಿಕ್ಕಿದೆ. ಶ್ರೀನಿಧಿ ಟ್ರೋಫಿ 2026 ಆಳ್ವಾಸ್ ಬೆಸೆಂಟ್ ಕಾಲೇಜ್. ಹಲೋ ಚೆಕ್, ಹಲೋ. ವೇದಿಕೆ ನಮ್ಮೊಟ್ಟಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರತಿನಿಧಿಸಿದ ಅಂಚಿನ ನಮ್ಮ ಊರ್ದ ಮಮಲ್ಲ ಪ್ರತಿಭೆ ಶಿವರಾಜ್ ಕೆಂಜಾರ್ ನಮ್ಮೊಟ್ಟಿಗೆ ವೇದಿಕೆ ಮೇರೆಗೆ ಶಿವಪ್ರಸಾದ್ ಕರ್ಮಾರ್ ಮೇರೆ ಶಾಲ್ದ ಮಾನಾದಿಗೆ ಅಂಚನೆ ಸ್ಮರಣಿಕೆನೆ ಕೊರ್ದು ಪುಷ್ಪನು ಕೊರ್ದು ಆತ್ಮೀಯವಾದಿ ಒಂಜಿ ವೇದಿಕೆ ಸ್ವಾಗತಿಸ ಒಂದುಲ್ಲೆರು. ಸ್ವಾಗತ ಇರಗೆ ಕುಡರ ನನ್ನದು ಬಗ್ಗೆ ಕಬಡ್ಡಿದ ವೀಕ್ಷಕ ವಿವರಣೆ ದಂಚಿ. ಶ್ರೀನಿಧಿ ಟ್ರೋಫಿ 2026 ಬೆಳಗ್ಗೆಯ ಹೊತ್ತಿನಲ್ಲಿ ಆರಂಭವಾದಂತಹ ಪಂದ್ಯಾಕೂಟದ ಲೀಗ್ ಮಾದರಿಯ ಅಂತಿಮ ಪಂದ್ಯಾಕೂಟಕ್ಕೆ ಪ್ರಥಮ ತಂಡದ ಆಗಮನವಾಗ್ತಾ ಇದೆ. ಆಳ್ವಾಸ್
ಕಾಲೇಜು. ಅನುಜ್ ಬಾಂಡಾ. ಬಂಧುಗಳ ಆಳ್ವಾಸ್ ತಂಡಕ್ಕೆ ಟಕ್ಕರ್ ಕೊಡುವಂತ ಎದುರಾಳಿ ತಂಡದ ಆಗಮನವಾಗ್ತಾ ಇದೆ. ಬೆಸೆಂಟ್ ಕಾಲೇಜ್ ಲೀಗ್ ಮಾದರಿಯ ಕೊನೆ ಪಂದ್ಯಾಟದಲ್ಲಿ ನಾವಿದ್ದೇವೆ. ತದನಂತರ ಲೆಕ್ಕಾಚಾರದ ಪಂದ್ಯಾಟಗಳು. ಬನ್ನಿ. ಭಾಗವಹಿಸಿದ 8 ತಂಡಗಳ ಪೈಕಿ ತಲುಪು ಪಟ್ಟಿಯಲ್ಲಿ ಲೀಗ್ ಮಾದರಿಯಲ್ಲಿ ಲೆಕ್ಕಾಚಾರ ಮಾಡಿ ಇದೀಗ ಪ್ರಥಮ ಸೆಮಿಫೈನಲ್ ಪಂದ್ಯದ ಕರೆ ರವಾನಿಸಿಕೊಳ್ತಿದ್ದೇವೆ. ಆಳ್ವಾಸ್ ಬಿ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯ. ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಆಳ್ವಾಸ್ ಬಿ ವಿರುದ್ಧವಾಗಿ ಶ್ರೀರಾಮ್ ಫ್ರೆಂಡ್ಸ್ ಸುಳ್ಯ. ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಆಳ್ವಾಸ್ ಬಿ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ಪೆರ್ಲಾ, ಶ್ರೀರಾಮ್ ಫ್ರೆಂಡ್ಸ್ ಸುಳ್ಯ. ದಯವಿಟ್ಟು ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಪೂರ್ವ ತಯಾರಿಸಿದೆ. ಎಸ್ ಪಂದ್ಯಕೂಟವನ್ನು ಮುಂದುವರಿಸಿಕೊಂಡು
ಲೀಗ್ ಮಾದರಿಯ ಕೊನೆಯ ಪಂದ್ಯಾಟದಲ್ಲಿ ನಾವಿದ್ದೇವೆ. ಚುರುಕಿನ ಪಾದ ಚಲನೆಯೊಂದಿಗೆ ಬೋನಸ್ +1 ಅವಲಿ ಅಂಕಗಳು. ತಡೆಗೋಡೆಯಲ್ಲಿ ದಾಳಿಗಾರ್ತಿಯ ಬಂಧನ. 3-0 ಮುಖೇನವಾಗಿ ಮತ್ತೆ 5 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ. ಚುರುಕಿನ ಪಾದ ಚಲನೆಯಲ್ಲಿ ಯಶಸ್ವಿ ದಾಳಿಯಲ್ಲಿ ಮತ್ತೊಂದು ಅಂಕಗಳ ಜೋಡಣೆಯಲ್ಲಿ 4. ವೇಗದ ದಾಳಿಯಲ್ಲಿ ಅಂಕಗಳ ಜೋಡಣೆ 5. ಖಾತೆಯನ್ನು ತೆರೆಯಬೇಕಾಗಿದೆ ಬೆಸೆಂಟ್. ಎಚ್ಚೆತ್ತುಕೊಳ್ಳಬೇಕಾಗಿದೆ ಬೆಸೆಂಟ್. ವರ್ಚಸ್ಸು ಉಳಿಸಿಕೊಳ್ಳಬೇಕಾಗಿದೆ ಆಲ್ವಾಸ್. ದಾಳಿಗಾರ್ತಿಯ ಬಂಧನ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಬಲಿ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಂಡು ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪ್ರಥಮಾರ್ಧ ಮುಗಿದಿದೆ. ಪ್ರಥಮಾರ್ಧ ಮುಗಿದಾಗ 10 ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕೆ ಕರೆ ರವಾನಿಸಿಕೊಳ್ತಾ ಇದೆ. ದಯವಿಟ್ಟು ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಆಲ್ವಾಸ್ ಬಿ ವಿರುದ್ಧವಾಗಿ ಶ್ರೀರಾಮ್ ಫ್ರೆಂಡ್ಸ್ ಸುಳ್ಯ. ದಯವಿಟ್ಟು ಆಲ್ವಾಸ್ ಅದೇ ರೀತಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯದ ಆಟಗಾರ್ತಿಯರೇ, ಮುಂದಿನ ಪ್ರಥಮ ಸೆಮಿಫೈನಲ್ ತಮ್ಮದಾಗಿರುತ್ತೆ. ದಯವು ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ. ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು ದೊಡ್ಡ ಬೇಟೆಯ ಬಂಧನ. ಖಾತೆಯನ್ನು ತೆರೆದಿದೆ. 2 ತಂಡಗಳಿಗೆ ಸಮಾನ ಅಂಕ 1-1 11-1. ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕೆ ಕರೆ ರವಾನಿಸಿದ್ದೇವೆ. ಪ್ರಥಮಾರ್ಧ ಮುಗಿದೆ. ದ್ವಿತೀಯ ದಯವಿಟ್ಟು ಆಲ್ವಾಸ್ ಬಿ ವಿರುದ್ಧವಾಗಿ ಕೊನೆಯ 2 ನಿಮಿಷ ಎಂಬ ಸಂದೇಶ ರವಾನೆಯಾಗಿದೆ. ದಯವಿಟ್ಟು ಪ್ರವೇಶ ದ್ವಾರಕ್ಕೆ ಬನ್ನಿ. ಆಲ್ವಾಸ್ ಬಿ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ 8 ತಂಡಗಳ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಾಟದಲ್ಲಿ ಲೆಕ್ಕಾಚಾರ ಮಾಡಿ ಇದೀಗ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಇಲ್ಲಿ ದಾಳಿಗಾರ್ತಿಯ ಬಂಧನ. ಸೆಂಟರ್ ಲೈನ್ ಸನಿಹದಲ್ಲಿ ದಾಳಿಗಾರ್ತಿಯ ಬಂಧನದೊಂದಿಗೆ ಮತ್ತೊಂದು ಅಂಕ ಜೋಡಣೆ ಆಗ್ತಾ ಇದೆ. ಇದರೊಂದಿಗೆ ಕೊನೆಯ 1 ನಿಮಿಷ ಗೋಲ್ಡನ್ ಟೈಮ್. ಆಟಗಾರ್ತಿಯ ಬದಲಾವಣೆ.
ಬನ್ನಿ ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಪ್ರವೇಶ ದ್ವಾರಕ್ಕೆ ಬನ್ನಿ. ಆಲ್ವಾಸ್ ಬಿ ವಿರುದ್ಧವಾಗಿ ಶ್ರೀರಾಮ್ ಫ್ರೆಂಡ್ಸ್ ಸುಳ್ಯ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ. ಏದೇ ಸಂಖ್ಯೆ 4ರ ಆಟಗಾರ್ತಿಯಿಂದ ಎಸ್, ಧನ್ಯವಾದಗಳು. ಬನ್ನಿ ಆಲ್ವಾಸ್ ವಿರುದ್ಧವಾಗಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯ, ದಯವಿಟ್ಟು ಬನ್ನಿ. ಹಲೋ, ಎಸ್ ಬಂಧುಗಳ 12 ತಂಡಗಳ ಭಾಗವಹಿಸುವ ಪೈಕಿ ಪ್ರಥಮ ಸೆಮಿಫೈನಲ್ಗೆ ಪ್ರಥಮ ತಂಡದ ಆಗಮನವಾಗ್ತಾ ಇದೆ. ದ ಟೀಮ್ ಆಳ್ವಾಸ್. ಪ್ರಥಮ ಸೆಮಿಫೈನಲ್ಗೆ ಆಳ್ವಾಸ್ ವಿರುದ್ಧವಾಗಿ ಟಕ್ಕರ್ ಕೊಡುವಂತ ಮತ್ತೊಂದು ತಂಡದ ಆಗಮನವಾಗ್ತಾ ಇದೆ. ಶ್ರೀರಾಮ್ ಸುಳ್ಯ 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 ಬಂಧುಗಳ 12 ತಂಡಗಳ ಪೈಕಿ ಪ್ರಥಮ ಸೆಮಿಫೈನಲ್ ಪಂದ್ಯಕೂಟದಲ್ಲಿ ತಾವು ಗಳಿದವ
ಮಧ್ಯಾಹ್ನ ಆರಂಭವಾದಂತಹ ಪಂದ್ಯಾಕೂಟದಾಗಲೇ 12 ಬೆಳಕಿಗೆ ರವಾನಿಸಿಕೊಳ್ಳುತ್ತಾ 12 ತಂಡಗಳ ಪೈಕಿ ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಶ್ರೀರಾಮ್ ಸುಳ್ಯ ವಿರುದ್ಧವಾಗಿ ಆಳ್ವಾಸ್ ಬಿ ತಂಡಗಳ ಮಧ್ಯ. ಗೆದ್ದಂತ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ಲಗ್ಗೆಯನ್ನಿಟ್ರೆ ಸೋತಂತ ತಂಡಕ್ಕೆ ಪ್ರಶಸ್ತಿಯಂತೂ ಇತ್ತ ಇದೆ. ಅವಕಾಶಗಳ ಮಧ್ಯೆ ಸೆಮಿಫೈನಲ್ ನಂಬರ್ 1ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟಕ್ಕಾಗಿ ಆಳ್ವಾಸ್ ಎ ವಿರುದ್ಧವಾಗಿ ವಿಘ್ನೇಶ್ವರ ತಂಡಗಳು.
ಜಾಗ್ವಾರ್ ಸ್ಪೋರ್ಟ್ಸು ಅಟೆಂಡ್ ಮಲ್ದಿನಂಚಿನ ಈ ಒಂಜಿ ಕಬಡ್ಡಿದ ಪಂದ್ಯಾಕೂಟಗೂ ನಮ್ಮೊಟ್ಟಿಗೆ ಜತೆಯಾದ ಪುನರ್ ಶ್ರೀಯುತ AKRS ಉದ್ಯಮಿಲು 7ನೇ ವರ್ಷದ ಅಟ್ಟನೆ ಅಂಡಲ ಪ್ರತಿ ವರ್ಷಲ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ದ ಬಿತ್ತು ಮೋಕೆದಿದ್ದು ಪ್ರತಿ ವರ್ಷಲ ಈ ಒಂದು ಪಂದ್ಯಾಕೂಟಗೂ ಬರ್ತದೆ ನಮಕ ಮಮಲ್ಲ ಸಹಕಾರ ಮಲ್ಪುನಂಚಿನ ಮಮಲ್ಲ ಉದ್ಯಮಿ ಶ್ರೀಯುತ AKRS ಮೇರೆಗೆ ಮೋಕೆದ ಸ್ವಾಗತವನ್ನು ಈ ಒಂಜಿ ಸಂದರ್ಭಡು ಬೈಕೊಂದುಲ್ಲ ಮೇರೆಗೆ ಮಾಜಿ ಅಧ್ಯಕ್ಷರ ನೆಂಚಿನ ಗೋಪಾಲ್ ಮೇರೆ ಶಾಲುನು ಪಾಡ್ದು ಸ್ಮರಣಿಕೆಯನ್ನು ಕೊರ್ದು ಅಂಚನೆ ಪುಷ್ಪನು ಕೊರ್ದು ಗೌರವಿಸ ಹೊಂದುಲ್ಲೇರು ಸರ್ ಥ್ಯಾಂಕ್ ಯು ಇರ್ನ ಉಪಸ್ಥಿತಿಗೆ 4-1 ಸ್ಪರ್ಧೆ ಇದೆ. ಸ್ಪಷ್ಟ 3 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್ ಬೇ ಪ್ರಥಮ ಸೆಮಿಫೈನಲ್ ಉಪಾಂತ್ಯ ಪಂದ್ಯಕೂಟಗಳಲ್ಲಿ ತಾವುಗಳಿದ್ದಾವೆ. ಜಾಗ್ವಾರ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಬಜ್ಪಾ ಅಬ್ಬಬ್ಬಾ ಅವಳಿ ಅಂಕಗಳ ಬೇಟೆಯನ್ನು ಗಳಿಸಿಕೊಂಡಂತೆ 3-4 ಸ್ಪರ್ಧೆ ಇದೆ. 3-4 ಇನ್ ಫೇವರ್ ಆಫ್ ಆಳ್ವಾಸ್ ಬೇ. ಕ್ರಮದೇ ಚುರುಕಿನ ಪಾದಚರಣೆ ಮೂಲಕ ಅಂಕಗಳನ್ನು ಗಳಿಸಿಕೊಳ್ಳುತ್ತಾ 5-3 ಸ್ಪರ್ಧೆ ಇದೆ. 5-3 ಬೋನಸ್ ಪ್ಲಸ್ ಪಾಯಿಂಟ್ 5-5 ಸಮಬಲದಲ್ಲಿ ಪಂದ್ಯಾಕೂಟ ಫೈಟ್. ಮಧ್ಯೆ 6-5 6-5 ಸ್ಪರ್ಧೆ ಇದೆ. ಆಳ್ವಾಸ್ ಬಿ ಮುನ್ನಡೆಯಲ್ಲಿದೆ. ದಯಮಾಡಿ MU ಕ್ಯಾಂಪಸ್ನ ಫಿಸಿಕಲ್ ಡೈರೆಕ್ಟರ್ ಆಗಿರುವಂಥ ಶ್ರೀಯುತ ಯಶವಂತರವರು ವೇದಿಕೆಗೆ ಆಗಮಿಸಬೇಕು, ನಮ್ಮ ಗೌರವವನ್ನು ಪಡ್ಕೊಳ್ಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಈ ಪಂದ್ಯಕೂಟ ಸಂಪನ್ನವಾದ ಬಳಿಕ ದ್ವಿತೀಯ ಸೆಮಿಫೈನಲ್ ಪಂದ್ಯಕೂಟಕ್ಕಾಗಿ ಆಳ್ವಾಸ್ ಎ ವಿರುದ್ಧವಾಗಿ ವಿಘ್ನೇಶ್ವರ ಕಲ್ಲಡ್ಕ. ಶ್ರೀಯುತ ಯಶವಂತ್ ಮೇರೆಗೆ ಅತಿಥಿ ಲೈನಂಚಿನ AKRS ಮೇರೆ ಶಾಲುನ ಪಾಡ್ದು ಸ್ಮರಣಿಕೆಯನ್ನು ಕೊಡ್ದು ಗೌರವಿಸ ಹೊಂದುಲ್ಲೇರು. ಮಧ್ಯೆ 6-6 ಎನ್ನತಕ್ಕಂಥ ಅಂಕಿ ಅಂಶ ಆಧಾರದ ಮೇಲೆ ಸ್ಪರ್ಧೆ ಇದೆ. 6-8 ಬಿಟ್ವೀನ್ ದಿ ಬೋತ್ ದಿ ಟೀಮ್ ಆಳ್ವಾಸ್ ಬಿ ಶ್ರೀರಾಮ್ ಸುಳ್ಯ. ಥ್ಯಾಂಕ್ ಯು ಸರ್. ತಮ್ಮ ಒಂದು ಸಹಕಾರಕ್ಕಾಗಿ ಮುಂದೆ ಕೂಡ ಇದೇ ರೀತಿ ನಮ್ಮ ಜೊತೆ ಸಹಕಾರ ಇರಲಿ. ಎಂಟು ತಂಡಗಳ ಪೈಕಿ 4 ತಂಡಗಳ ನಿರ್ಗಮನವಾಗುವಾಗ 4 ತಂಡಗಳು ಉಪಾಂತ್ಯ ಸುತ್ತಿಗೆ ಅರ್ಹತೆಯನ್ನು ಗಿಟ್ಟಿಸಿಕೊಂಡು ಪ್ರಥಮ ಸೆಮಿಫೈನಲ್ ಪಂದ್ಯಕೂಟಗಳು ಮುಂದುವರಿಸಿಕೊಳ್ತಾ ಇದೆ. ವಜ್ರಪಯ್ಯ ಕೇಂದ್ರ ಮೈದಾನ ಸಾಕ್ಷಿಯನ್ನು ಕಂಡುಕೊಳ್ತಾ ಇದೆ. ಸಾಕಷ್ಟು ಕ್ರೀಡಾ ವೀಕ್ಷಕರು ಒಂದು ಪಂದ್ಯಕೂಟದ ಸುತ್ತಮುತ್ತಲು ವೀಕ್ಷಿಸಿಕೊಳ್ಳುವಾಗ ಪ್ರೈಮ್ ಕರಾವಳಿ ನೇರ ಪ್ರಸಾರದ ಮೂಲಕ ದೇಶ ವಿದೇಶಗಳಲ್ಲಿ 10 ವೀಕ್ಷಕರು ವೀಕ್ಷಿಸಿಕೊಳ್ತಾ ಇದ್ದಾರೆ. ಸರ್ವ ಪ್ರೇಕ್ಷಕ ವರ್ಗಕ್ಕೆ ಮತ್ತೊಮ್ಮೆ ಆಭರಿಗಳನ್ನು ಗಳಿಸಿಕೊಳ್ತಾ ಇದ್ದಾವೆ. ಮಾಡು ಇಲ್ಲವೇ ಮಾಡಿ ಅಂಕಗಳನ್ನು ತರಲೇಬೇಕಾದ ಒತ್ತಡಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಇತರ ಮಧ್ಯೆ ರನ್ನಿಂಗ್ ಎಸ್ಕೇಪ್ ಮುಖಾಂತರ ಅಂಕಗಳು
7-6. Again third right. ಅಲ್ಲೂ ತೃತೀಯ ದಾಳಿ, ಇಲ್ಲೂ ಕೂಡ ತೃತೀಯ ದಾಳಿ. ಅಂಕಗಳನ್ನು ತರಲೇಬೇಕಾದ ಒತ್ತಡಗಳ ಮಧ್ಯೆ 7-6, 7-6ರಲ್ಲಿ ಸ್ಪರ್ಧೆ. ಇದರ ಮಧ್ಯೆ 7-7ರ ಸಮಬಲದ ಹೋರಾಟಗಳ ಮಧ್ಯೆ ಪಂದ್ಯಾಕೂಟ. ಮಧ್ಯ ಪಂದ್ಯಾಕೂಟ 8-8ರ ಸಮಬಲದ ಹೋರಾಟದಲ್ಲಿ ಸೆಮಿಫೈನಲ್ ನಂಬರ್ 1. It is both the team advance ಶ್ರೀರಾಮ್ ಸುಳ್ಯ. ಅದೇ ರೀತಿ ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟಕ್ಕಾಗಿ ಆಳ್ವಾಸ್ ಎ ವಿರುದ್ಧವಾಗಿ ವಿಘ್ನೇಶ್ವರ ಕಲ್ಲಡ್ಕ. ಲೀಗ್ ಮಾದರಿಯಲ್ಲಿ ಆರಂಭವನ್ನು ಗಳಿಸಿಕೊಂಡಂತಹ ಪಂದ್ಯಾಕೂಟ ನಾಕ್ಔಟ್ ಮಾದರಿಗೆ ಅರ್ಹತೆಯನ್ನು ಗಿಟ್ಟಿಸಿಕೊಳ್ತಾ ಇದೆ. ಅರ್ಥಾತ್ ಸೆಮಿಫೈನಲ್ ನಂಬರ್ 1. 8-9ರಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್ ಬಿ. ಅಂಕಗಳನ್ನು ಗಳಿಸಿಕೊಳ್ಳುವಾಗ 10-8ರಲ್ಲಿ ಸ್ಪರ್ಧೆ. 8-10, 10-8 in favor of ಆಳ್ವಾಸ್ ಬಿ. ಮಧ್ಯ ನಿರಂತರ ಅಂಕಗಳನ್ನು ಗಳಿಸಿಕೊಳ್ಳುವಂತಹ ದಾಳಿಗಾರ್ತೆ ಜರ್ಸಿ ನಂಬರ್ 12. 9-10ರಲ್ಲಿ ಸ್ಪರ್ಧೆ. 10-9. ಬೋನಸ್ ಅಂಕದ ಗಳಿಕೆ. 10-10ರಲ್ಲಿ ಸ್ಪರ್ಧೆ. ಅರುಣನ್ನ ಸೆಮಿಫೈನಲ್ ಅಂದ್ರೆ ಈಗ ಇರಬೇಕು. ಖಂಡಿತವಾಗ್ಲೂ 10-10ರ ಸಮಬಲದ ಹೋರಾಟದಲ್ಲಿ ಪಂದ್ಯಾಕೂಟ. ಮತ್ತೊಂದು ಅಂಕಗಳ ಜೋಡಣೆಯಲ್ಲಿ 11-10. ಅಬಲಿ ಅಂಕಗಳು 12-10. ಕಟ್ಟಿದ ಕೈಯನ್ನು ಚಪ್ಪಲಿಡುವ ಪಂದ್ಯ 12-10. ಮತ್ತೆ ಚುರುಕಿನ ದಾಳಿಯಲ್ಲಿ ಎದೆ ಸಂಖ್ಯೆ 12 ಗುರುತಿಸಿಕೊಂಡಂತ ಆಟಗಾರ್ತಿ ಕಟ್ಟಿದ ಕೈಯನ್ನು ಚಪ್ಪಾಲೆ ಹೊಡೆಸುವಂತ ಪಂದ್ಯ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅವಲಿ ಡಿಫೆಂಡರ್ಗಳ ಮಧ್ಯೆ ದಾಳಿ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 12-10, 12-10. ಗೆಲ್ಲುವರು ಯಾರು? ಫೈನಲ್ಗೆ ಅರ್ಹತೆ ಗಳಿಸುವ ತಂಡ ಯಾವುದೆಂಬ ಲೆಕ್ಕಾಚಾರದಲ್ಲಿ ಎಸ್ 4 ಅಂಕಗಳು 14.
16-10 16-10. ಎಸ್, ಪ್ರಥಮಾರ್ಧ ಮುಗಿದಿದೆ. ಪ್ರಥಮಾರ್ಧ ಮುಗಿದಾಗ 16-10ರಲ್ಲಿ ಪ್ರಥಮ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಾವಿದ್ದೇವೆ. ದ್ವಿತೀಯ ಸೆಮಿಫೈನಲ್ ಪಂದ್ಯದ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ವಿಘ್ನೇಶ್ವರ ವಿರುದ್ಧವಾಗಿ ಆಲ್ವಾಸ್ ತಾವುಗಳು ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕಾಗಿ ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ ಎಂಬ ಕರೆಯನ್ನು ರವಾನಿಸಿಕೊಳ್ತಾ ಆಲ್ವಾಸಿನ ಆಟಗಾರ್ತಿಯರೇ ದಯವಿಟ್ಟು ವಾರ್ಮ್ ಅಪ್ ಮಾಡಿಕೊಳ್ಳಿ. ಇನ್ನು ಮುಂದಿನ ಪಂದ್ಯ ತಮ್ಮದಾಗಿರ್ತದೆ, ದಯವಿಟ್ಟು ಸಹಕರಿಸಿ. ಆಲ್ವಾಸ್ ಎ ವಿರುದ್ಧವಾಗಿ ವಿಘ್ನೇಶ್ವರ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಎರಡೂ ತಂಡಗಳು ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ ಎಂಬ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಇದೀಗ ಪ್ರಥಮ ಸೆಮಿಫೈನಲ್ ಪಂದ್ಯಾಟದಲ್ಲಿ ಶ್ರೀರಾಮ ಫ್ರೆಂಡ್ಸ್ ಸುಳ್ಯ ವಿರುದ್ಧವಾಗಿ ಆಲ್ವಾಸ್ ಬಿ. ಎಸ್, ಪ್ರಥಮ ಸೆಮಿಫೈನಲ್ ಅಲ್ಲಿ 16-10 7 ಜನ ಡಿಫೆಂಡರ್ಗಳ ಮಧ್ಯೆ ಎಸ್ ಇಲ್ಲಿ ಹೋರಾಟದ ಮಧ್ಯೆ ದಾಳಿಗಾರ್ತಿಯ ಬಂಧನ. ಹೋರಾಟ ಇನ್ನು ದಾಳಿಗಾರ್ತಿಯ ಬಂಧನ. ಅಂಕ ಮತ್ತೊಂದು ಅಂಕಗಳ ಜೋಡಣೆ ಆಗ್ತದೆ. 5 ಅಂಕಗಳ ಮುನ್ನಡೆಯಲ್ಲಿ ಪ್ರಥಮ ಸೆಮಿಫೈನಲ್ ಪಂದ್ಯಾಟದಲ್ಲಿ ಇದೀಗ ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು ಯಾವ ಸಮಯದಲ್ಲೂ ಸಂದರ್ಭಕ್ಕೆ ಅನುಸಾರವಾಗಿ ದಾಳಿಯನ್ನು ಮಾಡಗಳಂತ ದಾಳಿಗಾರ್ತಿಯಿಂದ ಆಲ್ವಾಸ್ನ ಅಂಕಣದಲ್ಲಿ ಎಸ್ 5 ಅಂಕಗಳ ಮುನ್ನಡೆಯಲ್ಲಿ ನಾವಿದ್ದೇವೆ. 11-16 ಪ್ರಥಮ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಾವಿದ್ದೇವೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಆಲ್ವಾಸ್ ಎ ವಿರುದ್ಧವಾಗಿ ವಿಘ್ನೇಶ್ವರ ತಂಡದ ಆಟಗಾರ್ತಿಯರೇ ಎಸ್ ಮತ್ತೆ ದಾಳಿಯಲ್ಲಿ 11-16 11-16 11-16ರಲ್ಲಿ ಸ್ಪರ್ಧೆ ಇದೆ. ಆಲ್ವಾಸ್ ಬಿ 5 ಅಂಕದ ಮುನ್ನಡೆಯಲ್ಲಿ. ಇನ್ನು ಕೂಡ ಪಂದ್ಯ ಜೀವಂತವಾಗಿದೆ. ಲೆಕ್ಕಾಚಾರದ ಸಮಯ ಬಂದಿಲ್ಲ. ಯಾವ ಸಮಯದಲ್ಲೂ ಪಂದ್ಯ ತಿರುಗಿಸಬಲ್ಲಂತ ಚಾಕ್ಯಚಕ್ಯತೆಯ ದಾಳಿಗಾರರು 2 ತಂಡದಲ್ಲಿದ್ದಾರೆ. ಉಪಾಂತ್ಯ ಸುತ್ತು ಆರಂಭವನ್ನು ಗಳಿಸಿಕೊಳ್ಳುವಾಗ ತದನಂತರದ ಪಂದ್ಯಾಕೂಟಕ್ಕೆ 2 ತಂಡಗಳು ಸಿದ್ಧತೆಯನ್ನು ಗಳಿಸಿಕೊಳ್ಳುವಂತ ಆಲ್ವಾಸ್ ಎ ವಿಘ್ನೇಶ್ವರ. ಆಲ್ವಾಸ್ ಎ ತಂಡದ ಆಟಗಾರ್ತಿಯರೇ ದಯವಿಟ್ಟು ಮುಂದಿನ ಪಂದ್ಯಾಟ ತಮ್ಮದಾಗಿರ್ತದೆ. ನೀವು ಕುಳಿತುಕೊಂಡಿದ್ದೀರಾ, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ಗೆದ್ದಂತ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ಲಗ್ಗೆ ನೀಡಲಿಕ್ಕಿದೆ. ಡು ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಡು ಆರ್ ಡೈ. ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ಅಂಕದ ಬೇಟೆಗಾಗಿ ದಾಳಿಗಾರ್ತಿ ಚುರುಕಿನ ಪಾದ ಚಲನೆಯಲ್ಲಿ ಬೋನಸ್ 12-16. ಅಲ್ಲೂ ತೃತೀಯ ದಾಳಿ, ಇಲ್ಲೂ ತೃತೀಯ ದಾಳಿ. 16-12ರಲ್ಲಿ ಸ್ಪರ್ಧೆ. 16-12 ಫಸ್ಟ್ 4 ಅಂಕಗಳ ಹಿನ್ನಡೆಯಲ್ಲಿ ಕಾರ್ನರ್ ಆಟಗಾರ್ತಿ ಅಯಸ್ಕಾಂತದ ಪವರ್ನ ಹಸ್ತದಲ್ಲಿ ದಾಳಿಗಾರ್ತಿಯ ಕಾಳುಗಳು ಬಂಧನದೊಂದಿಗೆ 13-16 13-16 5 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ. ಇನ್ನು ಕೂಡ ಲೆಕ್ಕಾಚಾರದ ಸಮಯ ಬಂದಿಲ್ಲ. ಹೃದಯ ಬಡಿತ ಹೆಚ್ಚಾಗ್ತದೆ. ಅಭಿಮಾನಿಗಳ ಹೃದಯ ಬಡಿತ ಹೆಚ್ಚಾಗ್ತದೆ. 13-16 13-16
ಮೂಡಬಿದ್ರೆ ಸುಳ್ಯ ತಂಡಗಳ ಮಧ್ಯ ಕದನ ಸೆಮಿಫೈನಲ್ ನಂಬರ್ 1. ಮಧ್ಯದಾಳಿಯಲ್ಲಿ ಪ್ರೇಕ್ಷಾ, ಈ ತಂಡದ ಆಟಗಾರ್ತಿಯರು ಪ್ರೇಕ್ಷ ಹೋಗು ಎಂಬ ಮಾತಿನೊಂದಿಗೆ ದಾಳಿಯಲ್ಲಿ ಪ್ರೇಕ್ಷಾ. ಖಂಡಿತವಾಗ್ಲೂ ಪ್ರೇಕ್ಷಕರ ಮನೆ ಗೆದ್ದಂತ ದಾಳಿಗಾರ್ತೆ. ಹದಿಮೂರು 16, 13-16. ಎಸ್, ಎರಡು ತಂಡದಲ್ಲೂ ಸ್ಟಾರ್ ಆಟಗಾರರು, ಬಲಿಷ್ಠನೇ ಆಟಗಾರರು ಬಂದಿರುತ್ತಾ ಎರಡು ತಂಡಗಳು. 13-16. ಮಧ್ಯದಾಳಿಯಲ್ಲಿ ಪ್ರೇಕ್ಷಾ. ನಿರಂತರ ದಾಳಿಗಳ ಮೂಲಕ ಪ್ರೇಕ್ಷಾ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಸಮಯ ಮತ್ತು ಸಂದರ್ಭಕ್ಕೆ ಅನುಸಾರವಾಗಿ ದಾಳಿಯನ್ನು ಮಾಡಬಲ್ಲಂತ ದಾಳಿಗಾರ್ತಿ ಪ್ರೇಕ್ಷಾ ಈ ಬಾರಿ ಜವಾಬ್ದಾರಿಯನ್ನು ಹೊತ್ತುಕೊಂಡು ದಾಳಿಯನ್ನು ಮುಂದುವರಿಸಿಕೊಂಡು 13-16. 16-13 ಸ್ಪರ್ಧಾ ಇದೆ. ರೈಟ್, ಮಾಡು ಇಲ್ಲವೇ ಮಡಿ, ಡು ಆರ್ ಡೈ. ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ಎಸ್, ಇದು ಎಸ್ ದಾಳಿಗಾರ್ತಿಯ ಬಂಧನ 17-13. ಥರ್ಡ್ ರೈಟ್, ಮಾಡು ಇಲ್ಲವೇ ಮಾಡಿ, ಕೊನೆಯ 5 ನಿಮಿಷ. 13-17 ಸ್ಪಷ್ಟ 4 ಅಂಕಗಳ ಹಿನ್ನಡೆ ಮುನ್ನಡೆಯಲ್ಲಿ ಇಲ್ಲಿ ಯಶಸ್ವಿ ದಾಳಿ. 18-13 ಪ್ರಥಮ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಾವಿದ್ದೇವೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ಆಳ್ವಾಸಿನ ಸಹೋದರಿಯರೇ, ಮುಂದಿನ ಪಂದ್ಯ ತಮ್ಮದಾಗಿರುತ್ತದೆ, ನಮ್ಮೊಂದಿಗೆ ಸಹಕರಿಸಿ. ಅಯಸ್ಕಾಂತದ ಪವರ್ನ ಹಸ್ತದ ದಾಳಿಗಾರ್ತಿಯ ಕಾಳುಗಳು ಬಂತನು. ಇದರೊಂದಿಗೆ 19-13 ಮತ್ತೆ ದಾಳಿಯಲ್ಲಿ ಪ್ರೇಕ್ಷಾ. 4 ಜನ ಡಿಫೆಂಡರ್ಗಳ ಮಧ್ಯೆ ಪ್ರೇಕ್ಷಕನ ದಾಳಿ, ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ದಾಳಿಗಾರ್ತಿ. ಕೊನೆಯ 4 ನಿಮಿಷ. 19-13 ಸ್ಪರ್ಧೆ ಇದೆ. 19-13 ಇನ್ ಫೇವರ್ ಆಫ್ ಆಳ್ವಾಸ್ ಬಿ. ಎಸ್, ಮತ್ತೊಂದು ಅಂಕಗಳ 15-19, ಕ್ಷಮಿಸಿ 14-19. 14-19 ಮಧ್ಯ ದಾಳಿಯಲ್ಲಿ 5 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಂಡು 14-19, 14-19, 14-19. 19-14 ಆಳ್ವಾಸ್ ಲೀಡಿಂಗ್ ಬೈ 5 ಪಾಯಿಂಟ್ಸ್. ಎಸ್, ವಿಶ್ರಾಂತಿಗಾಗಿ ಮನವಿ. ತರಬೇತುದಾರ ಅನುಮತಿಯ ಮೇರೆಗೆ ತೀರ್ಪುಗಾರನ ವಿಶ್ರಾಂತಿಗಾಗಿ ಮನವಿ. 19-14, 19-14, 14-14. ಎಸ್, ಹೋರಾಟ. ಸೊ 20-14 ಸ್ಪರ್ಧಾ ಇದೆ. 20-14 ಇನ್ ಫೇವರ್ ಆಫ್ ಆಳ್ವಾಸ್ ಬೇ. ಕೆಲವೇ ನಿಮಿಷಗಳ ಪಂದ್ಯಾಕೂಟ ಮಾತ್ರ ಬಾಕಿ ಇದೆ. ಮುಂದಿನ ಸೆಮಿಫೈನಲ್ ನಂಬರ್ 2 ಆಳ್ವಾಸ್ ಎ ವಿಘ್ನೇಶ್ವರ ಕಲ್ಲಡ್ಕ.
ದ್ವಿತೀಯ ಸೆಮಿಫೈನಲ್ ಪಂದ್ಯದ ಕರೆ ರವಾನಿಸಿಕೊಳ್ತಾ ಇದ್ದೇವೆ. ಇಪ್ಪತ್ತು 14 ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು ಯಾವ ಸಮಯದಲ್ಲೂ ಪಂದ್ಯಾಟ ತಿರುಗಿಸಬಲ್ಲಂತ ಎರಡು ತಂಡದಲ್ಲೂ ಬಲಿಷ್ಠನೆಯ ಆಟಗಾರ್ತಿಯನ್ನು ಹೊಂದಿರುವಂತಹ ಆಟಗಾರ್ತಿ ಇದೀಗ ಇಲ್ಲಿ ದಾಳಿಗಾರ್ತಿಯ ಬಂಧನ. ಶೈನ್ ಕಾಂಬಿನೇಷನ್ ಬರ್ತಾ ಇದೆ. ಆಳ್ವಾಸ್ ಬೇ ಶಾರ್ಟ್ ರೈಟ್ ಪ್ರೇಕ್ಷ ದಾಳಿಯಲ್ಲಿ ಅಂತಿಮ 2 ನಿಮಿಷಗಳು. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮಾಡು ಎಲ್ಲವೇ ಮಾಡಿ, ಡು ಆರ್ ಡೈ. ಪ್ರೇಕ್ಷ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ 3 ಡಿಫೆಂಡರ್ಗಳ ಮಧ್ಯೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮಧ್ಯ 23-14 ಸ್ಪರ್ಧೆ 23-14 ಅಂತಿಮ ಗೋಲ್ಡನ್ ಮಿನಿಟ್ ಆರ್ಮವನ್ನು ಗಳಿಸಿಕೊಳ್ತಾ ಇದೆ. ಮಧ್ಯೆ ಆಲ್ ಔಟಿನ ಲಾಭಾಂಶವನ್ನು ಗಳಿಸಿಕೊಳ್ಳುವಾಗ 26-14 ಸ್ಪರ್ಧೆ 27-14 ಕ್ಷಮಿಸಿ 26-14 27-14 ಸ್ಪರ್ಧೆ ಗೆದ್ದಂತ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ಲಗೇನಿಟ್ರೆ 28-14 28-14 ಸ್ಪರ್ಧೆ. ಅನನ್ಯ ಚುರುಕಿನ ದಾಳಿಯಲ್ಲಿ ಅನನ್ಯ ಪಂದ್ಯಾಕೂಟ ಮುಕ್ತಾಯವನ್ನು ಗಳಿಸಿಕೊಳ್ಳುತ್ತಾ ಭಾಗವಹಿಸಿದ 8 ತಂಡಗಳ ಪೈಕಿ ಪ್ರಥಮ ಸೆಮಿಫೈನಲ್ ಫೈನಲ್ಗೆ ಅರ್ಹತೆ ಗಳಿಸಿದ ತಂಡ ಆಳ್ವಾಸ್ ಬೇ ಎಂಟರ್ ಟು ದ ಮೆಗಾ ಫೈನಲ್. ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕಾಗಿ ಬನ್ನಿ. ಆಳ್ವಾಸ್ ವಿರುದ್ಧವಾಗಿ ವಿಘ್ನೇಶ್. ಬನ್ನಿ ಆಳ್ವಾಸ್ ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟಕ್ಕೆ ಪ್ರಥಮ ತಂಡದ ಈಗಾಗಲೇ ಆಳ್ವಾಸ್ ಫೈನಲ್ಗೆ ಅರ್ಹತೆ ಗಳಿಸಿದ್ದಾರೆ. ದ್ವಿತೀಯ ತಂಡ ಯಾವುದು ಫೈನಲ್ ತಂಡ ಬರ್ತಾ ಇದೆ. ವಿಘ್ನೇಶ್ವರ ಕಲ್ಲಡ್ಕ ವಿಘ್ನೇಶ್ವರ ಕಲ್ಲಡ್ಕ 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 ದ್ವಿತೀಯ ತಂಡದ ಆಗಮನ ಮಾಡ್ತಾ ಇದೆ ಆಳ್ವಾಸ್.
ಎಸ ಭಾಗವಹಿಸಿದ 12 ತಂಡಗಳ ಪೈಕಿ 8 ತಂಡಗಳ ಪೈಕಿ ಇದಾಗಲೇ ಫೈನಲ್ ಹಂತಕ್ಕೆ ಆಲ್ಬಾಸ್ ಬಿ ತೇರ್ಗಡೆಯನ್ನು ಖಚಿತಪಡಿಸಿಕೊಂಡ್ರೆ ಪಂದ್ಯಕೂಟದಲ್ಲಿ ಜಯಿಸಿಕೊಂಡಂತಹ ತಂಡ ಆಲ್ಬಾಸ್ ಬಿ ವಿರುದ್ಧವಾಗಿ ಚಾಂಪಿಯನ್ ಪಟ್ಟಕ್ಕಾಗಿ ಕದನವನ್ನು ಗಳಿಸಿಕೊಳ್ಳಿಕ್ಕಿದೆ. ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಬಜ್ಪೆ ಹಮ್ಮಿಕೊಂಡಂತ ಶ್ರೀನಿಧಿ ಚಾಂಪಿಯನ್ ಟ್ರೋಫಿ 2026. ಭಾಗವಹಿಸಿ 8 ತಂಡಗಳ ಲೀಗ್ ಮಾದರಿಯ ಪಂದ್ಯಾಟದಲ್ಲಿ ಲೆಕ್ಕಾಚಾರ ಮಾಡಿದಾಗ ಇದೀಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಬಿಲ್ಲವ ದೇವಸಂಘ ಬಜ್ಬೇದರ ನಮ್ಮ ಆತ್ಮೀಯ ಮಿತ್ರರು ಶಿವರಾಮಣ್ಣ ಪ್ರಧಾನ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಪ್ರಸ್ತುತ ಯುವ ಉದ್ಯಮವಾಗಿ ಸಂಘಟಕ ಬೆನ್ನೆಲುಬಾಗಿ ಸದಾ ನಿಮ್ಮೊಂದಿಗೆ ಇರುವ ನಗುಮುಖದ ಯುವಕ ವರುಣ್ ಸುಂಕದಕಟ್ಟೆ ನಮ್ಮೊಂದಿಗೆ ಇದ್ದಾರೆ. ತಮ್ಮನ್ನು ಕೂಡ ಪ್ರಧಾನ ವೇದಿಕೆ ಮೇಲೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ ಸರ್. ಪಂದ್ಯಕೂಟವನ್ನು ಮುಂದುವರಿಸಿಕೊಂಡು 2 ಬಲಿಷ್ಠ ತಂಡಗಳ ಮಧ್ಯೆ ದ್ವಿತೀಯ ಸೆಮಿಫೈನಲ್ ನಲ್ಲಿ ನಾವಿದ್ದೇವೆ. 2 ತಂಡಗಳಿಗೊಂದು ಗಟ್ಟಿ ಚಪ್ಪಾಳೆಯ ಮೂಲಕ ಆಶೀರ್ವಾದಿಸಿ ದೀಕ್ಷಿತ್ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ 7 ವರ್ಷದಿಂದ ಅಟನೆ ಮಲ್ತೊಂದುಂಡು ಈ ಒಂಜಿ ಕಾರ್ಯಕ್ರಮನು ಅಂಡ ಜಾಗ್ವಾರ್ ಸ್ಪೋರ್ಟ್ಸ್ದ ಒಟ್ಟಿಗೆ ಇತ್ತೊಂದು ಆ ಜಾಗ್ವಾರ್ ಸ್ಪೋರ್ಟ್ಸ್ದ ಕಬಡ್ಡಿದ ಟೀಮ್ ದೊಟ್ಟು ಗೊಬ್ಬೊಂದು ನಮ್ಮ ಮಾತೆರ್ನಲ ಮೋಕೆನೆ ಸಂಪಾದನೆ ಮಲ್ತದು ಆರ್ನ ಮೋಕೆನೆ ನಮಕ ಮಾತೆರೆಗಳ ಪಟೋನ್ ನೆಂಚಿನ ವ್ಯಕ್ತಿ ಶ್ರೀನಿಧಿ ಅಸ್ರಣ್ಣೇರು ಅಂಚದು ಪುನಗ ಆರ್ನ ಪುದರ್ಡು ಶಾಶ್ವತವಾದ ಒರಿಯೋಡು ಪನ್ಪಿನ ಉದ್ದೇಶೋಡು ಜಾಗ್ವಾರ್ ಈ ಒಂಜಿ ಕಬಡ್ಡಿ ಕೂಟನು ಅಟ್ಟನೆ ಮಲ್ತೊಂದುಂಡು ಆರ್ನ ನೆಂಪು ಏಪಲ ಎಂಕಲ್ನ ನಮ್ಮ ಮಾತೆರ್ನ ನಡುಟು ಉಂಡು ಪನ್ಪಿನ ಒಂಜಿ ಅವೊಂಜಿ ನಿಜವಾಯಿನ ಅಂಚಿನ ಪಾತ್ರ ಅಂಚಾದು ಪುನಗ ಕಟೀಲದ ಪ್ರಧಾನ ಅರ್ಚಕರು ಅರ್ನ ಅಸ್ರಣ್ಯರ್ನ ಪಪ್ಪ ಶ್ರೀಯುತ ಹರಿನಾರಾಯಣ ಅಸ್ರಣ್ಣ ಶ್ರೀ ಕ್ಷೇತ್ರ ಕಟೀಲು ನಮ್ಮೊಟ್ಟಿಗೂ ವೇದಿಕೆಡು ಉಪಸ್ಥಿತರುಳ್ಳರು ಮೇರ್ನ
ಒಂಜಿ ಉಪಸ್ಥಿತಿಯೇ ನಮಕ್ ಮಾತೆರೆಗಳ ಆಶೀರ್ವಾದ ಐತ ಒಟ್ಟಿಗೆ ಅರ್ನ ತಂಗಡಿನ ಖಂಡನೆ ಶ್ರೀ ಕ್ಷೇತ್ರ ಬಪ್ಪನಾಡದ ಪ್ರಧಾನ ಅರ್ಚಕರು ಶ್ರೀಯುತ ಪ್ರಸಾದ್ ಭಟ್ ಬಪ್ಪನಾಡು ಮೇರ್ಲ ನಮ್ಮೊಟ್ಟಿಗೆ ಉಪಸ್ಥಿತರುಳ್ಳೇರು ಮೊಗಲ್ನ ಉಪಸ್ಥಿತಿಯೇ ನಮಕ್ ಮಾತೆರೆಗಳ ಆಶೀರ್ವಾದ ಅಂಚ ಅದು ಪುನಗ ಮೊಗಲೇನು ಆರ್ತಿ ಪಿಡ್ತಿಡು ಮೋಕೆಡಿ ಯೋಂಜಿ ಲೇಸಿಗೆ ಎದುಕೊನೊಂದುಲ್ಲ ಮೊಕಲ್ನ ಉಪಸ್ಥಿತಿಯನ್ನು ಗೌರವಿಸ ಒಂದುಲ್ಲ ಅಂಚನೆ ಸೆಮಿಫೈನಲ್ದ ಎರಡು ತಂಡೋಲೆಗಳ ನಿಕಲು ಶುಭಾಶಯ ಫೈನಲ್ ಮ್ಯಾಚಿಗೆ ಶುಭಾಶಯ ಐತ ಒಟ್ಟಿಗೆ ಆಶೀರ್ವಾದವನ್ನು ಕೊರ್ರಲ್ಲೇರು ಅಂಚ ಅದು ಪುನಗ ಪಂದ್ಯಾಟವನ್ನು ಮುಂದುವರಿಸಲಿ. ಹಲೋ ಪಂದ್ಯಕೂಟವನ್ನು ಮುಂದುವರಿಸಿಕೊಂಡು ಇದೀಗ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಾವಿದ್ದೇವೆ. ಒಂದು ಭಾಗದಲ್ಲಿ ವಿಘ್ನೇಶ್ವರವನ್ನು ಪರಿಚಯಿಸಿದರೆ ಈ ಭಾಗದಲ್ಲಿ ಆಲ್ವಾಸ್ ಎ. ಎರಡು ಬಲಿಷ್ಠ ತಂಡಗಳ ಮಧ್ಯೆ 8 ತಂಡಗಳ ಲೀಗ್ ಮಾದರಿಯ ರಾಜ್ಯದ ಬಲಿಷ್ಠ 8 ತಂಡಗಳ ಪಾಲ್ಗೊಳ್ಳುವಿಕೆಯಲ್ಲಿ ಖಾತೆ ಶುಭಾರಂಭಿಸಿದೆ. ಲೇಖನಿಗೆ ಚಲಾವಣೆಯನ್ನು ಕಂಡುಕೊಂಡಿದೆ. 1-0 ಮುಖ್ಯ ನಮಗೆ ಶ್ರೀ ಕ್ಷೇತ್ರ ಪ್ರಧಾನ ಅರ್ಚಕರ ನೆಂಚಿನ ಶ್ರೀ ಹರಿನಾರಾಯಣ ಅಸ್ರನ್ನ ಮೇರೆಗೆ ಶಾಲು ಅಂಚನೆ ಸ್ಮರಣಿಕೆ ಅಂಚನೆ ಫಲಪುಷ್ಪನು ಕೊರ್ದು ಎಂಜಿ ವೇದಿಕೆಡೆ ಗೌರವಿಸ ಒಂದುಲ್ಲರು ಅರ್ನ ಆಶೀರ್ವಾದನು ಎಂಕುಲು ಮಾತೆರ್ಲ ನಟ್ಟೊಂದುಲ್ಲ. ಜಗನ್ಮಾತೆನ ಸೇವೆನು ಮಲ್ತೊಂದು ಐತ ಒಟ್ಟಿಗೆ ಬತ್ತಿನ ಭಕ್ತರಿಗಳ ಪುಣ್ಯ ತಿಕ್ಕಡೆ ಪಂದು ಆ ದೇವೆರಡ ನಟ್ಟೊನ್ನಂಚಿನ ಪ್ರಧಾನ ಅರ್ಚಕರು ಅಂಚನೆ ಆರ್ನ ಒಟ್ಟಿಗೆ ಬಪ್ಪನಾಡು ಕ್ಷೇತ್ರಡು ಒಪ್ಪುನಂಚಿನ ಬಪ್ಪನಾಡಮ್ಮನ ಸೇವೆನ ಮಲ್ತೊಂದು ಬತ್ತಿನ ಭಕ್ತರಿಗೆ ಮಾತೆರೆಗಳ ಪುಣ್ಯ ತಿಕ್ಕಡು ಅಗಲಿಗೆ ಮಾತೆರೆಗಳ ಎಡ್ಡಾವಡು ಪಂದು ಸೇವೆನ ಮಲ್ತೊಂದು ಪುನಾರು ಶ್ರೀಯುತ ಪ್ರಸಾದ್ ಭಟ್ ಬಪ್ಪನಾಡು ಮೊಕಲೆಗೆ ಗೌರವನು ಸಂದಾಯಿತ ಮಲ್ಪುನಂಚಿನ ಪೊರ್ತುಡು ನಮ್ಮ ಮಾತೆರ್ಲುಲ್ಲ ಗೌರವ ಸಂದಾಯಿತ ಆಂಡು ಅಂಚನೆ ಶ್ರೀಯುತ ಶಿವರಾಮ್ ಕೋಟ್ಯಾನ್ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಪಂಪಿನ ಬ್ರಹ್ಮಶ್ರೀ ನಾರಾಯಣ ಗುರುಲಿನ ಆ ತತ್ವನು ನಮ್ಮ ಮಾತೆರ್ಲಕ್ಕೆ ಎಂದ ಅರ್ನ ಸೇವೆನ ಮಲ್ತೊಂದು ಪುನಾರು ಮೇರೆಗೆಲ ಮೋಕೆದ ಸ್ವಾಗತನ ಬಯಕೊಂದುಲ್ಲ ಅಂಚನೆ ಅರ್ನ ಒಟ್ಟಿಗೆ ಶ್ರೀಯುತ ವರುಣ್ ಮೇರ್ಲ ನಮ್ಮೊಟ್ಟಿಗೆ ವೇದಿಕೆ ಉಳ್ಳೇರಿ ಮೇರೆಗೆಲ ಮೋಕೆದ ಸ್ವಾಗತವನ್ನು ಮಲ್ತೊಂದುಲ್ಲ ಮೇರೆಗೆಲ ಸ್ಮರಣಿಕೆಯನ್ನು ಕೊಡ್ದು ಗೌರವಿಸ ಒಂದುಲ್ಲ ಆಯ್ತಾ. ಒಟ್ಟಿಗೆ ನಮ್ಮ ಶ್ರೀನಿಧಿ ಹಸ್ರಣ್ಣರ್ನ ತಂಗಡಿ ಮೇರ್ಲ ನಮ್ಮೊಟ್ಟಿಗೆ ಉಪಸ್ಥಿತರುಳ್ಳೇರಿ ಪ್ರತಿ ವರ್ಷಲ ಅನ್ನನ ನೆನಪುಗಾದ ಮಲ್ಪುನಂಚಿನ ಜಾಗುವಾರದ ಕಾರ್ಯಕ್ರಮಡು ನಮ್ಮ ಜೊತೆ ಅಪಿನಾರು ಶ್ರೀವಲ್ಲಿ ಹಸ್ರಣ್ಣರು ಮೇರೆಲ್ಲ ಗೌರವಿಸ ಒಂದುಲ್ಲ ಮೇರ್ನ ಉಪಸ್ಥಿತಿಯನ್ನ ಗೌರವಿಸ ಒಂದುಲ್ಲ. ಆರು 2 ಮತ್ತೊಂದು ಅಂಕಗಳ ಜೋಡಣೆ ಆಗ್ತಾ ಇದೆ. 3-6 ಮಧ್ಯ ದಾಳಿಯಲ್ಲಿ ಅರ್ಚನಾ ಎದೆ ಸಂಖ್ಯೆ 10ರಲ್ಲಿ ಗುರುತಿಸಿಕೊಂಡಂತ ಅರ್ಚನಾ ಬೋನಸ್ ಸೆಂಟರ್ ಲೈನ್ ಸನಿಹದಲ್ಲಿ ದಾಳಿಗಾರ್ತಿಯ ಬಂಧನ. ಐದು ಜನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಂಡು ಎದೆ ಸಂಖ್ಯೆ 10ರಲ್ಲಿ
ಎಸ್ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದ ಸಂದೇಶದೊಂದಿಗೆ ದಾಳಿಗಾರ್ತಿಯ ಬಂಧನ. ಈ ಬಂಧನದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ನಾಲ್ಕು ಜನ ಡಿಫೆಂಡರ್ಗಳ ಮಧ್ಯ ದಾಳಿ. ಹತ್ತು 5ರಲ್ಲಿ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಾವಿದ್ದೇವೆ. ಐದು ಜನ ಡಿಫೆಂಡರ್ಗಳ ಮಧ್ಯ ದಾಳಿಯಲ್ಲಿ ಎಸ್ 10-5. ರೈಟ್, ಮೂರನೇ ದಾಳಿ. ಮಾಡು ಇಲ್ಲವೇ ಮಡಿ, ಕರೋ ಯಾ ಮರೋ. ಅಂಕವನ್ನು ತರಬೇಕಾದ ಒತ್ತಡದಲ್ಲಿ ದಾಳಿಗಾರ್ತಿ. ಮಾಡು ಇಲ್ಲವೇ ಮಡಿ. ಯಶಸ್ವಿ ಹಿಡಿತ. 6-10. ಎಸ್, ದಾಳಿಯನ್ನು ಮುಂದುವರಿಸಿಕೊಳ್ಳಿ. 4. ರೈಟ್, ಡೂ ಆರ್ ಡೈ. ದಾಳಿಗಾರ್ತಿಯ ಬಂಧನ 11-6. 11-6. ಮತ್ತೆ 5 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಂಡು 11-6. ಎಸ್, ದೊಡ್ಡ ಬೇಟೆ. ಎಸ್, 7-11. ಪ್ರಥಮಾರ್ಧ ಮುಗಿದಾಗ 7-11. ಫಸ್ಟ್ 4 ಅಂಕಗಳ ಮುನ್ನಡೆಯಲ್ಲಿ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟದಲ್ಲಿ ನಾವಿದ್ದೇವೆ. 7-11. ಕಟ್ಟಿದ ಕೈಯನ್ನು ಚಪ್ಪಾಳೆ ಬಿಡಿಸುವಂತ ಪಂದ್ಯ. ಎರಡು ತಂಡದಲ್ಲೂ ಸ್ಟಾರ್ ಆಟಗಾರರು, ಬಲಿಷ್ಠನೇ ಆಟಗಾರರು. ಅದರ ಜೊತೆಯಲ್ಲಿ ಕಬಡ್ಡಿಯ ತಂತ್ರ, ಕುತಂತ್ರ, ಅತಂತ್ರವನ್ನು ಅರಿತಂತ ತರಬೇತುದಾರರ ಗರಡಿಯಲ್ಲಿ ಪಳಗಿದಂತೆ ಎರಡು ಬಲಿಷ್ಠ ತಂಡಗಳ ಮಧ್ಯೆ ದ್ವಿತೀಯ ಸೆಮಿಫೈನಲ್ ನಲ್ಲಿ 7-11. ಮಧ್ಯಂತರ ವಿರಾಮದ ಈ ಒಂಜಿ ಪೊರ್ತುಡು ಹಸ್ರಣ್ಯರೇ ನಮಗೆ ಮಾತೆರೆಗಳ ಆಶೀರ್ವಾದದ ನುಡಿನೇ ಕೊರಡು ಪಂದೆ ಪಿನ್ನಾಯ್ತೊಂದುಲ್ಲೆ. दुर्गे स्मृता हरसि भीतिमशेषजन्तोः स्वस्थैः स्मृता मतिमतीव शुभां ददासि दारिद्र्यदुःखभयहारिणी का त्वदन्या सर्वोपकारकरणाय सदा द्रजिता. ಮಾತೆರೆಗಳ ಒಂದಿಸ ಒಂದು ದೇಸಿ ಕ್ರೀಡೆ ಕಬಡ್ಡಿ ಬಂಡ ದುಂಬು ನಮ್ಮ ಊರುಡು ಕ್ರಿಕೆಟ್ಗೆ ಆತ ಮಹತ್ವ ಇತ್ತೀಚಿ ಬಂಡ ತೂವರ ಟಿ ವಿ ಇಜ್ಜಿ ಅಂದ್ರೆ ಪುನಃ ಕಾಲ ಅಪನಾಗ ಗೊಬ್ಬರ ಗೊತ್ತು ಇಜ್ಜಿ ಅಂಚೆ ಪುನಗ
ನಮ್ಮ ಊರದ ಕ್ರೀಡೆ ಈ ಕಬಡ್ಡಿ, ಕುಟ್ಟಿದೊಣ್ಣೆ, ಲಗೋರಿ, ಒಂದು ಮಾತ ಪಿದಾಯ್ದ ಅಂಡ ಇಲ್ಲ ಒಲಾಯ್ಡು ಚೆನ್ನಮಣೆ ಒಂದು ಮಾತ ಗೊಬ್ಬರಂಚಿನ ಕ್ರಮ ಇತ್ತುಂಡು. ಭಾರತಕ್ಕೆ ಏತು ವಿದೇಶಿ ದಾಳಿ ಆತನ್ನು ಮಣ್ಣಂದಾಂಡ ಒಂಜಿ ಕಾಲಡು ಒಂದಿನ ಕೇನ್ ನಾಕ್ಲೆ ಇಜ್ಜಿಂದ ಆದ್ಕೊಂಡು ಅಂಚಪ್ಪನಾಗ ಕಬಡ್ಡಿ ಮೂಲೆ ಪೋಂಡು ಕ್ರಿಕೆಟ್ ಮಿತ್ತು ಬತ್ತುಂಡು. ಇಡೀ ಜಗತ್ತುಡು ಅತಿ ಹೆಚ್ಚು ದುಡ್ಡು ಇತ್ತಿನ ಕ್ರಿಕೆಟ್ ಮಂಡಳಿ ಇತ್ತಿನ ನಮ್ಮ ಭಾರತದ BCCI ಇಂದ ಆದ್ಕೊಂಡು ಮಸ್ತ್ ಲಾಬಿಲ್ ಮಾತ್ರ ನಡತ್ತಂಡು ಅಂಡ ಏರೆಗ ಕೂಡ ನಮ್ಮ ದೇಶಿ ಕ್ರೀಡೆ ಬೋರ್ಡು ಪನ್ಪಿನಂಜಿ ಆಸೆ ಪುಟ್ಟು ನಡೆದವರ ಕಬಡ್ಡಿ ಒಂಜಿ ಮಿತ್ತು ಬೈದನು. ನನ್ನ ಬೇತೆ ಕೆಲವು ಒಂಜಾದ ಕ್ರೀಡೆಗಳು ನನ್ನೆಲ್ಲ ಬರೋದಿಜ್ಜಿ ಕಬಡ್ಡಿ ಒಂಜಿ ಮಿತ್ತು ಬತ್ತದ ಐಕ್ಲೊಂಜಿ ಫ್ರಾಂಚೈಸಿಂದ ಪದ ಆರಂಭ ನಡೆದಾರ ಒಂಜಿ ಹಂತಡು ಕಬಡ್ಡಿ ಸಾಲೆಲೆಡು ಮಾತ ಕುಡಲ ಗೊಬ್ಬರ ಸುರಾಯಿ ನಡೆದವರ ನಮ್ಮ ಇತ್ತ ಕಬಡ್ಡಿನ ಈತು ಪೊರ್ಲುಡುತ್ತುವರೆಗೆ ಒಂಜಿ ಅವಕಾಶ ತೆಗೆದನು. ಕ್ರಿಕೆಟ್ ಬ್ಯಾಟ್ ಮಲ್ಪರೆ ಬ್ಯಾಟ್ ತಿಗುಂಡ ಮಾತ್ರ ಯಾಕೆ ಬ್ಯಾಟಿಂಗ್ ಮಲ್ಪೊಲಿ, ಬೌಲರ್ ಅಂದಡ ಆಯನ ಪೊರ್ತುಕು ಬೌಲಿಂಗ್ ಮಲ್ಪೊಲಿ, ಫೀಲ್ಡಿಂಗ್ ಆಯನಡೆ ಬಾಲ್ ಬತ್ತಂಡ ಬತ್ತೊಲಿ ಇಜ್ಜಡೆಜ್ಜಿ ಮಾತೆರೆಗ್ಲ ದೇಹಗೂ ವ್ಯಾಯಾಮ ಪನ್ಪಿನ ಕ್ರಿಕೆಟ್ ತಿಕ್ಕುಜಿ ನಂಗೆ ಅಂಡ ಈ ದೇಶಿ ಕ್ರೀಡೆ ಕಬಡ್ಡಿ ಪ್ರತಿಯೊರಿಯಗಲ ವ್ಯಾಯಾಮ ತಿಕ್ಕೊಂಡು ಪ್ರತಿಯೊರಿಯಗಲ ಕಾನ್ಸಂಟ್ರೇಷನ್ ಏಕಾಗ್ರತೆ ತಿಕ್ಕೊಂಡು ಇಂಚ ಮಸ್ತ್ ಒಂಜಿ ಉಪಯೋಗ ಆಪಿನಂಚಿನ ಕ್ರೀಡೆ ಅದು ಈ ಕಬಡ್ಡಿ ನಂಗೆ ತೂವರ ತಿಕ್ಕೊಂಡು ಅಂಚ ನಡೆದಾರ ಏತು ಮಾತ್ರ ನಮ್ಮ ಪನೋಳಿ ಕ್ರಿಕೆಟ್ ಹಿಡಿದು ಮಲ್ಲ ಕ್ರೀಡೆ ಹೋಗ್ಕೆಂಡ ಅವು ಕಬಡ್ಡಿಯೇ ಮಲ್ಲ ಕ್ರೀಡೆ ಬಂದು ನಮ್ಮ ಒಲ್ಲ ಬೊಟ್ಟದು ಪನೋಳಿ ಅಂಚಂದು ಯಾನು ಎಲ್ಲಿ ಪುನಕ ಕಬಡ್ಡಿ ಕುಪ್ಪನಕ ಕಬಡ್ಡಿ ಸೋತೊಂದು ಐತೀನಿ ನಾನು ಬೇತೆ ವಿಷಯ ಅಂಡ ಈ ಜಾಗ್ವಾರ್ ತಂಡದಾಕಲು ಈ ಕಬಡ್ಡಿ ಕ್ರೀಡೆನ ಉರಿಪಾದು ಬೆಲೆಪಾದು ಬೈದೇರು ಆ ಕಾಲಡು ಆರ್ನೊಟ್ಟಿಗೂ ಎನ್ನ ಮಗೆಲ ಗೊಬ್ಬೊಂದಿತ್ತಿ ಆ ನೆನಪುನು ಮದಪರೆ ಬಲ್ಲಿ ಬಂದ ದೃಷ್ಟಿಗೋಸ್ಕರ ನಿರಂತರ ಅದು ಆಯನ ಪುದಾರಡಿ ಕ್ರೀಡೆ ಮಲ್ಪ ಹೊಂದುಲ್ಲೇರು ಜಾಗ್ವಾರ ತಂಡ ನನ್ನಾತು ಲಾಯಕದ ಕೆಲಸ ಮಲ್ಪಾಡು ದೇಶಿ ಕ್ರೀಡೆಗೆ ಪ್ರೋತ್ಸಾಹ ಕೊರಡು ಆ ಮೂಲಕ ಅದು ನಮ್ಮ ಭಾರತ ಶ್ರೀಮಂತ ಅಂದು ಜಗತ್ತು ಗೊತ್ತಾವಡು ಆ ಜಗತ್ತು ಗೊತ್ತಾವ ಆ ಕಾಲಡು ಬಜೆಪದ ನೆಲಲ ಪ್ರಸಿದ್ಧ ಆವಡು ಬಂದು ದೇವಡ ನಟ್ಟೊಂದು ಎನ್ನ ಪಾತ್ರ ಮುಗಿಪ್ಪೆ. ನಮಸ್ಕಾರ. ಶುಭ ಆಶೀರ್ವಾದದ ನುಡಿನ ನಮಕ ಮಾತೆರೆಗಳ ಕೊರ್ನೆಂಚಿನ ಹಸ್ರಣ್ಣೆರ್ನ ಪಾದಕ ಮಲಗು ತರಣಿತಗ್ಗ ಒಂದು ನನ್ನ ದುಂಬಗೆ ಕಬಡ್ಡಿ ಕ್ರೀಡೆಯನ್ನು ಮುಂದುವರಿಸೋಡು ಪನ್ಪಿನ ಪಾತೆರಣ ಅಕೋಲು ಎಪ್ಪನೊಂದುಲ್ಲೇರು ಕಬಡ್ಡಿ ಗೊಬ್ಬುನೆತ್ತ ಒಟ್ಟಿಗೆ ನಮ್ಮ ದೇಶಗೂ ಕಿಂಚಿತ್ ಸೇವೆ ಮಲ್ಪುನಂಚಿನ ವ್ಯಕ್ತಿಯ ಅವಡು ಪನ್ಪಿನ ಒಂಜಿ ಮಮಲ್ಲ ಪಾತೆರ ಈರ್ನ ಆಶೀರ್ವಾದದ ನುಡಿಟ್ಟು ಬರ್ತದೆ ಅಂಚ ಅದುಪುನಗ ಇರಿಗೆ ಬಂದಿಸ ಒಂದುಲ್ಲ ಸೊಲ್ಮೇಲು ಮತ್ತೆ ಪಂದ್ಯಕೂಟವನ್ನು ಮುಂದುವರಿಸಿಕೊಂಡು 4 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿ. ದ್ವಿತೀಯಾರ್ಧ ಆರಂಭವನ್ನು ಗಳಿಸಿಕೊಳ್ಳುವಾಗ 11-7 ಸ್ಪರ್ಧೆ ಇದೆ. 11-7 ಇನ್ ಫೇವರ್ ಆಫ್ ಅಡ್ವಾನ್ಸ್ ಎ. 11-7 11-7 ದ್ವಿತೀಯ ಸೆಮಿಫೈನಲ್ನಲ್ಲಿ ಪ್ರಥಮ ಸೆಮಿಫೈನಲ್ ಈಗಾಗಲೇ ಆಲ್ವಾಸ್ ಬಿ ತಂಡ ಫೈನಲ್ಗೆ ಅರ್ಹತೆ ಗಳಿಸಿ ದ್ವಿತೀಯ ಸೆಮಿಫೈನಲ್ನಲ್ಲಿ ಯಾರು ಆ ಫೈನಲ್ಗೆ ಹೆಜ್ಜೆ ಇಡುತ್ತಾರೆ ಎಂಬ ಲೆಕ್ಕಾಚಾರದಲ್ಲಿ ಮತ್ತೆ ದಾಳಿಯಲ್ಲಿ 7-11 11-7 ಎಸ್ ರನ್ನಿಂಗ್ ಆ್ಯಂಡ್ ಟಚ್ ಮಾಡುವ ಪ್ರಯತ್ನ ಆದರೆ ದಾಳಿಗಾರ್ತಿಯ ಬಂಧನ 12-7 ಮತ್ತೆ ದಾಳಿಯಲ್ಲಿ ಅರ್ಚನಾ ದಾಳಿಯನ್ನು ಮುಂದುವರಿಸಿಕೊಂಡು ಎದೆ ಸಂಖ್ಯೆ 10 ಅರ್ಚನಾ ಚುರುಕಿನ ಪಾದ ಚಲನೆಯಲ್ಲಿ
13-7. 13-7ರಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅರ್ಚನ ಮೂಲಕ ನಿರಂತರ ಅಂಕಗಳನ್ನು ಗಳಿಸಿಕೊಳ್ಳುವಾಗ ಸ್ಪರ್ಧೆ 15-7ರಲ್ಲಿದೆ. 15-7. ಕೊನೆಯ 5 ನಿಮಿಷ ಲೆಕ್ಕಾಚಾರದ ಸಮಯ ಚಾಲನೆ ಆಗಿದೆ. ಕೊನೆಯ 5 ನಿಮಿಷ ಎಂಬ ಸಂದೇಶ. ಎಸ್ ಯಶಸ್ವಿ ದಾಳಿ. ಹತ್ತೊಂಬತ್ತು 7 ಆಟಗಾರ್ತಿಯ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೇವೆ. ಎರಡು ಆಟಗಾರ್ತಿಯ ಬದಲಾವಣೆ. 19-7. ಎಸ್ ಮತ್ತೆ ದಾಳಿಯಲ್ಲಿ ಚುರುಕಿನ ಪಾದ ಚಲನೆಯಲ್ಲಿ ದಾಳಿ. ಎಸ್ 20-7. 27. ಮತ್ತೆ ದಾಳಿಯಲ್ಲಿ ಅರ್ಚನಾ ಇದೇ ಸಂಖ್ಯೆ 10ರಲ್ಲಿ ಗುರುತಿಸಿಕೊಂಡಂತ ದಾಳಿಯನ್ನು ಮುಂದುವರಿಸಿಕೊಂಡು ಅರ್ಚನಾ ಕೊನೆಯ 3 ನಿಮಿಷ ಎಂಬ ಸಂದೇಶ ರವಾನೆ ಆಗ್ತಾ ಇದೆ. ಚುರುಕಿನ ಪಾದ ಚಲನೆ ಬೋನಸ್. ಎಸ್ಎಸ್ಪಿ ಅಂಕದ ಬೇಟೆಯಲ್ಲಿ ದಾಳಿಯಲ್ಲಿ ಅರ್ಚನಾ 22-7. ಬಲಿಷ್ಠ ತಡೆಗೋಡೆ. ಐದು ಜನ ಡಿಫೆಂಡರ್ಗಳ ಮಧ್ಯೆ ಮತ್ತೊಂದು ಅಂಕಗಳ ಜೋಡಣೆ ಆಗ್ತಾ ಇದೆ. 24-7. 24-7ರಲ್ಲಿ ಬಿಡು ಅಮ್ಮ. ಕೊನೆಯ 2 ನಿಮಿಷ. ಇದರೊಂದಿಗೆ ಕಾಲು ಶತಕ ಪೂರ್ತಿ. 25-7. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 25-7ರಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರನ್ನಿಂಗ್ ಅಂಡ್ ಟಚ್ ಮುಖೇನವಾಗಿ ಎಸ್ಎಸ್ವಿ ದಾಳಿ 26-7. ಕೊನೆಯ 1 ನಿಮಿಷ ಗೋಲ್ಡನ್ ಟೈಮ್. ಪಂದ್ಯಾಟದ ಆರಂಭದ ಬಿಸಿಲು ಬಿದ್ದಿದೆ. ಇನ್ನು ಕೊನೆಯ ಬಿಸಿಲು ಬೀಳಬೇಕಾಗಿದೆ. ಇದರೊಂದಿಗೆ 37. 37.
ದಾಳಿಯನ್ನು ಮುಂದುವರಿಸಿಕೊಂಡು ಮತ್ತೆ ದಾಳಿಯಲ್ಲಿ 37. ಎಸ್ ದಾಳಿಗಾರ್ತಿಯ ಬಂಧನ. ಭಾಗವಹಿಸಿದ 8 ತಂಡಗಳ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸೆಮಿಫೈನಲ್ನಿಂದ ಫೈನಲ್ಗೆ ಅರ್ಹತೆ ಗಳಿಸಿದ ತಂಡ ಆಳ್ವಾಸ್ ಎ. 2 ತಂಡದ ಆಟಗಾರ್ತಿಯರು ಅಂಗಣದ ಹೊರಗೆ ಹೋಗಬೇಡಿ, ದಯವಿಟ್ಟು ಇಲ್ಲಿ ನಿಲ್ಲಿ. ಬನ್ನಿ. ಆಳ್ವಾಸ್ ಎ, ಆಳ್ವಾಸ್ ಬಿ. ಫೈನಲ್ಗೆ ಅರ್ಹತೆ ಗಳಿಸಿದ ತಂಡ ಆಳ್ವಾಸ್ ಎ, ಆಳ್ವಾಸ್ ಬಿ. ದೀಕ್ಷಿತ್ ಎರಡು ತಂಡಗಳು ಕೂಡ ಲೈನಪ್ ಮಾಡಿಕೊಳ್ಳಿ. ಪ್ರತಿಷ್ಠಿತ ರಾಜ್ಯ ಕಂಡಂಥ ಶ್ರೇಷ್ಠ ತಂಡ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಜೈನ ಕಾಶಿ ಮೂಡಬಿದ್ರೆಯ ಶಿಕ್ಷಣ ಕಾಶಿಯ ಆಳ್ವಾಸ್ ಮೂಡಬಿದ್ರೆಯ 2 ತಂಡಗಳು ಎ ಮತ್ತು ಬಿ ತಂಡಗಳು ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿವೆ. ಪ್ರಥಮ ದ್ವಿತೀಯ ಸ್ಥಾನಕ್ಕಾಗಿ ಸೆಣಸಾಡಲಿಕ್ಕಿವೆ. ಇವತ್ತಿನ ದಿವಸ ಬೆಳಗ್ಗಿನ ಹೊತ್ತು ಇದೇ ಕಟೀಲಿನ ತಾಯಿಯ ಪುಣ್ಯದ ಕ್ಷೇತ್ರಕ್ಕೆ ಬಂದು ಅಲ್ಲಿ ಆ ದೇವರ ಆಶೀರ್ವಾದವನ್ನು ಪಡೆದು ಬಂದಂಥ ತಂಡ ಇವತ್ತಿನ ದಿವಸದ ಈ ಒಂದು ಜಾಗುವಾರ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿರುವಂಥ ಶ್ರೀನಿಧಿ ಟ್ರೋಫಿ 2026ರ ಪ್ರಶಸ್ತಿ ಸುತ್ತಿನಲ್ಲೂ ಕೂಡ ಅದೇ ತಂಡ ಭಾಗವಹಿಸ್ತಾ ಇದೆ. 2 ತಂಡಗಳು ಲೈನಪ್ ಮಾಡಿಕೊಳ್ಳಿ. 2 ತಂಡದ ಆಟಗಾರ್ತಿಯರೇ ಆಳ್ವಾಸ್ ಎ, ಆಳ್ವಾಸ್ ಬಿ ಲೈನಪ್ ಮಾಡಿಕೊಳ್ಳಿ. ಎರಡೂ ತಂಡಗಳಿಗೂ ಅತಿಥಿ ಗಣ್ಯರಾಗಿರುವವರು, ನಮಗೆಲ್ಲರಿಗೂ ಆಶೀರ್ವಾದವನ್ನು ನೀಡಿದವರು, ಶ್ರೀದೇವರ ಸೇವೆಯಲ್ಲಿ ಸರ್ವಸ್ವವನ್ನು ಕಾಣುವವರು ನಮ್ಮ ಶ್ರೀಯುತ ಹರಿನಾರಾಯಣ ಹೆಸರನ್ನ, ಅದೇ ರೀತಿಯಾಗಿ ಬಪ್ಪನಾಡು ಕ್ಷೇತ್ರದ ಶ್ರೀ ಪ್ರಸಾದ್ ಭಟ್ ಇವರು ಶುಭಾಶೀರ್ವಾದ ನೀಡುವುದರ ಮೂಲಕವಾಗಿ ಶುಭ ಹಾರೈಕೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ದಯವಿಟ್ಟು 2 ತಂಡಗಳು ಕೂಡ ಲೈನಪ್ ಮಾಡಿಕೊಳ್ಳಿ. ಅದರ ಜೊತೆಯಲ್ಲಿ 2 ತಂಡಗಳು ಲೈನಪ್ ಮಾಡಿ ಅದರ ತೀರ್ಪುಗಾರರು ಶ್ರೀರಾಮ ಫ್ರೆಂಡ್ಸ್ ಸುಳ್ಯದ ಒಂದು ಆಟಗಾರ, ದಯವಿಟ್ಟು ವೀಕ್ಷಕ ವಿವರಣೆ ಕೊಠಡಿಯನ್ನು ಸಂಪರ್ಕಿಸಿ. ಶ್ರೀರಾಮ ಫ್ರೆಂಡ್ಸ್ ಸುಳ್ಯದ ಒಂದು ಆಟಗಾರರು. ಜಾಗುವಾರ್ ಜಾಗುವಾರ್ ಸ್ಪೋರ್ಟ್ಸ್ ಕ್ಲಬ್ನ ಸರ್ವ ಸದಸ್ಯರು ಕೂಡ ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು. ಪೂಜ್ಯ ಅಸ್ರಣ್ಯರು
ಎಲ್ಲರಿಗೂ ಶುಭ ಆಶೀರ್ವಾದದೊಂದಿಗೆ ಶುಭ ಆರೈಕೆಯನ್ನು ಸಲ್ಲಿಸಲಿಕ್ಕೆ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಆಗಮಿಸಬೇಕು. ಹಸಿರಣ್ಣರ ಈ ಒಂದು ಶುಭಾಶೀರ್ವಾದ ಈ ಒಂದು ಪುಣ್ಯದ ಹೊತ್ತಿನಲ್ಲಿ ನಡೀತಾ ಇದೆ ಎಂಬುದು ನಮಗೂ ಸಂತೋಷದ ವಿಷಯ. ಅದೇ ರೀತಿಯಾಗಿ ಇವತ್ತು ನಮಗೆ ಪುಣ್ಯದ ಸಮಯವಾಗಿದೆ. ಏಕೆಂದರೆ ಪ್ರಶಸ್ತಿ ಸುತ್ತಿನಲ್ಲಿ 2 ತಂಡಗಳಿವೆ. ಆ 2 ತಂಡಕ್ಕೂ ತಾವು ಆಶೀರ್ವದಿಸ್ತಾ ಇದ್ದೀರಾ ಎಂಬುದು ಒಂದು ಸಂತೋಷದ ವಿಷಯ. ಪ್ರಸಿದ್ಧ 2 ತಂಡಗಳು ಆಳ್ವಾಸ ವಿದ್ಯಾಸಂಸ್ಥೆಯ ಎ ಮತ್ತು ಬಿ ತಂಡಗಳು ಇವತ್ತಿನ ದಿವಸ ಪ್ರಶಸ್ತಿ ಸುತ್ತಿನಲ್ಲಿ ಎದುರಾಳಿಗಳಾಗಿ ಈ ಒಂದು ಪಂದ್ಯಾಕೂಟದಲ್ಲಿ ಸೆಣಸಾಡಲಿಕ್ಕಿದೆ. ಗೆಲ್ಲುವವರು ಯಾರು ಎಂಬುದು ಪ್ರಶ್ನಾರ್ಥಕ ಚಿಹ್ನೆಯಾದ್ರೆ ಎ ತಂಡದ ವಿರುದ್ಧವಾಗಿ ನಾವು ನಮ್ಮ ಪ್ರದರ್ಶನವನ್ನು ತೋರ್ಪಡಿಸಬೇಕು. ನಾವೇನೋ ಕಮ್ಮಿ ಇಲ್ಲ, ನಮ್ಮಲ್ಲೂ ಅದೇ ಆಟ ಅದೇ ಹುಮ್ಮಸ್ಸಿದೆ ಎಂಬ ಹಂಬಲದೊಂದಿಗೆ ಆಳ್ವಾಸ್ ಬಿ ವಿರುದ್ಧವಾಗಿ ಆಳ್ವಾಸ್ ಎ. ಅದರ ಜೊತೆಯಲ್ಲಿ ಬೆಳಿಗ್ಗೆಯಿಂದ ಇಷ್ಟು ಹೊತ್ತು ನಮ್ಮೊಂದಿಗೆ ತೀರ್ಪುಗಾಗಿ ಸಹಕರಿಸಿದಂತ ಪ್ರಭಾಕರ್ ನಾರವಿ ಸರ್, ನವೀನ್ ಹೆಗಡೆ, ರತೀಶ್ ತೊಕ್ಕೊಟ್ಟು, ಪುಂಡಲಿಕ ಕೊಟ್ಟಾರಿ, ಪ್ರನಿಲ್ ಹೆಗಡೆ, ಕಾರ್ತಿಕ್, ಭಾಸ್ಕರ್, ಗಣೇಶ್, ಶಿವರಾಮ ಕೊಂಚಾಡಿ, ರಾಕೇಶ್ ಇವರಿಗೂ ಒಂದು ಗಟ್ಟಿ ಚಪ್ಪಾಳೆ ಮೂಲಕ ಆಶೀರ್ವಾದಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ, ಮತ್ತೊಂದು ಆಳ್ವಾಸ್ ತಂಡದ ಪರವಾಗಿ ಎದೆ ಸಂಖ್ಯೆ 10ರಲ್ಲಿ ಗುರುತಿಸಿಕೊಂಡ ಆಟಗಾರ್ತಿ ಅರ್ಚನಾ ತಮ್ಮ ಹಸ್ತವನ್ನು ಮೇಲೆ ಮಾಡಿ ಭಾರತದ ಸೇನೆಯಲ್ಲಿ ಆಯ್ಕೆಯಾದ ಆಟಗಾರ್ತಿ, ಮುಂದಿನ ದಿವಸ ಭಾರತದ ಸೇನೆಯಲ್ಲಿ ಕಾರ್ಯನಿರ್ವಹಿಸುವ ನಮ್ಮ ಹೆಮ್ಮೆಯ ಆಟಗಾರ್ತಿಗೊಂದು ಗಟ್ಟಿ ಚಪ್ಪಲೆ ಕ್ರೀಡೆಯ ಮುಖಂಡವಾಗಿ ಭಾರತದ ಸೇನೆಗೆ ಆಯ್ಕೆಯಾದ ಆಟಗಾರ್ತಿ ಅರ್ಚನಾ. ಇಲ್ಲಿರುವ ಹೃದಯ ಶ್ರೀಮಂತಿಗೆ ಶಾಂತಪುರ ಕ್ರೀಡಾಭಿಮಾನಿಗಳು ಗಟ್ಟಿ ಚಪ್ಪಾಳೆ ಮೂಲಕ ಅವರಿಗೊಂದು ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಏಕೆಂದ್ರೆ ಭಾರತ ಕಂಡ ನಿಜವಾದ ಹೀರೋಗಳು ಅಂತ ಹೇಳಿದ್ರೆ ಹೊಲದಲ್ಲಿ ದುಡಿಯುವ ರೈತ ಮತ್ತು ಗಡಿಗಳಲ್ಲಿ ಕಾಯುವ ಸೈನಿಕ. 3 ಗಂಟೆಗಳ ಕಾಲ ನಾವು ದುಡಿಯುವ ಸಿನಿಮಾದಲ್ಲಿ ನಟನನ್ನು ನಾವು ಹೇಳ್ತೇವೆ ಹೀರೋ ಅಂತ. ಅವ ಯಾವತ್ತಿದ್ರು ನಟನೆಗಾರ. ಭಾರತದ ಸೇನೆಯಲ್ಲಿ ಸೇನೆ ಮಾಡುವ ಹೀರೋ ಯಾಕಂತ ಹೇಳಿದ್ರೆ ತಾನು ಹುಟ್ಟಿದ ಮನೆಗೆ ಬದುಕಿದ ಊರಿಗೆ ಬೆನ್ನು ಹಾಕಿ ಹೋದ ಸೈನಿಕ ಜೀವಂತ ಬರುತ್ತೇನೋ ಅಥವಾ 4 ಜನ ಹೆಗಲ ಮೇಲೆ ಒತ್ತುಕೊಂಡು ಬರ್ತೇನೆಂದು ಗೊತ್ತಿರುವುದಿಲ್ಲ. ವಿಶೇಷವಾಗಿ ಚಳಿ ಇರಲಿ ಮಳೆ ಇರಲಿ ಬಿಸಿಲಿರಲಿ ಯಾವುದನ್ನು ಲೆಕ್ಕಿಸದೆ ತಮ್ಮ ಹುಟ್ಟಿದ ಮಗುವನ್ನು ಕೂಡ ಒತ್ತುಕೊಂಡು ತಿರುಗದ ಭಾರತದ ಸೇನೆಯಲ್ಲಿ ಸೈನಿಕ ಆ ಭಾರವಾದ ಬಂದುಕೊಂಡು ಹೆಗಲಲ್ಲಿ ಒತ್ತುಕೊಂಡು ತಿರುಗುವವನಿದ್ರೆ ಅದು ನಮ್ಮ ಸೈನಿಕ. ಆ ಸೈನಿಕರಿಗೆ ಸೇವೆಯನ್ನು ಮಾಡುವಂತ ಅರ್ಚನರಿಗೆ ಮುಂದೆ ನಮ್ಮ ಭಾರತದ ಸೇನೆಯಲ್ಲಿ ಆಯ್ಕೆಯಾದ ಅರ್ಚನೆಗೆ ಇಲ್ಲಿರುವ ಹೃದಯ ಶ್ರೀಮತಿಗೆ ಶಾಂತಪ್ರಿಯ ಕ್ರೀಡಾಭಿಮಾನಿಗಳು ಗಟ್ಟಿ ಚಪ್ಪಾಳೆಯ ಮೂಲಕ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಇಷ್ಟರವರೆಗೆ ನಾವು ಪಂದ್ಯಾಟವನ್ನು ಆಡಿದ್ದೇವೆ. ಹಂಸವತಿ ಮೇಡಮ್, 1 ದಶಕಗಳ ಹಿಂದೆ ಈ ಅಂಕಣದಲ್ಲಿ ಆಡಿದ್ದೀರಾ, ಒಂದು ಮನದಲ್ಲದ ಮಾತನ್ನು ಆಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ನಡೆದಂತಹ 8 ತಂಡಗಳ ಮಹಿಳಾ ಲೀಗ್ ಟೂರ್ನಮೆಂಟ್ ಹಾಗೂ 14ರ ವಯೋಮಿತಿಯ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಶ್ರೀನಿಧಿ ಟ್ರೋಫಿ ಅನ್ನುವ ಹೆಸರಲ್ಲಿ 7ನೇ ವರ್ಷದಿಂದ ಹೀಗೇನೆ ಮುಂದುವರಿಯಲಿ. ನಾನು ಕೂಡ ಇಲ್ಲಿ ಒಂದು ಡಿಗ್ರಿಯಲ್ಲಿ BPEd MPEd ಓದ್ತಿರ್ಬೇಕಿದ್ರೆ ನಾನು ಇಲ್ಲಿ ಕಬಡ್ಡಿ ಆಡಿದ್ದೆ. ಅದರ ನಂತರ ಆಗ ವಿನ್ನರ್ಸ್ ಆಗಿದ್ವಿ ನಾವು ಕೂಡ. ಅದರ ನಂತರ 2-3 ಸಲ, 3ನೇ ಸಲ 4ನೇ ಸಲ ನಾನು ಇಲ್ಲಿ ಕೋಚ್ ಕೂಡ ಆಗಿ ಬರ್ತಿರುವಂಥದ್ದು. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಿ. ಇವರು ಸರ್ದ ಹೆಸರು ಗೊತ್ತಿಲ್ಲ, ನನಗೆ ಕಾಲ್ ಮಾಡಿದರು ಹೀಗೆ ಟೂರ್ನಮೆಂಟ್ ಮಾಡ್ತಿದ್ದೇವೆ ಅಂತ. ಇದಕ್ಕೆ ಮೋಹನ್ ಸರ್ ಅವರು ಟೂರ್ನಮೆಂಟ್ ಮಾಡ್ತಿದ್ದೇವೆ ಅಂತ, ಟೀಮ್ ಅರೇಂಜ್ ಮಾಡಬೇಕಂತ. ಆಗ ನಮಗೆ ಕೂಡ ಇವತ್ತಿನ ದಿವಸ ಒಂದು ಬಾಗಲಕೋಟೆ ಸೈಡಲ್ಲಿ ಮ್ಯಾಚ್ ಇತ್ತು. ಆದರೆ ಅವರು ಮೆನ್ ಟೂರ್ನಮೆಂಟ್ ಮಾಡಿ ಬಿಟ್ಟು ವುಮೆನ್ ಟೂರ್ನಮೆಂಟ್ ಮಾಡ್ತೇವೆ ಅಂದಾಗ ನಾವು ಅಲ್ಲಿದ್ದೊಂದು ಯಾವಾಗಲೂ ಆ ಕಡೆ ಆಡ್ತೇವೆ, ಆದರೆ ನಮ್ಮ ದಕ್ಷಿಣ ಕನ್ನಡ ಸೈಡಲ್ಲಿ ಟೂರ್ನಮೆಂಟ್ ಆಗೋದೇ ಇಲ್ಲ. ವುಮೆನ್ಸ್ಗೆ ಒಂದು ಟೂರ್ನಮೆಂಟ್ ಮಾಡ್ತೇವೆ ಅಂದಾಗ ನಾವೊಂದು ಮುತುವರ್ಜಿ ವಹಿಸ್ಕೊಂಡು ನಾವೇ ತಂಡಗಳನ್ನು ಅವರಿಗೆ ಮಾಡಿಕೊಟ್ಟೆ. ಅದರಿಂದ ಅವರಿಗೆ
ಕೆಲವು ಅಂದರೆ ಅವರಿಗೆ ಕೂಡ ಕಾಂಟ್ಯಾಕ್ಟ್ ಇರಲಿಲ್ಲ. ಮೆನ್ ಟೂರ್ಮೆಂಟ್ ಆಗುವಂಥದ್ದು ಪೋಸ್ಟ್ಪೋನ್ ಆಗಿ ಹಾಗೆ ಗರ್ಲ್ಸ್ ಟೂರ್ಮೆಂಟ್ ಆಗಿದ್ದು ತುಂಬ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ. ಹಾಗೆ ಇನ್ನೂ ಕೂಡ ಮುಂದಕ್ಕೆ ಕೂಡ ಹೀಗೆ ನಡೆಸ್ಕೊಂಡು ಬನ್ನಿ. ಇದಕ್ಕಿಂತ ಉತ್ತಮವಾದ ಟೂರ್ಮೆಂಟ್ ಕೂಡ ಮಾಡಿ. ಹೀಗೆ ಶೀಟ್ ಹಾಕಿ ಹೀಗೆ ಫ್ಯಾನ್ ಅದು ಇದು ಎಷ್ಟು ತುಂಬ ಈ ಸೆಕೆಗೆ ಕೂಲರ್ಗಳನ್ನೆಲ್ಲ ಇಟ್ಟು ಎಲ್ಲ ಪ್ಲೇಯರ್ಗಳಿಗಾಗಿರ್ಬೋದು ಎಲ್ಲ ಆಫೀಷಿಯಲ್ಸ್ಗೆ ಎಲ್ರಿಗೂ ತುಂಬ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಎಸ್, ಪಂದ್ಯಕೂಟವನ್ನು ಮುಂದುವರಿಸಿಕೊಂಡು ಎರಡು ತಂಡಗಳು ಒಂದೇ ಸಂಸ್ಥೆಯ ಅವಲಿ ತಂಡಗಳು ಈಗಿನ ಕಾಲದಲ್ಲಿ ಅವಲಿ ತಂಡಗಳನ್ನು ಕಟ್ಟಿಕೊಂಡು ಎರಡು ತಂಡಗಳು ಫೈನಲ್ಗೆ ಅರ್ಹತೆ ಗಳಿಸಿದ ತರಬೇತುದಾರರಿಗೊಂದು ಗಟ್ಟಿ ಚಪ್ಪಾಳೆ ಮೂಲಕ ಆಶೀರ್ವಾದ ಮಾಡಬೇಕು. ಏಕೆಂದರೆ ಭಾರತ ದೇಶದ ಪ್ರತಿಷ್ಠಿತ ಆಟಗಾರ್ತಿಯನ್ನು ತಯಾರು ಮಾಡಿದಂಥ ಒಬ್ಬ ತರಬೇತುದಾರದ್ರೆ ಅದು ನಮ್ಮ ಹಂಸವತಿ ಮೇಡಮ್. ಈ ಒಂದು ಪಂದ್ಯಾಕೂಟದಲ್ಲಿ ನಮಗೆ ಬ್ಯಾಂಡ್ ಸೆಟ್ನಲ್ಲಿ ಸಹಕರಿಸಿದಂಥವರು ಸೇಂಟ್ ಆಂಟೋನಿ ಬ್ಯಾಂಡ್ ಸೆಟ್, ಇದರ ಶ್ರೀಯುತ ರೈಸನ್ ಡಿಸೋಜಾ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಪಂದ್ಯಾಟವನ್ನು ಮುಂದುವರಿಸಿ ಶ್ರೀಯುತ ರೈಸನ್ ಡಿಸೋಜಾ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಪಂದ್ಯಕೂಟವನ್ನು ಮುಂದುವರಿಸಿಕೊಂಡು ಎ ವಿರುದ್ಧವಾಗಿ ಬಿ. ಸೇಂಟ್ ಆಂಟೋನಿ ತಂಡದ ಯಾರಾದರೂ ಒಬ್ಬರು ಇದ್ರೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಗಿಚ್ಚನ್ನ ಎಸ್, ಮತ್ತೆ ದಾಳಿಯಲ್ಲಿ ಅರ್ಚನಾ. ದಾಳಿಯನ್ನು ಮುಂದುವರಿಸಿಕೊಂಡು ಒಂದೇ ಸಂಸ್ಥೆಯ ಅವಲಿ ತಂಡಗಳ ಮಧ್ಯೆ ನೀ ಬೆಟ್ಟವಾದರೆ ಅವಳು ಪರ್ವತ. ಅವರು ಬಿಡಲ್ಲ, ಇವರು ಕೊಡಲ್ಲ. ಜವನೀರ್ ಪಿರಾರ ಇದರ ಶ್ರೀಯುತ ಗುರೂರವರು ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿ ಇದ್ದೀರಾ, ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು ಎಂಬುದಾಗಿ ವಿನಂತಿಸ್ತಾ ಇದ್ದೇವೆ. ಎಸ್ ಜಬನೀರ್ ಪೆರಾರ, ನಾವು ಕೆಲವಾರು ಕಡೆ ವೀಕ್ಷಣೆ ಮಾಡುವಾಗ ನಾವು ಹೇಳುವ ಮಾತುಂಟು. ಈ ಗುರುಪ್ರಸಾದ್ರವರ ಬಗ್ಗೆ ಹೇಳುವುದಾದರೆ ನಮ್ಮ ವೇದಿಕೆಯ ಎದುರುಭಾಗದಲ್ಲಿರುವಂಥ ಆಂಬುಲೆನ್ಸ್ನ ಚಾಲಕರಾಗಿ ಕಾರ್ಯನಿರ್ವಹಿಸ್ತಾರೆ. ನಮಗೆ ಸಮಸ್ಯೆ ಬಂದಾಗ ನಮಗೆ ನೆನಪಿಗೆ ಬರುವುದು 108 ಸಮಸ್ಯೆಯನ್ನು ಹೊತ್ತುಕೊಂಡು ಆ ಜೀವವನ್ನು ಉಳಿಸುವಂಥ ಚಾಲಕರಾಗಿ, ಆ ಆಂಬುಲೆನ್ಸ್ನ ಚಾಲಕರಾಗಿ ಕಾರ್ಯನಿರ್ವಹಿಸಿದ ಗುರುಪ್ರಸಾದ್ ಅವರಿಗೊಂದು ಗಟ್ಟಿ ಚಪ್ಪಾಳೆಯ ಮೂಲಕ ಒಂದು ಆಶೀರ್ವಾದ ಬೇಕಾಗಿ. ಅನೇಕ ಜೀವಗಳನ್ನು ಉಳಿಸಿದಂಥ ಪುಣ್ಯಾತ್ಮರಾಗಿರುವಂಥ ಗುರುಪ್ರಸಾದ್. ಎಸ್, 4 ಜನ ಡಿಫೆಂಡರ್ಗಳ ಮಧ್ಯೆ ಮತ್ತೆ ದಾಳಿ. ಎಸ್,
ಎಸ್ ಚುರುಕಿನ ಪಾದ ಚಲನೆಯಲ್ಲಿ ಯಶಸ್ವಿ ದಾಳಿ. ಡಬಲ್ ಡಿಜಿಟಲ್ 10 ಖಾತೆಯನ್ನು ತೆರೆಯಬೇಕಾಗಿದೆ ಬಿ. ಎಸ್ ತೀರ್ಪುಗಾರ ಕೊಡುವುದಕ್ಕಿಂತ ಮುಂಚೆ ನಾನು ಔಟ್ ಎಂಬ ತೀರ್ಪು ಕೊಟ್ಟಂತ ನಿಯತ್ತಿನ ಆಟಗಾರ್ತಿ ನಮ್ಮ ಸಹೋದರಿ ಅಣ್ಣ ಎಸ್ ಒಂಚೂರು ಬಾರಿ ದೂರದ್ದು ಟೀಮುಲು ಅಂಚನೆ ಪ್ಲೇಯರ್ಸ್ನಗಳು ಬೈದೇರು ಅಂಚ ಅದು ಪುನಗ ಅಕಲೆಗೆಲ್ಲ ಒಂಜಿ ಅನುಕೂಲ ಆವೋಡು ಪನ್ಪಿನ ಒಂಜಿ ಉದ್ದೇಶ ಒಂದು ಈ ಒಂದು ಕೂಟದ ಮಹಿಳೆಯರ ತಂಡದ ಈ ಒಂದು ಕೂಟದ 4ನೇ ಸ್ಥಾನವನ್ನು ಪಡ್ಕೊಳ್ತಾ ಇರುವಂಥ ತಂಡ ಶ್ರೀರಾಮ ತಂಡ. ನಾಲ್ಕನೇ ಸ್ಥಾನವನ್ನು ಪಡ್ಕೊಳ್ತಾ ಇರುವಂತಹ ತಂಡ ಶ್ರೀರಾಮ್ ಪೆರಾಲ್. ಈ ತಂಡದ ಸರ್ವ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು. ಮುಖ್ಯ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರಿಂದ ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಎಸ್ ಮತ್ತೆ ಪಂದ್ಯಕೂಟವನ್ನು ಮುಂದುವರಿಸಿಕೊಂಡು 11-1 4ನೇ ಸ್ಥಾನವನ್ನು ಪಡ್ಕೊಳ್ತಾ ಇರುವಂತಹ ತಂಡ ಶ್ರೀರಾಮ್ ಪೆರಾಲ್. ಬಹಳಷ್ಟು ಹೋರಾಟದೊಂದಿಗೆ ಇವತ್ತಿನ ದಿವಸ 4ನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಡ್ಕೊಳ್ತಾ ಇದೆ ಶ್ರೀರಾಮ್ ಪೆರಾಲ್. ದೂರದ ಊರಿನಿಂದ ಆಗಮಿಸಿದ್ರು ಕೂಡ ಈ ಒಂದು ಪಂದ್ಯಾಕೂಟದ ಯಶಸ್ವಿಗೆ ತಮ್ಮ ತಂಡ ಸಹಕಾರಿಯಾಗಿದೆ ಎಂಬುದು ನಮಗೆಲ್ಲರಿಗೂ ಸಂತೋಷ. ಅಭಿನಂದನೆಗಳು ಶ್ರೀರಾಮ್ ಪೆರಾಲ್ ತಂಡದ ಸರ್ವ ಆಟಗಾರರಿಗೂ ಕೂಡ. ಅದೇ ರೀತಿ ತಮ್ಮ ಕ್ರೀಡಾ ಜೀವನ ಇನ್ನಷ್ಟು ಉಜ್ವಲವಾಗಲಿ, ಇನ್ನಷ್ಟು ಬೆಳಗಲಿ ಎಂಬ ಮಾತಿನೊಂದಿಗೆ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಹದಿಮೂರು 13-2 13 ಆಟಗಾರ್ತಿಯ ಬದಲಾವಣೆಯನ್ನು ಕಂಡುಕೊಳ್ತಾ ಇದ್ದೇವೆ. ಲೆಕ್ಕಾಚಾರದಲ್ಲಿ ಬಿ ತಂಡದ ಆಟಗಾರ್ತಿಯರು, ಎ ತಂಡದ ಆಟಗಾರ್ತಿಯರ ಬದಲಾವಣೆ. ಕೊನೆಯ 2 ನಿಮಿಷ. ಮೂರರಲ್ಲಿ 13 ಎಸ್ ಮತ್ತೊಂದು ಅಂಕಗಳ ಜೋಡಣೆ. ಈ ಒಂದು ಪಂದ್ಯಾಕೂಟದ ತೃತೀಯ ಸ್ಥಾನವನ್ನು ಪಡ್ಕೊಳ್ತಾ ಇರುವಂತಹ ತಂಡ ವಿಘ್ನೇಶ್ವರ ಕಲ್ಲಾಡ್ಕ. ಈ ತಂಡದ ಸರ್ವ ಸದಸ್ಯರು ವೇದಿಕೆಗೆ ಆಗಮಿಸಿ ತಾವು ಕೂಡ ದೂರದ ಊರಿನಿಂದ ಆಗಮಿಸಿದ್ದೀರಿ. ತಮಗೂ ಕೂಡ ಬಹಳಷ್ಟು ದೂರವನ್ನು ಕ್ರಮಿಸಬೇಕಾಗಿದೆ. ಆದ್ದರಿಂದ ನಾವು ತಮ್ಮೆಲ್ಲರ ಕಷ್ಟವನ್ನು ಅರಿತವರು ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕು. ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಕತ್ವದಲ್ಲಿ ನಡೆದಂಥ ಶ್ರೀನಿಧಿ ಟ್ರೋಫಿ 2026ರ ತೃತೀಯ ಸ್ಥಾನವನ್ನು ಪಡ್ಕೊಳ್ತಾ ಇರುವಂತಹ ತಂಡ ವಿಘ್ನೇಶ್ವರ ಕಲ್ಲಾಡ್ಕ. ಕೊನೆಯ 1 ನಿಮಿಷ. ಕೊನೆಯ 1 ನಿಮಿಷ ಸಂದೇಶ ರವಾನೆಯಾಗಿದೆ. ಇನ್ನೇನು ಎಸ್ ಅನನ್ಯ ಅಯಸ್ಕಾಂತದ ಪವರ್ನ ಹಸ್ತದ ಹಿಡಿತಗಾರ್ತಿ ಅನನ್ಯನ ಭದ್ರ ಬಗಸೆಯಲ್ಲಿ ಹಿಡಿತ. ಬೆಳ್ತಂಗಡಿಯ ಅನನ್ಯ 5 ಜನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಮುಂದುವರಿಸಿಕೊಂಡು
ಎಲ್ಲ ಅತಿಥಿ ಗಣ್ಯರು ಸೇರಿ ವೇದಿಕೆಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ತಾವು ಬಹಳಷ್ಟು ದೂರದಿಂದ ಆಗಮಿಸಿದ್ದೀರಾ. ತಮ್ಮ ಬರುವಿಕೆಯಿಂದಾಗಿ ಈ ಒಂದು ಪಂದ್ಯಾಕೂಟ ಯಶಸ್ವಿಯಾಗಿದೆ ಎಂಬುದು ನಮಗೆಲ್ಲರಿಗೂ ಸಂತೋಷದ ಕ್ಷಣ. ತಮ್ಮ ಪ್ರಶಸ್ತಿಯನ್ನು ನಾವೆಲ್ಲರೂ ಗೌರವಿಸ್ತಾ ಈ ಒಂದು ವೇದಿಕೆಯಲ್ಲಿ ನೀಡ್ತಾ ಇದ್ದೇವೆ. ಅತಿಥಿ ಗಣ್ಯರು ನೀಡಿ ಗೌರವಿಸ್ತಾ ಇದ್ದಾರೆ. ಎಸ್, ಶ್ರೀನಿಧಿ ಟ್ರೋಫಿ 2026 ಚಾಂಪಿಯನ್ ಆಗಿ ಅಲಂಕರಿಸಿದೆ ಆಲ್ವಾಸ್ ಎ, ದ್ವಿತೀಯ ಚಾಂಪಿಯನ್ ಆಗಿ ಅಲಂಕರಿಸಿದೆ ಆಲ್ವಾಸ್ ಬಿ. ಇಷ್ಟು ಹೊತ್ತು ವೀಕ್ಷಕರು ಮಾಡಲು ಅವಕಾಶ ಮಾಡಿಕೊಟ್ಟ ಜಾಗ್ವಾರ್ ಸಂಸ್ಥೆಗೆ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮದ ಚುಕ್ಕಿ ನೀಡ್ತಾ ಇದ್ದೇವೆ. ಮುಂದಿನ ವಿದ್ಯಮಾನದಲ್ಲಿ ದೀಕ್ಷಿತ್. ದಯಮಾಡಿ ಆಟಗಾರರೇ ಮೈದಾನದಿಂದ ಹೊರಸರಿಬೇಡಿ. ಈ ಹೊತ್ತಿನಲ್ಲೇ ತಮಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ತಾವು ವೇದಿಕೆಯಲ್ಲಿ ಇರಬೇಕು ಎಂಬುದಾಗಿ ವಿನಂತಿಸ್ತಾ ವೇದಿಕೆಯಲ್ಲಿರುವಂಥ ಅತಿಥಿ ಗಣ್ಯರಿಂದ ತಾವು ಗೌರವವನ್ನು ಸ್ವೀಕರಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ನಮ್ಮಲ್ಲಿ ಒಂದು ವಿಶೇಷವಾದ ಗೌರವವಿತ್ತು. ಈ ಒಂದು ಪಂದ್ಯಾಕೂಟದ ಎಮರ್ಜಿಂಗ್ ಪ್ಲೇಯರ್ ಪ್ರಶಸ್ತಿಗೆ ವಿಘ್ನೇಶ್ವರ ಕಲ್ಲಡ್ಕದ ಆತ್ಮಿಕ ಪಡ್ಕೊಳ್ತಾ ಇದ್ದಾರೆ. ವಿಘ್ನೇಶ್ವರ ಕಲ್ಲಡ್ಕದ ಆತ್ಮಿಕ ಇವತ್ತಿನ ದಿವಸ ಎಮರ್ಜಿಂಗ್ ಪ್ಲೇಯರ್ ಆಗಿ ಈ ಒಂದು ಪಂದ್ಯಾಕೂಟದಲ್ಲಿ ಹೊರಹೊಮ್ತಾ ಇದ್ದಾರೆ. ಇವರಿಗೆ ಅತಿಥಿ ಗಣ್ಯರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಎಂಬುದಾಗಿ ವಿನಂತಿಸ್ತಾ ಇದ್ದೇವೆ. ಪಂದ್ಯಾಕೂಟದುದ್ದಕ್ಕೂ ತನ್ನಲ್ಲಿರುವಂಥ ಅದೆಷ್ಟೋ ಸಾಮರ್ಥ್ಯವನ್ನು ತನ್ನ ತಂಡಕ್ಕಾಗಿ ಕೊಡುಗೆಯಾಗಿ ನೀಡಿ ತಂಡದ ಗೆಲುವಿನಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದಂಥ ಎಮರ್ಜಿಂಗ್ ಪ್ಲೇಯರ್ ಆತ್ಮಿಕ, ನಿಮಗೆ ಶುಭವಾಗಲಿ. ಮುಂದಿನ ದಿನದಲ್ಲಿ ನಿಮ್ಮ ಕ್ರೀಡಾ ಜೀವನ ಉಜ್ವಲವಾಗಲಿ. ಭಾರತ ತಂಡವನ್ನು ಪ್ರತಿನಿಧಿಸಿದಂಥ ನಮ್ಮ ಹೆಮ್ಮೆಯ ಕ್ರೀಡಾಪಟು ಕುಮಾರಿ ಧನಲಕ್ಷ್ಮಿ ಪೂಜಾರಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದರ ಜೊತೆಯಲ್ಲಿ ಶ್ರೀಮತಿ ಹಂಸಾವತಿ ಮೇಡಮ್ ಇವರು ಕೂಡ ಆಗಮಿಸಬೇಕು. ಸರ್ ತಾವು ಕೂಡ ಆಗಮಿಸಿ. ಶ್ರೀಯುತ ಯಶವಂತ್ ಫಿಸಿಕಲ್ ಡೈರೆಕ್ಟರ್ ಶ್ರೀಯುತ ಯಶವಂತ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಹೆಚ್ಚು ಸಮಯ ತಗೊಳ್ಳದೆ ಕಾರ್ಯಕ್ರಮವನ್ನು ಚಿಕ್ಕದಾಗಿ ಚೊಕ್ಕದಾಗಿ ಅಚ್ಚುಕಟ್ಟಿನಿಂದ ಮುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮುಂದೆ ಪ್ರಶಸ್ತಿ ಸಮಾರಂಭದ ಮಾತುಗಳನ್ನು ನಮ್ಮ ಮುಂದಿಡಲಿಕ್ಕಿದ್ದಾರೆ ಸಂಪತ್ ಬೆರಾರ. ಎಸ್ ಬಂಧುಗಳ, ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಬಚ್ಚಿ ಹಮ್ಮಿಕೊಂಡಂತ ಅದ್ದೂರಿಯ 8 ತಂಡಗಳ ಲೀಗ್ ಮಾದರಿಯ ಮಹಿಳೆಯರ ವಿಭಾಗದ ಪಂದ್ಯಾಕೂಟದ ಇದಾಗಲೇ ಮುಕ್ತಾಯವನ್ನು ಕಂಡುಕೊಳ್ತಾ ಪ್ರಶಸ್ತಿ ಪ್ರದಾನ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ತಾವುಗಳಿದ್ದಾವೆ. ಮುಖ್ಯ ಭವ್ಯ ವೇದಿಕೆಯಲ್ಲಿ ಅತಿಥಿ ಅಭ್ಯಾಗತರಿದ್ದಾಗಲೇ ಆಸನವನ್ನು ಅಲಂಕರಿಸಿಕೊಂಡಾಗಿದೆ. ಅದೇ ರೀತಿ ನಮ್ಮೊಂದಿಗೆ ಬೆಳಗ್ಗಿನಿಂದ ಈ ಒಂದು ಪಂದ್ಯಾಕೂಟ ಯಾವುದೇ ಲೋಪದೋಷಗಳು ಬಾರದೆ ತೀರ್ಪನ್ನು ನೀಡಿಕೊಂಡಂಥ ದಕ್ಷಿಣ ಕನ್ನಡ ಜಿಲ್ಲಾ ಅಮೇಚೂರ್ ಅಸೋಸಿಯೇಷನ್ ಇದರ ಯಾರೊಬ್ಬರಾದರೂ ದಯವಿಟ್ಟು ಭವ್ಯ ವೇದಿಕೆಯನ್ನು ಕೂಡಿಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ.
ಆ ಪುಂಡಲಿಕ ಸರ್ ದಯವಿಟ್ಟು ಭವ್ಯ ವೇದಿಕೆಯನ್ನು ಅಲಂಕರಿಸಿಕೊಳ್ಳಿ. ಇವರಿಗೆ ನಮ್ಮ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಬಜಪೇದಾರ ಅಧ್ಯಕ್ಷರಾದಂಥ ಶಶಾಂಕ್ ಇವರು ಶಾಲಾದೇ ರೀತಿ ಸ್ಮರಣಿಕೆ ನೀಡುವ ಮುಖಾಂತರ ಧನ್ಯವಾದಗಳನ್ನು ಕೋರುವಂತೆ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಪಂದ್ಯಾಕೂಟದ ನೇರವಾಗಿ ವೈಯಕ್ತಿಕ ಬಹುಮಾನಕ್ಕೆ ಬರ್ತಾ ಇದ್ದಾವೆ. ಈ ಪಂದ್ಯಾಕೂಟದ ಬೆಸ್ಟ್ ರೈಡರ್ ಈ ಪಂದ್ಯಾಕೂಟದ ಬೆಸ್ಟ್ ರೈಡರ್ ಎನಿವನ್ ಗ್ಯಾಸ್ ಏನು ಜಿ ಎಸ್ ಅವರ್ ಸೆಲೆಕ್ಷನ್ ಕಮಿಟಿ selected the best rider award goes to Mrs. Archana Alwas A. ಈ ಒಂದು ಪ್ರಶಸ್ತಿಯನ್ನು ಏಕೆ ಪುಂಡಲಿಕ ಸರ್ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಕೂಟದ ಬೆಸ್ಟ್ ಡಿಫೆಂಡರ್ ಅವಾರ್ಡ್ ಗೋಸ್ ಟು ಯಾರಾಗಿರ್ಬೋದು? ಆಳ್ವಾಸ್ ಬಿ ತಂಡದ ಎಸ ಅನನ್ಯ ಪ್ರಶಸ್ತಿಯನ್ನು ಗಳಿಸಿಕೊಳ್ತಾ ಇದ್ದಾರೆ ಇವರಿಗೆ. ಅದೇ ರೀತಿ ಕೂಟದ ಬೆಸ್ಟ್ ಆಲ್ರೌಂಡರ್ ಹಿಡಿತ ಕುಸಾಯಿ ದಾಳಿಗಾರಿಕೆ ಕುಸಾಯಿ ಎನಿಸಿಕೊಂಡಂತ ಆಟಗಾರ್ತಿ ಯಾರಾಗಿರ್ಬೋದು? ಶ್ರೀರಾಮ ಫ್ರೆಂಡ್ಸ್ ಸುಳ್ಯ ತಂಡದ ಆಟಗಾರ್ತಿ ಮಿಸ್ ಖುಷಿ ದಯವಿಟ್ಟು ಎಸ್ ಕಂಗ್ರಾಚುಲೇಷನ್ಸ್ ಖುಷಿರವರೇ. ಅದೇ ರೀತಿ ಜಾಗ್ವಾರ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ ಧ್ವಜ ಹಮ್ಮಿಕೊಂಡಂತಹ ಶ್ರೇಣಿದಿ ಟ್ರೋಫಿ 2026ರ 8 ತಂಡಗಳ ಮಹಿಳೆಯರ ವಿಭಾಗದ ಲೀಗ್ ಅದೇ ರೀತಿ ನಾಕೌಟ್ ಪಂದ್ಯಾಕೂಟದ ದ್ವಿತೀಯ ಸ್ಥಾನವನ್ನು ಗಿಟ್ಟಿಸಿಕೊಳ್ತಾ ಇದೆ. ದ ರನ್ನರ್ ಅಪ್ ಟೈಮ್ ಆಳ್ವಾಸ್ ಬಿ. ವೇದಿಕೆಯಲ್ಲಿರುವಂತಹ ಅತಿಥಿ ಅಭ್ಯಾಗತರು ಈ ಒಂದು ಪ್ರಶಸ್ತಿಯನ್ನು ಎಲ್ಲರ ಸಮ್ಮುಖದಲ್ಲಿ ನೀಡಿ ಗೌರವಿಸುವಂತೆ ಕೇಳಿಕೊಳ್ತಾ ಇದ್ದಾವೆ. Yes, congratulations, Alwas Bey. Yes, ಬಂಧುಗಳೇ, ಶ್ರೇಣಿದಿ ಟ್ರೋಫಿ 2026ರ ಮಹಿಳೆಯರ ವಿಭಾಗದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ ದ ಟೀಮ್ ಆಳ್ವಾಸ್ ಎ. ಗೆಲುವು ಸೋಲು ಎಂಬುದು ಎಲ್ಲರ ಜೀವನದಲ್ಲೂ ಶತಸಿದ್ಧ. ಗೆಲುವಿನಿಂದ ಹಿಗ್ಗದೆ ಸೋಲಿನಿಂದ ಕುಗ್ಗದೆ ಮುನ್ನಡೆಯುವ. ಎಂದು ಸೋತರೆ ನಾಳೆ
ನಾಳೆಯ ದಿನ ಗೆಲುವು ನಮ್ಮದಾಗಬೇಕು ಎಂಬ ಹಠದೊಂದಿಗೆ ನಾವೆಲ್ಲರೂ ಕ್ರೀಡೆಯನ್ನು ಪ್ರೀತಿಸುವ ಎಂಬ ಮಾತಿನೊಂದಿಗೆ ಮಾತೆ ಸಂಪತ್. ಅದೇ ರೀತಿ ನಮ್ಮೊಂದಿಗೆ ಬೆಳಗಿನಿಂದ ಈ ಒಂದು ಸಾಯಂಕಾಲದ ಹೊತ್ತಿನವರೆಗೂ ಕೂಡ, ರಾತ್ರಿಯ ಹೊತ್ತಿನವರೆಗೂ ಕೂಡ ನಮ್ಮೊಂದಿಗೆ ನೇರ ಪ್ರಸಾರವನ್ನು ನೀಡಿಕೊಂಡಂತಹ ಸಂಸ್ಥೆ ಇದ್ರೆ ಅದು ಪ್ರೈಮ್ ಕರಾವಳಿ. ಈ ಒಂದು ಸಂಸ್ಥೆಯ ಯಾರೊಬ್ಬರ ಸದಸ್ಯ ದಯವಿಟ್ಟು ಭವ್ಯ ವೇದಿಕೆಯನ್ನು ಕೂಡಿಕೊಳ್ಳುವಂತೆ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಸರ್ವ ಕ್ಯಾಮರಾಮ್ಯಾನ್ಗಳಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಗಳಿಸಿಕೊಳ್ತಾ ಇದ್ದಾವೆ. ಧ್ವನಿವರ್ಧಕದಲ್ಲಿ ಸಹಕರಿಸಿದಂಥ ನಮ್ಮ ಆತ್ಮೀಯರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ ಕಿರಣ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಛಾಯಾಚಿತ್ರ ಗ್ರಾಹಕರಾಗಿ ಛಾಯಾಚಿತ್ರದ ಮೂಲಕ ನಮಗೆ ಸಹಕರಿಸಿದಂಥ ವ್ಯಕ್ತಿ ಶ್ರೀಯುತ ಯಸ್ಮಿತ್ ಇವರು ಕೂಡ ಆಗಮಿಸಬೇಕು. ಛಾಯಾಚಿತ್ರದಲ್ಲಿ ನಮಗೆ ಸಹಕರಿಸಿದವರು ಶ್ರೀಯುತ ಯಶ್ಮಿತ್ ಇವರಿಗೆ ಕೂಡ ಗೌರವವನ್ನು ಸಲ್ಲಿಸಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದವರು, ವೀಕ್ಷಕ ವಿವರಣೆಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದವರು ನಮ್ಮವರೇ ಆಗಿರುವಂಥ ಶ್ರೀಯುತ ಸಂಪತ್ ಪೆರಾರ ಇವರು ಕೂಡ ಗೌರವವನ್ನು ಸ್ವೀಕರಿಸಬೇಕು ಎಂಬುದಾಗಿ ವಿನಂತಿಸ್ತಾ ಇದ್ದೇವೆ. ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗಕ್ಕೆ ಅದೇ ರೀತಿಯಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಸರ್ವರಿಗೂ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೂ ಒಂದೇ